ಮುಂದೆ ಬನ್ನಿ ಅಮ್ಮ, ಇಲ್ಲಿ ಬನ್ನಿ. ನೋಡಿ ಗೋವಿಂದಾನ ಗೋವಿಂದ ಆಚೆಗೆರೆ ಶ್ರೀ
ದುರ್ಗಾ ಪರಮೇಶ್ವರಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಶ್ರೀ ಶನೇಶ್ವರ ದೇವರ ಪಾದಾರವಿಂದಕ್ಕೆ दक्षिणामूर्ते देवना सगल दिग्विजय Ah
Govinda
Selamun
ದೇವ
ಶಗ್ರದ ಅಮರ ಚೂರು ನಮ್ದು ಇದು ಮಾಡಿ ಚೂರು ಇಲ್ಲಿ ಮಾಡ್ತಾರೆ ಬಾಗೋತ್ರ ಮೈ ಕಾಚಿ ಇಡಲ್ಲ
ನಾನು 3 ಮುಕ್ಕಾಲು ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡುವುದು ನನ್ನ ಕಾರ್ಯ. ತ್ರಿಮೂರ್ತಿಗಳೇ ಮೆಚ್ಚಿಕೊಟ್ಟಂತಹ ಕಾರ್ಯದಲ್ಲಿ ಹೀಗೆ ತಿರುಗಾಟ ಮಾಡುತ್ತಾ ನೇರವಾಗಿ ಭೂಲೋಕದ ಕಡೆಗೆ ಹೋದೆ. ಭೂಲೋಕದ ಜನರೆಲ್ಲ ಸತ್ಯ, ಧರ್ಮ, ನ್ಯಾಯ, ನೀತಿ, ನಿಷ್ಠೆಯಿಂದ ಇರಬೇಕಾಗಿತ್ತು. ಆದರೆ ಈಗ ಹಾಗಲ್ಲ. ಇಲ್ಲಿ ನೋಡಿದ್ರು ಅಧರ್ಮವೇ ತಾಂಡವಾಡ್ತಾ ಇದೆ. ಧರ್ಮ ಎನ್ನುವುದು ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ. ಹಾಗಾದ್ರೆ ಧರ್ಮವನ್ನು ಉಳಿಸಬೇಕು ಅಂತಾದ್ರೆ ಯಾರಿದ್ದಾರೆ? ಮಹಾವಿಷ್ಣುವೇ ಸರಿಯಾದಂತಹ ಮಾರ್ಗವನ್ನು ಸೂಚಿಸುವುದಕ್ಕೆ ನೇರವಾಗಿ ವೈಕುಂಠದತ್ತ ನಡೆಯುತ್ತೇನೆ. ಆವಿರ್ಭಾವಕ್ಕೆ ಬಂದವರು ತ್ರಿಮೂರ್ತಿಗಳು. ಮೊದಲನೆಯಾಗಿ ಬ್ರಹ್ಮ, ಆತನಿಗೆ ಮಾಡುವಂತ ಕಾರ್ಯವೇನು? ಸೃಷ್ಟಿ ಮಾಡುವಂತ ಕಾರ್ಯ. ಕೊನೆಯದಾಗಿ ಈಶ, ಆತನಿಗೆ ಮಾಡುವಂತ ಕಾರ್ಯವೇನು? ಲಯಿಸುವಂತ ಕಾರ್ಯ. ಶ್ರೀಹರಿಯಾದಂತ ನನ್ನ ಪಾಲಿಗೆ ಪಾಲನೆ ಮಾಡುವಂತ ಕಾರ್ಯವನ್ನು ಮಾತೆ ನೀಡಿದ್ದಾಳೆ. ಮಾತೆ ನೀಡಿದಂತ ಕಾರ್ಯವನ್ನು ಚಾಚು ತಪ್ಪದೆ ಯಾವುದು ಕುಂದು ಕೊರತೆ ಇಲ್ಲದ ರೀತಿಯಲ್ಲಿ ನಿರ್ವಹಿಸಿಕೊಂಡು ಬಂದವನು ನಾನಾಗಿದ್ದೇನೆ. ಯುಗ ಯುಗದಲ್ಲಿ ಬಗೆ ಬಗೆಯ ಅವತಾರವನ್ನೆತ್ತಿ ಭೂಲೋಕದತ್ತ ಧರ್ಮ ಸ್ಥಾಪನೆ ಮಾಡಿದವನು ನಾನು. ಇನ್ನೊಂದು ಕಾಲದಲ್ಲಿ ಸಮುದ್ರ ಮಂಥನ ಕಾಲದಲ್ಲಿ ಹುಟ್ಟಿದಂತ ಸಿರಿಯನ್ನು ಅರಸಿ ಶ್ರೀಪತಿ ನಾನಾಗಿದ್ದೇನೆ. ಅವಳನ್ನೇ ಹೃದಯದಲ್ಲಿ ಧರಿಸಿ ಶ್ರೀಧರ ನಾನಾಗಿದ್ದೇನೆ. ಲಕ್ಷ್ಮೀ ಸೇವಿತನಾದಂತ ನಾನು ಈ ವೈಕುಂಠದಲ್ಲಿ ವೈಭವದ ಒಡ್ಡೋರನ್ನು ಕೊಟ್ಟಿದ್ದೇನೆ. ಆ ಕಡೆಯಲ್ಲಿ ಮಹಾತಿನಾಡ ಕೇಳಿ ಬರ್ತಾ ಇದೆ. ನಿರೀಕ್ಷೆಯಲ್ಲಿರ್ತೇನೆ.
ನಾರದರೆ ನನ್ನ ನಾಮಸ್ಮರಣೆಯನ್ನು ಮಾಡುತ್ತಾ 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡುವವರು ನೀವು ಆಗಿದ್ದೀರಾ. ಹೀಗೆ ಲೋಕ ಸಂಚಾರದಲ್ಲಿ ಇರುವಂತ ಸಂದರ್ಭದಲ್ಲಿ ಏನಾಗ್ತದೆ ಹೋಗ್ತೇನೆ ಅಂತ ವಿಚಾರವನ್ನು ನನ್ನಲ್ಲಿಗೆ ತಂದು ಹೇಳುವವರು ನೀವು ಆಗಿದ್ದೀರಾ. ಕೆಲವರೆಲ್ಲ ಹೇಳ್ತಾರೆ ನಾರದ ಕಲಹಪ್ರಿಯ ಎನ್ನುವ ಹಾಗೆ, ಇನ್ನು ಕೆಲವರು ಹೇಳ್ತಾರೆ ನಾರದ ಕಲ್ಯಾಣ ಪ್ರಿಯ ಎನ್ನುವ ಹಾಗೆ. ಕಲಹಪ್ರಿಯ ಯಾರಿಗೆ ಹೇಳಿ? ದುಷ್ಟರಿಗೆ ಕಲಹಪ್ರಿಯ ಹೌದು, ಶಿಷ್ಟರಿಗೆ ಕಲ್ಯಾಣ ಪ್ರಿಯ ಹೌದು. ಯಾಕೆ ಹೇಳಿ? ಅವರ ಮನಸ್ಸಿಗೆ ಅನುಗುಣವಾಗುವ ರೀತಿಯಲ್ಲಿ ಅವರು ಮಾತನಾಡ್ತಾರೆ. ಅವರು ಮಾತನಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಮನಸ್ಸಿಗೆ ಹಾಕೊಳ್ಳಿಕ್ಕೆ ಆಗುದಿಲ್ಲ. ಯಾಕೆ ಹೇಳಿ? ನೀವು ಯಾಕೆ ಹೇಗೆ ಏನು ಹಾಗೆ ನಾ ಹೋಗಬೇಕು ಎಂದಲ್ಲಿಗೆ ಹೋಗೋರು ನೀವಲ್ಲ, ಹೋಗಬಾರ್ದು ಅಂತ ಆದ್ರೆ ಮೊದಲಲ್ಲಿ ಇರ್ತೀರಾ. ಹಾಗಾಗಿ ನಿಮ್ಮಲ್ಲಿ ಕೇಳಬಾರ್ದು. ಮನೆಗೆ ಬಂದಂತ ಅತಿಥಿಯನ್ನು ಯಾಕೆ ಬಂದ್ರಿ ಅನ್ನುವಾಗಿ ನಾವು ಕೇಳಬಾರ್ದು. ಕೇಳಿಲ್ಲ ಅಂತ ಆದ್ರೆ ಬಂದಂತ ವಿಚಾರ ತಿಳಿಯುವುದಿಲ್ಲ, ಮನಸ್ಸಿನ ಹದನವನ್ನು ಅದನ್ನು ಸೂಚಿಸ್ತದಂತೆ. ಹಾಗಾಗಿ ಕೇಳ್ತಾ ಇದ್ದೇನೆ, ಬೇಸರದಿಂದ ಇಲ್ಲಿವರೆಗಾಗಿ ಬಂದ್ರಲ್ಲ, ಕಾರಣವೇನಕ್ಕೆ ತಿಳಿಸ್ತೀರಾ?
ಬಂದೆ ನಾನು. ಹೌದು, ಬಂದಂತ ನನ್ನಲ್ಲಿ ಯಾಕೆ ಬಂದೆ ನಾರದ ಎನ್ನುವುದಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದವರು. ಹೌದಪ್ಪ. ದೇವರೇ, ಏನು ನಿಮ್ಮ ಅಪ್ಪಣೆಯ ಮೇರೆಗೆ ನೀವೇ ಕೊಟ್ಟಂತಹ ಕಾರ್ಯ, ನೀವು ಕೊಟ್ಟಂತಹ ಕಾರ್ಯದಲ್ಲಿ ಚಾಚು ತಪ್ಪದೆ ಆ ಕಾರ್ಯವನ್ನು ಮಾಡಿಕೊಂಡು ಬಂದವ ನಾನು. ಹೌದು, ತಿರುಗಾಟ ಮಾಡ್ತಾ ಇರುವ ಉದ್ದೇಶ ನಂದು. ಯಾಕಂದ್ರೆ ಭೂಮಿ ಮೇಲೆ ಇರುವುದಿಲ್ಲ ನನ್ನ ಪಾದಪ್ಪ. ಯಾವಾಗ ಕಂಡು ತಿರುಗಾಟವೇ ನನ್ನ ಉದ್ದೇಶ. ಕೆಲವರೆಲ್ಲ ಉದ್ದೇಶಪೂರ್ವಕವಾಗಿ ತಿರುಗಾಟ ಮಾಡುವುದಿಲ್ಲ. ಹೌದು, ತಿರುಗಾಟವೇ ಅವರ ಉದ್ದೇಶವಾಗಿರ್ತದೆ. ನನ್ನಂತ ಹಾಗಲ್ಲ. ಹೌದಪ್ಪ, ತಿರುಗಾಟದಲ್ಲಿ ಉದ್ದೇಶ ಉಂಟು. ಉದ್ದೇಶ ಇದ್ದೇನೆ ಹೋಗೋರು. ಹೌದು, ಹಾಗಲ್ಲ ಎಲ್ಲಿಗೂ ಹೋಗೋರಲ್ಲ. ನಿಮ್ಮ ಕಾರ್ಯವಾಗ್ಬೇಕಾ, ಅಲ್ಲೇನಾದ್ರೂ ಕಾರ್ಯವಿರ್ತದ ಅದ್ರ ಮಾತ್ರ ನೀವು ಹೋಗೋರು. ಹೌದು ಹೌದು. ಆದ್ರೆ ಏನು ಇವತ್ತು ಈ ವೈಕುಂಠದವರೆಗೆ ಬಂದಂತ ನಾನು ಕಂದಿದ ಆನಂದದಿಂದ ಇನ್ನ ನೀವೇ ಚಾತುರ್ವರ್ಣದವರನ್ನು ಸೃಷ್ಟಿಸಿದವರು ನೀವೇ ಇದ್ದೀರಿ. ಭೂಲೋಕದಲ್ಲಿ ಧರ್ಮ ನಶಿಸಿ ಹೋಗಬಾರದು, ಶಾಶ್ವತವಾಗಿ ಧರ್ಮ ಉಳಿಬೇಕು ಎಂಬ ಕಾರಣಕ್ಕಾಗಿ ಇಂದು ಆ ಚಾತುರ್ವರ್ಣದಲ್ಲಿ ಮೊದಲನೇ ವರ್ಣದವರು ಬ್ರಾಹ್ಮಣರು. ಅವರು ಮಾಡಬೇಕಂತ ಕಾರ್ಯ ಏನು? ಯಾಗ ಯಜನಾದಿಗಳನ್ನು ಮಾಡಿ ಹವಿಸ್ಸನ್ನು ದೇವತೆಗಳಿಗೆ ಅರ್ಪಿಸಬೇಕು. ಹವಿಸ್ಸನ್ನುಂಡಂತಹ ದೇವತೆಗಳು ಇಳೆಗೆ ಸರಿಯಾಗಿ ಮಳೆಯನ್ನು ಕೊಡಬೇಕು. ಬಂದಂತ ಮಳೆಗೆ ಕೃಷಿಕರು ಒಳ್ಳೆಯ ಬೆಳೆಯನ್ನು ಬೆಳೆದು ಸಂತೃಪ್ತ ಜೀವನವನ್ನು ಸಾಗಬೇಕು. ಬ್ರಾಹ್ಮಣರು ಅಂದ್ರೆ ಯಾರು? ಜನ್ಮದಿಂದ ಜಂತು, ಸಂಸ್ಕಾರದಿಂದ ದ್ವಿಜ, ವೇದ ಅಧ್ಯಯನದ ವಿಪ್ರ, ಅಪಾರ ಬ್ರಹ್ಮಜ್ಞಾನ ಹೊಂದಿದವನಿಗೆ ಬ್ರಾಹ್ಮಣ ಅಂತ ಹೆಸರು. ಲೋಕವೇ ದೈವಗಳ ಅಧೀನ, ದೈವಗಳು ಮಂತ್ರಗಳ ಅಧೀನ, ಮಂತ್ರಗಳು ಬ್ರಾಹ್ಮಣರ ಅಧೀನ. ಬ್ರಾಹ್ಮಣೋ ಮಮ ದೇವತಾ ಅಂದಿದ್ದಾರೆ. ಅಂತ ಬ್ರಾಹ್ಮಣರಿಂದು ದಾರಿಯನ್ನು ತಪ್ತಾ ಇದ್ದಾರೆ, ಧರ್ಮದ ಮಾರ್ಗವನ್ನು ಹಿಡಿದಿದ್ದಾರೆ. ಹೌದು. ಹಾಗೆ ಎರಡನೇ ವರ್ಣದವರು ಕ್ಷಾತ್ರಿಯರು. ಯುದ್ಧ ಎಂದಾಕ್ಷಣ ಹಬ್ಬ ಎಂಬ ರೀತಿಯಲ್ಲಿ ಇರಬೇಕು. ನಮ್ಮ ನಾಡಿಗೆ ವಿರೋಧಿಗಳ ಆಗಮನ ಎಷ್ಟೊತ್ತಿಗೆ ಆಗ್ತದೆ, ಅವರನ್ನು ಹೇಗೆ ಸದೆ ಬಡಿಯುವುದು ಎನ್ನುವಂತ ನಿರೀಕ್ಷೆ ಎಲ್ಲ ಅವರು ಇರಬೇಕಿತ್ತು. ಅವರೀಗ ಹಾಗೆ ಮಾಡುವುದಿಲ್ಲ. ಮತ್ತೆ ಅವರು ಆ ಧರ್ಮದ ದಾರಿಯನ್ನು ಹಿಡಿದಿದ್ದಾರೆ. ಹೌದಾ? ಹೌದು. ಮೂರನೇ ವರ್ಣದವರು ವೈಶ್ಯರು. ವೈಶ್ಯರು ಅಂದ್ರೆ ವ್ಯಾಪಾರಿಗಳು. ಸತ್ಯ, ಧರ್ಮ, ನ್ಯಾಯ, ನೀತಿ ಸಾಕಲ್ಲ ಎನ್ನುವಾಗಿ ಅವರಲ್ಲ ಎನ್ನುವಂತ ಮನೋಭಾವನೆ ಎಲ್ಲವರಿದ್ದಾರೆ. ಹಾಗೆ ನಾಲ್ಕನೇ ವರ್ಣದವರು ಕೃಷಿಕರು. ಕೃಷಿಕೋ ನಾಸ್ತಿ ದುರ್ಭಿಕ್ಷಂ. ಯಾವ ನಾಡಿನಲ್ಲಿ ಕೃಷಿ ಅನ್ನೋದು ಒಳ್ಳೆ ರೀತಿಯಿಂದ ಸಾಗ್ತಾ ಉಂಟು ಅಂತ ನಾಡಿಗೆ ದುರ್ಭಿಕ್ಷ ಬರುವುದಕ್ಕೆ ಸಾಧ್ಯವಿಲ್ಲವಂತೆ. ಅಂತ ಕೃಷಿಕರಿಂದ ಕೃಷಿ ಮಾಡುವುದನ್ನು ಬಿಡ್ತಾ ಇದ್ದಾರೆ. ನಾವು ಯಾಕೆ ಕೃಷಿ ಮಾಡಬೇಕು ಎಂಬ ರೀತಿಯಲ್ಲಿ ಅಧರ್ಮವನ್ನು ತಾಂಡವಾಡ್ತಾ ಇದೆ. ಹಾಗಾಗಿ ಧರ್ಮವನ್ನು ನೀವು ಕಾಪಾಡಬೇಕು ಎಂಬುದಾಗಿ ವಿನಂತಿಸ್ತಾ ಇದೆ. ನಾರದರೆ ಭೂಲೋಕದಲ್ಲಿ ಈ ರೀತಿಯಾಗಿ ಅಧರ್ಮವು ಹೆಚ್ಚಿತ್ತು ಎನ್ನುವ ಹೇಳ್ತಾ ಇದ್ದೀರಾ? ಇದೇ ರೀತಿಯಾಗಿ ಹೆಚ್ಚಿತ್ತು ಹೌದಂತಾದ್ರೆ ಸಾಮಾನ್ಯ ಜನರ ಗತಿ ಏನು?
ಹೋಗ್ಲಿಕ್ಕುಂಟು. ಹೌದು, ಧರ್ಮ ಎನ್ನುವುದು ಹಾ. ಶಾಶ್ವತವಾಗಿ ನಶಿಸಿ ಹೋಗ್ಲಿಕ್ಕುಂಟು. ಹೌದು, ಧರ್ಮ ಮೂರ್ತಿಯಾದಂತ ನೀನು ಧರ್ಮವನ್ನು ನೆಲೆಗೊಳಿಸುವುದಕ್ಕಾಗಿ ಹಾ. ಯಾವುದಾದ್ರೂ ಒಂದು ಉಪಾಯವನ್ನು ಮಾಡಲೇಬೇಕು. ನಾರದರೆ ಹಾ. ಭೂಲೋಕದಲ್ಲಿ ಧರ್ಮ ಸ್ಥಿರವಾಗಿರಬೇಕೆನ್ನುವ ಕಾರಣಕ್ಕಾಗಿ 4 ವೇದಗಳನ್ನು ನಿರ್ಮಿಸಿದವ ನಾನು. ಹೌದು. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಅವೇ ಮುಂದೆ 4 ವರ್ಣಾಶ್ರಮಗಳಾಗಿವೆ. ಹೌದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಹಾ. ಮೊದಲನೇಗಿ ಬ್ರಾಹ್ಮಣರು ಮಾಡಬೇಕಾದ ಕಾರ್ಯವೇನು? ಯಾಗ ಯಜ್ಞಾದಿಗಳನ್ನು ಮಾಡಬೇಕು. ಹೌದು. ದೇವತೆಗಳಿಗೆ ಹವಿಸ್ಸನ್ನು ನೀಡಬೇಕು. ಸಂತೋಷಗೊಂಡ ದೇವತೆಗಳು ಕಾಲ ಕಾಲಕ್ಕೆ ಮಳೆ ಬೆಳೆಯನ್ನೆಲ್ಲ ಕರುಣಿಸುವ ಕರ್ತವ್ಯ ಅವರದಾಗಿದೆ. ಹೌದು. ಆದರೆ ಬ್ರಾಹ್ಮಣರ ಕಾರ್ಯವನ್ನು ಮಾಡ್ತಾ ಇದ್ದಾರ? ಆ ಕಾರ್ಯವನ್ನೇ ಮರ್ತಿದ್ದಾರೆ. ಹೌದು. ಅವರು ಮಾಡುವಂತ ಕಾರ್ಯವೇನು? ಕಷ್ಟ ಎಂದು ಬಂದಂತ ಭಕ್ತರಿಗೆ ಪರಿಹಾರದ ಮಾರ್ಗವಿಲ್ಲ. ಶ್ರೀಮಂತರು ಬಂದಿದ್ದೆ ಹೌದಂತಾದ್ರೆ ಅವರಿಗೆ ಮೊದಲ ಆದ್ಯತೆ. ಹೌದು. ಯಾಕಾಗಿ? ಯಾಕೆ? ಅವರಲ್ಲಿರುತ್ತ ಭಕ್ತಿಗಾಗಿ ಅಲ್ಲ, ಅವರಲ್ಲಿರುತ್ತ ಹಣಕ್ಕಾಗಿ. ಹೌದು. ಯಾಕೆ ಹೇಳಿ? ಎಲ್ಲರಿಗೂ ಬುದ್ಧಿಯನ್ನು ಹೇಳುವವರು ಯಾರು ಕೇಳಿದ್ರೆ ಬ್ರಾಹ್ಮಣರು. ಅವ್ರು ಹೇಳಿದಂತ ಮಾತನ್ನು ತೆಗೆದುಕೊಳ್ತಾರೆ. ಅಂತ ಬ್ರಾಹ್ಮಣರೇ ಆ ಧರ್ಮದ ಮಾರ್ಗವನ್ನು ಹಿಡಿದಿದ್ದವುದಂತಾದ್ರೆ ಇನ್ನು ಉಳಿದಂತ 3 ವರ್ಗದವರು ಅವ್ರದಂತ ಕಾರ್ಯವನ್ನು ಅವ್ರು ಮಾಡ್ತಾರ? ಅವ್ರು ಈ ರೀತಿಯಾಗಿ ಅದರ ಮಾರ್ಗವನ್ನು ಬ್ರಾಹ್ಮಣರು ಹಿಡಿದಿದ್ದಾರೆ. ಇನ್ನು ಕ್ಷತ್ರಿಯರು ಅಂತ ಹೇಳಿದ್ರೆ ನಾಡಿನ ಅರಸರು ಮಾತ್ರವಲ್ಲ, ಯೋಧರು ಬರ್ತಾರೆ. ನಮ್ಮ ನಾಡಿನ ಗಡಿ ರಕ್ಷಣೆ ಮಾಡಬೇಕು. ನಮ್ಮ ನಾಡಿಗೆ ವಿರೋಧಿಗಳ ಬಾರದ ರೀತಿಯಲ್ಲಿ ನೋಡಿಕೊಳ್ಳುವ ಕರ್ತವ್ಯ ಅವರದಾಗಿದೆ. ಮಾಲಿನ್ಯ ರಕ್ಷಕರೇ ಭಕ್ಷಕರಾಗಿದ್ದಾರೆ. ಅವರ ಆಲೋಚನೆ ಏನು ಗೊತ್ತಾ? ತಾನು ತನ್ನ ಸಂಸಾರದವರು ಸುಖವಾಗಿದ್ರೆ ಮಾತ್ರ ಸಾಕು ಎನ್ನುವ ಹಾಗೆ ಅವರ ಆಲೋಚನೆ. ಉಳಿದವರು ಹೇಗೆ ಇರಲಿ, ಅವರ ಪಾಲಿಗೆ ಚಿಂತೆ ಇಲ್ಲ. ಅವರು ಈ ರೀತಿಯಾಗಿ ಯಾವ್ದಾದ್ರು ಒಂದು ಮಾರ್ಗವನ್ನು ಅವರು ಹಿಡಿದಿದ್ದಾರೆ. ಇನ್ನು ವೈಶ್ಯರು ಯೋಗ್ಯ ರೀತಿಯಲ್ಲಿ ವ್ಯಾಪಾರವನ್ನು ಮಾಡಬೇಕು. ಬಂದಂತ ಲಾಭದಲ್ಲಿ 16 ಭಾಗನ ಅವರು ಇರಿಸಿಕೊಂಡು ಉಳಿದಿದ್ದನ್ನ ರಾಜಭಂಡಾರಕ್ಕೆ ನೀಡಬೇಕು. ಆದ್ರೆ ಅವರು ಆ ಕಾರ್ಯವನ್ನು ಮಾಡ್ತಾ ಇದ್ದಾರ? ಬಂದಂತ ಲಾಭ ಎಲ್ಲ ನನಗೇ ಇರಲಿ ಎನ್ನುವ ಹಾಗೆ
ದುರಾಸೆ, ಹೌದು. ಅದೇ ಅಲ್ಲದೆ ಮೋಸದ ವ್ಯಾಪಾರ. ನೀವು ಹೇಳಿದ್ದೀರಾ ನಾನಾ ರೀತಿಯಾಗಿ ಮೋಸದ ವ್ಯಾಪಾರವನ್ನು ಅವರು ಮಾಡ್ತಾ ಇದ್ದಾರೆ. ಹೌದು. ಅವರು ಈ ರೀತಿಯಾಗಿ ಯಾವ್ದಾರ ಒಂದು ಮಾರ್ಗವನ್ನು ಅವರು ಹಿಡಿದಿದ್ದಾರೆ. ಇನ್ನು ಕೊನೆಯ ವರ್ಗದವರು ಶೂದ್ರರು, ಅವರು ಮಾಡಬೇಕಾದ ಕಾರ್ಯವೇನು? ಕಾಲ ಕಾಲ ಯಾವ ಬೆಳೆ ಬೇಕು ಆ ಬೆಳೆಯನ್ನು ಬೆಳೆಸುವಂತ ಕರ್ತವ್ಯ ಹೊರತಾಗಿದೆ. ಹೌದು. ಆದ್ರೆ ಅವರು ಆ ಕಾರ್ಯವನ್ನು ಮಾಡ್ತಾ ಇದ್ದಾರ? ಆ ಕಾರ್ಯವನ್ನು ಮರೆತಿದ್ದಾರೆ. ಹೌದು. ಮೇಲಿನ 3 ವರ್ಗದವರು ಅವರಂತ ಕಾರ್ಯದಲ್ಲಿ ತೊಡಗುವುದಿಲ್ಲ ಅಂತ ಆದ್ಮೇಲೆ ನಾನು ಯಾಕೆ ಈ ಕಾರ್ಯವನ್ನು ಮಾಡಬೇಕು? ಮೇಲಿನ 3 ವರ್ಗದವರು ಮಾಡುವಂತ ಕಾರ್ಯವನ್ನು ನಾನು ಮಾಡ್ತೇನೆ, ನನಗೂ ಮಾಡ್ಲಿಕ್ಕೆ ಬರ್ತದೆ ಅನ್ನುವ ಹಾಗೆ ತೋರಿಸ್ಲಿಕ್ಕೆ ಹೊರಟಿದ್ದಾರೆ. ಹೌದು. ಇದೇ ರೀತಿಯಾಗಿ ಭೂಲೋಕದಲ್ಲಿ ಅಧರ್ಮ ಹೆಚ್ಚಿತು ಅಂತಾದ್ರೆ ಸಾಮಾನ್ಯ ಜನರ ಗತಿ ಏನು? ಹೌದು. ಹಾಗಾಗಿ ನೀವು ಹೇಳಿದಂತ ಮಾತಿಗೆ ಒಂದು ಉಪಾಯವನ್ನು ಮಾಡಿದ್ದೇನೆ. ಏನು? ಏನು ಬಲ್ಲಿರಾ?
ಹೌದು. ಸಂತೋಷವಾಗಿ. ಯಾಕೆ? ಯಾಕೆ ಕೇಳಿದ್ರಿ? ಹಾ. ನಿಮ್ಮ ಇಷ್ಟೊಂದು ನಾಟ್ಯ ನಾನು ಯಾವತ್ತು ನೋಡ್ಲಿಲ್ಲ. ಹೌದಪ್ಪ. ಇವತ್ತು ನೀವು ಇಷ್ಟು ಕುಣಿದಷ್ಟು ಯಾವತ್ತು ನೀವು ಇಷ್ಟು ಕುಣಿದವರೇ ಅಲ್ಲ. ಹೌದು. ಇವತ್ತು ಬಹಳಷ್ಟು ಕುಣಿದಿದ್ದೀರಿ. ಹಾ. ಯಾಕೆ ಕೇಳಿದ್ರಿ? ಯಾಕೆ? ಸಂತೋಷಕ್ಕಾಗಿ ಕುಣಿದಿದ್ದೀರೋ ಹಾ. ಅದು ಹೇಳುವುದಕ್ಕಾಗುದಿಲ್ಲ. ಹೌದು. ದುಃಖಕ್ಕಾಗಿ ನೀವು ಕುಣಿಯುವುದೇ ಇಲ್ಲ. ಇಲ್ಲಪ್ಪ. ಯಾಕೆ ಕೇಳಿದ್ರಿ? ನಗಿಸಿಕೊಳ್ತೀರಿ. ಹೌದು. ಹಾಗೆ ಮಾತಾಡಿಸಿಕೊಳ್ತೀರಿ. ಎಲ್ಲರನ್ನು ಹೇಗೆ ಕೊಲ್ಲಬೇಕು ಎನ್ನುವುದಾಗಿ ನಿಮ್ಮ ಚಿತ್ತದಲ್ಲಿ ಉಂಟು. ಹೌದಪ್ಪ. ಹಾಗಾದ್ರೆ ಏನು? ಇಷ್ಟೊಂದು ಸಂತೋಷದಿಂದ ಕುಣಿತಾ ಇದ್ದೀರಿ ಅಂತ ಆದ್ರೆ ಹಾ. ಏನು ಕಾರಣ ಅಂತ ಹೇಳ್ತೀರಾ? ಕಾರಣ ಉಂಟು. ನಾರದರೆ ಹಾ. ವಿರಾಟ್ ಪುರುಷನ ಮುಖವನ್ನು ಬ್ರಾಹ್ಮಣರಿಗೆ, ಭುಜಗಳನ್ನು ಕ್ಷತ್ರಿಯರಿಗೆ, ಕಟಿಭಾಗವನ್ನು ವೈಶ್ಯರಿಗೆ, ಪಾದವನ್ನು ಶೂದ್ರರಿಗೊಳಿಸಿದ್ದಾರೆ. ತಲೆ ಸರಿದಿದ್ದ ಹೋದತ್ತಾದ್ರೆ ತಲೆ ಯಾವ ರೀತಿಯಾಗಿ ಆಲೋಚನೆ ಮಾಡ್ತದೋ ಅದೇ ಮಾರ್ಗ ಹೋಗಿ ಪಾದವು ನಡೀತದೆ. ತಲೆ ಸರಿ ಇಲ್ಲ ಅಂತಾದ್ಮೇಲೆ ಪಾದ ಹೋದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಏನ್ ಮಾಡ್ಲಿಕ್ಕೆ? ತಲೆ ಒಂದು ರೀತಿಯಾಗಿ ಆಲೋಚನೆ ಮಾಡಿದ್ರೆ ಇನ್ನೊಂದು ಮಾರ್ಗ ಹೋಗಿ ಪಾದವು ನಡೀತದೆ. ಹಾಗಾಗಿ ಭೂಲೋಕದಲ್ಲಿ ಭಕ್ತಿಗೆ ಬೆಲೆ ಇಲ್ಲ, ಭಯಕ್ಕೆ ಬೆಲೆ ಉಂಟು ಅಂತ ಆದ್ಮೇಲೆ ಭಯದಿಂದ ಭಕ್ತಿಯರಿಗೆ ಬರುವ ಹಾಗೆ ನಾವು ಮಾಡಬೇಕು. ಹೇಗೆ? ಹಾಗಾಗಿ ಒಂದು ಆದಿಮಯ ಆಡಿದಂತ ಮಾತು, ಕಷ್ಟ ಬಂದಿತ್ತು ಅನ್ನೋ ಸಂದರ್ಭದಲ್ಲಿ ನಿಷ್ಠೆಯನ್ನೇ ನನ್ನನ್ನು ಬದಿಸಿ ನಾನು ಬಂದು ಪರಿಹಾರ ಮಾಡ್ತೇನೆ ಎನ್ನುವ ಹಾಗೆ ಇಂದು ಆದಿಮಾಯನ್ನು ಮನಸ್ಸಿನಲ್ಲಿ ಸ್ಮರಿಸಿದ ಸಂದರ್ಭದಲ್ಲಿ ಅಗೋ ನೋಡಿ ನಭೋಮಂಡಲದಲ್ಲಿ ದಿವ್ಯ ಜ್ಯೋತಿಯನ್ನು ತಂದು ದರಗಿಳಿದು ಬರ್ತಾ ಇದೆ. ಬರುವಂತ ಜ್ಯೋತಿಯು ಯಾವ ರೀತಿ ಕಾರ್ಯೋನ್ಮುಖವಾಗ್ತದೆ, ಅಧರ್ಮದಿಂದ ಧರ್ಮದೆಡೆಗೆ ಬರುವ ಹಾಗೆ ಮಾಡ್ತದೆ ಎನ್ನುವ ಹಾಗೆ ನಿರೀಕ್ಷೆ ನಮ್ಮ ಪಾಲಿಗೆ.
ನನ್ನ ಪ್ರಭಾವ ನಿಮಿತ್ತದಿಂದ ನನ್ನ ಐದು ತಲೆಗಳಲ್ಲಿ ಬಂದ ತಲೆಯನ್ನು ಪಡೆದುಕೊಂಡ ನನ್ನ ಮಹಿಮೆ ಎನ್ನುವರಿಕವರಾಗಿದ್ದಾನೆ. ಶ್ರೀಹರಿಗಳಂತಹ ಕಾರ್ಯದಲ್ಲಿ ಕಾರ್ಯವಾಗಬೇಕು. ಯಾರಿದ್ದಾರೆ? ಯಾರನ್ನು ಕಾಣಲಿ? ಸಿರಿಯರ ಎನ್ನುವ ಹಾಗೆ ತನ್ನ ಮನಸ್ಸಿನಲ್ಲಿ ಸಂಕಲ್ಪಿಸಿದವ ಯಾರು? ಶ್ರೀಹರಿಯಾಗಿ. ಹಾಗಾದ್ರೆ ಮತ್ತೆ ಯಾರಿದ್ದಾರೆ? ಯಾರನ್ನು ಕಾಣಲಿ?
ಧರ್ಮವನ್ನು ಉಳಿಸಬೇಕು ಎಂಬುದೇ ನಮ್ಮ ಉದ್ದೇಶವಾಗಿದೆ. ಹಾಗಾಗಿ ಈ ಕೈಲಾಸ ಬೆಟ್ಟದಲ್ಲಿ ಎಲ್ಲ ಮಕ್ಕಳ ಜೊತೆಯನ್ನು ಕೂಡಿಕೊಂಡು ಸಮಾಜಾದಿ ಗಣಗಳನ್ನು ಕೂಡಿಕೊಂಡು ಈ ಕೈಲಾಸ ಬೆಟ್ಟದಲ್ಲಿ ಬೆರೆಯುತ್ತಾ ಇದ್ದೇನೆ. ಭಾರತಿ, ನನ್ನ ಜೊತೆಯಲ್ಲಿ ನನ್ನ ಸಂತೋಷಕ್ಕಾಗಿ ನನ್ನ ಕಾರ್ಯದಲ್ಲಿ ನಿರಂತರವಾಗಿರುವವನು ನೀನು ಅಂತೇಳಿ ಎಂದಿನಾಗೆ ಭೂಮಿಯಲ್ಲಿ ಸಂಚಾರವನ್ನು ನೀನು ಮಾಡಿದವನಿದ್ದಿ. ಆದರೆ ಕೈಲಾಸ ಬೆಟ್ಟದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳಲು ಒಳ್ಳೆಯದು. ಹಾಗಾಗಿ ಹರ ಹರ ವಾಹನವನ್ನು ತೆಗೆದುಕೊಂಡು ನೀನು ಬಂದವನಲ್ಲ. ದ್ವಾರದ ಬಳಿಯಲ್ಲೇ ನಿಲ್ಲಿಸಿ ಬಂದಿದ್ದೀನಿ. ಇಳಿಸಿದ್ದೇನೆ
ಕಾಡಿಗೆ ಸೂಕ್ತ ಎಂಬ ಕಾರಣಕ್ಕಾಗಿ ಕಾಲ್ನಡಿಗೆಯಲ್ಲಿ ಬಂದವ. ಬರುವ ಕ್ರಮ ಹಾಗೆ. ಯಾಕೆ ಕೇವಲ ಇಷ್ಟಪಡಬೇಕು. ಆದ್ರೆ ಮಾತ್ರ ಫಲವು ಲಭಿಸ್ತದೆ ಎಂಬುದು ಲೋಕದ ನುಡಿ. ಸರಿ ಹಾಗೆಂತೇಳಿ ಕಾಗೆಯ ದೃಷ್ಟಿಯೂ ನೇರ, ನಿನ್ನ ದೃಷ್ಟಿಯೂ ನೇರ. ಸರಿ ಹಾಗೆಂತೇಳಿ ನಿನಗೆ ಕೈಲಾಸಕ್ಕೆ ಬಂದದ್ದು ಯಾಕೆ ಗೊತ್ತಾಗಲಿಲ್ಲ. ನೀನು ಬಂದದ್ದನ್ನು ನೋಡಿದಾಗ ನನಗೊಂದು ಕಡೆ ಯಾಕೆಂತೇಳಿ ನೀನು ಕಂಡು ಬಂದಂತಹ ಚಂದ ಸರಿ, ನಿನ್ನ ಅಂಗ ಪೂರ್ತಿಯಾಗಿ ಸರಿಯಿಲ್ಲ. ಪೂರ್ಣಾಂಗವನ್ನು ಧರಿಸಿಕೊಂಡು ಈ ಕೈಲಾಸ ಬೆಟ್ಟಕ್ಕೆ ಏರಿ ಬರಬೇಕೆ ಕಾರಣವೇ ಇಲ್ಲ. ಇಳಿಸುವ ಮಾಡಿಸಬೇಕು. ಲೋಕಾಧ್ಯಕ್ಷನ ಪಾದಾರವಿಂದಕ್ಕೆ ಇನ್ನೊಮ್ಮೆ ಪ್ರಣೀತನಾದೆ ತಂದೆ. ನನ್ನದಾದಂತಹ ಆಗಮನವನ್ನು ಕಂಡಂತಹ ನೀನು ಸಂತೋಷಗೊಂಡೆ. ಹೌದು, ಜೊತೆಯಲ್ಲಿ ಆಶ್ಚರ್ಯಚಕಿತನಾದೆ. ಪುಣ್ಯತಮವಾದಂತಹ ಸಾನ್ನಿಧ್ಯ, ಹೌದು, ಪರಮ ಪವಿತ್ರವಾದಂತಹ ರಜತಾದ್ರಿಯ ಕ್ಷೇತ್ರ. ನಿನ್ನನ್ನು ಕಾಣಬೇಕು, ಇಲ್ಲ ನಿನ್ನ ದರ್ಶನ ಭಾಗ್ಯವನ್ನು ಪಡಿಬೇಕು ಅಂತಾದ್ರೆ ಜನಸಾಮಾನ್ಯದವರಿಂದ ಸಾಧ್ಯವಿಲ್ಲ. ಅದೆಷ್ಟೋ ವರ್ಷಗಳ ಪರ್ಯಂತರವಾಗಿ ತಪವನ್ನು ಆಚರಿಸಿ ಹೌದು, ಆ ಪುಣ್ಯದ ವಿಶೇಷತೆಯಿಂದ ನಿನ್ನ ಸನ್ನಿಧಾನಕ್ಕೆ ಬರುವವರಿದ್ದಾರೆ. ಹೌದು, ಇನ್ನು ಕೆಲವಷ್ಟು ಮಂದಿ ಭೂಮಿಯಲ್ಲೇ ಕುಳಿತು ಧ್ಯಾನಸಕ್ತರಾಗಿದ್ದಾರೆ. ಅವರದ್ದಾದಂತಹ ಶ್ರದ್ಧಾ ಭಕ್ತಿಗೆ, ಅವರದ್ದಾದಂತಹ ಸತ್ಯ ಧರ್ಮಕ್ಕೆ ಮೆಚ್ಚಿದಂತಹ ನೀನು ಅಲ್ಲಿ ಹೋಗಿ ದರ್ಶನ ಭಾಗ್ಯವನ್ನಿತ್ತು ಹೌದು, ಅವರ ಇಷ್ಟಾರ್ಥವನ್ನು ಈಡೇರಿಸುವಂತಹ ದೇವರು ಹೌದು ಎನ್ನುವಂತಹ ಕೀರ್ತಿಗೆ ನೀನು ಪಾತ್ರನಾಗಿದ್ದೀಯ. ಭಗವಂತ, ಏನಯ್ಯ ನನ್ನ ಆಗಮನ ನಿನಗೆ ಆಶ್ಚರ್ಯ ಆಗದೆ ಇನ್ನೇನು ಹೇಳು. ಹೌದಪ್ಪ, ಏರಿ ಬಂದಂತಹ ವಾಹನ ಊನಾಂಗ, ಕಾಗೆ ಹೌದು, ನಾನು ಊನಾಂಗ. ಎತ್ತರವಾದಂತಹ ಸ್ಥಳ, ತಗ್ಗಾದಂತಹ ಸ್ಥಳ, ಹೌದು, ಯಾವ ಸಮಸ್ಯೆ ಆಗ್ಲಿಲ್ಲ. ಯಾಕೆ? ಯಾಕೆ? ನಿನ್ನದಾದಂತಹ ನಾಮಸ್ಮರಣೆಯ ಒಲುಮೆಯಿಂದ ಹಾ, ಹಾ. ಓಂ ನಮಃ ಶಿವಾಯ, ಹರ ಹರ ಶಂಭೋ ಮಹಾದೇವ ಎನ್ನುವ ಹಾಗೆ ಸ್ತುತಿಗೈಯುತ್ತಾ ಬಂದವರಿದ್ದೇನೆ. ಯಾಕೆ ಬಂದೆ ಕೇಳಿದ್ಯಲ್ಲ? ಹೌದು, ಕಾರ್ಯ ಕಾರಣ ಇಲ್ಲದೆ ಯಾವ ಕ್ಷೇತ್ರವನ್ನು ನಾನು ಪ್ರವೇಶ ಮಾಡುವವನಲ್ಲ. ರಾಶಿ ಚಕ್ರದಲ್ಲಿ ತಿರುಗಾಟ ಮಾಡುವವನು ನಾನು. ಸರಿಯಪ್ಪ. ಹೀಗೆ ಮಂದಗತಿಯಲ್ಲಿ ಚಲಿಸುವಂತಹ ಸಂದರ್ಭ ದೇವ್ರೆ, ಏನಯ್ಯ? ನಿನ್ನ ರಾಶಿಯೊಂದು ನನಗೆ ಅಡ್ಡ ಬಂತು. ಈಗ ನೋಡಿದೆ, ನಿನ್ನ ರಾಶಿಯಲ್ಲಿ ಇವಾಗ ನಾನು ದ್ವಾದಶ ಸ್ಥಾನಕ್ಕೆ ಬಂದಿದ್ದೇನೆ. ಭಕ್ತೋದ್ಧಾರಕನಾದಂತಹ ನಿನ್ನಲ್ಲಿ ಸದ್ಭಕ್ತನಾಗಿ ವರವಾಗಿ ಬೇಡುತ್ತೇನೆ. ನನಗೊಂದು ಅವಕಾಶ ಕರುಣಿಸುವೆಯಾ? ನನಗೆ ನನ್ನನ್ನು ಕಾಡುವುದಕ್ಕಾಗಿ ಕಾಡುವುದಕ್ಕಾಗಿ ಒಂದು ಅವಕಾಶ. ಒಂದು ಅವಕಾಶ, ಒಂದು ಅವಕಾಶ ಅಂತ ಹೇಳಿದ್ರೆ ಎಷ್ಟು ಅಂತ ಬೇಕಲ್ಲ. ಹಾಗಂತ ಈ ಕಾರ್ಯವನ್ನು ನಾನಾಗಿ ಎಣಿಸಿದ್ದಂತಲ್ಲ, ನೀನಾಗಿ ಎಣಿಸಿದ್ದಲ್ಲ, ಇನ್ನೊಬ್ಬರ ಪ್ರೇರಣೆ ಉಂಟು. ಪ್ರೇರಣೆ ಇದ್ದಾರೆ
ಯಾರಿದ್ದಾರೆ? ಸಹಜವಾದಂತಹ ಪ್ರಶ್ನೆಯನ್ನು ಕೇಳಿದೆ. ಶನೀಚರ, ಈ ಕಾರ್ಯವನ್ನು ನೀನಾಗಿ ಎಣಿಸಿದ್ದೋ ಇಲ್ಲ, ಹೌದು, ಇನ್ನೊಬ್ಬರ ಪ್ರೇರಣೆ ಉಂಟೋ ಎನ್ನುವ ಹಾಗೆ ನಿನ್ನ ಮಾತು ಕೇಳುವಾಗ ನನಗೆ ಆಶ್ಚರ್ಯವಾದ್ದು. ಈ ಲೋಕಮುಖದಲ್ಲಿ ನಿನ್ನದೇ ಸ್ವಯಂ ಬುದ್ಧಿಯೋ ಅಲ್ವೇ ಅಲ್ಲ? ಅಲ್ವೇ ಪ್ರೇರಣೆಯೋ ಹಾ. ಎಂಬುದು ಅರ್ಥವಾಗಲಿಲ್ಲ. ಈ ಲೋಕಮುಖದಲ್ಲಿ ಹೀಗೊಂದು ಮಾತುಂಟು. ಹೇಗೆ? ಮಕ್ಕಳ ವಿದ್ಯಾಭ್ಯಾಸವನ್ನು ಗುರುತಿಸಿ, ಹಾ, ಅವರದ್ದಾದಂತಹ ಬುದ್ಧಿಯ ಬೆಳವಣಿಗೆಯನ್ನು ಗುರುತಿಸಿ, ಹಾ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಉದ್ಯೋಗ ಕಲ್ಪಿಸುವವರಿದ್ದಾರೆ. ಹೌದು. ಆ ಉದ್ಯೋಗ ಕೈಗೂಡ್ಲಿಲ್ಲ ಅಂತಾದ್ರೆ ಬಿಟ್ಬಿಡು ಮಗು, ಹಾ. ಮತ್ತೊಂದು ಉದ್ಯೋಗ ಮಾಡು. ಹೌದು. ಆ ಉದ್ಯೋಗವು ಕೈಗೂಡ್ಲಿಲ್ಲ ಅಂತಾದ್ರೆ ಬಿಟ್ಬಿಡು, ಹಾ. ಮಗದೊಂದು ಮಾಡು ಎನ್ನುವ ಹಾಗೆ ಹಾ. ದಾರಿ ತೋರಿಸುವಂತಹ ರೂವಾರಿಗಳು ಎಷ್ಟೋ ಜನ ಇದ್ದಾರೆ. ಬಹಳಷ್ಟು ಮಂದಿ. ಹೌದು. ಆದ್ರೆ ನಮ್ಮದ್ದಲ್ಲ ಹಾಗಲ್ಲ ದೇವ್ರೆ. ಮತ್ತೆ ಹೇಗೆ? ನಾನು ಹುಟ್ಟುವಂತಹ ಹಾ. ಅದೆಷ್ಟೋ ವರ್ಷಗಳ ಹಿಂದೆ ಹಾ. ಇವನಿಗಿಂತದ್ದೇ ಉದ್ಯೋಗ ಎನ್ನುವ ಹಾಗೆ ಹಾ. ನೇಮಿಸಿದವ ಯಾರು? ಪಾಲನಾಕರ್ತವಾದಂತಹ ಮಹಾವಿಷ್ಣು, ಹೌದು, ಶ್ರೀಹರಿ. ಹಾ. ಶ್ರೀಹರಿ ಕೊಟ್ಟಂತಹ ಈ ಕಾರ್ಯದಲ್ಲಿ ಹಾ. ನಿಷ್ಠೆಯಿಂದ ಪ್ರಾಮಾಣಿಕತನದಿಂದ ಕೆಲಸ ಮಾಡಬೇಕು ಹಾ. ಎನ್ನುವಂತಹ ಸದುದ್ದೇಶದಿಂದ ಹಾ. ಕಡೆಯ ದಿಕ್ಕಿನ ವಾಸಿಯಾದಂತಹ ನಿನ್ನ ಸನ್ನಿಧಾನಕ್ಕೆ ಹಾ. ಬಂದು ಬೇಡ್ತಾ ಇದ್ದೇನೆ. ಏನು? ನನಗೊಂದು ಅವಕಾಶ ಕರುಣಿಸುವೆಯಾ? ಶನಿರಾಯ, ಹಾ. ಅವಕಾಶವನ್ನು ಕರುಣಿಸಬಹುದಿತ್ತು. ಎಷ್ಟು? ಶ್ರೀಹರಿಯಲ್ಲಿ ನಮಗೆ ಭೇದವಿಲ್ಲ. ಹರಿಹರರಲ್ಲಿ ಪರಿಭೇದ ಇಲ್ಲ. ಆಹಾ, ಖಂಡಿತವಾಗಿ ಭೇದ ಇಲ್ಲ. ಹಿಂದೆ ತೋರಿಸಿದ್ದೀರಿ. ಹಿಂದೆ ನಾವು ತೋರಿಸಿದವರಿದ್ದೇವೆ. ಹಾ. ಹಾಗೆಂತೇಳಿ ಅವನ ಮಾತು ಅಲ್ಲಗಳೆಯುವಾಗ ಇಲ್ಲ. ಹಾಗೆಂತೇಳಿ ನಿನಗೆ ಅವಧಿ ಅಂತೇಳಿ ಬೇಕಲ್ಲ. ನಿನ್ನ ರಾಶಿಯಲ್ಲಿ ನಾನು ಉಳಿಯುವುದಕ್ಕೆ ಎಷ್ಟು ಅಂತೇಳಿ ನನಗೆ ಬೇಕಾದಂತಹ ಸಮಯ ಅವಕಾಶ. ಹಾ. ಹೆಚ್ಚಿಗೆಲ್ಲ ನಾನು ಕೇಳುವುದಿಲ್ಲ ದೇವ್ರೆ. ಎಷ್ಟು ಕೇಳ್ತೀವಿ? ಭಕ್ತೋದ್ಧಾರಕನಾದಂತಹ ನಿನ್ನಲ್ಲಿ ಹಾ. ವರವಾಗಿ ಬೇಡುತ್ತೇನೆ. ಹಾ. ಕೇವಲ 30 ಗಳಿಗೆ ಅವಕಾಶ ಕೊಡು. ನೆಲೆಸ್ತೇನೆ, ಹೊರಟು ಹೋಗ್ತೇನೆ. 30 ಗಳಿಗೆ ನಾನು ಕೊಡಬೇಕು. ಹಾ. ಕೊಡುವ ಕೊಟ್ಟೆಯ ಕೊಡುವ ಕೊಟ್ಟೆಯ ಆದರೆ ಕೊಡುವ ಅಂದಾಕ್ಷಣ ನನಗೆ ಹಾ. ಸಂತೋಷ ಆಯ್ತು. ಕೊಡುವ ನೀನು ಕೊಡ್ತೀಯಾ ಅಂತ ಹಾ. ನಿನ್ನತ್ತ ದೃಷ್ಟಿ ಹಾಯಿಸುವುದಂತ ಎಣಿಸಿದ್ದು. ಆದರೆ ಬಂತಲ್ಲ ಕೊಡುವುದಕ್ಕೆ ಏನು ಸಮಯ ಅಂತ ಹೇಳಿಬೇಕಲ್ಲ. ಸಮಯ. ಹೌದು. ಇವಾಗ ಕೊಡ್ಲಿಕ್ಕೆ ಇಂದಿನ ದಿನದಲ್ಲಿ ಅದಕ್ಕೆ ಸರಿಯಾದ ಸಮಯ ಅಲ್ಲ ಅಂತೇಳಿ ನಾನು ತಿಳಿದುಕೊಂಡಿದ್ದೇನೆ. ಕಾರಣ ಬಹಳಷ್ಟು ಮಂದಿ ಬಂದು ಸೇರಿದ್ದಾರೆ. ಕೈಲಾಸ ಶಿಖರದಲ್ಲಿ ಅದೆಷ್ಟೋ ಭಕ್ತ ಬಂದಿಗಳು ಸೇರಿದ್ದಾರೆ. ಹಾ. ನನ್ನನ್ನೇ ಪೂಜಿಸುತ್ತಾ ಇದ್ದಾರೆ, ಅರ್ಚಿಸುತ್ತಾ ಇದ್ದಾರೆ. ಹಾ. ಅಂತಹ ಸಂದರ್ಭದಲ್ಲಿ ಮೊದಲು ಬಂದವರಿಗೆ ಮೊದಲ ಸ್ಥಾನವನ್ನು ನಾನು ಕಲ್ಪಿಸಲೇಬೇಕು. ಇಲ್ಲಂತಲ್ಲದ ದೇವ. ಹೌದು. ಎಲ್ಲಾ ಕಡೆಯಲ್ಲೂ ಹಾಗೆ ಇರಬೇಕು. ಹಾ. ಪ್ರಥಮ ಬಂದವರಿಗೆ ಪ್ರಥಮ ಅವಕಾಶ. ಇವರೆಲ್ಲ ಬಂದಿದ್ದು ಪ್ರಥಮವಾಗಿ ಬಂದಿದ್ದಾರೆ. ನಿನ್ನನ್ನು ನೋಡುವುದಕ್ಕಾಗಿ ಬಂದಿದ್ದಲ್ವ ಇವರು? ಈಗ ಮತ್ತೆ ಅಂತೇಳಿ ಕಾಯ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಿನಗೆ ಮೊದಲು ನಾನು ಅವಕಾಶ ಕೊಟ್ರೆ ಅದು ತಪ್ಪು ದಾರಿ ಆಗ್ತದೆ. ಅದಕ್ಕಾಗಿ ನೀನು ಬಂದದ್ದು ಈಗಲ್ವಾ? ಹಾಗಾಗಿ ಹಾಗಾದ್ರೆ ನಂಗೆ ಕೊನೆಗೆ ಅವಕಾಶ ಉಂಟು. ಕೊನೆಗೆ ಅವಕಾಶ ನಿನಗಿದೆ. ಇವತ್ತುಂಟು. ಇನ್ನು ಇವತ್ತಲ್ಲ, ಇಂದಿನ ದಿನದಲ್ಲಿ ಅಲ್ಲ, ಹಾ. ನಾಳೆ. ಇಂದಲ್ಲ, ನಾಳೆಯ? ನಾಳೆ ಬಾ ನೀನು. ನಾಳೆ ಬಂದ್ರೆ ಖಂಡಿತವಾಗಿ ನಿನಗೆ ಅವಕಾಶವನ್ನು ನಾನು ಕಲ್ಪಿಸಿಕೊಡ್ತೇನೆ. ಇಂದಲ್ಲ ನಾಳೆ. ಇವತ್ತು ಕೊಡುವುದಿಲ್ಲ. ಯಾಕೆ? ಬಹಳಷ್ಟು ಮಂದಿ ಬಂದು ಸೇರಿದ್ದಾರೆ. ಹೌದು. ಇಂದಲ್ಲ ನಾಳೆ ಬಂದ್ರೆ. ನಾಳೆ ಬಂದ್ರೆ ಖಂಡಿತವಾಗಿಯೂ ಅವಕಾಶ ಉಂಟಾ? ಖಂಡಿತವಾಗಿ ಅವಕಾಶ ಉಂಟು. ಆದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿ. ಏನು? ದೊಡ್ಡವರ ಮಾತು. ಲೋಕಾಧ್ಯಕ್ಷ ನೀನು. ಹಾ. ಇಂದಲ್ಲ ನಾಳೆ ಬಾ ಅಂತ ಇದ್ದೀಯಾ? ನಾಳೆ ಬಂದ್ರೆ ಕೊಡುವ ಅಂತ ಇದ್ದೀಯಾ? ನಾಳೆ ಬಂದ್ರೆ ಕೊಡುವ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ, ಕೊಡ್ಲೇಬೇಕು. ಖಂಡಿತವಾಗಿ ಕೊಡ್ತೇನೆ. ನಿನ್ನ ರಾಶಿಯನ್ನು ಸೇರುವಂತ ಕಾಲ ಸನ್ನಿಹಿತವಾಯಿತು ಎಂಬ ಕಾರಣಕ್ಕಾಗಿ ಬಂದವ ನಾನು. ಹಾಗಾದ್ರೆ ನೀನ್ ನಾಳೆ ನನಗೆ ಅವಕಾಶ ಕೊಡ್ತೀಯಾ? ದೊಡ್ಡವರ ಮಾತಿನಾಗೆಲ್ಲ ದೇವರು ಕೊಟ್ಟ ಮಾತಿದು. ದೊಡ್ಡವರ ಮಾತು ತಲೆ ನೀರು ಹರಿದಾಗ ಆಗುವುದಿಲ್ವಲ್ಲ? ಖಂಡಿತವಾಗಿ ಆಗುವುದಿಲ್ಲ. ಅದು ಆಗಬಾರ್ದು. ಲೋಕಾಧ್ಯಕ್ಷ ನೀನು. ಲೋಕಾಧ್ಯಕ್ಷನಾದಂತಹ ನಾನು ಕೊಟ್ಟಂತಹ ಮಾತನ್ನು ಖಂಡಿತವಾಗಿ ಉಳಿಸ್ತೇನೆ. ನಾಳಿನ ದಿನದಲ್ಲಿ ನೀನು ಖಂಡಿತವಾಗಿ ಬಾ. ನಾಳೆ ಬಂದ್ರೆ ನನಗೆ ಅವಕಾಶ ಉಂಟಲ್ಲ, ನೀನು ತಪ್ಪಲಿಕ್ಕಿಲ್ಲ. ಆದಿತ್ತು ದೇವ್ರೆ. ಮತ್ತೆ ಇಲ್ಲಿ ನಿಲ್ಲುವುದಿಲ್ಲ, ಹೊರಟೋಗ್ತೇನೆ. ಬರಲಾ? ನಮೋ ನಮಃ. ನಾಳೆ ಬರ್ತೇನೆ. ಅವಕಾಶ ಕೊಡ್ತೀಯಲ್ವಾ? ಕೊಡ್ತೀಯಲ್ವಾ? ನಾಳೆ
ನಾನೇ ಶನೀಶ್ವರ. ಹಾಗೆಂತೇಳಿ ದೊಡ್ಡವನಾದಂತಹ ನನಗೆ ಈ ಚಿಕ್ಕವನಾದಂತಹ ಇವನು ಆಗುತ್ತೆ ಅಂತ ಹೇಳಿ ಎಷ್ಟು ಮಾಡಬೇಕು ಸರಿ. ಹಾಗೆಂತೇಳಿ ಅವಕಾಶ ನಾನು ಕೊಟ್ಟಿದ್ದೇನೆ. ಅವಕಾಶ ಕೊಟ್ರೆ ಅವಕಾಶಕ್ಕೆ ನಾವು ಉಳಿಬೇಕಲ್ಲ. ಇಲ್ಲಿ ಖಂಡಿತವಾಗಿ ಇವನಿಗೆ ಸಿಗುವುದಿಲ್ಲ. ಇವಾಗ ಈ ಕೈಲಾಸದ ಶಿಖರಕ್ಕೆ ನಾಳೆ ಬರುವ ಸಂದರ್ಭದಲ್ಲಿ ನಾವು ಇಲ್ಲಿರುವ ಎಲ್ಲವೂ ಮುಕ್ತವಾಗಿರ್ತದೆ. ಏನು ಅಂತೇಳಿ ನಿರೀಕ್ಷೆ ಮಾಡಿ. ಮತ್ತೆ ಅದು ಹೌದು ಕಾದು 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 ಕಾದು
ವ್ಯರ್ಥ ಆಗಿ ಹೋಯ್ತು. ನನ್ನ ಸಾಧನೆಯೆಲ್ಲವೂ ವ್ಯರ್ಥ. ಫಲ ನಿಷ್ಫಲವಾಯಿತು. ಹಾಗೆಂತೇಳಿ ನಾನು ಮಾತು ಕೊಟ್ಟರೆ ನೀನು ಮಾತು ಕೊಟ್ಟಿದ್ದಿ ನಾಳೆ ಬರ್ತೀಯ ಎಂಬುದಾಗಿ. ಹೌದು, ನನಗೊಂದು ಅವಕಾಶ ಕೊಡುವಂತ ಕೇಳಿದಾಗ ನೀನು ನಾಳೆ ಬಾ ಎನ್ನುವಾಗ ಆಶ್ವಾಸನೆ ಕೊಟ್ಟವ. ನೀನು ಎಲ್ಲಿಗೆ ಹೋಗುದು? ಹಾ, ನೀನು ಬರಲಿಲ್ಲವಲ್ಲ. ನೀನು ಖಾದಿಯಾ? ಮತ್ತೆ ನಿನ್ನನ್ನು ಎಷ್ಟು ಹೊತ್ತು ಕಾದೆ ಕಾದು ನೀನು ಬರಲಿಲ್ಲ ಎಂದ ಮಾತ್ರಕ್ಕೆ ನಾನೀಗ ಬೇಸರದಲ್ಲಿ. ನನ್ನ ಮಾತು ಹುಸಿಯಾಯಿತು. ನಿನ್ನ ಮಾತು ಖುಷಿಯಾಗಿ ಹರಿ ಕೊಟ್ಟಂತ ಕಾರ್ಯಕ್ಕೆ ನಾನು ಹೌದು ತಪ್ಪಿದವ. ನೀನು ಮಾತು ಕೊಟ್ರೆ ಅದನ್ನು ನಡೆಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನಿನ್ನ ಉದ್ಯೋಗದಲ್ಲಿ ನೀನು ನಿಷ್ಠಾವಂತರಾಗಿದ್ದೀಯ ಎಂಬುದು ಇದನ್ನು ಕೂಡ ಅರ್ಥ ಮಾಡಿಕೊಳ್ಳು. ನಿಷ್ಠೆಯನ್ನು ನೀನು ತಪ್ಪಿದ್ದೀರಿ. ಪ್ರತಿಯೊಬ್ಬರಿಗೂ ನಿಷ್ಠೆ ಆಗಬೇಕು, ನಿಷ್ಠೆ ಬೇಕು, ಪ್ರಾಮಾಣಿಕತನ ಬೇಕು. ಪ್ರಾಮಾಣಿಕತೆ ತರಬೇಕು. ಮಾಡುವ ಕೆಲಸದಲ್ಲಿ ನಿಷ್ಠೆ ಹಾಗೂ ಪ್ರಾಮಾಣಿಕತನ ಇದ್ದವರು ಅಂತಾದ್ರೆ ದೇವರನ್ನು ಕಾಣಬಹುದು, ಹೌದು, ದೇವರ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಈಗ ನೀನು ಅರಿಯ ಹಾ, ಅನುಮತಿಯಂತೆ ಬಂದವ ನೀನು ಸರಿ. ಆದ್ರೆ ಅನುಮತಿ ತೆಗೆದದ್ದು ನೀನು ಸರಿಯೇ. ಯಾಕೆ? ಆದ್ರೆ ನೀನು ಮಾಡಿದಂತಹ ಕೆಲಸ ಪ್ರಾಮಾಣಿಕತೆ ಇಲ್ಲ ಎಂಬುದು ಆಡಿದ ಮಾತಿಗೆ ತಪ್ಪಿದವ. ಎನ್ನುವಾಗ ದೂರಿ ಕೇಳಿಸ್ತಾ ಇದೆಯಾ? ನಿನ್ನನ್ನು ಹೀಗಂತ ಕರೀರ? ಹೆಸರುಂಟು ನಿನಗೆ. ಹೌದು, ಒಂದಲ್ಲ 10 ಹಲವು ನಾಮ ಹಾಕಿದ್ದು. ಲೋಕಮುಖದಲ್ಲಿ ನಿನ್ನನ್ನು ಕೊಂಡಾಡುವಂತಹ ಬಗೆಯೇ ಬೇರೆ. ಹೌದಪ್ಪ. ಜಗದ ಮಾತಾ ಪಿತರು ಒಂದೇ ಪಾರ್ವತಿ ಪರಮೇಶ್ವರ. ಲೋಕಾಧ್ಯಕ್ಷನಾದಂತಹ ನೀನು ಇವತ್ತಿನ ದಿನ ನಿನಗೆ ನಿಷ್ಠೆ ಇಲ್ಲ. ಹರಿಕೊಟ್ಟಂತಹ ಕಾರ್ಯಕ್ಕೆ ನೀನು ಯೋಗ್ಯನಲ್ಲ, ಇಲ್ಲಿಂದ ಹೋಗು ಎನ್ನುವ ಹಾಗೆ ಹೀಗೆ ಬೆರಳಿಟ್ಟು ತೋರಿಸ್ತಾ ಇದ್ದೀಯಾ? ಹೌದು ದೇವ್ರೆ, ಏನು ತಪ್ಪು ನಮ್ಮಲ್ಲೇ ಇರುವಾಗ ನಾವು ಇನ್ನೊಬ್ಬರತ್ತ ಬೆರಳಿಟ್ಟು ತೋರಿಸಿದ್ರೆ ಏನಾಗ್ತದೆ? ನನ್ನಲ್ಲಿ ನೀನು ತಪ್ಪನ್ನು ಕಂಡಿದ್ದಿ. ಒಂದು ಬೆರಳು ಮಾತ್ರ ಅವ್ರನ್ನ ಕಾಣ್ತದೆ, ಉಳಿದ ಬೆರಳು ಅವನಿಗೆ ತೋರಿಸ್ತದೆ. ಲೋಕಾಧ್ಯಕ್ಷನಾದಂತ ನಿನಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾದದ್ದಿಲ್ಲ. ಯಾಕಂತ ಹೇಳಿದ್ರೆ ನಾಳೆ ಬಾ, ನಿನಗೆ ಅವಕಾಶ ಉಂಟು ಹೌದು ಎನ್ನುವಾಗ ಹೇಳಿದವ ನೀನು. ದೇವ್ರೆ, ನಿನ್ನಲ್ಲೇ ಒಂದು ಮಾತು ಕೇಳ್ತೇನೆ. ಏನಯ್ಯ? ಈ ಲೋಕಮುಖದಲ್ಲಿ ಯಾವ ವ್ಯಕ್ತಿಯನ್ನಾಗಲಿ, ಯಾವ ಶಕ್ತಿಯನ್ನಾಗಲಿ, ಯಾವ ದೈವವನ್ನಾಗಲಿ, ಯಾವ ದೇವರನ್ನಾಗಲಿ ಎಲ್ಲ ಹೊತ್ತು ಅಂತ ನಾನು ಹೇಳುವುದಿಲ್ಲ. ಕೆಲವೊಂದು ಸಂದರ್ಭ ಕ್ಷಣಿಕ ಮಾತ್ರವಾದರೂ ಮೋಸ ಮಾಡಬೇಕು.
ದೈವದ ಕೋಪದಿಂದ ನಾನು ತಪ್ಪಿಸಿಕೊಳ್ಬೇಕು, ದೈವದ ದೃಷ್ಟಿಯಿಂದ ನಾನು ತಪ್ಪಿಸಿಕೊಳ್ಬೇಕು, ಹೌದು. ದೇವರ ಕೋಪದಿಂದ ನಾನು ತಪ್ಪಿಸಿಕೊಳ್ಬೇಕು ಎನ್ನುವ ಹಾಗೆ ಯೋಚನೆ ಮಾಡುವವರು ಬಹಳಷ್ಟು ಮಂದಿ ಇರಬಹುದು. ಆದರೆ ನವಗ್ರಹಗಳಲ್ಲಿ ಗ್ರಹ ತೇಜನಾದಂತಹ ಭಾನುನಂದನ ಶನಿ ನನ್ನನ್ನು ವಂಚಿಸಲಿಕ್ಕೆ ಯಾರಿಂದಲೂ ಅಸಾಧ್ಯ. ಹೌದಾ? ನಾನು ಒಬ್ಬರ ರಾಶಿಯನ್ನು ಪ್ರವೇಶ ಮಾಡಬೇಕೆನ್ನುವ ಹಾಗೆ ದೃಷ್ಟಿ ಇಟ್ಟಾದ್ರೆ ಹೋಗಿ ಅವರನ್ನು ಹಿಡಿಯುತ್ತೇನೆ. ಇದು ನಿನಗೆ ಗೊತ್ತುಂಟು. ಆದರೂ ಸಹ ಇವತ್ತಿನ ದಿನ ನನ್ನನ್ನು ವಂಚಿಸುವುದಕ್ಕೆ ಮುಂದಾಗ್ತಾ ಇದ್ದೀಯಾ? ವಿಶ್ವೇಶ್ವರಯ್ಯನ್ ವಂಚಿಸಲಾಗದು, ವಿಶ್ವವೇ ನಡುಗುವುದು ಎನ್ನಯ್ಯ ಮುನಿಸಿಗೆ. ದೇವ್ರೇ, ನಾಳೆ ಬಾ ಅವಕಾಶ ಕೊಡುವ ಎನ್ನುವ ಹಾಗೆ ಕಳುಹಿಸಿಕೊಟ್ಟವ ನೀನು. ಹೌದು. ಇವತ್ತು ಕೊಡ್ಲಿಕ್ಕೆ ಆಗುದಿಲ್ಲ, ಯಾಕಂತ ಕೇಳಿದ್ರೆ ಬಹಳಷ್ಟು ಮಂದಿ ಸೇರಿದ್ದಾರೆ. ಹೌದು. ಹಾಗಾಗಿ ಇವತ್ತಾಗುದಿಲ್ಲ, ನಾಳೆ ಬಾ ಹೇಳಿದವ ನೀನು ಅಲ್ವಾ? ಹೌದು. ನಾಳೆ ಬಾ ಅಂದಾಕ್ಷಣವೇ ನನಗೆ ಸ್ವಲ್ಪ ಅನುಮಾನ ಮೂಡಿತು. ಅನುಮಾನ? ಇವತ್ತಿನ ದಿನ ನಿನ್ನ ಮನಸ್ಥಿತಿ ಏನು ಎನ್ನುವುದನ್ನು ತಿಳಿಯುವುದಕ್ಕಾಗಿ ನಾನಿಲ್ಲಿಂದ ಹೊರಟು ಹೋಗುವಾಗ ಹಾಗೇ ಹೊರಟು ಹೋದೆ ಅಂತ ಎಣಿಸ್ಕೊಂಡ್ಯಾ? ಮತ್ತೆ ನಿನಗೆ ಗೊತ್ತಾಗ್ಲಿಲ್ವಾ? ಏನಂತ ಹೇಳಿ? ಸಾಕು, ನಿಲ್ಲಿಸು ನಿನ್ನ ನಾಟಕವು. ಇಲ್ಲದೇ ಇದ್ರೆ ಎಲ್ಲವೂ ಗೊತ್ತಿದ್ದರೂ ಸಹ ಗೊತ್ತಿಲ್ಲದವರ ಹಾಗೆ ನೀನು ನಟಿಸ್ತಾ ಇದ್ದೀಯ ಇವಾಗ. ದೇವ್ರೇ, ನಾಳೆ ಬಾ ಅಂತ ಹೇಳಿದ ಕ್ಷಣವೇ ನಿನ್ನ ಮೇಲೆ ನನಗೆ ಅನುಮಾನ ಮೂಡಿತು. ಏನ್ ಮಾಡ್ತೀಯ ನೀನು ಎನ್ನುವುದನ್ನು ತಿಳಿಯುವುದಕ್ಕಾಗಿ ನಾನು ಇಲ್ಲಿಂದ ಬಿಟ್ಟು ಹೋಗುವಾಗ ಹಾಗೆ ಹೊರಟು ಹೋದೆ ಅಂತ ಎಣಿಸ್ಕೊಂಡ್ಯಾ? ಮತ್ತೇನು ಮಾಡಿದ್ರಿ? ಮೂರು ಬಾರಿ ನಗಾಡ್ತಾ ನಾಳೆ ಬರ್ತೇನೆ, ನಾಳೆ ಬರ್ತೇನೆ, ನಾಳೆ ಬರ್ತೀನಿ, ನಾಳೆ ಬರ್ತೇನೆ ತಂದೆ ಇಲ್ಲ ಹೇಳಿ ಹೊರಟು ಹೋದೆ ನಾನು. ಆದ್ರೆ ನನ್ನ ನಗುವಿನ ಸೂಕ್ಷ್ಮತೆಯನ್ನು ಸೂಕ್ಷ್ಮಗ್ರಾಹಿಯಾದಂತ ನೀನು ತಿಳಿಯಲಿಲ್ಲ. ಯಾಕೆ? ನಾನು ಇಲ್ಲಿಂದ ಹೊರಟು ಹೋಗುವಾಗ್ಲೇ ನಿನ್ನ ಮೇಲೆ ಒಂದು ದೃಷ್ಟಿ ಇಟ್ಟು ಹೋಗಿದ್ದೇನೆ, ಅದು ನಿನಗೆ ಗೊತ್ತೇ ಆಗ್ಲಿಲ್ಲ. ಹೌದಾ? ನಿನ್ನ ದೃಷ್ಟಿ ಅಂತ ಹೇಳಿದ್ರೆ ಅಂತ ದೃಷ್ಟಿ ಆದ್ರೆ ನಿನ್ನ ದೃಷ್ಟಿ ಇಟ್ಟೇ ಹೋಗಿದ್ದೇನೆ ನಿನ್ನ ಮೇಲೆ. ಹಾಗಾಗಿ ನೀನು ಏನ್ ಮಾಡ್ತೀಯ ಎನ್ನುವುದನ್ನು ತಿಳಿಯುವುದಕ್ಕಾಗಿ ನಾನು ಇಲ್ಲಿಗೆ ಬರಲಿಲ್ಲ ಎನ್ನುವುದು ಒಂದೇ ನಿನ್ನ ಆಕ್ಷೇಪ ಅಲ್ವಾ? ಮತ್ತೆ ಆಡಿದ ಸಮಯಕ್ಕೆ ಆಡಿದ ಮಾತನ್ನು ಉಳಿಸಿಕೊಳ್ಳಲಿಲ್ಲ ಎನ್ನುವ ಹಾಗೆ ನಾನು ಇಲ್ಲಿಗೆ ಬಂದ್ರೆ ನೀನೆಲ್ಲಿದ್ದೆ? ನೀನ್ ಇಲ್ಲೇ ಇದ್ಯಾ? ಇಲ್ಲೇ ಇದ್ಯಾ? ಮತ್ತೆ ಇಲ್ಲಿರ್ಲಿಲ್ಲ, ಇದ್ದದ್ದು ಎಲ್ಲಿ? ಹೇಳ ಹೇಳ. ಶನಿ ಬರ್ತಾನೆ ಎನ್ನುವಂತಹ ವಿಚಾರ ತಿಳಿದಂತಹ ನೀನು ಪುಣ್ಯತಮವಾದ ತಾಯಿ ಸಾನ್ನಿಧ್ಯವನ್ನು ಬಿಟ್ಟೆ ಹೋದದ್ದೆಲ್ಲಿಗೆ? ಕಾರಡವಿ, ಸೂರ್ಯನ ರಶ್ಮಿಯ ಬೆಳೆದಿರುವಂತಹ ಸ್ಥಳ. ಕಾರ್ಗತ್ತಲು ಭುವಿಯತ್ತ ಸಾಗಿದೆ. ಅಲ್ಲಿ ಹೋಗಿ ತಲೆ ಕಾಯಿಸಿಕೊಂಡೆ. ಏನ್ ಮಾಡುವುದು? ಎಲ್ಲೋ ಕೂತ್ಕೊಳ್ಳುವುದು? ಶನಿ ಬರ್ತಾನೆ, 30 ಗಳಿಗೆ ಪರ್ಯಂತರವಾಗಿ ನನ್ನನ್ನು ಹಿಡಿತಾನೆ. ಹೇಗಾದ್ರೂ ಮಾಡಿ
ಶನಿಯನ್ನು ನಾನು ವಂಚಿಸಬೇಕು ಎನ್ನುವ ಹಾಗೆ ಯೋಚಿಸಿದಂತ ನೀನು ಕಂಡದ್ದೇನು? ಒಂದು ಬಿದಿರಿನ ಮರ, ಅದ್ರಲ್ಲಿ ಒಂದು ಸಣ್ಣ ಕಣ್ಣು, ಬಿದಿರೋಟೆ, ಅದ್ರೊಳಗೆ ಹೋಗಿ ಕೂತ್ಕೊಂಡ್ರೆ ಹೇಗೆ ಆಗ್ತದ? ಇದು ಯಾರ ಕತೆ ಹೇಳುದು? ಇಷ್ಟು ದೊಡ್ಡ ದೇಹ ಅದ್ರೊಳಗೆ ಹೋಗಿ ಕೂತ್ಕೊಳ್ಳಿಕ್ಕೆ ಆಗ್ತದ? ಆಗುದಿಲ್ಲ. ಯಾರ ಕತೆ ಅಂತ ಆಮೇಲೆ ಹೇಳ್ತೇನೆ ನನಗೆ. ಈಗ ಮಾಡಿದವ್ರಿಗೆ ಗೊತ್ತಾಗ್ತದಲ್ಲ, ತಾಗಿಸಿಕೊಳ್ಳುವವರಿದ್ರೆ ತಾಗಿಸಿಕೊಳ್ಳಬಹುದು ಅಂತ ಕೆಲಸ ಮಾಡಿದ್ದಿದ್ರೆ. ಹಾಗಾಗಿ ನಿನ್ನ ಸಮ್ಮುಖದಲ್ಲಿ ಈ ವಿಚಾರ ಹೇಳ್ತೇನೆ ದೇವ್ರೇ. ಆಮೇಲೆ ನೀನು ಗೈದ ಕಾರ್ಯ, ಒಂದು ಇರುವೆಯ ಸಾಲನ್ನು ನೋಡಿದೆ. ಇಲ್ಲೇ ನಿಂತು ನೋಡಿರಬಹುದು. ಅಲ್ಲಿ ಹೋಗ್ಬೇಕು ಅಂತಿಲ್ಲ. ಯಾಕೆ? ಲೋಕಾಧ್ಯಕ್ಷ ನೀನು. ಲೋಕದಲ್ಲಿ ಏನಾಗ್ತದೆ ಏನು ಹೋಗ್ತದೆ ಇಲ್ಲೇ ನಿಂತು ಎಲ್ಲವೂ ತಿಳಿಯುವಂತ ಚಾಕಚಕ್ಯತೆ ನಿನ್ನ ಪಾಲಿಗೆ ಉಂಟು. ಹಾಗಿರುವಾಗ ನಾನು ಕೊಟ್ಟಂತ 30 ಗಳಿಗೆ ಪರ್ಯಂತರವಾಗಿ ಸಾಮಾನ್ಯ ಬಿದಿರೋಟಿಯಲ್ಲಿ ಕಪ್ಪು ಇರುವೆಯಾಗಿ ಅವಿತು ಕುಳಿತುಕೊಂಡಿಯಲ್ಲ. ಏನ್ ನನಗೆ ಇದೆಲ್ಲ ಗೊತ್ತಿಲ್ಲ ಅಂತ ಎಣಿಸ್ಕೊಂಡ್ಯಾ? ನನ್ನ ಸಮಯ ಮುಗಿಯಿತು, ನಾನು ನಿನ್ನನ್ನು ಬಿಟ್ಟೆ, ಅಲ್ಲಿಂದ ಇಲ್ಲಿಗೆ ಬಂದೆ. ಇಲ್ಲಿ ಬಂದು ನಿಂತ್ಕೊಂಡು ನಿನಗೆ ನಿಷ್ಠೆ ಇಲ್ಲ, ನಿನಗೆ ಸಮಯ ಪ್ರಜ್ಞೆ ಇಲ್ಲ, ಇಷ್ಟೊತ್ತಿಗೆ ಬಂದಿಯಾ, ಇಷ್ಟೊತ್ತಿಗೆ ಬರುದ ನೀನು ಎನ್ನುವಾಗೆ ನನ್ನನ್ನು ದೂರೀಕರಿಸ್ತಾ ಇದೆಯಲ್ಲ. ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಕಾರಣ ಏನೇನು ಗೊತ್ತಾಯ್ತಾ? ಏನು ಕಾರಣ? ಇದು ಯಾರ ಕತೆ? ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ವಾ? ದೇವರೇ, ಕಾರಣ ಶನಿಯ ಪ್ರಭಾವ ನಿನ್ನ ಮೇಲೆ. ಲೋಕಾಧ್ಯಕ್ಷನಿ ನೀನು ಮಾಡಿದಂತಹ ಕಾರ್ಯಕ್ಕೆ ಯಾರಾದರೂ ಮೆಚ್ಚಲೇಬೇಕು. ಅದಕ್ಕಾಗಿ
ಬಲಿ ಬಲಿರಲವ ಶನಿ ಅಂತಿದ್ದ. ಹೌದು, ಬಳಿ ಬಳಿರಲವ ಶನಿ. ದೊಡ್ಡವರ ಹೊಗಳಿಕೆ ಎನ್ನುವುದು ಹೊಸ ಶೂಲಾದ್ವಾದಿತ್ತು. ನಾನು ಮೊದಲಾಗಿ ಸ್ವಲ್ಪ ಯೋಚನೆ ಮಾಡಿದೆ, ಈ ಹೊಗಳಿಕೆಗೆ ನಾನು ಪಾತ್ರನಾಗುವುದು ಬೇಡ. ಆಮೇಲೆ ನೀನು ಹೇಳಿದೆ, ನಿನ್ನನ್ನು ಹೊಗಳಿದ್ರೆ ಉಳಿಯುವುದಕ್ಕಾಗ್ತದ ಎನ್ನುವ ಹಾಗೆ ಲೋಕಾಧ್ಯಕ್ಷನ ಹೊಗಳಿಕೆ. ಹೌದಪ್ಪ, ಹಾಗಿರುವಾಗ ಲೋಕಾಧ್ಯಕ್ಷನಾದಂತ ನಾನು ಹೊಗಳಿದ್ದೇನೆ. ಅದಕ್ಕೆ ಎಷ್ಟಾದರೂ ಸತ್ಯಾಗ್ರಹಿ ಎಂಬುದು ಹಾಗೆಂತೇಳಿ ನೀನು ನನ್ನನ್ನು ಪೀಡಿಸ್ತಿ ಎಂಬುದಾಗಿ, ನನ್ನನ್ನು ಬಾಧಿಸ್ತಿ ಎಂಬುದಾಗಿ ಹೇಳಿಕೊಂಡವ ಸರಿ. ಆದರೆ ನೀವು ಹೇಳಿದ ಮಾತ್ರಕ್ಕೆ ಆದಷ್ಟು ಬೇಗ ಈಶ್ವರ ಒಂದು ಅವಕಾಶವನ್ನು ಕೊಟ್ಟ ಎಂಬುದಾಗಿ ಲೋಕದ ಜನರು ಹೇಳಿಯಾರು. ನಾನು ಬಂದು ಕೇಳಿದಾಗ ನೀವು ಒಪ್ಪಿ ಹಾಗೆ ಕೊಟ್ಟೆ. ಲೋಕಾಧ್ಯಕ್ಷನಾದಂತಹ ಶನಿ, ಲೋಕಾಧ್ಯಕ್ಷನಾದಂತಹ ಈಶ್ವರ ಬಳಿಗೆ ಶನಿ ಬಂದ, ಈಗ ಮುಂದೆ ನೋಡಲಿಲ್ಲ, ಅವಕಾಶ ಕೊಟ್ಟ. ಯಾಕೆ ಗುರಿಯಾಗುವುದು ಎಂಬ ಕಾರಣಕ್ಕಾಗಿ ಅದೆಷ್ಟೋ ಭಕ್ತರು ಅದೆಷ್ಟೋ ಕಾಲವನ್ನು ಕಾಯುತ್ತಾರೆ, ಪೂಜೆಯನ್ನು ಮಾಡುತ್ತಾರೆ, ಭಕ್ತಿಯನ್ನು ಮಾಡುತ್ತಾರೆ, ತಪಸ್ಸನ್ನು ಆಚರಿಸುತ್ತಾರೆ. ಆ ಸಂದರ್ಭಕ್ಕೆ ನಾನು ಅವರಿಗೆ ಭಕ್ತಿಯ ಒಳಗೆ ನಾನು ಹೊರಪ್ರಸಾದವನ್ನು ಖರೀದಿಸಿದವರು ನಾನು. ಸರಿ, ಹಾಗೆಂತೇಳಿ ನೀವು ಕೇಳಿದ ಮಾತ್ರಕ್ಕೆ ನಾನು ಅವಕಾಶ ಕೊಟ್ಟೆ ಅಂತ ಹೇಳಿದ್ರೆ ಲೋಕದ ಜನರು ನಾಳೆ ಏನನ್ನಾರು. ಹಾಗಾಗಿ ಕಾಯಿ ಎಂಬುದಾಗಿ ನಿಮಗೆ ನಾನು ಅವಕಾಶವನ್ನು ಕೊಟ್ಟೆ, ಇಂದಲ್ಲ ನಾಳೆ ಅಂತೇಳಿ. ಆದ್ರೆ ನಾನು ಮಾಡಿದಂತಹ ಪರೀಕ್ಷೆಯಲ್ಲಿ ತೇರ್ಗಡೆ ಎಲ್ಲವೂ ನಿನ್ನ ಪರೀಕ್ಷೆಯ. ನಾನು ಮಾಡಿದೊಂದು ನಾಟಕ. ಇಲ್ಲಿಂದ ನೀನು ಸ್ಥಳ ಬಿಟ್ಟಿದ್ದು, ಹೌದು, ಅಲ್ಲಿ ಹೋಗಿ ಕೂತ್ಕೊಂಡಿದ್ದು, ಎಲ್ಲವೂ ಅಲ್ಲಿಂದ ಸಮಯ ಮುಗಿದ ಮೇಲೆ ಇಲ್ಲಿ ಬಂದಿದ್ದು, ಎಲ್ಲವೂ ನಿನ್ನ ನಾಟಕ. ಎಲ್ಲವೂ ನನ್ನ ನಾಟಕವಾಗಿದೆ. ಲೀಲಾಮಯ ನೀನು. ನಿನ್ನ ನಾಟಕದಲ್ಲಿ ನಾನು ಏನಾದೆ? ನನ್ನ ನಾಟಕದಲ್ಲಿ ನೀವು ತೇರ್ಗಡೆಯನ್ನು ಹೊಂದಿದ್ದಿ, 100ಕ್ಕೆ 100ಕ್ಕೆ 100. ಧನ್ಯವಾದ. ಹಾಗಾಗಿ ಅದಕ್ಕೆ ನಾನು ತಿಳಿವಳಿದೆ ಅಂತ ಹೇಳಿ ಹಾಗೆಂತೇಳಿ ಇಷ್ಟವರೆಗೆ ನಿನಗೆ ಒಂದು ನಾಮ ಇದೆ, ಶನೀಶ್ವರ. ನನ್ನ ಹೆಸರು ಹೇಳುವುದಿಲ್ಲ ಕೆಲವರು. ಕೆಲವರಿಗೆ ಹೇಳಿಲ್ಲ, ಶನೀಶ್ವರ, ಶನಿವಾರ ಅಂತ ಹೇಳುವುದಕ್ಕೆ ಕೆಲವರು ಕರ್ತಾರೆ. ಶನಿ ಹಾ, ಅದು ಹೇಳುವುದಿಲ್ಲ. ಯಾಕೆ ಹೇಳಿದ್ರೆ ಹೇಳ್ತಾನೆ ಎನ್ನುವಂತ ಭೀತಿ. ಹೌದು. ನೀವು ಹೇಳಿದಾಗೆ ಶನಿವಾರ ಅನ್ನೋದಿಲ್ಲ, ಶುಕ್ರವಾರದ ನಂತರದ ದಿನ, ಆದಿತ್ಯವಾರದ ಹಿಂದಿನ ದಿನ ಮೊದಲನೇ ದಿನ, ಹೀಗೆ ಹೇಳ್ತಾರೆ. ಹಿಂದಿನ ದಿನ ಹಾಗೆಂತ ಹೇಳ್ತಾರೆ. ಯಾಕೆ ಇನ್ನ ಮೇಲೆ ಅಷ್ಟು ಭಯದಲ್ಲಿ ಇವರು ಲೋಕದಲ್ಲಿದ್ದಾರೆ. ಶನೀಶ್ವರ, ಈ ಭಯವಾದರೆ ಸಾಕ? ಭಯ ಬಂದೇ ಸಾಕ? ಖಂಡಿತವಾಗಿ ಸಾಕಾಗುವುದಿಲ್ಲ. ಭಯದ ಜೊತೆಯಲ್ಲಿ ಭಯದ ಜೊತೆಯಲ್ಲಿ ಭಕ್ತಿ ಹುಟ್ಟಬೇಕು. ಭಕ್ತಿಯಿಂದ ಆರಾಧಿಸಿದವರನ್ನು ನಾನು ಪೊರೆಯಬೇಕು. ಖಂಡಿತವಾಗಿ ಬರಬೇಕು. ಇದು ನಿನ್ನ ಅಭಿಲಾಷೆ. ನನ್ನ ಅಭಿಲಾಷೆ ಆಗಿದೆ. ಅದಕ್ಕಾಗಿ ಹಾಗಾಗಿ ಇಷ್ಟವರೆಗೆ ನೀನು ಸರಿಯಾಗಿದ್ದವ. ಇನ್ನು ಮುಂದೆ ನನ್ನ ಹೆಸರನ್ನು ನಿನ್ನ ಹೆಸರಿಗೆ ಸೇರಿಸಬೇಕು. ಮಂಗಳಕರವಾದಂತ ನಿನ್ನ ಹೆಸರು ಮಂಗಳಕರವಾದಂತಹ ಹೆಸರನ್ನು ನಿನಗೆ ಸೇರಿಸಬೇಕು. ಹೇಗೆ? ಇಷ್ಟವರೆಗೆ ನೀನು ಸರಿಯಾಗಿದ್ದವ, ಇನ್ನು ಮುಂದೆ ಶನೀಶ್ವರ. ಮಹಾಪ್ರಸಾದ. ಹೌದು, ಬಂಗಾರದ ಪುಷ್ಪಕ್ಕೆ ಪರಿಮಳ ಬಂದ ಹಾಗಾಯ್ತು. ಲೋಕಾಧ್ಯಕ್ಷನಾದಂತ ನೀನು ಕೊಟ್ಟಿದ್ದು. ಹೌದು. ನಾನು ಕೊಟ್ಟಂತ ಈ ಒಂದು ವರವು ಹೌದು. ಅದರ ಜೊತೆಯಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೆ. ಏನು? ಸೋಮವಾರದಂದು ಭಕ್ತರು ನನಗೆ ಪೂಜೆಯನ್ನು ಅರ್ಪಿಸುತ್ತಾರೆ. ಆ ಸಂದರ್ಭದಲ್ಲಿ ಅದರ ಅರ್ಧ ಭಾಗ ನಿನ್ನ ಭಾಗಕ್ಕೆ ಸೇರಬೇಕು. ಸೋಮವಾರ ದಿವಸ ಹೌದು. ನಿನ್ನ ಭಕ್ತರು ನಿನ್ನ ದೇಗುಲವನ್ನು ಸೇರಿ ಯಾರು ಪೂಜೆ ಪುನಸ್ಕಾರ ಗೈತಾರೋ ಪೂಜೆಯ ಅರ್ಧ ಫಲ ನನ್ನ ಪಾಲಿಗೆ, ಖಂಡಿತವಾಗಿ ಅವಿರ್ಭಾಗದ ಶಕ್ತಿಯಾಗಿ ನನ್ನ ಪಾಲಿಗೆ ಕರುಣಿಸ್ತೀಯ. ಓ ನಮಃ. ಇನ್ನು ಶನೀಶ್ವರ, ಇನ್ನೂ ಒಂದು ಮಾತಿಲ್ಲ. ಏನು? ಇನ್ನು ನೀನು ಇಲ್ಲಿರ್ಬೇಕಲ್ಲ, ದೇವರಿಗೆ ಮಾತ್ರ ನೀನು ಕಾಡುದಲ್ಲ. ಕರ್ಮ ಪ್ರಪಂಚದಲ್ಲಿ ಕೆಲವರು ಧರ್ಮವನ್ನು ತಪ್ಪಿ ನಡೆಯುತ್ತಾ ಇದ್ದಾರೆ. ಅಹಂಕಾರಿಗಳಾಗಿ ನಡೆಯುತ್ತಾ ಇದ್ದಾರೆ. ನಾಳೆ ಸಾಯ್ತಾರೆ ಎಂಬ ಭಾವನೆಗಳು ಎಷ್ಟೋ ಸಂಪಾದನೆಯನ್ನು ಅವರು ಸಂಪಾದನೆ ಮಾಡ್ತಾರೆ. ಅವರ ಕಣ್ಣ ಮುಂದೆ ಏನು ಮಾಡಿದರು, ನಾಳೆ ಅವರು ಇದ್ದಾರೆ ಇವತ್ತು ಕೊಡುತ್ತಿಲ್ಲ. ಧರ್ಮವನ್ನು ಖಂಡಿತವಾಗಿ ನಡೆಯುತ್ತಾ ಅಧರ್ಮವನ್ನು ಮಾಡ್ತಾ ಇದ್ದಾರೆ. ಹಾಗೆಂದ್ರೆ ಧರ್ಮದ ದಾರಿಯಲ್ಲಿ ಅವರನ್ನು ಪಡೆಯಲೇಬೇಕು. ಅಧರ್ಮದ ದಾರಿಯಲ್ಲಿ ಯಾರು ನಡೆಯುತ್ತಾರೋ ಅಂತವರಿಗೆ ಶನೀಶ್ವರ ಯಾರು ಎಂಬುದಾಗಿ ಲೋಕಕ್ಕೆ ಆಗಲಿದೆಯಾ? ನಿನ್ನ ಆಶೀರ್ವಾದ ಸದಾ ಬೇಕು. ನನ್ನ ಖಂಡಿತವಾಗಿ ಹೋಗಿ ಬಾ. ಮಧ್ಯ
ಕೈಂಕರ್ಯವನ್ನು ಕಂಡು ಹರಸಿದ ಹಾರೈಸಿದ. ಹೋಗು ಮಗನ, ಲೋಕದಲ್ಲಿ ಸತ್ಯಧರ್ಮ ಶಾಶ್ವತವಾಗಿ ಉಳಿಯುವುದಕ್ಕಾಗಿ ನಿನ್ನ ಕಾರ್ಯ ಅಗತ್ಯ ಎನ್ನುವ ಹಾಗೆ ನಿಂತು ಕಾಲಹರಣ ಮಾಡುವುದು ಸರಿಯಲ್ಲ. ಯಾರಿದ್ದಾರೆ, ಯಾರ ಬಳಿಗೈಯಲ್ಲಿ ಎನ್ನುವಾಗ ಯೋಚಿಸಿದಾಗ ತೇಜೋವತಿಗೆ ಯಾರೆಂಬ ಹಾಗೆ ಕೇಳಿಕೊಂಡಿದ್ದೀವಿ. ನಾವೇ ಸರಿ, ನಾವೇ ಸರಿ ಆಲಿಸಬೇಕು. ಹರಿತ ಸಂಪದದಿ ಮೆರೆಯುತ್ತಿರುವಂತಹ ಪುರ ತೇಜವತಿಪುರ ಪಾರಂಪರಿಕವಾದಂತಹ ಹಿನ್ನೆಲೆಯ ಆಧಾರವನ್ನು ಎತ್ತಿ ಹಿಡಿದು ನೃಪತಿಯವರನ್ನು ಮುಂದುವರಿಯುತ್ತಾನೆ ಅಂತಾದ್ರೆ ಆತನದ್ದಾದಂತಹ ಆಡಳಿತ ಸೂತ್ರವೆಂಬುದು ಭದ್ರತೆಯಿಂದ ಇರುತ್ತದೆ. ಇದಕ್ಕೆ ಈ ಭೃಗುರಾಜನ ಜೀವನವೇ ಜ್ವಲಂತ ಸಾಕ್ಷಿಯಾಗಿದೆ. ಹಿರಿಯರು ತೋರಿಸಿಕೊಟ್ಟಂತಹ ಹಾದಿ ಏನುಂಟು ಅದನ್ನು ಮೀರದೆ ಧರ್ಮದ ಮರ್ಮವನ್ನರಿತು ವ್ಯವಹಾರವನ್ನು ಮಾಡಿದ ಕಾರಣವೇ ಇಂದಿನ ದಿನ ಬಂದು ನಮ್ಮ ತೇಜವತಿಪುರದ ಗಜವೀರಿ ಪೀಠವನ್ನು ಅಲಂಕರಿಸಿದ್ದೇ ತಡ. ಕೇಳಿದಿರೇ ಹೊಗಳಿಕೆಯ ಮಾತು. ಭೃಗುರಾಜನಿಗೆ ಜಯವಾಗಲಿ, ತೇಜವತಿಯ ಸಾರ್ವಭೌಮನು ಮೆರೆಯಲಿ ಎಂಬ ಹಾಗೆ ಹೊಗಳುತ್ತಾ ಇದ್ದಾರೆ. ಈ ಕೋಶವನ್ನು ಕಂಡು ನಾವೇನು ಭವಪರವಶರಾಗುವವರಲ್ಲ. ಯಾಕೆ? ಕೇವಲ ಅರಸನಾದ್ರೆ ಸಾಲದಂತೆ ರಾಜಧರ್ಮ, ರಾಜನೀತಿ, ರಾಜಕಾರ್ಯಗಳನ್ನು ಚೆನ್ನಾಗಿ ಅರಿತಿರಬೇಕು. ಅದಕ್ಕಾಗಿಯೇ ಗುರುಮುಖೇನ ಹೋಗಿ ಸಂಧಿ, ನಿಗ್ರಹ, ಯಾನ, ಆಸನ, ದ್ವೈದೀಭಾವ, ಸಮಾಶಯಗಳೇ ಮೊದಲಾದ ರಾಜನೀತಿ, ಪ್ರತ್ಯಕ್ಷ ಅನುಮಾನ, ಉಪಮಾನಾದಿಗಳೇ ಮೊದಲಾದಂತಹ ರಾಜಧರ್ಮದ ಮರ್ಮವನ್ನು ಅರಿತುಕೊಂಡೆ. ಅದೇ ರೀತಿಯಲ್ಲಿ ಐಕ್ಯ, ಸಂಯೋಗ, ನಾನಾತ್ವ, ಸಮವಾಯವೇ ಎಂಬಂತಹ ಎಲ್ಲಾ ರಾಜಕೀಯ
ಕಾರ್ಯಗಳ ಬಗ್ಗೆ ತಿಳಿದುಕೊಂಡೆ ಮತ್ತೆಲ್ಲರ ಒಪ್ಪಿಗೆಯನ್ನು ಸ್ವೀಕರಿಸಿಕೊಂಡು ಈ ಪಟ್ಟವನ್ನೇರಿದವ ನಾನಿದ್ದೇನೆ. ಅದೇ ರೀತಿಯಲ್ಲಿ ಇನ್ನು ನಮ್ಮ ಸಭೆಯನ್ನು ಪ್ರವೇಶ ಮಾಡಿದೆ. ಅದಕ್ಕೂ ಕ್ರಮ ಅಂತ ಉಂಟು. ಉತ್ತಾಯ ಪಶ್ಚಿಮಾಯಾಮೇ ಕೃತಶ್ಚೌಚ ಸಮನ್ವಿತ ಹುಟ್ಟಾಗ್ನಿ ಬ್ರಾಹ್ಮಣಾರ್ಚಾಶ್ಚ ಪ್ರತಿಭೇನ ಶುಭ ಸಭಾ. ಬೆಳಗಿನ ಜಾವದಲ್ಲಿ ಸುಖನಿದ್ರೆಯಿಂದ ಎಚ್ಚೆತ್ತುಕೊಂಡವನಾದಂತಹ ನಾನು ಮಿಂದು ಶುಚಿರ್ಭೂತನಾಗಿ ನನ್ನ ಸಂಧ್ಯೋಪಾಸನೆಯನ್ನೆಲ್ಲವನ್ನು ನಿಷ್ಠೆಯಿಂದ ಪೂರೈಸಿದೆ. ತದನಂತರ ನನ್ನ ಆರಾಧ್ಯ ದೇವರಿಗೆ ಪೂಜೆ ಪುರಸ್ಕಾರಗಳನ್ನು ಗೈದೆ. ನಮ್ಮ ಪುರದಲ್ಲಿರುವಂತಹ ಗೋವುಗಳಿಗೆ ಬ್ರಾಹ್ಮಣರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಅವರೆಲ್ಲರ ಮನಸ್ಸನ್ನು ಸಂತೃಪ್ತಿಗೊಳಿಸುವುದರ ಮುಖೇನವಾಗಿ ವಾಸ್ತು ಲಕ್ಷಣಗಳಿಂದ ಕಂಗೊಳಿಸುತ್ತಿರುವಂತಹ ದಿವ್ಯ ಸುಂದರ ಸುಭಗ ಪುಣ್ಯಪ್ರದ ಫಲಪ್ರದವಾದಂತಹ ನಮ್ಮ ತೇಜವತಿಯ ಈ ಪೀಠ ಇದನ್ನು ಏರಿಕೊಂಡೆ. ಮನಸ್ಸಿಗೆ ಬಹಳಷ್ಟು ಸಂತೋಷ. ಇಷ್ಟೆಲ್ಲ ಸಂತೋಷ ಬರುವುದಕ್ಕೆ ಕಾರಣವೂ ಮತ್ತೊಂದುಂಟು. ಅರಸನ ಕುಳಿತುಕೊಳ್ಳುವಂತಹ ಈ ಪೀಠ ಉಂಟಲ್ಲ, ಅದು ಭದ್ರತೆಯ ಬುನಾದಿಯನ್ನು ಪಡೆದುಕೊಳ್ಳಬೇಕು ಅಂತಾದ್ರೆ ಆತ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಸಾಂಸಾರಿಕನಾಗಿಯೂ ಆತ ತೃಪ್ತಿಕರನಾಗಿರಬೇಕು. ಹಾಗೆಂದು ನನ್ನ ಸಾಂಸಾರಿಕ ಜೀವನದ ಬಗ್ಗೆ, ನನ್ನ ಪುತ್ರ ರತ್ನಗಳ ಬಗ್ಗೆ ಹೇಳುವುದಾದ್ರೆ ನನ್ನ ಸತಿಶೀಲವತಿಯೆನಿಸಿಕೊಂಡಿರುವಂತಹ ನನ್ನ ತತ್ವಾದರ್ಶಕ್ಕೆ ಒಪ್ಪಿಕೊಳ್ಳುವ ನನಗಿರುವಂತಹ ಎಲ್ಲ ಯೋಗ್ಯತೆಗಳಿಗೆ ಸ್ವರೂಪವಾಗಿ ಉತ್ತಮವತಿಯಾದಂತಹ ಅವರುಗಳನ್ನು ವಹಿಸಿಕೊಂಡೆ. ಅಷ್ಟೇ ಅಲ್ಲ, ಕೈ ಹಿಡಿದು ಬರುವಂತಹ ಆ ಸುಜತಿಯರು ಯೋಚಿಸ್ತಾರಂತೆ, ಗಂಡನಿಗೆ ಸಂತಾನ ಭಿಕ್ಷೆಯನ್ನು ಕೊಡುವುದರ ಮೂಲಕವಾಗಿ ನನ್ನ ಸ್ತ್ರೀತನವನ್ನು ಸಾರ್ಥಕ್ಯಗೊಳಿಸಬೇಕು ಎಂಬ ಹಾಗೆ ಇದರಲ್ಲಿಯೂ ದೇವರು ನಮಗೆ ಅನುಗ್ರಹ ವಿಶೇಷವನ್ನೇ ಕೊಟ್ಟು ಒಬ್ಬನಲ್ಲ ಇಬ್ಬರು ಕುಮಾರನಿಗೆ ಹಿರಿಯವನಾದಂತಹ ಸತ್ಯಶೇಖರ ಹಿರಿಯಾತ ಸತ್ಯಸ್ವರೂಪ ಎಂಬ ಹಾಗೆ ನನ್ನ ಮುಖದಲ್ಲಿರುವಂತಹ ಕಣ್ಣುಗಳ ಹಾಗೆ ನಾನೇರುವಂತಹ ಆ ವ್ರತ ಏನುಂಟು ಅದರ ಗಾಲಿಗಳಂತೆ ಇರುವರು ಬೆಳೆದು ಬಂದವರು. ಯೋಗ್ಯತೆಗನುಸಾರವಾಗಿ ಬಾಲ ಸಂಸ್ಕಾರವನ್ನು ಕೈಯುವುದರ ಮೂಲಕವಾಗಿ ನೇರವಾಗಿ ಗುರುಮಠಕ್ಕೆ ಕಳುಹಿಸಿಕೊಟ್ಟವನಿದ್ದೇನೆ. ಈಗ ವಿಶೇಷವೇ ವಿಶೇಷ, ಒಂದು ಹಬ್ಬದ ವಾತಾವರಣ ನಮಗೆ. ಗುರುಮಠದಿಂದ ಬೇಕಾದಂತಹ ವಿದ್ಯೆಗಳನ್ನು ಆರ್ಜಿಸಿಕೊಂಡು ಬಂಧುಪುರವನ್ನು ಸೇರಿದವರಿದ್ದಾರೆ. ಒಂದು ಕೆಲವೇ ದಿನ ಆದ್ದು
ಒಂದು ಗಳಿಗೆ ಅವರ ಮುಖವನ್ನು ನೋಡದಿದ್ರೆ ಮನಸ್ಸಿಗೆ ಸಮಾಧಾನ ಆಗುವುದಿಲ್ಲ. ಯಾರದು ಯಾರದು ನೀವು ಬರುವ ರಭಸವನ್ನು ನೋಡಿದ್ರೆ ಮನಸ್ಸಿಗೆ ಮತ್ತಷ್ಟು ಆನಂದವಾಯಿತು ಮಗನೇ. ನಿನ್ನನ್ನು ಬಿಟ್ಟು ಅವ ಇಲ್ಲ, ಅವನನ್ನು ಬಿಟ್ಟು ನೀನಿಲ್ಲ. ಆ ಬರುವ ಕ್ರಮ, ಆ ನಡಿಗೆಯ ಶುದ್ಧತೆಯನ್ನು ಕಂಡಾಗ ಬಹಳಷ್ಟು ಸಂತೋಷಗೊಂಡು. ಹೌದು ಮಗ, ಯಾಕೆ ಈ ಮಾತನ್ನು ಹೇಳಿದವಲ್ಲ? ತೇಜವತಿ ಎಂಬಂತಹ ಬಾಹ್ಯಾಕಾಶದ ಬಾಲಮಾರ್ತಂಡರಂತೆ ಕಂಗೊಳಿಸುತ್ತಿರುವವರು ನೀವು, ಹೌದಲ್ಲ? ಕೆಲವೇ ಸಮಯವು ಸಂಧಿ ಹೋಯ್ತು ಇಲ್ಲಿಗೆ ಬಂದು. ಈ ಮೊದಲು ಇದ್ದದ್ದು ಗುರುಮಠದಲ್ಲಿ 12 ವರ್ಷಗಳ ಕಾಲ ಬೇಕು ವೇದಾದಂತಹ ವಿದ್ಯಾಗಳನ್ನೆಲ್ಲವನ್ನು ಕೂಡ ಕಲಿತುಕೊಂಡು ಪುನಃಪ್ರವೇಶ ಮಾಡಿದವರಿದ್ದೀವಿ. ಮಕ್ಕಳೇ, ನಾನು ಬಂದು ರಾಜಕೀಯ ಕ್ಷೇತ್ರವನ್ನು ಸೇರಿಕೊಂಡರೂ ಕೂಡ ನೆನಪಲ್ಲಿ ಉಳಿದಿರುವುದು ನೀವು. ಈಗ ಬಂದ ನಂತರ ಉಂಟಲ್ಲ ಮಕ್ಕಳಲ್ಲಿದ್ದಾರೆ, ಮಕ್ಕಳಲ್ಲಿ ಮಾತಾಡೋದೇ ನಾನು ರಾಜಕೀಯ ಕ್ಷೇತ್ರವನ್ನು ಸೇರಿಕೊಂಡು ರಾಜ್ಯಸಭೆಗೆ ಇನ್ನೇ ತನಕ ಯಾಕೆ ಬರಲಿಲ್ಲ? ಈ ರೀತಿಯ ಪ್ರಶ್ನೆಯನ್ನು ಮೂಡುವುದು ಸಹಜವೇ. ಇಂದಿನ ದಿನವೂ ಹಾಗೆ ಅಂದಿದ್ದೇನೆ. ಎಲ್ಲಾ ರಾಜ್ಯಸಭೆಯಲ್ಲಿರುವಂತಹ ವಿದ್ವಾಂಸರಲ್ಲಿಯೂ ಪ್ರಜೆಗಳಲ್ಲಿಯೂ ವಿಮರ್ಶೆಯನ್ನು ಮಾಡುತ್ತಾ ಇರುವ ಹಾಗೆ ನನ್ನ ಮನಸ್ಸು ಕಾಯುತ್ತಾ ಇತ್ತು. ಆ ಹೊತ್ತಿಗೆ ನನ್ನ ಯೋಚನೆಯ ಸಫಲವಾಯಿತು ಎಂಬ ಹಾಗೆ ಅತಿ ರಭಸದಿಂದ ಈ ರಾಜ್ಯಸಭೆಯನ್ನು ಸೇರಿದವರಿದ್ದೀರಿ. ಮಕ್ಕಳೇ, ಯಾವಾಗಲೂ ಬರುವ ಕ್ರಮ ಒಂದು ಬೇರೆ. ಇವತ್ತು ಹಾಗಲ್ಲ, ಬರುವ ಅಂದ ಚಂದವ ನೋಡಿ ನನ್ನ ಮನಸ್ಸು ಮತ್ತಷ್ಟು ಸಂತೋಷದ ಮೇಲ್ಮಟ್ಟಕ್ಕೆ ಸ್ವಲ್ಪ ವಿಶೇಷತೆ ಅಲ್ಲವಾ? ಸ್ವಲ್ಪ ಬದಲಾವಣೆ, ವಿಶೇಷತೆ ಸರಿ, ಬಂದದ್ದು ಸರಿ, ನೋಡಿದ್ರೆ ಮತ್ತು ವಿಶೇಷ ವೇಷಭೂಷಣದಲ್ಲಿ ಅದ್ರ
ಇದರಲ್ಲಿ ವ್ಯತ್ಯಾಸ ಇದೆ. ವಿಶೇಷ ಕರವನ್ನೇ ಸರಿಯಾಗಿ ನೋಡಿದ್ರೆ ಹಾ. ವೇದಮೇದಂತಹ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಂಡು ಸಿಂಪದು ಅಂತ ನನಗೆ ಅರ್ಥ ಆಗಲಿಲ್ಲ. ಈ ರೀತಿಯ ವಿಶೇಷವನ್ನು ನಿಮ್ಮ ಮೂಲದಿಂದ ನಾನು ಕಾಣುತ್ತೇನೆ ಅಂತ ಆದ್ರೆ ಏನಿರಬಹುದು ಅಂತ ಹೇಳುವೇನ? ಜನ
ನಾವು ಬರುವುದಕ್ಕೆ ಹಲವಾರು ಕಾರಣಗಳಿದ್ದರೂ ಕೂಡ ಒಂದೇ ಒಂದು ಕಾರಣವನ್ನು ನಿಮ್ಮಲ್ಲಿ ಎತ್ತಿ ಆಡ್ತೇನೆ. ಯಾವುದು ಗೊತ್ತುಂಟ? 5 ವರ್ಷ ತುಂಬಿದ ಬಳಿಕ ನಮ್ಮನ್ನು ಗುರುಮಠಕ್ಕಾಗಿ ಕಳಿಸಿದವರು ನೀವಿದ್ದೀರಾ. ಗುರುಮಠದಲ್ಲಿ ಸಕಲ ವಿದ್ಯಾಭ್ಯಾಸವನ್ನು ಕಲಿತು ಅರಮನೆಗೆ ಬಂದವರು ನಾವಿದ್ದೇವೆ. ಆದರೆ ಏನು ಮಾಡೋಣ ಹೇಳಿ, ಸ್ವಲ್ಪ ಬದಲಾವಣೆ ಆದರೂ ಕೂಡ ವಿಶೇಷತೆಯನ್ನು ನಾವು ಕಾಣಲಿಲ್ಲ. ಯಾಕೆ ಗೊತ್ತುಂಟ? ಬದಲಾವಣೆ ಏನು? ಇಷ್ಟು ದಿನ ಗುರುಮಠದಲ್ಲಿದ್ದವರು ಈಗ ಅರಮನೆಗೆ ಬಂದಿದ್ದೇವೆ. ಆದರೆ ವಿಶೇಷತೆಯನ್ನು ಕಂಡವರು ನಾವಲ್ಲ. ಯಾಕೆ? ಕಲಿತಿರುವಂತ ವಿದ್ಯೆ ಎನ್ನುವುದು ನಿಂತ ನೀರಾಗಬಾರದಂತೆ, ಹರಿಯುವ ನೀರಾಗಬೇಕಂತೆ. ಅದಕ್ಕೋಸ್ಕರವಾಗಿ 64 ವಿದ್ಯೆಗಳಲ್ಲಿ ಒಂದಾದದ್ದು ಪ್ರಗಬೇಟೆ. ಇದನ್ನು ಪರೀಕ್ಷೆ ಮಾಡಲು ಕಾಡಿನತ್ತ ಹೋಗಬೇಕು. ಯಾಕೆ ಕಾಡಿನತ್ತ ಹೋಗಬೇಕು? ಇಲ್ಲಾದ್ರೆ ನಮಗಾಗುವುದಿಲ್ಲ. ನಮ್ಮ ಕಾಡೆ ಸೂಕ್ತ ಎನ್ನುವ ಕಾರಣಕ್ಕೋಸ್ಕರವಾಗಿ ಆರಿಸಿಕೊಂಡವರು ನಾವಿದ್ದೇವೆ. ವಿದ್ಯೆಯನ್ನು ಪ್ರಕಟಪಡಿಸಲೇಬೇಕೆನ್ನುವುದಾಗಿ ಕಾರಣವನ್ನು ಹೊತ್ತು ಬಂದವರು ಯಾಕೆ ಗೊತ್ತುಂಟ? ಬರುವಾಗ ಗುರುಗಳಾಡಿದಂತ ಮಾತು, ವಿದ್ಯೆ ವಿಹೀನಂ ಪಶು ಸಮಾನಂ ಎನ್ನುವುದಾಗಿ ಆಡಿದರು. ವಿದ್ಯೆ ಇಲ್ಲದವ ಪ್ರಾಣಿಗಳಿಗೆ ಸಮಾನಂತೆ, ಪಶುತ್ವದಿಂದ ದೇವತ್ವಕ್ಕೆ ಏರಿಸುವ ಗುಣವುಳ್ಳದ್ದು ವಿದ್ಯೆಯಂತೆ, ಮಾನವನ ಆಚಾರಕ್ಕೊಂದು ಆಕೃತಿ ನೀಡುವುದು ವಿದ್ಯೆಯಂತೆ, ಬಾಳೆಂಬ ಕಡಲನ್ನು ದಾಟುವುದಕ್ಕೆ ಕಟ್ಟುವ ಸೇತು ವಿದ್ಯೆಯಂತೆ, ಒಲವಿನ ಹೊನಲು ವಿದ್ಯೆಯಂತೆ, ಸಹನೆ ಸೆಲೆ ವಿದ್ಯೆ, ಧರ್ಮಧ್ವಜದ ಆಧಾರ ವಿದ್ಯೆ, ಶಾಂತಿ ವೃಕ್ಷದ ಬೇರು ವಿದ್ಯೆ, ಶಾಸ್ತ್ರಗಳನ್ನು ತಿಕ್ಕಿ ತೀಡು ಹೊರಗಲ್ಲು ವಿದ್ಯೆ, ಶ್ರೇಷ್ಠವಾದ ಗುಪ್ತಧನ ವಿದ್ಯೆ, ವಿದೇಶದ ಶ್ರೇಷ್ಠ ಬಂಧು ವಿದ್ಯೆ, ಇದೆಲ್ಲವೂ ವಿದ್ಯೆಗಳ ಮಹತ್ವ. ಇದನ್ನು ಪ್ರಕಟಪಡಿಸಲು ಕಾಡಿನತ್ತ ನಾವು ಹೋಗಬೇಕು. ಅಪ್ಪಣೆಯನ್ನು ಕೊಡಿಯಪ್ಪ. ಕಾಡಿಗೆ ಹೋಗುದು ಬೇಡ ಮಕ್ಕಳ
ಮಾಮಾರಂದಿರು. ಈ ಸಂದರ್ಭದಲ್ಲಿ ನನ್ನೊಡನೆ ಬಂದು ಏನೋ ಹೇಳ್ತೀರಿ ಎಂಬ ಕೌತುಕದಲ್ಲಿ ನಾನಿದ್ದೆ. ಆದ್ರೆ ಹೇಳಿದ್ದು ನಿಮ್ಮದ್ದಾದಂತಹ ಪರಾಕ್ರಮಕ್ಕೆ ಸರಿಯಾದ ವಿಚಾರವೇ. ಆದ್ರೂ ನಿಮ್ಮನ್ನು ಕಳುಹಿಸಿಕೊಡುವಾಗ ತಂದೆಯ ಸ್ಥಾನದಲ್ಲಿ ನಿಂತಹ ನಾನು ಆಲೋಚನೆ ಮಾಡಬೇಕಾ ಬೇಡವಾ? ಬೇಕು. ಈಗ ಬಿಲ್ವಿದ್ಯಾ ಪ್ರವೀಣರಾಗಿ ನೀವು ಕಂಗೊಳಿಸುತ್ತಾ ಇದ್ದೀರಿ. ಮುಂದೆ ಸಮರ ನೈಪುಣ್ಯ ರಲಿಸಿ ನನಗೆ ಹೆಗಲು ಕೊಟ್ಟು ಈ ಕ್ಷೇತ್ರವನ್ನು ಉಳಿಸುವಲ್ಲಿ ನಿಮ್ಮ ಪಾತ್ರ ದೊಡ್ಡದಾಗಿದೆ. ಆದ್ರೆ ಕಾಡಿಗೆ ಹೋಗುತ್ತೇವೆ. ಸಪ್ತವ್ಯಸನಗಳಲ್ಲಿ ಒಂದು ಬೇಟೆ. ಹೌದು, ಸತ್ಯ. ಮೃಗಯ ವಿಹಾರ ಬಲ್ಲವರು ಹೇಳಿದ್ದಾರೆ. ನೀವು ಹೋಗುವುದು ತಪ್ಪು ಅಂತಲ್ಲ, ಹೋದ್ರೆ ಈ ಪ್ರಾಯದಲ್ಲಿ ಸ್ವಲ್ಪ ಅನುಭವ ಕಡಿಮೆ ಅಂತ ಹೇಳಿದ್ದು. ಹಾಗಂತ ನಿಮ್ಮ ಪ್ರಾಯದಲ್ಲಿ ನಾನೆಷ್ಟೆಷ್ಟೋ ಬೇಟೆಯನ್ನಾಡಿದವ. ಈಗ ಹಾಗಲ್ಲ. ಕಾಡಿನ ಪರಿಸರದ ಆ ಪರಿಸ್ಥಿತಿಯನ್ನು ಪರಾಮರ್ಶಿಸಿದ್ರೆ ಕೇವಲ ಕ್ರೂರ ಮೃಗಗಳು ಮಾತ್ರ ಇರುವುದಲ್ಲ, ಮತ್ತೆ ಕೆಟ್ಟ ರಕ್ಕಸರಿದ್ದಾರೆ, ಕೆಟ್ಟ ರಕ್ಕಸಿಯರಿದ್ದಾರೆ. ಮಕ್ಕಳೇ, ನಮಗೆ ಗೊತ್ತಾಗುವುದಿಲ್ಲ. ಅನಿಮಾದಿ ಅಷ್ಟಸಿದ್ಧಿಗಳನ್ನು ಬಲ್ಲಿದವರು ಅವರು. ಯಾವ ಯಾವ ರೂಪದಲ್ಲಿ ಬಂದು ಹೇಗೆ ಕಾಡ್ತಾರೆ, ಏನು ಮಾಡುತ್ತಾರೆ ಅನ್ನುವುದು ತಿಳಿಯಕೂಡದು. ಹಾಗಿರುವ ಒಂದು ಕಡೆಯಿಂದ ಮೃಗ, ಕೆಟ್ಟ ಮೃಗಗಳು ಎಲ್ಲಿಂದ ಹಾರ್ತದೆ ಅಂತ ಹೇಳಿಕ್ಕಾಗುದಿಲ್ಲ. ನಾವೀಗ ಹೋಗುದು ಮೃಗ ಬೇಟೆಗೆ. ಓ, ನೀನು ಇಲ್ಲಿಯಾಗಿ ಹೋಗ್ತಿ. ಓ, ಆ ಬಡಗ ಮುಖದಿಂದ ಒಂದು ಹಾರ್ತದೆ ಕೆಳಗೆ, ಈಚೆ ತೆಂಕಿಗೆ ದೃಷ್ಟಿ ಇಟ್ಟರೆ ಅಲ್ಲಿಂದ ಹಾರ್ತದೆ. ಬಡಗು ತೆಂಕು ಎರಡನ್ನು ಮೆಟ್ಟಿ ಮುರಿತೇವೆ ನಾವು. ಅದು ಮಾತು ಸತ್ಯವೇ. ಎರಡನ್ನು ಸೇರಿಸಿಕೊಂಡು ನೀವು ಹೋದ್ರಿ ಅಂತಾದ್ರೆ ಕಾರ್ಯದಲ್ಲಿ ಯಶ ಸಾಧಿಸುವುದಕ್ಕೆ ಉಂಟು. ಆದ್ರೆ ಈಗ ನಿಮ್ಮ ಅಪ್ಪನಾಗಿ ನಾನು ಹೇಳ
ಯಾಕೆ ಭಯ ಪಡ್ತಾ ಇದ್ದೀರಾ? ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದವರು ನಾವು. ಅಷ್ಟು ಮಾತ್ರವಲ್ಲ, ಸಕಲ ವಿದ್ಯೆಯನ್ನು ಬಲ್ಲವರು ನಾವು. ಸತ್ಯವೇ ಮಗ. ಕತ್ತಿ ವರಸೆ, ಬಿಲ್ಲು ವಿದ್ಯೆ ಎಲ್ಲವನ್ನು ಬಲ್ಲವರು ನಾವು. ನಿಜ. ಕಾಡಿನಲ್ಲಿ ಕೆಟ್ಟ ಮೃಗಗಳಿರುವುದು ಸಹಜ, ವೈರಿಗಳಿರುವುದು ಸಹಜ. ಅವರನ್ನು ಮೆಟ್ಟಿ ನಿಲ್ಲುವಂತಹ ಸಾಮರ್ಥ್ಯ ನಮ್ಮಲ್ಲಿ ಉಂಟು. ಆಶೀರ್ವದಿಸಿ ಕಳುಹಿಸಿಕೊಡಿಯಪ್ಪ. ಇಲ್ಲಿ ನಿಂತು ಇಷ್ಟು ಹೇಳಿದ್ರೆ ನೀವು ಒಪ್ಪಿಗೆ ಕೊಡುವುದಿಲ್ಲ. ಇಲ್ಲಿ ಬನ್ನಿ. ಏನು ಸ್ವಲ್ಪ ಇಲ್ಲಿ ಹೇಳಿದ್ರೆ ಯಾಕೆ ಗೊತ್ತಾ? ನನ್ನ ಮಕ್ಕಳ ಮೇಲಿನ ಪ್ರೀತಿಯ ಮಮಕಾರದಿಂದ ನಾನು ಈ ನೀತಿಯನ್ನು ಹೇಳಿದೆ. ಆದ್ರೂ ನೀವು ಹೋಗ್ತೀರಿ ಸಾಗುವಾಗ ಅಲ್ಲಿರುವಂತಹ ಯಾವುದೇ ಕೆಟ್ಟ ಪ್ರಾಣಿಗಳಾಗಲಿ ರಕ್ಕಸರಾಗಲಿ ಯಾವುದೇ ಕ್ರಮಗಳಾಗಲಿ ಅದನ್ನು ವಿರೋಧಿಸುವರೇ ಅಷ್ಟೆಲ್ಲ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ಇರುವುದೇ ಮಕ್ಕಳೇ. ಜನನಿ ಜನ್ಮಭೂಮಿಷ್ಠ ಛಾನ್ನವಿ ಜನಾರ್ದನ ಜನಕ ಪಂಚಮಸ್ತೈವ ಚಕಾರ ಪಂಚದುರ್ಲಭ ಎನ್ನುವುದಾಗಿ ಆಡಿದರು. ಯಾಕೆ? ಜನನಿ ಜನ್ಮಭೂಮಿ ಛಾನ್ನವಿ ಜನಾರ್ದನ ಜನಕನನ್ನು ನಿಂತಲ್ಲಿ ಕೈ ಮುಗಿಯುವವರು ನಾವಿದ್ದೇವೆ. ಅಂತಹ ಈ ನಾಡಿನಲ್ಲಿ ಅಥವಾ ಭರತ ಭೂಮಿಯಲ್ಲಿ ಹುಟ್ಟಿದಂತ ನಮಗೆ ಭಯ ಎನ್ನುವುದಿಲ್ಲ. ಪಡಿಯಪ್ಪಡೆ ಹೋಗಿ ಬರ್ತೇವೆ. ಅಷ್ಟು ಮಾತ್ರವಲ್ಲ, ಈ ಸಾಲ ನಾವು ಇಬ್ಬರು ಕೂಡಾಟ ಮಾಡ್ತೇವೆ. ಕೂಡಾಟ ಮಾಡ್ತೇವೆ. ಕೂಡಾಟದ ಬೇಟೆ, ಭರ್ಜರಿ ಬೇಟೆ. ಈ ಸಾಲ ನಮ್ಮದೊಂದು ಬೇಟೆ ನೋಡು. ಕೂಡಾಟ ಆದ ಮೇಲೆ ನಿಮ್ಮನ್ನು ಎಂತೆಲ್ಲ ಮಾತುಂಟು ಅದಷ್ಟನ್ನು ಮಾಡಿ. ಕ್ರಮ ಉಪಕ್ರಮಾದಿಗಳನ್ನು ಬಲಿದವರು ನೀಡಿದ್ದೀರಿ. ಅದರ ಜೊತೆಯಲ್ಲಿ ನೀವು ಆಡಿದ ನುಡಿಯಿಂದ ಧೈರ್ಯ ಎಷ್ಟುಂಟು, ಸಾಹಸ ಎಷ್ಟುಂಟು, ಯಾಕೆ ಬುದ್ಧಿಗಳೇನುಂಟು ಅನ್ನುವುದನ್ನು ಅರ್ಥವಿಸಿಕೊಂಡು ಬಿಡಬೇಕಿತ್ತು. ನಿಮ್ಮದೆಲ್ಲ ಬರಲಿಕ್ಕೆ ಇಷ್ಟಕ್ಕಾಗದು. ಧೈರ್ಯ ಉಂಟು ಮಕ್ಕಳೇ, ಹೋಗಬೇಕು. ಆದ್ರೆ ಒಂದು ಸೂತ್ರ ಉಂಟು. ಪ್ರವೀಣಿತ ಪಶ್ಚಿಮಾಂಬುದಿಗಿರುವುದಕ್ಕಿಂತ ಮುಂಚಿತವಾಗಿ ಪುನವನ್ನು ಬಂದು ಸೇರತಕ್ಕದ್ದು. ಅಲ್ಲಿಯ ತನಕ ನನ್ನ ಬುದ್ಧಿಯ ಮೇಲೆ ಇಟ್ಟು ಒಳಗಡೆಗಾಗಿ ಅರಮನೆಗೆ ಬರ್ತೇವೆ.
ಇಷ್ಟಕ್ಕೆ ಸಾಕಾಗ್ತದ? ಮೂರು ದಿಕ್ಕಿನ ಪ್ರಗತಿಗೆ ಮುಕ್ತಾಯವಾಗಿತ್ತು. ಇಲ್ಲಿಯವರೆಗೆ ಮಾಡಿದ್ದು ನಮ್ಮಿಬ್ಬರ ಕೂಡಾಟ. ಇನ್ನು ಸ್ವಲ್ಪ ಹೊತ್ತು ಈ ಕೂಡಾಟ ಇರಬೇಕು. ಯಾಕೆ? ನಮ್ಮ ಮನರಂಜನೆಗೂ ಹೌದು, ಅಪ್ಪನ ಮನರಂಜನೆಗೂ ಹೌದು. ಯಾಕೆ? ನನ್ನ ಮಕ್ಕಳು ಈ ರೀತಿಯಲ್ಲಿ ಕೆಲಸ ಮಾಡಿದ್ದಾರಲ್ಲೆನ್ನುವುದಾಗಿ ನಮ್ಮನ್ನು ಶ್ಲಾಘಿಸಬೇಕು ನಮ್ಮಪ್ಪ. ಆ ಕಾರಣಕ್ಕೋಸ್ಕರವಾಗಿ ಮೂರು ದಿಕ್ಕಿನ ಪ್ರಗಬೇಟೆಯನ್ನು ಮುಕ್ತಾಯಗೊಂಡಿತ್ತು. ಆಗ್ತಾ ಇರುವುದು ಆಯಾಸ ಅಲ್ವಾ? ಪರಿವರ್ತನೆ ಇರುವುದು ಆಯಾಸ ಪರಿವರ್ತನೆ ಆಗಬೇಕು. ಸ್ವಲ್ಪ ವಿಶ್ರಾಂತಿ ಅವಶ್ಯಕತೆ ನಮಗೆ ಉಂಟು. ಸ್ವಲ್ಪ ವಿಶ್ರಾಂತಿ ಪಡೆಯೋಣ. ಧನ್ಯವಾದಗಳು. ಆ ಕಡೆ ದೇವಲೋಕದ ಸಭೆ, ಬೃಹಸ್ಪತಿ ಆಚಾರ್ಯ, ದೇವಗುರು, ನನಗಿಂತ ಮತ್ತಾರಾದ್ರೂ ಇದ್ದಾರ? ಬೃಹಸ್ಪತಿ ಆಚಾರ್ಯ ಅಂತ ಹೇಳಿದ್ರೆ ಮತ್ತೊಂದು ಹುಟ್ಲಿಕ್ಕೆ ಸಾಧ್ಯವಿಲ್ಲ, ಒಬ್ಬನೇ. ಆದ್ರೆ ದೇವಸಭೆಯನ್ನು ಉತ್ತರಿಸಿದಾಗ ಮನಸ್ಸಿಗೊಂದು ಯೋಚನೆ, ಇವತ್ತು ಸ್ನಾನ ಮಾಡಬೇಕು ಅಂತ. ಅಂದ್ರೆ ದಿನನಿತ್ಯ ಮಾಡುದಿಲ್ಲ ಅಂತಾರ? ಆಹಾ, ದಿನನಿತ್ಯವೂ ಸ್ನಾನವನ್ನು ಮಾಡ್ತೇವೆ. ಆದ್ರೆ ಅಲ್ಲಿ ದೇವಲೋಕದಲ್ಲಿ. ಆದ್ರೆ ಇವತ್ತು ಸ್ನಾನ ಮಾಡಬೇಕೆನ್ನುವುದಾಗಿ ಮನಸ್ಸಾದದ್ದಲ್ಲಿ ಭೂಲೋಕದಲ್ಲಿ ಪರಮ ಪಾವನೆಯಾದಂತ ಅದೆಷ್ಟೋ ಜನರ ಪಾಪವನ್ನು ತಡೆಯುವುದಕ್ಕಾಗಿ ಭೂಲೋಕದಲ್ಲಿ ಹರಿದಾಡ್ತಾ ಇದ್ದಾಳೆ ಗಂಗೆ. ಆ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಎನ್ನುವ ಮನಸ್ಸಾಗಿದೆ. ನಮ್ಮದೆಲ್ಲ ಕೆಲಸ ಏನು ಗೊತ್ತಾ? ಒಮ್ಮೆ ಎಲ್ಲಿಯಾದ್ರೂ ನಾವು ಮನಸ್ಸಾಯ್ತು ಅಂತ ಆದ್ರೆ ಆ ಕಾರ್ಯವು ಮುಗಿಸುವವರೆಗೆ ನಮಗೆ ನಿದ್ರೆ ಬರುವುದಿಲ್ಲ. ಈಗ ಆಗಬೇಕಾದದ್ದೇನು? ಭೂಲೋಕದೆಡೆಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡುತ್ತ
ಮಿತ್ರಜಾತ ಗುರುವರಿಯೋ ನಿನ್ನನ್ನು ಹೀಗೆ ಕರೆಬೇಕಿರುವುದಾಗಿ ಮನಸ್ಸಾಯ್ತು. ಹಾಗಾಗಿ ಕರೆದೆ. ಆದರೆ ಏನು ನಾನು ನಿನ್ನ ಭೇಟಿಯಾಗುವುದೇನು ಹೊಸತೇನಲ್ಲ. ನೋಡ್ತೇವೆ, ದಿನನಿತ್ಯವೂ ನೋಡ್ತೇವೆ. ಅಲ್ಲಿ ದೇವಲೋಕದ ಸಭೆಯಲ್ಲಿ ನನ್ನ ಎದುರುಗಡೆ ನೀನು ಕುಳಿತಿರ್ತೀಯ, ನಿನ್ನ ಎದುರುಗಡೆ ನಾನಿರ್ತೇನೆ. ನಮ್ಮಿಬ್ಬರ ಮುಖ ಮುಖ ನೋಡ್ಕೊಂಡಿರ್ತೇವೆ. ಮಾತುಕತೆ ಎನ್ನುವುದು ದೇವ ಸಭೆಯಲ್ಲಿ ಆಗ್ಲಿಲ್ಲ. ಏನು ವಿಶೇಷ ಇರುವುದಿಲ್ಲ, ಮುಖ ನೋಡುದು ಹೋಗುದು. ಆದರೆ ಇವತ್ತು ನಾನು ಹೋಗುವಾಗ ನೀನು ಎದುರಾದಿಲ್ಲ. ಹೌದು, ಒಮ್ಮಿಂದೊಮ್ಮೆ ಆಶ್ಚರ್ಯವಾಯ್ತು. ನೀನ್ ಹಾಗಲ್ಲ ಎದುರಾಗುವನಲ್ಲಪ್ಪ, ಅದಕ್ಕಾಗಿ ಆಶ್ಚರ್ಯ. ಇನ್ನೊಂದು, ನನ್ನನ್ನು ನೋಡಿ ನಗಾಡ್ತಾ ಇದ್ದೆ. ನಗಾಡ್ಬೇಕನ್ಸಿತ್ತು ಇವತ್ತು ನಿಮ್ಮ ಮುಖ ನೋಡಿ. ನನ್ನ ಮುಖ ನೋಡಿ ನಗಾಡ್ಬೇಕನ್ಸಿ. ಹೌದು ಗುರುಗಳೇ, ಆದ್ರೆ ನಗು ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲೂ ಬೇಕು. ಎಲ್ಲರೂ ನಗಾಡಿದ್ರೆ ಚಿಂತೆ ಮಾಡಬೇಕಾದದಿಲ್ಲ. ನೀನು ನಗಾಡಿದ್ರೆ ಮಾತ್ರ ಅದರ ಬಗ್ಗೆ ಮೂಲವನ್ನು ಹುಡುಕಬೇಕಾಗ್ತದೆ. ನೀನು ಆಕೆ ನಗಾಡಿದೆ ಬಿಡು. ನಗು ಎನ್ನುವುದು ಜೀವನಕ್ಕೆ ಮುಖ್ಯವಾದದ್ದು ಎನ್ನುವುದಾಗಿ ಭಾವಿಸ್ಕೊಳ್ತೇನೆ. ಆದ್ರೆ ನಿನ್ನನ್ನು ಹೀಗೆ ಕರಿತೇನೆ. ಹೇಗೆ? ಓ ಚಾಣಾಕ್ಷ, ಯಾಕೆ ಬಲ್ಲಯ್ಯ? ಆಗದಿದ್ದ ಕಾರ್ಯವನ್ನು ಆಗಿಸಿ ತೋರಿಸುವನೇನಿದ್ರು ನೀನು ಮಾತ್ರ ಮತ್ತುಳಿದವರಿಗೆ ಆಗುವುದಿಲ್ಲ. ಅದಕ್ಕಾಗಿ ನಿನ್ನನ್ನು ಚಾಣಾಕ್ಷಿ ಎನ್ನುವುದಾಗಿ ಕರೆದೆ. ಓ ಚಾಣಾಕ್ಷ, ಇಲ್ಲಿವರೆಗಾಗಿ ಬಂದೇ ಅಲ್ಲ, ನನ್ನನ್ನೇ ನೋಡೋದಕ್ಕಾಗಿ ಬಂದೆಯಾ? ಬೇರಾವಳಿಗೆ ಹೊರಟಿದ್ದೀಯಾ? ಯಾಕೆ ಈ ರೀತಿಯಾಗಿ ನಗಾಡ್ತಾ ಇದ್ಯಾ? ಏನು ವಿಚಾರ ಹೇಳ್ಬಹುದಲ್ಲ? ಆಲಿಸಬೇಕು. ಆಲಿಸಬೇಕು, ಜೊತೆಯಲ್ಲಿ ಪಾಲಿಸ್ತೀನಿ ಎನ್ನುವಂತಹ ವಿಶ್ವಾಸ. ಆ ಕಾರ್ಯವನ್ನು ಮಾಡ್ತೇನೆ ಗುರುವರಿಯೋ. ಕಾಲ ಬಂತಲ್ಲ. ಯಾವ ಕಾಲ ಬಂತು? ದೇವಲೋಕದಲ್ಲಿದ್ದಂತ ನಿಮಗೆ ಭೂಲೋಕದತ್ತ ಬರಬೇಕು ಎನ್ನುವಂತ ಮನಸ್ಸು. ಈ ಕಾಲ ಬಂತಲ್ಲ. ನಾವೆಲ್ಲ ಹಾಗೆ ಅಲ್ವೇ? ಒಮ್ಮೆ ಮನ ಸಂಕಲ್ಪ ಮಾಡಿದಾಗ ಅಲ್ಲಿವರೆಗಾಗಿ ಹೋಗುವವರು ಇವತ್ತು ಮನ ಸಂಕಲ್ಪದಿಂದ ಭೂಲೋಕದೆಡೆಗೆ ಬರಬೇಕೆನ್ನುವುದಾಯ್ತು. ಓಹ್, ಆ ರೀತಿ ಯೋಚನೆ. ಹೌದು ಗುರುವರಿಯ. ಓ, ನನ್ನನ್ನು ನೋಡಿದಂತ ನೀವು ಹಲವು ವಿಧವಾದಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ಕೇಳಬೇಕಾದದ್ದು. ಯಾಕೆ ನಗಾಡ್ತಾ ಇದ್ದೀಯಾ? ಎಲ್ಲಿಗೆ ಹೊರಟೆ? ಏನು ವಿಶೇಷ? ಹೌದು ಎನ್ನುವ ಹಾಗೆ. ಗುರುಗಳೇ, ಏನು ನಾನೇನು, ನನ್ನ ಕಾರ್ಯ ಏನು ಎನ್ನುವುದನ್ನು ನಿಮಗೆ ಹೇಳಬೇಕಾದದ್ದಿಲ್ಲ. ಗೊತ್ತುಂಟಲ್ಲ, ರಾಶಿ ಚಕ್ರದಲ್ಲಿ ತಿರುಗಾಟ ಮಾಡುವವನು ನಾನು. ಯಾರಾತನ ರಾಶಿಯಲ್ಲಿ ದ್ವಾದಶದಲ್ಲೋ ಪಂಚಮದಲ್ಲೋ ಸಪ್ತಮದಲ್ಲೋ ಅಷ್ಟಮದಲ್ಲೋ ಇರುವಂತಹ ಕಾಲದಲ್ಲಿ ಆಯಾಯ ರಾಶಿಯ ಫಲಕ್ಕೆ ಅನುಗುಣವಾಗಿ ಒಳ್ಳೆಯದೋ ಯಾ ಕೆಟ್ಟದ್ದು ಫಲರೂಪಕವಾಗಿ ಕೊಡುವವನಿದ್ದೇನೆ. ನೀನು ಇದು ನನ್ನ ಕಾಯಕ. ಹೌದು. ಹೀಗೆ ಮಂದಗತಿಯಲ್ಲಿ ಚಲಿಸುವಂತಹ ಸಂದರ್ಭ ಗುರುವರಿಯ. ಏನು ಕಾಲ ಬಂತಲ್ಲ? ಮತ್ಯಾವ ಕಾಲ ಬಂತು? ಗಾಬರಿ ಆಗುದು ಬೇಡ ಗುರುಗಳೇ. ಗಾಬರಿ ಆಗುದೇ ಎರಡೆರಡು ಬಾರಿ ಕಾಲ ಬಂದ್ರೆ ಗಾಬರಿ ಆಗುದು ಸಾಧ್ಯ, ಬೇರೆ ಏನು ಅಲ್ಲ. ಹೀಗೆ ಮಂದಗತಿಯಲ್ಲಿ ಚಲಿಸುವಂತಹ ಸಂದರ್ಭ ನಿಮ್ಮ ರಾಶಿ ಬಂದು ನನಗೆ ಅಡ್ಡ.
ನನ್ನ ರಾಶಿಯ ಹೌದು ಗುರುಗಳೇ. ನಿನಗ ಹೌದೌದು. ಈವಾಗ್ಲ ಈಗ ನೋಡಿದೆ, ಇವಾಗ ಬಂದದಕ್ಕಾಗೇ ಬಂದು ಹೇಳಿದ್ದ. ನೋಡಿದ್ಯಾ? ಇಲ್ದಿದ್ರೆ ನಾನು ನಿಮ್ಮನ್ನು ತಡೆಯುವುದೂ ಇಲ್ಲ, ಹೀಗೆ ನಗಾಡುವುದೂ ಇಲ್ಲ. ಹೌದಾ? ಹಾ ಗುರುವರ್ಯ, ನೋಡಿದಾಗ ಅರ್ಥವಾಯ್ತು. ನಿಮ್ಮ ರಾಶಿಯಲ್ಲಿ ಇವಾಗ ನಾನು ದ್ವಾದಶ ಸ್ಥಾನಕ್ಕೆ ಬಂದಿದ್ದೇನೆ. ನನ್ನ ರಾಶಿಯಲ್ಲಿ? ಹೌದು ಗುರುಗಳೇ. ದೇವಗುರುಗಳಾದಂತ ನಿಮ್ಮಲ್ಲಿ ಶಿಷ್ಯನಾಗಿ ವಿನಯದಿಂದ ಬೇಡ್ತೇನೆ ಗುರುಗಳೇ. ನಾನು ಆಡುವಂತ ಮಾತನ್ನು ಪಾಲಿಸ್ತೇವೆ. ಪಾಲಿಸ್ತೀರಿ ಎನ್ನುವಂತ ವಿಶ್ವಾಸ ಉಂಟು. ಹಾಗಾಗಿ ನನಗೊಂದು ಅವಕಾಶ ಕರುಣಿಸುವಿರೋ? ಈಗ ನನ್ನ ರಾಶಿಯನ್ನು ಸೇರುವುದಕ್ಕೆ ಅವಕಾಶಕ್ಕಾಗಿ ಕಾಯ್ತಾ ಇದ್ದೇನೆ. ನೀನು ಕಾಯ್ತಾ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಅದನ್ನೇ ಹೇಳಿದ ಒಂದು ಪೀಡ ಸತ್ಯ. ಆದರೆ ಇವತ್ತಿನ ದಿವಸದಲ್ಲಿ ಎದುರುಗಡೆ ಬಂದು ಗುರುವನ್ನ ನಿಮ್ಮ ರಾಶಿಯನ್ನು ಸೇರೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೇನೆ. ಒಂದು ಅವಕಾಶ ಕೊಡಿ. ಏನ್ ಹೇಳುದು ಕೇಳು. ನಾನು ಎಷ್ಟು ಅನ್ನೋದು ನಿಮಗೆ ಗೊತ್ತಿಲ್ವಾ? ನೀವು ಭಯಂಕರ ಗುರುಗಳೇ ಅಲ್ವಾ? ಹಾಗಿರುವಾಗ ನೀವೇ ಹೆಚ್ಚು. ನನ್ನ ಯೋಗ್ಯತೆ ಅಂತ ನೀವು ಸಾಮಾನ್ಯದವರಲ್ಲ, ಅಸಾಮಾನ್ಯ ಪುರುಷ. ಹೌದೌದು, ಕಾರುಣಿಕ ಪುರುಷರಿದ್ದೀರಿ. ಹಾಗಿರುವಾಗ ನೀವು ಕಲ್ತಿದ್ದು ಸ್ವಲ್ಪ ಅಲ್ಲ ಗುರುಗಳೇ, ವಿಷಯಗಳು ಬೇರೆಂತ ಹೇಳಿ ಅಲ್ಲಲ್ಲಪ್ಪ. ನೀವು ಮೇಲಿದ್ದವರಿಗೂ ಕಲಿಸ್ತೀರಿ, ಕೆಳಗಿದ್ದವರಿಗೂ ಕಲಿಸ್ತೇವೆ. ಯಾರಿಗೆ ಬೇಕಾದ್ರೂ ಕಲಿಸುವಂತ ಯೋಗ್ಯತೆ ಗುರು ಅದಕ್ಕೆ ಹೇಳಿದ್ದು. ನೀವು ತಲೆಗೆ ಒಂದು ಸ್ವಲ್ಪ ನಂಜ ನಿಮ್ಗ ನನ್ನಂತ ನಿಮ್ಗೆಲ್ಲ ನಂಚಿತ ಆಗ್ತದೆ ಗುರುಗಳೇ. ಅಲ್ವೇ ಅಲ್ಲ, ಎಂತ ನಂಜಿನವರು ಬಂದು ಸಹ ಅವರನ್ನು ಸರಿಯಾಗಿ ಗೊತ್ತು. ನಂಜಿನವರು ಬಹಳಷ್ಟು ಜನ ಬಂದು ಹೋಗ್ತಾರೆ. ಆ ನಂಜಿನವಾಗ ನಿಮ್ಗೆಲ್ಲ ನಂಚಿತ ಆಗ್ತಾರೆ, ನಮಗೆಲ್ಲ ನಂಜಿತ ಆಗುವುದಿಲ್ಲ. ನೀವೇ ಆದ್ರೆ ಮಿಗಿಲಾದವರು ಮತ್ತಾರಿಲ್ಲ, ನಮಗಾಗುವುದಿಲ್ಲ. ಎದುರುಗಡೆ ವ್ಯಕ್ತಿಯಾಗಿ ನೋಡ್ಕೊಳ್ಬೇಕಲ್ಲ. ಈಗ ನೀವು ಹೆಚ್ಚಿನವರು ಎಂದು ಗೊತ್ತಾಗ್ತದೆ. ನಿಮ್ಮನ್ನು ಲೋಕಮುಖದಲ್ಲಿ ಗುರುತಿಸ್ತಾರೆ, ಎಲ್ಲವರು ನನ್ನನ್ನು ಗುರುತಿಸ್ತಾರೆ. ಯಾಕೆ ಗುರುಗಳು ಬೃಹಸ್ಪತಾಚಾರ್ಯರು ಹೆಚ್ಚಿನವರು ಎನ್ನುವ ಹಾಗೆ ಬೃಹಸ್ಪತಿ ಆಚಾರ್ಯರಿಗೆ ಮಿಗಿಲಾದದ್ದು ಮತ್ತೊಂದಿಲ್ಲ ಎನ್ನುವಾಗ ನಿಮ್ಮ ಮನಸ್ಸಿಗೆ ಬಂತ? ನನ್ನ ಮನಸ್ಸಿಗೆ ಬಂತು. ಉಳಿದವರೆಲ್ಲ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ನಾನು ಬಂದೆ. ನೋಡು, ಅದಕ್ಕೊಂದು ನೀವೇ ಹೆಚ್ಚಿದವರಲ್ವಾ, ನಿಮ್ಮ ಮನಸ್ಸಿಗೆ ಬಂದಿದೆಯಲ್ಲ, ಹಾಗಾಗಿ ಒಮ್ಮೆ ನೋಡಿ ಹೋಗುವ. ನೋಡಿ ಹೋಗುದಕ್ಕಂದು ಯಾಕೆ ಹೇಳು? ನೋಡುವುದರಲ್ಲಿ ಯಾವ ಆಕ್ಷೇಪ ಇಲ್ಲ. ನೋಡುವ ಮಾತ್ರ ಗುರುಗಳೇ, ಕರ್ಕೊಂಡು ಹೋಗ್ಬೇಕು. ಪುಸ್ತಕ
ತಂದೆಯು ಒಂದೇ ಅಲ್ವಾ? ಹಾಗಂತಾದ್ರೆ ನಾನು ಯಾರು? ಪರಮ ಸತ್ಯಾತ್ಮರು ನೀವು. ಅಂತ ಬೃಹಸ್ಪತಿ ಆಚಾರ್ಯರು ತಾಗುದು ಬಂದದಲ್ಲ. ಇದರಲ್ಲಿ ನಾನು ಹೇಳಲಾಯ್ತು ಹೇಗೆ ತಂದೆ ಅಂತಿರುವಂತ ಗುರುವನ್ನು ತಾಗುವುದು ಸರಿಯಲ್ಲ. ನಾನು ಕಾಡಬೇಕು ಎನ್ನುವಾಗ ಮನಸ್ಸು ಮಾಡಿದ್ರೆ ಯಾರೇ ಆಗಲಿ, ಯಾರ ಮೇಲೆ ಆಗಲಿ ದಯದಾಕ್ಷಣ್ಯ ಪ್ರೀತಿ ವಾತ್ಸಲ್ಯ ಮಮಕಾರ ಎನ್ನುವುದಿಲ್ಲ. ಕಾಡುವಂತಹ ಸಮಯದಲ್ಲಿ ಎಲ್ಲಿಯ ತನಕ ಕೇಳಿದ್ರೆ ಎಲ್ಲಿ ಅಕ್ಕ ತಮ್ಮ ಮಾವಳಿಯ ಗುರು ಶಿಷ್ಯ ತಂದೆ ಮಗ ಎನ್ನುವ ಪರಿಭೇದವೇ ಇಲ್ಲ. ಗಂಡ ಹೆಂಡತಿ ಕಾಲ ಸನ್ನಿಹಿತವಾಯ್ತು ಅಂತಾದ್ರೆ ಯಾರನ್ನು ಬಿಡುವವನಲ್ಲ. ಎಲ್ಲಿಯ ತನಕ ನನ್ನ ಕಾರ್ಯದಲ್ಲಿ ನಿಷ್ಠೆ ಅಂತ ಕೇಳಿದ್ರೆ ಗುರುಗಳೇ ನಿಮಗ್ ಗೊತ್ತಿಲ್ವಾ? ಗೊತ್ತುಂಟು. ಒಂದು ಕಾಲದಲ್ಲಿ ನನ್ನ ಅಪ್ಪನಾದಂತ ಭಗವಾನ್ ಭಾಸ್ಕರ ಸೂರ್ಯ ದೇವ ಜಗಚ್ಚಕ್ಷುವೆಂದೆನಿಸಿದವ ಅವನನ್ನೇ ನಾನು ಬಿಟ್ಟವನಲ್ಲ. ಮತ್ತೀಗ ನಮ್ಮನ್ನು ಬಿಡ್ತೀಯ? ಒಂದು ಕೇಳಿದ್ಯಾಕೆ ಗೊತ್ತಾ? ಜನಸಾಮಾನ್ಯದವರಾಗಿದ್ರೆ ಕೇಳುವ ಪ್ರಶ್ನೆ ಇಲ್ಲ, ಹೋಗಿ ಹಿಡಿತಾ ಇದ್ದೆ. ನೀವು ಹಾಗಲ್ಲ, ಕಾರುಣಿಕ ಪುರುಷರು. ಆವಾಗಿಂದಲೂ ಹೇಳ್ತಾ ಇದ್ದೀರಿ ನಾನೇ ಹೆಚ್ಚು, ನಿಮ್ಮಿಂದ ಮಿಗಿಲಾದವರು ಮತ್ತೆ ತಂದಿಲ್ಲ. ಆದಿತ್ಯ ಗುರುಗಳೇ, ಹೆಚ್ಚಾದಂತ ನಿಮ್ಮಲ್ಲಿ ಶಿಷ್ಯನಾಗಿ ಸಣ್ಣವನಾಗಿ ಬೇಡ್ತಾ ಇದ್ದೇನೆ. ಬೇಡದೇಗ ಒಂದು ಅವಕಾಶ ಕೊಡ್ಬೇಕು. ಯಾಕೆ? ಹರಿವರೆದಂತ ನಿಯಮವಿದು. ಹರಿಯ ನಿಯಮವನ್ನು ಮೀರಿ ನಡೆಯುವುದಕ್ಕೆ ಪ್ರಪಂಚದಲ್ಲಿ ಯಾರಿಂದಲೂ ಅಸಾಧ್ಯ. ಹಾಗಾಗಿ ಅವ ಕೊಟ್ಟಂತ ಈ ಉದ್ಯೋಗದಲ್ಲಿ ನಾನು ಮುನ್ನುಗ್ಗಬೇಕು ಅಂತಾದ್ರೆ ನೀವು ಅವಕಾಶ ಮಾಡಿ ಕೊಡ್ಲೇಬೇಕು. ಕೊಡಿ ಗುರುಗಳೇ. ಅಯ್ಯೋ ಪುಣ್ಯಾತ್ಮ, ಏನು ನೀನು ಶಿಷ್ಯನೇ, ಅವಕಾಶಕ್ಕಾಗಿ ನೀನು ಬೇಡ್ತಾ ಇದ್ಯ. ನಿನಗೊಂದು ಅವಕಾಶ ಕೊಡಬೇಕು ಅನ್ನೋ ಮನಸ್ಸು ನನಗಿದೆ. ಉಂಟಲ್ವಾ? ಅವಕಾಶ ಕೊಡುವುದೇ. ಕೊಡ್ತೀರಲ್ವಾ? ಆದರೆ ಏನಾಯ್ತು? ಇವತ್ತಿನ ಸಂದರ್ಭದಲ್ಲಿ ನಿನಗೆ ಅವಕಾಶ ಕೊಡ್ಬೇಕೆನ್ನುವುದಾಗಿ ಭಾವಿಸಿದ್ರೆ ಆ ಕಡೆಯಲ್ಲಿ ನೋಡು, ಏನು ಅವರೆಲ್ಲ ಕಾಯ್ತಾ ಇದ್ದಾರೆ. ಅವರೆಲ್ಲ ಯಾಕೆ? ಬನ್ನಿ ಗುರುಗಳೇ ಎನ್ನುವುದಾಗಿ. ಏನು ಅವರು ಬೇರೆ ಯಾರು ಅಲ್ಲ, ನನ್ನ ಶಿಷ್ಯ ವರ್ಗದವರು. ಅವರಿಗೆ ಇವತ್ತೊಂದು ಕಾರ್ಯಕ್ರಮ ಏರ್ಪಡಿಸಿಕೊಂಡಿದ್ದಾರೆ. ಏನಂತೆ? ಬೇರೆ ಏನಲ್ಲ, ಶಿಷ್ಯ ವರ್ಗದಿಂದ ಗುರುಗಳಿಗೊಂದು ಸನ್ಮಾನ. ನಿಮಗೆ? ಹೌದು, ಸನ್ಮಾನ. ಇವತ್ತೊಂದು ಸನ್ಮಾನ ಮಾಡ್ಬೇಕಾ? ಇವತ್ತು ನನ್ನ ಮುಖ ನೋಡಿದ್ರಲ್ಲ, ಒಳ್ಳೆ ಸನ್ಮಾನ ಆಗ್ತದೆ. ನನ್ನ ಮುಖ ನೋಡಿದ್ರಲ್ಲ ಗುರುಗಳೇ, ಇಲ್ಲಿ ಬಂದು ಒಳ್ಳೆ ಅದ್ದೂರಿಯ ಸನ್ಮಾನ ಮಾಡಿ ಕಳಿಸ್ತಾರೆ. ನನ್ನ ಶಿಷ್ಯದವರೆಗೂ ಇಲ್ಲಿ. ಹೌದೌದು, ನೀನು ಜೊತೆ ನಾನು ಒಬ್ಬ. ಆದ್ರೆ ಪ್ರಥಮವಾಗಿ ನನಗೊಂದು ಅವಕಾಶ. ಪುಣ್ಯಾತ್ಮ, ಏನು ನೀನು ಮತ್ತೆ ಅದೇ ಕೇಳ್ತಾ ಇದ್ಯಾ? ಅವ್ರು ಬನ್ನಿ ಅಂತ ಕರೀತಾ ಇದ್ದಾರೆ. ತನ್ನ ನಿಲ್ಲಿಕ್ಕೆ ಆಗುದಿಲ್ಲ. ಹೇಳಿದ್ದೇನೆ ಗುರುಗಳೇ, ಆಗುದಿಲ್ಲ. ಎಲ್ಲಿಗೆ ಹೋಗುವುದು ನೀವು? ಇನ್ನು ಆಗುದಿಲ್ಲ. ಹೋಗಿ ನೋಡುವ. ಇನ್ನು ಹೋಗ್ಲಿಕ್ಕೂ ಆಗುದಿಲ್ಲ ಬಿಡು. ನನ್ನ ಲಯ ತಪ್ಪಿಸಬೇಕು ಅಂತ ಒಮ್ಮೆ ವೇಗವಾಗಿ ಹೋಗುದು, ಒಮ್ಮೆ ನಿಧಾನಗತಿಯಲ್ಲಿ ಹೋದೆ, ಒಮ್ಮೆ ಆಚೆ ಹೋಗುದು, ಒಮ್ಮೆ ಈಚೆ ಹೊಡಿದೆ. ಯಾವ ಲಯದಲ್ಲಿ ನೀವು ಕಾಲಿಟ್ಟರು ಸಹ ಆಲಯಕ್ಕೆ ನೀನು ಬದ್ಧನಾಗಿದ್ಯ. ಇದು ಮಹಾಲಯ. ಈ ಮಹಾಲಯ ಬಂದದ್ದು ಎಲ್ಲಿಂದ? ಹಿಮಾಲಯದಿಂದ. ಅಂದ್ರೆ ನಟಶೇಖರನ ಮನಸ್ಸನ್ನೇ ಮೆಚ್ಚಿಸಿದವ ನಾನು. ಎಂಬಲ್ಲಿಗೆ ನನ್ನ ಲಯ ತಪ್ಪಿಸುವವರಿದ್ದಾರೋ ಆ ನಟಶೇಖರನ ಲಯವನ್ನೇ ತಪ್ಪಿಸುವುದಕ್ಕಾಗುವುದಿಲ್ಲ ಅಂತಾದ್ರೆ ಅವನ ಶಿಷ್ಯ ನಾನು. ನಿನ್ನ ಲಯ ತಪ್ಪಿಸ್ಲಿಕ್ಕೆ ಆಗ್ತದ? ನನ್ನ ಲಯ ತಪ್ಪಿಸುವವರಿದ್ದಾರೆ ಪ್ರಪಂಚದಲ್ಲಿ. ನೀವು ಯಾವ ರೀತಿಯಾಗಿ ಯಾವ ಲಯದಲ್ಲಿ ಕಾಲಿರಿಸಿದ್ರು ಸಹ ನಾನು ಅಲ್ಲಿ ಬಂದು ಹೀಗೆ ಮುಟ್ಕೊಳ್ತೇನೆ. ಯಾಕೆ?
ನನಗೆ ಅವಕಾಶ ಕೊಡುವ ತನಕ ಬೆನ್ನು ಬಿಡ್ಲಿಕ್ಕಿಲ್ಲ. ಗೊತ್ತಾಯ್ತು ನನಗೆ. ನಾನು ಎಷ್ಟೇ ವೇಗದಲ್ಲಿ ಹೋದ್ರು ನನ್ನ ಬೆನ್ನನ್ನು ನೀನು ಬಿಡ್ತಾ ಇಲ್ಲ. ಅಗತ್ಯವಾಗಿ ನಿನಗೆ ಅವಕಾಶ ಕೊಡ್ಲಿಲ್ಲ ಅಂತಾದ್ರೆ ನನ್ನ ಹಿಂದೆ ನೀನು ಬರ್ತೀಯ. ಆದಿತ್ತು, ನಿನಗೆ ಅವಕಾಶ ನಾನು ಕೊಟ್ಟೆ. ಕೊಟ್ಟಿದ್ದೀರಲ್ಲ? ಕೊಟ್ಟಿದ್ದೀರಲ್ವಾ? ಕೊಟ್ಟಿರೋ ಒಂದೇ ಒಂದು ಮಾತು. ಏನು ಗುರುಗಳೇ? ಮತ್ತೇನಲ್ಲ. ಕೊಟ್ಟೆ ಅಂತ ಹೇಳಿದ್ದು ಮತ್ತೆ ಮಾತೆಂತದ್ದು? ಅವಕಾಶ ನನಗೆ ಮಾತಾಡಿ ಸಾಕಾಗ್ಲಿಲ್ವಾ? ಇಲ್ಲ ಒಂದ್ ಸ್ವಲ್ಪ ಯಾರದು? ಅವಕಾಶ ಏನೋ ಕೊಟ್ಟೆ. ಆದ್ರೆ ದೊಡ್ಡ ಸ್ಥಾನದಲ್ಲಿರುವಂತ ವ್ಯಕ್ತಿ ಬೃಹಸ್ಪತಿ ಆಚಾರ್ಯ. ಹೌದೌದೌದು. ಇವರಿಗೆಲ್ಲ ಕಾಡುದಕ್ಕೊಂದು ಅವಧಿ ಅಂತ ಬೇಡವನ? ದೇವಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯ. ಹೌದು ಗುರುಗಳೇ, ನೀವು ಒಪ್ಪಿದ್ರಲ್ವಾ ಅವಕಾಶ ಕೊಡ್ಲಿಕ್ಕೆ? ಒಪ್ಪಿದ್ದೇನೆ. ಹಾಗಾಗಿ ನಿಮಗೊಂದು ಅವಧಿ ಬೇಕು. ಹೇಳ, ಒಂದು 90 ತಿಂಗಳ ಅವಕಾಶ ಕೊಡಿ. ಯಾಕೆ ದೂರ ಸರಿಯುವುದು ಗುರುಗಳೇ? 90, ಕೇವಲ 90 ತಿಂಗಳು ಅಷ್ಟೇ. 90 ತಿಂಗಳು ಪುಣ್ಯಾತ್ಮ. ಕೇವಲ ನಿನಗೂ 90 ತಿಂಗಳು. 90 ತಿಂಗಳಂದ್ರೆ ಇಷ್ಟ. ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ವಾ? 7.5 ವರ್ಷ. 7.5 ವರ್ಷ ನನ್ನ ರಾಶಿಯಲ್ಲಿ ನೀನಿರು. ಹೌದು. ಪುಣ್ಯಾತ್ಮ, 7.5 ಸ್ವಲ್ಪ ಹೆಚ್ಚಾಯ್ತಾ? ಸ್ವಲ್ಪ ಕಡಿಮೆ ಮಾಡ್ಕೊ. ಹೆಚ್ಚಾಯ್ತಾ? ಹೆಚ್ಚಾಯ್ತಾ? ಹೌದು, 7.5 ಹೆಚ್ಚಿ. ಹಾಗಾದ್ರೆ ಒಂದು 30 ಬಿಡ್ತೇನೆ. 30 ಬಿಡು. ಒಂದು 60 ತಿಂಗಳು. 90, 60 ಎಷ್ಟ? ಗೊತ್ತಾಗ್ಲಿಲ್ವಾ? ಅಷ್ಟಮದಲ್ಲಿ. ಅಷ್ಟಮದಲ್ಲಿ ನೀನನ್ನ ರಾಶಿಯಲ್ಲಿರುವುದು. ಪ್ರವೇಶ ಮಾಡ್ಲೇ ಪುಣ್ಯಾತ್ಮ, ಏನು ನೀನೇನು ಪ್ರವೇಶ ಮಾಡ್ಲಿಕ್ಕೆ ಹೇಳ್ತಾ ಇದ್ಯಾ? ಅಷ್ಟಮ ನನ್ನ ಪಾಲಿಗೆ ಕಷ್ಟ ಆಗ್ತದೋ? ಇನ್ನು ಸ್ವಲ್ಪ ಕಡಿಮೆ ಮಾಡ. ಇನ್ನು ಸ್ವಲ್ಪ ಕಡಿಮೆ. ಸ್ವಲ್ಪ ಕಡಿಮೆ. ಎಂತದ್ದು ಗುರುಗಳು, ಎಷ್ಟು ಕಡಿಮೆ ಮಾಡುದು ಅಂತ ಹೇಳಿದ್ರೆ ನೀವು ಕೆಳಗೆ ಹೋಗ್ತಾ ಇದ್ದೀರಲ್ಲ? ಹೇಳ್ಬೇಕಲ್ಲ, ಸ್ವಲ್ಪ ಕಡಿಮೆ. ಇನ್ನು ಕಡಿಮೆ ಮಾಡುದಾ? ಚೂರು ಕಡಿಮೆ ಮಾಡು. ಇರಲಿ, ಇದು ಒಂದು ಬಾರಿ ಕಡಿಮೆ ಮಾಡ್ತೇನೆ. ಇನ್ನು ಕಡಿಮೆ ಮಾಡ್ಲಿಕ್ಕಿಲ್ಲ. ಅಲ್ಲ, ಇನ್ನು ಬೇಡ. ಹೊರವರೆದಂತ ನಿಯಮ, ಅದಕ್ಕೆ ನಿಯಮ ನೀತಿ ಎನ್ನುವುದು ಉಂಟು. ಹೌದೌದು, ಅವನು ಹೇಳಿದ. ಹಾಗಾಗಿ ಇನ್ನು ನಾನು ಕಡಿಮೆ ಮಾಡುವುದಿಲ್ಲ. ಇದು ಕೊನೆಯ ಬಾರಿ. ಸಾಕು 60 ತಿಂಗಳಾಯ್ತು. 60ರಲ್ಲಿ 30 ಬಿಡ್ತೇನೆ. 60ರಲ್ಲಿ 30 ಬಿಡು. ಬಿಟ್ಟೆ. ಉಳಿದದ್ದು 30 ತಿಂಗಳು. ಕೇವಲ 30 ತಿಂಗಳು. ಕೇವಲ 30 ತಿಂಗಳು. ಅಂದರೆ ಪಂಚಮದಲ್ಲಿ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ತೇನೆ. ಪಂಚಮದಲ್ಲಿ ಶನಿ ಆಗಮನ. ಪುಣ್ಯಾತ್ಮ, ಕಾಲಿಳಿಸ್. ಯಾಕೆ? ನೀನೇನು ಪಂಚಮದಲ್ಲಿ ಪ್ರವೇಶ ಮಾಡ್ತೇವೆ, ಕಾಲೆತ್ತೀಯ. ಪಂಚಮಂ ಕಾರ್ಯಸಿದ್ಧಿ. ಅದು ನಿನಗೆ. ನನ್ನ ರಾಶಿಯಲ್ಲಿ ಸೇರ್ತದೆ, ನನ್ನ ಕಾರ್ಯಸಿದ್ಧಿ ಅಲ್ಲ. ಯಾಕೆ ಗುರುಗಳೇ? ಕಾರ್ಯಸಿದ್ಧಿ ಮಾಡ್ಕೊಳ್ಳೋದೆಲ್ಲ ನೀನೇ. ಪುಣ್ಯಾತ್ಮ, ಪಂಚಮದಲ್ಲಿ ನನ್ನ ರಾಶಿಯನ್ನು ಸೇರುವುದಕ್ಕಾಗಿ ಹೊರಟಿದ್ಯಾ. ನಿನಗೆ ಬೇರೆ ಯಾರು ಸಿಗ್ಲಿಲ್ಲ. ಯಾಕೆ ಗುರುಗಳೇ? ಅಲ್ಲ, ಎಂತೆಂತ ದೊಡ್ಡ ವ್ಯಕ್ತಿಗಳೆಲ್ಲ ಅವ್ರನ್ನೆಲ್ಲ ಬಿಟ್ಟು ಈ ಪಾಪದ ಬಡಪಾಯಿ ಯಾರು? ಬೃಹಸ್ಪತಿ ಆಚಾರ್ಯ. ಯಾರು? ನಾನು. ನೀವು? ಅಲ್ಲ, ನಿನಗೆ ಅಂತವರೆಲ್ಲ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ಈ ಪಾಪದವನ್ನು ಹಿಡಿ. ಯಾರನ್ನು ಬಿಡ್ಲಿಕ್ಕಿಲ್ಲ ನಾನು. ಈಗ ಯಾರನ್ನು ಬಿಡುವುದಿಲ್ಲ. ಯಾರ ರಾಶಿಯನ್ನು ಸೇರುವಂತ ಕಾಲ ಸನ್ನಿಹಿತವಾಯ್ತು ಅಂತಾದ್ರೆ ಯಾರನ್ನೂ ಬಿಡುವ ಪ್ರಶ್ನೆ ಇಲ್ಲ. ಇವಾಗ ನಿಮ್ಮ ರಾಶಿಗೆ ಸೇರುವಂತ ಕಾಲ ಸನ್ನಿಹಿತವಾಗಿದೆ. ಹಾಗಾಗಿ ಬಂದು ದೈನ್ಯತೆಯಿಂದ ಕೇಳಿದ್ದು. ಒಂದು ಮಾತು ಗೊತ್ತುಂಟು ಗುರುಗಳೇ, ಜನಸಾಮಾನ್ಯದವರಾಗಿದ್ರೆ ಕೇಳುವ ಪ್ರಶ್ನೆ ಇಲ್ಲ, ಹೋಗಿ ಬಿಡ್ತಾ ಇದ್ದೆ. ನೀವು ಹಾಗಲ್ಲ, ಕಾರುಣಿಕ ಪುರುಷರಿದ್ದೇನೆ. ಅಲ್ಲ, ನಾನು ಪಾಪದವಲ್ಲ. ಯಾರು ಹೇಳಿ? ಇಷ್ಟು ಹೆದರಿದ್ದ, ಇಷ್ಟು ಭಯಗೊಂಡಿದ್ದ? ಅಲ್ಲ, ನಿನ್ನನ್ನು ನೋಡಿದ ಮೇಲೆ ಭಯಗೊಳ್ದಿದ್ದವರು ಅವರು ಮನುಷ್ಯರಲ್ಲ. ದೇವಗುರುಗಳು ನೀವು, ನೀವೇ ಭಯಗೊಂಡಿದ್ದೀರಿ. ಶಿಷ್ಯನ ಪೀಡನೆಗೆ ಈ ರೀತಿಯಾಗಿ ತಲ್ಲಣಗೊಂಡಿದ್ದೀರಿ ಎನ್ನುವುದು ನಿಮ್ಮ ಮುಖವನ್ನು ನೋಡಿದಾಗ ಸ್ಪಷ್ಟವಾಯ್ತು. ಪಾಪದವಾದ ಗುರುವರಿಯೋ, ನನಗೆ ಬೆದರಿದ್ದೀರಾ? ಬೆದರಿದ್ದೇನೆ. ಬೆಚ್ಚಿದ್ದೀರಾ? ಆಗಲಂತೆ. ಆಗಲಿ, ಆಯ್ತು. ಒಲಿದಿದ್ದೇನೆ, ಒಲಿದು ನಿಂತಿದ್ದೇನೆ. ಏನು ಬೇಕೋ ಕೇಳಿ ಗುರುಗಳೇ. ಮೆಚ್ಚಿದಂತ ನಾನು ನಿಮ್ಮ ಪಾಲಿಗೆ ಏನಾದ್ರೂ ಕೊಡ್ತೇನೆ. ಕೇಳಿ, ಅವಕಾಶ ಕೊಟ್ಟಿದ್ದೇನೆ. ಸಿಕ್ಕಿದೆ, ಈಗ ಸಿಕ್ಕಿದೆ ನನ್ನ ಮುಷ್ಟಿಯೊಳಗೆ. ನೀನು ಏನು ಗುರುಗಳೇ, ಸ್ವರವೇ ಬದಲಾಗಿ ಹೋಯ್ತಲ್ಲ? ಹಾಗೆ ನಾವು ಸ್ವರ ಬೇಕಾದಾಗ ಏರ್ಸ್ಕೊಳ್ಳೇಬೇಕು. ಏರಿಸಿ ಬಿಟ್ರಿ ಒಮ್ಮೆ. ಕಾರಣ ಯಾಕೆ ಗೊತ್ತ? ಏನದು? ನೀನೇ ಆಡಿದಂತ ಮಾತು. ಏನು? ನೀವು ನನ್ನನ್ನು ನೋಡಿ ಹೆದರಿದ ಮೇಲೆ ನಿಮಗೆ ನಾನು ವರ ಕೊಡ್ತೇನೆ. ಒಲಿದಿದ್ದೇನೆ. ನಿನಗೊಂದು ಪ್ರತೀತಿ ಉಂಟು. ಏನು ಗೊತ್ತಾ? ಕೊಟ್ಟ ಮಾತನ್ನು ಯಾವುದೇ ಕಾರಣಕ್ಕೂ ಹಿಂತೆಗೆಯುವ ನೀನಲ್ಲ. ಅವಕಾಶ ಕೊಡ್ತೇನೆ, ಅವಕಾಶ ಕೊಟ್ಟಿದ್ದೇನೆ ಎನ್ನುವಾಗ ನಾನು ಹೇಳಿದ್ದೌದು. ಆ ಮಾತನ್ನು ಹಾಗೇ ಉಳಿಸಿಕೊಳ್ತೇನೆ. ಯಾಕೆ ಹೀಗೆ ಹೇಳಿದೆ? ಯಾಕೆ? ಎಲ್ಲದಕ್ಕೆ ಕೊಡ್ತಾರೆ, ಕೊಟ್ಟದ್ದನ್ನೆಲ್ಲ ಕಸಿದುಕೊಂಡು ಹೋಗುದಕ್ಕೆ ನೀನೇ ಬರು. ಹಾಗಂತ ನೀನೆಲ್ಲಿ ಆದ್ರೂ ಯಾರಿಗಾದ್ರೂ ಕೊಟ್ಟೆ
ಕೊಟ್ಟೆ ಅಂತ ಆದ್ರೆ ಯಾರಾದ್ರೂ ಮುಟ್ಟಲಿ ಹಾಗಾದ್ರೆ ಅದ್ರ ಹತ್ರ ಕೂಡ ಬರುದಿಲ್ಲ. ಯಾಕೆ? ಇದು ನೀನು ಕೊಟ್ಟದ್ದು. ನಾನು ಕೊಟ್ಟಿದ್ದ ಹಾಗೆ, ಅದಕ್ಕೆ ನಾನು ಸಿಕ್ಕಿದೆ ಅಂತ ಹೇಳಿದ್ದು. ಏನದು? ನಾನು ಕೇಳಿದಕ್ಕೆ ವರ ನೀ ಕೊಡುವುದಲ್ವನ, ನೀ ಕೊಟ್ಟದ ಮೇಲೆ ನೀನೇ ಹತ್ರ ಬರ್ತೀಯಾ? ಅದಕ್ಕಾಗಿ ಹೇಳಿದ್ದು. ನೋಡು ಹೇಳುವ ವರ ಹೇಗೆ ಗೊತ್ತಾ? ಹೇಗೆ? ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಬೃಹಸ್ಪತಿ ಆಚಾರ್ಯ ರಾಶಿಯನ್ನು ಪ್ರವೇಶ ಮಾಡಬೇಡ. ಎಂತಹ ತಲೆ ಗುರುಗಳೇ ನಿಮ್ಮದು. ಕೊಟ್ಟ ಸಣ್ಣ ಅವಕಾಶ ಗುರುಗಳೇ, ಒಲಿದಿದ್ದೇನೆ. ಬೆದರಿದಂತ ನಿಮ್ಮ ಪಾಲಿಗೆ ನಾನು ಒಲಿದಿದ್ದೇನೆ ಅಂತ ಹೇಳಿದಾಗ ಅದನ್ನೇ ಸದುಪಯೋಗ ಪಡಿಸಿಕೊಂಡು ಬಿಟ್ರ. ಅವಕಾಶ ಸಿಕ್ಕಿದಾಗಲೇ ಹಿಡ್ಕೊಳ್ಬೇಕಾ? ಎಂತದ್ದು ಸಿಕ್ಕಿದೆ ನನ್ನ ಕೈ ಒಳಗೆ, ಸಿಕ್ಕಿದೆ. ಆದಿತ್ತು ಗುರುಗಳೇ, ನೀವು ಹೇಳಿದ ಹಾಗೆ ಇನ್ನು ಮುಂದೆ ನಿಮ್ಮ ರಾಶಿಗೆ ಯಾವುದೇ ಕಾರಣಕ್ಕೂ ನಾನು ಬರುವುದಿಲ್ಲ. ಇನ್ನು ಬರಬೇಡ. ದೇವಗುರುಗಳಾದಂತಹ ಬೃಹಸ್ಪತಾಚಾರ್ಯರ ರಾಶಿಗೆ ಶನಿಯ ಆಗಮನ ಇಲ್ಲ. ಎಲ್ಲಿಗೆ ಹೋಗುದಿಲ್ಲ ಈಗ? ಆಯ್ತಲ್ಲ, ಅಲ್ಲೆಲ್ಲ ಹೋಗ್ಲಿಕ್ಕಿಲ್ಲ. ಇಲ್ಲಿ ಬನ್ನಿ. ಅಲ್ಲ ಬರುವುದಿಲ್ಲ ಅಂದಿಲ್ಲ. ಇಲ್ಲ, ನನ್ನ ಮಾತು ಮುಗಿಲಿಲ್ಲ. ಅಲ್ಪ ವಿರಾಮ, ಪೂರ್ಣ ವಿರಾಮ ಉಂಟು ಗುರುಗಳೇ. ಅದೆಲ್ಲ ಉಂಟ. ಬರುವುದಿಲ್ಲ. ಆದರೆ ಮತ್ತೆ ದರ ಇಟ್ಕೊಂಡೆ ಪುಣ್ಯಾತ್ಮ. ಕೊಟ್ಟ ಅವಕಾಶಕ್ಕಾಗಿ ಅತಿ ಬುದ್ಧಿವಂತಿಕೆ ವ್ಯಕ್ತಪಡಿಸಿದಂತಹ ನೀವು ಇನ್ನು ಮುಂದೆ ನನ್ನ ರಾಶಿಗೆ ಬರಬೇಡ. ಬರುವುದಿಲ್ಲ. ಆದರೆ ಗುರುಗಳೇ, ಏನು ಸ್ವಲ್ಪ ಕೇಳಿ, ಇನ್ನು ಮುಂದೆ ಬರುವುದಿಲ್ಲ. ಇನ್ನು ಮುಂದೆ ಬರುವುದು ಬೇಡ. ಈಗ ಬಂದದಕ್ಕೇನಾದ್ರೂ ಕೊಟ್ಟು ಕಳಿಸಿ. ಹೇಗೆ? ಮತ್ತೊಂದು ಚಾಣಾಕ್ಷ ನಾನೇ ಹೇಳಿದ್ದು. ಆವಾಗ ನೀವೇ ಹೇಳಿದ ಮಾತು. ಅತಿ ಬುದ್ಧಿವಂತಿಕೆಯನ್ನು ನೀವು ವ್ಯಕ್ತಪಡಿಸಿದ್ರಿ, ಹೌದಾ? ಹಾಗಾಗಿ ನನ್ನ ಕಾರ್ಯ ಆಗ್ಲೇಬೇಕಲ್ಲ. ಇನ್ನು ಮುಂದೆ ಬರುವುದಿಲ್ಲ. ಬಂದದಕ್ಕೇನಾದ್ರೂ ಕೊಡಿ. ಗೊತ್ತಾಯ್ತು. ಆಗದಿದ್ದ ಕಾರ್ಯವನ್ನು ಆಗಿಸಿ ತೋರಿಸುವವರು ನೀನು. ಆದಿತ್ತು. ಲೋಕದಲ್ಲಿ ಪ್ರತೀತಿ ಇರುವುದಾದ್ರೆ ಹೇಗೆ? ಗುರುವಿನಿಂದ ಶಿಷ್ಯ ಪಡೆಯುವುದು. ಇಲ್ಲಿ ಆದದ್ದು ಏನು? ಶಿಷ್ಯನಿಂದ ಗುರು ಪಡೆದ ಮೇಲೆ ಗುರುಗಳೇನಾದ್ರೂ ಕೊಡ್ಲೇಬೇಕು. ಈಗ ಗುರು ಕೊಡದಿದ್ರು ಗುರು ಎಂತದ್ದು ನಿಮ್ಮ ಯೋಗ್ಯತೆಗೆ ಸರಿ ಆಗ್ತದೆ ಅದು. ನೋಡಿ ನಿಮ್ಗೆ ಹೆಂಗ್ ಮನ್ಸು ಬರ್ತದೆ. ನಾನೇನು ಹೇಳುದಿಲ್ಲ. ಶಿಷ್ಯನಿಗಲ್ವಾ? ಹಾಗೆ ಹೋಗುದಿದ್ರು ಹೋಗಿ. ಇಲ್ಲ ಶಿಷ್ಯನಿಗೆ ಕೊಟ್ಟೆ ಹೋಗ್ತೇನೆ. ಆದ್ರೆ ನಾನು ಕೊಡುವ ಅವಧಿ ಹೇಗೆ ಗೊತ್ತಾ? ಹೇಗೆ? ಮತ್ತೇನಲ್ಲ, ಒಂದು ಕಾಲ್ ಜಾವ ನನ್ನ ರಾಶಿಯಲ್ಲಿ ತಾಗಿ ಅರ್ಥ ಆಯ್ತು. ಅದ್ರಲ್ಲ ಎಂತ ಏನಂದ್ರಿ ನೀವು? ಒಂದು ಕಾಲ್ ಜಾವ. ಕೇವಲ ಒಂದು ಕಾಲು ಜಾವ. ಒಂದು ಕಾಲು ಮಾತ್ರ ಮರಿಬೇಡ. ನಾನು ಕೊಟ್ಟಿದ್ದು ಕೇಳಿದ್ದೆ ಅಷ್ಟು 90 ತಿಂಗಳು. ಅದು ಬೇಡ. 60 ತಿಂಗಳು ಬೇಡ. 30 ತಿಂಗಳು. ಅದು ಯಾವುದು ನಿಮ್ಗೆ ಆಗ್ಲಿಲ್ಲ. ಕೇವಲ ಒಂದು ಕಾಲು ಜಾವ. ಒಂದು ಕಾಲು ಜಾವ ಸರಿಯಾಗಿ ಸಿಕ್ಕಿದ್ರಿ ಈಗ. ಸರಿಯಾಗಿ ಸಿಕ್ಕಿ ಬಿದ್ರಿ ಗುರುಗಳೇ. ಲೆಕ್ಕಾಚಾರ ಹೆಚ್ಚು ಕಡಿಮೆ ಆಯ್ತು. ಲೆಕ್ಕಾಚಾರ ನೋಡಿ ಗೊತ್ತಾಗ್ತದ ಆಮೇಲೆ. ಲೆಕ್ಕಾಚಾರ ಯಾರದು ಹೆಚ್ಚು ಕಡಿಮೆ ಆಯ್ತು ಅಂತ. ಎಂತ ಅವಕಾಶದ ಅವಧಿ ಕೊಟ್ಟಿದ್ದು ನನಗೆ. ಒಳ್ಳೆ ಅವಧಿ ಕೊಟ್ಟಿದ್ದೀರಿ. ಕೇವಲ ಒಂದು ಕಾಲು ಜಾವ. ಒಂದು ದಿನಕ್ಕೆ 4 ಜಾವ. ಒಂದು ಜಾವ ಅಂತ ಹೇಳಿದ್ರೆ 8 ಗಳಿಗೆ. ಒಂದು ಕಾಲು ಜಾವ 10 ಗಳಿಗೆ. ಗುರುಗಳೇ, ದಶಮ ಸ್ಥಾನ, ಬಾಧಕ ಸ್ಥಾನ 10 ಗಳಿಗೆ. ಗುರುವಿನ ರಾಶಿಯನ್ನು ಪ್ರವೇಶ ಮಾಡುವುದಕ್ಕೆ 10 ಗಳಿಗೆ ಒಂದು ಕಾಲು ಜಾವ. ಆದಿತ್ತು ಗುರುಗಳೇ, ನಿಮ್ಮ ಬುದ್ಧಿವಂತಿಕೆಯ ತಲೆ ಒಳ್ಳೇದುಂಟು ಮಾತ್ರ. ಆದ್ರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ. ಏನು? ನಾನು ಎಷ್ಟೊತ್ತು ಯಾರ ರಾಶಿಯಲ್ಲಿದ್ದೇನೆ ಅನ್ನೋದು ಮುಖ್ಯ ಅಲ್ಲ ಗುರುಗಳೇ. ಇದ್ದಷ್ಟು ಹೊತ್ತು ದೊಡ್ಡ ಸ್ಥಾನ, ದೊಡ್ಡ ವ್ಯಕ್ತಿತ್ವ, ದೊಡ್ಡ ತಲೆ, ದೊಡ್ಡದೇ ಉಳಿಸಿಕೊಳ್ಳಿ. ನೋಡುವ ಗುರುಗಳೇ, ಬರ್ತೇನೆ. ಹಾಗಾದ್ರೆ ಇನ್ನು ನಾನು ಕಾಲಹರಣ ಮಾಡುವುದಿಲ್ಲ. ಬೇಡ, ನನ್ನ ಕೆಲಸ ಆಯ್ತಲ್ಲ, ನೀವು ಕೊಟ್ಟಲ್ಲ. ನಿಮ್ ಕೆಲಸದಲ್ಲಿ ಮುನ್ನುಗ್ಗಿ. ಇನ್ನು ಮುಂದೆ ಬರಬೇಡ. ಕೇವಲ ಒಂದು ಕಾಲು ಜಾವ. ಒಂದು ಕಾಲು ಜಾವ ಮುಗಿಸ್ಕೊಂಡು ಹೋಗ್ತಾ ಇರು. ಗುರುವರ್ಯ, ಆಶೀರ್ವಾದ ಮಾಡಿ. ಒಳ್ಳೇದಾಗು. ಏನ್ ಗುರುಗಳೇ? ಒಳ್ಳೇದಾಗ. ಏನ್ ಗುರುಗಳೇ? ಒಳ್ಳೇದಾಗು.
ಈ ಪುಣ್ಯಾತ್ಮನ ಕಳಿಸ್ಬೇಕಾದ್ರೆ ಇಷ್ಟೆಲ್ಲ ಸಾಹಸ ಪಡ್ಬೇಕಾಯ್ತು. ಇವ ಹೇಳುವ ಅವಧಿ 7ವರೆಯು ಅಷ್ಟಮವೋ ಪಂಚಮವೋ ನಮ್ಮ ರಾಶಿಯಲ್ಲಿ ಇವ ಉಳಿದಂತಾದ್ರೆ ಅವರ ಪರಿಸ್ಥಿತಿ ಏನಾಗ್ತದೆ ನಿಮಗೆ ಗೊತ್ತುಂಟಾ? ಬರ್ಲಿ ಒಂದ್ಸಲ. ಬೇಡಲ್ಲ ಬಂದದ್ದು ಕೆಲವರಿಗೆಲ್ಲ ಗೊತ್ತಾಗುದಿಲ್ಲ. ಎಂತ ಮಾಡ್ಲಿಕ್ಕೆ ನಮಸ್ಕಾರ. ತುಂಬಾ ಜನ ಇದ್ದೀರಿ. ನಮಸ್ಕಾರ. ಎಲ್ಲವನ್ನ ಹಂಚಿಕೊಳ್ಳಿ. ಪರಿಚಯ ಸಿಕ್ಕಿತ? ನಾನಲ್ಲೋ ರೈತ ಕೃಷಿಕ. ನನ್ನ ಹೆಸರುಂಟು, ಆದ್ರೆ ಯಾರು ಅಂತ ಗೊತ್ತಾಗಬೇಕಲ್ಲ. ಯಾವ ಉದ್ಯೋಗ ಅಂತ ಗೊತ್ತಾದ್ರೆ ಎಲ್ಲರಿಗೆ ಪರಿಚಯ ಸಿಗುವುದಕ್ಕೆ ಸುಲಭ ಆಗ್ತದೆ. ಹೌದು, ಆ ಕಾರಣಕ್ಕಾಗಿ ನಾನು ರೈತ. ಪರಿಚಯ ಸಿಗಬೇಕು ಅಂತ ರೈತ ಅಲ್ಲ, ನಾನು ರೈತ. ಯಾಕೆ ಅಂತ ಹೇಳಬೇಡಿ. ಯಾಕೆ? ಒಮ್ಮೆ ಒಂದು ರೈತನಿಗೆ ಮತ್ತೊಂದು ದೇಶವನ್ನು ಕಾಯುವಂತಹ ಯೋಧನಿಗೆ ಗೌರವವನ್ನು ಕೊಡಬೇಕು ಯಾರಾದ್ರೂ. ಯಾಕೆ? ವಿಶ್ರಾಂತಿ ಇಲ್ಲದೆ ಜೀವನವನ್ನು ಸಾಗಿಸುವವರು ಯಾರು ಅಂತ ಕೇಳಿದ್ರೆ, ಕೆಲಸವನ್ನು ಸಾಗಿಸುವವರು, ದೇವರ ಸೇವೆಯನ್ನು ಮಾಡುವವರು ಯಾರು ಅಂತ ಕೇಳಿದ್ರೆ, ಒಂದು ರೈತ ಮತ್ತೊಂದು ಯೋಧ. ಯಾಕೆ? ರೈತನಾದವ ಒಂದು ದಿವಸ ವಿಶ್ರಾಂತಿ ತೆಗಿತಂತಾದ್ರೆ ನಿನಗೆ ಯಾವುದಿಲ್ಲ ತಿನ್ಲಿಕ್ಕೆ, ಮನ್ನೇ ತಿನ್ನಬೇಕು. ಯೋಧನು ಹಾಗೆ ಒಂದು ದಿವಸ ಗಡಿಯನ್ನು ಕಾಯುವ ಬದಲು ವಿಶ್ರಾಂತಿಯನ್ನು ತೆಗೆದುಕೊಂಡ್ರೆ, ನೀವೆಲ್ಲರೂ ಇಷ್ಟು ಹೊತ್ತು ಬೊಬ್ಬೆ ಹಾಕಿದ್ರಲ್ಲ, ಹೋಗುವಾಗ 4,000 ಕೊಂಡು ಹೋಗ್ಲಿಕ್ಕೆ ಮತ್ತೆ ನನಗೆ ಅಲ್ಲಿ ಹಾಗೆ ಕೇಳ್ತಾ ಇತ್ತ ನಿಮ್ಮ ಹತ್ರ. ಕಿವಿಗೆ ಅದೇ ಕಿವಿಗೆ ಹಾಕಕ್ಕಿತ್ತ ಅಂತ ಕೇಳಿದೆ. ಅದಾಗ್ಲಿಕ್ಕಿಲ್ಲ. ನಮಗೆ ದೇವರಾಯನ್ನೆಲ್ಲ ಆಗುದಿಲ್ಲ, ನಮ್ದು ಬೇರೆ. ಅದು ನಮ್ಮ ಹತ್ರ ಇಲ್ಲ, ನಿಮ್ಮ ಹತ್ರ ಇಲ್ಲ. ನನಗೆ ನಿಮ್ಮದ್ದು ಆಗ್ತದೆ, ನನ್ನದೇ ಆಗ್ಬೇಕು ಅಂತ ಇಲ್ಲ, ನಿಮ್ಮದ್ದು ಆಗ್ತದೆ. ಆಮೇಲೆ ಸಿಗುವ ಗಾಡಿ ಆಯ್ತಾ? ಅಲ್ಲಿ ಗೊತ್ತಾಯ್ತಾ? ಅದೇ ರೈತ ಬೇರೆ ಬೇರೆ ಎಲ್ಲ ಕೃಷಿ ದವಸ ಎಲ್ಲ ಮಾಡಿದೆ, ಏನು ಪ್ರಯೋಜನ ಉಂಟಾ? ನೋಡ್ಲಿಕ್ಕೆ ಮಾತ್ರ, ಕೈಗೆ ಸಿಗುವುದಿಲ್ಲ. ಯಾವುದಾದ್ರೂ ಒಂದು ಆದ್ರೆ ನಮಗೆ ಸಿಗ್ಲಿಕ್ಕಿಲ್ಲ. ಸರಿಯಾಗಿ ಮಳೆ ಬರಬೇಕು ಕೃಷಿ ಮಾಡ್ಲಿಕ್ಕೆ, ಅದು ನಮಗೆ ಕೃಷಿಗೆ ಪ್ರಯೋಜನ ಉಂಟಾ? ಆಗ ಬಂದದ್ದರಿಂದ ಸ್ವಲ್ಪ ಅಲ್ಲಿಂದಲ್ಲಿಗೆ ಪ್ರಯೋಜನ ಆಯ್ತು ಬಿಟ್ರೆ, ಅದು ಪೂರ್ತಿ ಬರುತ್ತಿದ್ರೆ ಕೃಷಿ ಉಳಿಲಿಕ್ಕೆ ಇಲ್ಲ. ಇವತ್ತು
ಏರು ತಗ್ಗೆ ಹಾಗೆ ಆಗ್ತದೆ. ಹೌದು, ಈ ಸಲ ಒಂದು ಬೇರೆ ಒಂದು ಉದ್ಯೋಗ ಪ್ರಾರಂಭಿಸಿದೆ. ಕಲ್ಲಂಗಡಿ. ಅಂಗಡಿಯಲ್ಲಿ ಕಲ್ಲಲ್ಲ, ಕಲ್ಲಂಗಡಿ. ಅದು ಒಳ್ಳೇದಾಗ್ತದೆ ಅಂತ ಹೇಳಿ ಒಬ್ರು ಹೇಳಿದ್ರು. ಅದು ದೇವರಿಗೊಂದು ಹರಕೆ ಹೇಳಿ ಪ್ರಾರಂಭಿಸಿದ್ರೆ ಅದು ಪ್ರಯೋಜನ ಉಂಟು ಅಂತ ಹೇಳಿದ್ದಾರೆ. ಅದು ಪ್ರಯೋಜನ ಮೊದಲಾಗಿ ದೇವರಿಗೆ ಸಮರ್ಪಿಸಬೇಕಲ್ಲ. ಇಲ್ಲೇ ನಿಲ್ಲುವುದಾ? ಹೋಗ್ತೇನಂತೆ. ಅಲ್ಲಿಂದ ಇಷ್ಟು ಬೇಗ ಅಲ್ಲ, ನಿಮ್ಮನ್ನು ನೋಡುವಾಗ ನನಗೊಂದು ಅದೇ ಭಾವನೆ ಬಂತು. ಹೌದಾ? ಎಲ್ಲವರು ಹೇಳ್ತಾ ಇದ್ದಾರೆ, ಅವರೆಲ್ಲ ಗಡ್ಡೆಲ್ಲ ಬಿಟ್ಟಿರ್ತಾರಲ್ಲ, ಹಾಗೆ ನಿಮ್ಮನ್ನು ನೋಡುವಾಗ ಎಂತದ್ದು ಇದು ನಿನ್ನದು? ನಿಮಗೆ ಎಂತದ್ದು? ಪರಿಪರಿ ಪರಿಪರಿ ಎಂತ ಪರಿಪರಿ? ಮುಗ್ದದ್ದು. ಎಂತದ್ದು? ಮುಗಿಸಿದೆ. ಏನ್ ಮುಗಿಸಿದೆ? ಕೈಯನ್ನು. ಕೈಯನ್ನು? ಕೈ ಮುಗಿಸಿ ಉಂಟಲ್ಲ ಕೈ? ಹಾಗೆಲ್ಲ ಕೈಯನ್ನು ಮುಗಿಸಿದ್ದಲ್ಲ ನಿಮಗೆ? ಕೈಯನ್ನು ನನಗೆ ಮುಗಿತು. ಮುಗಿ ಈ ರೀತಿಯಾಗಿ ಬಾರಿ ಬಾರಿ ಯಾರು ನಮಸ್ಕಾರ ಮಾಡ್ತಾರೋ ಅವರು ಜನ ಸರಿ ಇಲ್ಲ ಅಂತ ಕೇಳಿದ್ದೇನೆ. ನಿಮ್ಮ ಅನುಭವದ ಮಾತಂತಲ್ಲ? ಅಲ್ಲ, ನಮ್ಮ ಅನುಭವದ ಮಾತಲ್ಲ, ಮತ್ತೆ ಇರುವುದೇ ಹಾಗೆ. ಹೌದಾ? ಬಾರಿ ಬಾರಿ ಯಾರು ಬಾರಿ ಬಾರಿ ಯಾರಾದ್ರೂ ಮುಂಭಾಗದಲ್ಲಿ ನಮಸ್ಕಾರ ನಮಸ್ಕಾರ ಅಂತ ಹೇಳ್ತಾರೆ, ಅವ್ರು ಯಾಕೆ ಒಂದು ರೀತಿಯಲ್ಲಿ ಏನಾದ್ರೂ ಆ ವ್ಯಕ್ತಿಯಿಂದ ಲಾಭ ಬೇಕಾದಾಗ ನಮಸ್ಕಾರ ಮಾಡುವುದು. ಯಾರ ಮುಂಭಾಗದಲ್ಲಿ? ಒಂದು ಯಜಮಾನನ ಮುಂಭಾಗದಲ್ಲಿ. ವೇತನೆಯಲ್ಲಿ ಅದು ಹೆಚ್ಚಿಗೆ ಬೇಕಾದಾಗ ಬಾರಿ ಬಾರಿ ನಮಸ್ಕಾರ ಮಾಡಿದ್ರೆ, ಮುಂಗಡ ಬೇಕಾದ್ರೆ ಮುಂಗಡ ಬೇಕಾದ್ರೆ ಅದು ಗೊತ್ತುಂಟು ಅಲ್ವಾ? ಅದು ಬೇಕು. ಹಾಗಿರುವಾಗ ಬಾರಿ ಬಾರಿ ನಮಸ್ಕಾರ ಮಾಡಿ ಆವಾಗ ಯಜಮಾನನಿಗೆ ಸಂತೋಷ, ಒಳ್ಳೆ ನಮಸ್ಕಾರ ಮಾಡ್ತಾರೆ, ಇವನಿಗೆ ಒಂದು ವರ್ಷ ಹೆಚ್ಚಿಗೆ ಕೊಡುವ ಅನ್ನುವ ಭಾವನೆ ಬಂದರೆ, ಇನ್ನು ಅವನನ್ನೇನಾದ್ರೂ ಬೇರೆಡೆಗೆ ಕೊಂಡು ಹೋಗ್ಬೇಕಾದ್ರೆ ಕಪಟದಲ್ಲಿ ಈ ರೀತಿಗಾಗಿ ಬಾರಿ ಬಾರಿ ನಮಸ್ಕಾರ ಮಾಡ್ತಾರೆ. ಅಂತ ಸ್ವಭಾವದವನ ನೀನು ನೋಡಿದ್ರೆ ಹಾಗೆ ಕಾಣುದಿಲ್ಲ. ನಾನು ನಿಮ್ಮನ್ನು ನೋಡಿದ್ದು ಇವತ್ತಲ್ವಾ? ನಾನು ಯಾವತ್ತೂ ನೋಡ್ತಿದ್ರೆ ನಿಮಗೆ ಅಷ್ಟು ಸಲ ನಮಸ್ಕಾರ ಕೊಡುವವನಲ್ಲ. ನಾನು ನಿನ್ನನ್ನು ನೋಡಿದ್ದು ಇವತ್ತೇ. ಹೌದು, ನಾನು ನಿಮ್ಮನ್ನು ನೋಡಿದ್ದೀವಿ. ನಾವು ನೀವೆಲ್ಲ ಇಲ್ಲೆಲ್ಲ ಭೇಟಿ ಆಗ್ತೇವೆ ಅಂತ ನಾವು ಎಣಿಸ್ಕೊಳ್ಳಿಲ್ಲ. ನಮಗೆ ಇಲ್ಲಿ ಭೇಟಿ ಆಗುವುದಕ್ಕೊಂದು ಅವಕಾಶ ಬಂತಲ್ಲ, ಅದೇ ಹೇಳಿ. ನಿಮ್ಮನ್ನು ನೋಡುವಾಗ್ಲೇ ನಾನು ಅನಿರೀಕ್ಷಿತವಾಗಿ ಅವನ ದಯ ಬಿಟ್ರೆ ನಮ್ಮದೇನು ಇಲ್ಲ. ಅಲ್ಲವೇ ಅಲ್ಲಪ್ಪ. ಆಗಿರುವಾಗ ನೀನಾರು? ನಾನು ರೈತ ಸ್ವಾಮಿ. ನಿನ್ನ ಹೆಸರು? ನನ್ನ ಹೆಸರು ಶಾಂತಪ್ಪ ಅಂತ ಹೇಳಿ. ಹೌದಾ? ಶಾಂತಪ್ಪ. ಹೌದು, ಶಾಂತಪ್ಪ ಹೇಳ್ತಾರೆ ಹಾಗೆ. ಮತ್ತೆ ನಿಜವಾಗಿ ನನ್ನ ಹೆಸರು ಏನು ಅಂತ ನನಗೂ ಗೊತ್ತಿಲ್ಲ. ನಾನು ಕೃಷಿಯ ಕೆಲಸ ಮಾಡ್ತಾ ಇದ್ದವ. ಒಂದು ಯಾರಾದ್ರೂ ಕರೀತಾರೆ, ಕರೆಯುವುದಕ್ಕೆ ಮಾತ್ರ ಬೇಕಾದ ಅದು ಒಂದೊಂದು ಬೇರೆ ಹೆಸರು ಉಂಟು, ತುಂಬಾ ಹೆಸರು ಉಂಟು. ಅವರಿಗೆ ಯಾವ್ದು ಬೇಕು ಅದನ್ನೇ ಕರೀತಾರೆ. ಅಲ್ಲ, ಕೆಲವು ಸಂದರ್ಭದಲ್ಲಿ ಯಾವ್ದು ನೆನಪಾಗ್ದಾಗ ನಮ್ಮಲ್ಲೆಲ್ಲ ಉಂಟಲ್ಲ ಯಾವ್ದು. ಮತ್ತೊಂದು ವಿಚಾರ ಗೊತ್ತಾ, ನಮಗೊಂದು ಒಳ್ಳೆ ಗುಣ ಅಂದ್ರೆ ಯಾವ್ದು ಬಂದ್ರು ಅದನ್ನು ಸ್ವೀಕರಿಸ್ತೇವೆ. ಅದು ಬೇಕಾದ ನಮಿಗೂ ಹಾಗೆ.
ಹಾಗಂತ ಅದು ಬರ್ಲಿಲ್ಲ ಇದೇ ಬರ್ಬೇಕು ಅನ್ನೋದಾಗಿ ವಾದ ಮಾಡ್ಲಿಕ್ಕಿಲ್ಲ. ಇಲ್ಲ ಇಲ್ಲ, ಎಲ್ಲವರಿಗೂ ಹೊಸತನವೇ. ಹೌದು. ಹಾಗಿರುವಾಗ ಹೊಸತನ ಇದ್ದಾಗ ಹೊಸತನನ್ನು ಹಳೆತನವು ಸುಧಾರಿಸಿಕೊಳ್ಳಬೇಕು. ನಾವು ನಿರೀಕ್ಷೆಯಲ್ಲಿ ಇರುವಾಗ ನಮ್ಮದೇ ಬೇಕು ಅಂತ ಇಲ್ಲ, ನಿಮ್ಮದು ಆಗ್ತದೆ ನಮಗೆ. ಅದೇ ಹೇಳಿದ್ದು, ಈಗ ನಿಮ್ಮದ್ದು ತೊಂದ್ರೆ ಇಲ್ಲ ನಮಗೆ. ಆಗ್ತದೆ. ಹಾಗಾಗಿ ನಿನ್ನನ್ನು ನೋಡಿದಾಗ ಬಹಳ ಸಂತೋಷ ಆಯ್ತು. ಈ ರೀತಿಯಾಗಿ ನಮಸ್ಕಾರ ಮಾಡ್ತಾ ಇದ್ಯಾ, ತಲೆ ಮೇಲೆ ಏನು ಹೊತ್ಕೊಂಡು ತಿರುಗ್ತಾ ಇದ್ಯಾ? ಹೌದು. ಅದೆಂತದ್ದು ಭಾರ ವಸ್ತು? ಎಂತದ್ದು ಬಾರಲ್ಲ ಅದು, ನಾನು ಮಾಡಿದ ಕೃಷಿಯನ್ನು ಕೊಂಡು ಹೋಗುದೆಲ್ಲಿಗೆ? ದೇವಸ್ಥಾನಕ್ಕೆ ಅಂತ ಪ್ರಾರಂಭಿಸಿದ್ದೇನೆ. ಹೌದಾ? ಆದ್ರೆ ನಿಮ್ಮನ್ನು ನೋಡುವಾಗ ಉಂಟಲ್ಲ, ದೇವಸ್ಥಾನಕ್ಕೆ ಹೋಗುದು ಬೇಡುವೆ ಅಂತ. ಒಳ್ಳೆ ಕಥೆ ಆಯ್ತಾ? ದೇವಸ್ಥಾನಕ್ಕೆ ನೀನು ಹೊರಟವನು, ನನ್ನನ್ನು ನೋಡಿದ ಮೇಲೆ ದೇವಸ್ಥಾನಕ್ಕೆ ಹೋಗು, ಇದೆಂತ ಮಾತಿನ? ಕೆಲವರೊಂದು ಹೇಳ್ತಾ ಇದ್ರು, ನನ್ನ ಪೂರ್ವಿಕರೆಲ್ಲ ಹೇಳಿದ್ದನ್ನು ಕೇಳಿದ್ದೇನೆ. ಏನು? ಬ್ರಾಹ್ಮಣರು ಅಂತ ಹೇಳಿದ್ರೆ ದೇವರು ಅಂತ, ಕಣ್ಣಿಗೆ ಕಾಣುವ ದೇವರು ಅಂತ. ಭೂಮಿಯಲ್ಲಿ ಬ್ರಾಹ್ಮಣರು ಅಂತ ಹೇಳಿದ್ರೆ ದೇವರಿಗೆ ಸಮಾನರು. ಭೂಸುರ. ಹೌದು ಹೌದು. ನಿಮ್ಮನ್ನು ನೋಡುವಾಗ ನನಗೆ ಹಾಗೆ ಭೂಸುರರು, ಅದೇ ಅದು ದೊಡ್ಡ ದೊಡ್ಡ ಶಬ್ದ ಮಾತಾಡುವಂತ ಆಗುದು ನಿಮ್ಮನ್ನು ನೋಡುವಾಗ, ಮತ್ತೆ ಆಗದು ಬೇಡುವ ಹಾಗೆಲ್ಲ ಆಗ್ತದೆ ಹೇಳ್ತಾರೆ. ಆ ಕಾರಣಕ್ಕಾಗಿ ನಿಮ್ಮನ್ನು ನೋಡುವಾಗ ಅದನ್ನು ನಿಮಗೆ ಒಪ್ಪಿಸಿದ್ರೆ ಏನು? ದೇವರಿಗೆ ಕೊಡಬೇಕಾ ನೀನು ಹರಕೆ ಹೊತ್ತದ್ದು. ಹೌದಾ? ನಿನ್ನ ಭೂಮಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಕೃಷಿ ಆದಾಗ ಆ ಕೃಷಿಯನ್ನು ದೇವರಿಗೆ ನಾನು ಒಪ್ಪಿಸ್ತೇನೆ, ಒಳ್ಳೆ ಕೃಷಿ ಆಗಲಿ ಎನ್ನುವುದಾಗಿ ಹೇಳಿಕೊಂಡ ಹರಕೆ ದೇವರಿಗೆ. ಯಾವ ದೇವರಿಗೆ ಯಾವ ಹರಕೆ ಸಲ್ಲಬೇಕು ಆ ಹರಕೆ ಆ ದೇವರಿಗೆ ಸಲ್ಲಬೇಕು. ನನ್ನ ಒಂದು ಭಾವನೆ. ಯಾವ್ಯಾವ್ದೋ ದೇವರಿಗೆ ಸಲ್ಲಿದ್ರೆ ಒಪ್ಕೊಳ್ತದ? ಹಾಗಲ್ಲ, ಮಾತಾಡದಿರುವ ದೇವರಿಗೆ ನಾವು ಕೊಂಡೋಗಿ ಕೊಡುವುದಕ್ಕಿಂತ ನೀವು ಮಾತಾಡುವ ದೇವರು ಎಂಬ ಹಾಗೆ ನಾನು ಭಾವಿಸಿ. ನಿನ್ನ ತಾತ್ಪರ್ಯ ಏನು? ದೇವಸ್ಥಾನಕ್ಕೆ ಹೋಗಿ ಕೊಡ್ತೇವೆ, ಕೊಟ್ಟದ್ದು ದೇವರು. ಹೌದು, ದೇವರಿಗೆ ಕೊಡಬೇಕು. ದೇವರಿಗೆ ತಿಂತಾನ? ತಿನ್ನುವುದಿಲ್ಲ. ತಿನ್ನುವುದಿದ್ರೆ ಯಾರಾದ್ರೂ ಕೊಡ್ತಾರ? ದೇವರು ತಿನ್ನುದಾದ್ರೆ ನಿನ್ನಂತವ್ರು ದೇವರಿಗೆ ಕೊಡ್ತಾರ? ನಮ್ಮಂತವ್ರು ಕೊಡ್ಲಿಕ್ಕೆ ನನಗೆ ನಾನು ಅಂತ ಹೇಳಿ ಅಭ್ಯಾಸ ಇಲ್ಲ. ನಮ್ಮವರು ಹೇಳಿದ್ದಾರೆ, ನಾನು ಅಂತ ಹೇಳ್ಬಾರ್ದು. ನಮ್ಮಂತವರು ಕೊಡ್ಲಿಕ್ಕೆ ಇಲ್ಲ, ಕೊಡ್ಲಿಕ್ಕಿಲ್ಲ. ಆದರೆ ದೇವರಿಗೆ ಕೊಟ್ಟ ಫಲ ಕೊಂಡು ಹೋಗುವುದು ಯಾರು? ಬ್ರಾಹ್ಮಣೋತ್ತಮರು ಅಲ್ವಾ? ನೀ ಹೇಳುವ ಮಾತಿನಲ್ಲಿ ಅರ್ಥ ಉಂಟು. ಆದರೆ ನೀನು ಬೆಳೆದಂತ ಫಲ ದೇವರಿಗೆ ಕೊಡ್ಬೇಕು ಅನ್ನು ಬಿಟ್ಟು ನನಗೆ ಕೊಡ್ಲಿಕ್ಕೆ ಹೊರಟಿಯಲ್ಲ. ನನ್ನ ಪಾಲಿಗೆ ನೀವೇ ದೇವರು ಎಂಬ ಹಾಗೆ ಭಾವಿಸಿಕೊಂಡಿದ್ದೇನೆ. ನನಗೆ ತೆಗೆದುಕೊಳ್ಳುದು ಮನಸ್ಸಿಲ್ವ ಪುಣ್ಯಾತ್ಮ? ಮನಸ್ಸು ನಿಮ್ಮದು. ನಿಮ್ಮನ್ನು ಹೀಗೆ ನೋಡುವಾಗ ನಿಮ್ಮ ಮನಸ್ಸು ದೊಡ್ಡದು ಅಂತ ಭಾವಿಸಿಕೊಂಡಿದ್ದೆ. ಹೌದಾ? ನಿಮ್ಮನ್ನು ನೋಡು, ಯಾವ ಫಲವನ್ನು ನಾನು ಕೊಂಡು ಹೋಗದಿದ್ರೆ ನಿನಗೆ ಬೇಸರ ಆಗ್ತದೆ. ಹೌದು, ನಿನ್ನ ಮನಸ್ಸು ಕೊಡುತ್ತೆ. ಪಾದ ಮೂಲದಲ್ಲಿ ಇದನ್ನು ನೀವೇ ಸ್ವೀಕರಿಸಿ ನನಗೊಂದು ಆಶೀರ್ವಾದವನ್ನು. ಆದಿತ್ತು, ಯೋಗ ಇದ್ರೆ ಒಳ್ಳೇದಾಗ. ಹಾಗಾದ್ರೆ ನನಗೆ ಯೋಗ ಇಲ್ಲ ಅಂತ ಹೇಳಿದ್ರೆ ಯಾರು ಹೇಳಿದ್ದು? ಅಲ್ಲ, ಯೋಗ ಇದ್ರೆ ಅಲ್ಲ, ನಿನಗೂ ಯೋಗ ಉಂಟು ಪುಣ್ಯ. ಉಂಟಾ? ಈಗ ನಾನು ನೀನು ಒಳ್ಳೇದಾಗು ಎನ್ನುವುದಾಗಿ ಎಲ್ಲಿಯಾದ್ರೂ ಹರಸಿದೆ ಅಂತ ಆದ್ರೆ ಏನಾಗ್ತದೆ? ನಿನ್ನ ಕಲ್ಪನೆ ಅದೇ ಇರ್ತದೆ. ಮನೆಗೆ ಹೋಗ್ತೀಯ, ಓ ಅಂತ ಬ್ರಾಹ್ಮಣರು ನನಗೆ ಒಳ್ಳೇದಾಗು ಎನ್ನುವುದಾಗಿ ಹರಿಸಿದ್ದಾರೆ, ಅವರ ಭರವಸೆ ಮಾತು ಯಾವತ್ತೂ ನೆರವೇರ್ತದೆ. ನೀನು ಮನೇಲಿ ಹೋಗಿ ಹಾಗೆ ಕುಳಿತುಕೊಳ್ತೆ, ಕೆಲಸ ಕಾರ್ಯ ಮಾಡುದಿಲ್ಲ. ಯಾಕಂತ ಹೇಳಿದ್ರೆ ದೇವಗುರುಗಳು ಹೇಳಿದ ಮಾತಲ್ವಾ, ನಡೀತದೆ ಎನ್ನುವುದಾಗಿ. ಹಾಗೆ ಕೆಲಸ ಮಾಡದೆ ನೀನ್ ಮನೇಲಿ ಕುಳಿತ್ರೆ ನೀವು ಉದ್ಧಾರ ಆಗುದು ಯಾವಾಗ? ಅದು ಹೌದು, ಒಪ್ಪಿಸಿದ್ದೇನೆ. ಆದ್ರೆ ನನಗೆ ಯಾವುದೊಂದು ಮರ್ತು ಹೋಯ್ತಾ. ನೀವು ಯಾರು ಅಂತ ಗೊತ್ತಾ? ಪುಣ್ಯಾತ್ಮ, ಮರಿಲಿಕ್ಕೆ ತುಂಬಾ ಮರ್ತಿದ್ಯಾ. ಯಾಕೆ ಹೇಳು? ನಾನು ಆವಾಗ್ಲೇ ಹೇಳಿದ್ದೇನೆ, ನೀನ್ ಆ ದಾರಿಗೆ ಬರ್ದಿದ್ದಾಗ ನಿನ್ನ ದಾರಿಯಲ್ಲಿ ನಾನು ಹೋಗ್ತೇನೆ. ಮತ್ತದು ಆ ದಾರಿಗೆ ಬರುವಂತ ಇನ್ನು ಆ ದಾರಿಗೆ ಹೇಳುದು ಬೇಡ, ಎಲ್ಲ ಮುಂದೆ ಹೋಗಿ ಹೋಗಿ ಆಯ್ತಲ್ಲ. ಇನ್ನು ಮತ್ತೆ ಹಿಂದೆ ಬರುದು ಬೇಡ. ಆದ್ರೆ ನಾಳೆ ಎಲ್ಲಿ ಅವ್ರು ಕೇಳಿದ್ರೆ ಯಾರು ಅವ್ರು ಯಾರು ಕೇಳುದಿಲ್ಲ. ಕೇಳಿದ್ರೆ ನನ್ನ ಹೆಸರು ಹೇಳಿಬಿಡು. ಈಗ ಇದು ಹೋಗ್ಬೇಡ, ಇದು ಸ್ವಲ್ಪ ಉಂಟು. ನಾನು ಹೋದ್ಮೇಲೆ ಹೋಗ್ ಇಲ್ಲಿ ಅಂತ. ನಾನಲ್ಲಿ ನೀವು ಕೊಂಡೋಗ್ತೀರಾ ಇಲ್ಲು ಅಂತ ನೋಡು ಅಂತ ಹೇಳಿ ಬದಿಯಲ್ಲಿ ನಿಲ್ಲು ಅಂತ ಹೇಳಿ. ಆದಿತ್ಯ, ಯೋಗ ಇದ್ರೆ ಒಳ್ಳೇದಾಗು, ಇಲ್ಲೊಂದು ಜೋರಾಗಿ ಹೇಗೆ ಯಾರು ಅಂತ ಅವನ ಪರಿಚಯ ನನಗೆ ಬೇಕಂತ. ನಾನು ಯಾರು ಅಂತ ಅವನಿಗೆ ಗೊತ್ತಾಗಿದ ಇಲ್ಲ. ನಾನು ಯಾರು ಹೇಗೆ ಎನ್ನುವುದನ್ನು ಈ ಸಂದರ್ಭಕ್ಕೆ ಅವನಿಗೆ ತೋರಿಸಿಕೊಡಬೇಕಾಗಿದೆ.
ನನ್ನ ಕೋರರು ಬರಬೇಕಾದ ದಿನಗಳೇ ಕಳೆದು ಹೋಯಿತು. ಹೇಳಿದ್ದು ಅಂದೇ ಬರಬೇಕು ಎಂಬ ಹಾಗೆ ಇಷ್ಟು ದಿನ ಕಳೆದರೂ ಕೂಡ ಮಕ್ಕಳು ಪುನರಪಿ ನನ್ನ ಪುರವನ್ನು ಸೇರಲಿಲ್ಲ ಅಂತಾದ್ರೆ ಸುಂಗ ಬುದ್ಧಿ ಎಡವಿ ಬಿದ್ದಿ ಅಂತ ಹೇಳುವ ಹಾಗೆ ಅದರ ಜವಾಬ್ದಾರಿ ಎನ್ನುವುದು ಅವರಿಗೆ ಬೇಡ. ಹಾಗೆಂದು ಹೋದದ್ದು ಕಾರಣಕ್ಕೆ ಬೇಕಾದ ಸೂಚನೆಯನ್ನು ಕೊಟ್ಟವನ ನಾನಲ್ಲ. ಯಾಕೆ ಹೀಗೆ ಇದನ್ನು ತಿಳಿದು ನಾನು ಸುಮ್ಮನಿದ್ದೆ ಅಂತಾದ್ರೆ ನನ್ನದಾದಂತ ಅನಸ್ಪೀಠ ಇದಕ್ಕೆ ದೋಷ ಬರ್ತದೆ. ಅದಕ್ಕಾಗಿ ಹಾಗೆ ಯೋಚಿಸುವುದಲ್ಲ. ಎಲ್ಲ ನಮ್ಮ ವಿಚಾರ ಇಷ್ಟೇ. ನನ್ನ ಪುತ್ರರಪ್ಪನಿರುವರು ಕೂಡ ಕೇಟಗೆಂದು ಕನ್ನಡವನ್ನು ಸೇರಿದವರು ಪುನರಪಿ ಇಲ್ಲಿ ಸೇರಲಿಲ್ಲ. ಅಲ್ಲಿ ಏನು ನಡೆದಿಲ್ಲ, ಯಾಕೆ ಬರಲಿಲ್ಲ ಅನ್ನುವಂತಹ ಸತ್ಯಾಸತ್ಯತೆಯನ್ನು ತಿಳಿದು ಅವರನ್ನು ಹುಡುಕಿ ಕರೆತರುವಂತಹ ಕಾರ್ಯಕ್ಕೆ ರಾಜಕುಮಾರವನ್ನು ನೋಡಿದ್ದೀರಾ? ಮಾರ್ಗದಲ್ಲ ನೋಡ್ಲಿಲ್ವಾ? ಸ್ವಲ್ಪ ನಿಲ್ಲಿ ಸ್ವಾಮಿ. ಜೋಳಿಗೆಯಲ್ಲಿ ಏನದು? ಕರ್ಬೂಜದ ಹಣ್ಣು. ಕರುವಿದ ಹಣ್ಣು ಆದರೆ ರಕ್ತ ಸೋರ್ತ ಉಂಟು. ನಿನಗೆ ತಲೆ ಸರಿ ಇಲ್ವಾ? ಯಾಕೆ ಇಲ್ಲದಿದ್ರೆ ಕರ್ಬೂಜದ ಹಣ್ಣು ಎರಡು ಉಂಟು. ಒಂದಕ್ಕೊಂದು ತಾಗಿ ಹೊಡೆದಿದೆ. ಕರ್ಬೂಜದ ಹಣ್ಣು ಬಣ್ಣ ಯಾವ್ದ? ಕೆಂಪು. ಸೋರ್ತಾ ಇರೋ ಬಣ್ಣ ಯಾವ್ದು? ಕೆಂಪು. ಕರ್ಬೂಜದ ಹಣ್ಣು ರಸ ಬರ್ತೇನೆ. ಸ್ವಾಮಿ ಇಲ್ಲಿ ಸ್ವಾಮಿ ಸ್ವಲ್ಪ ಆದರೂ ಸಂಶಯ ಸ್ವಾಮಿ, ಒಮ್ಮೆ ನೋಡಿಕೊಳ್ಳಬೇಕು. ಇಂಥ ಹೇಯ ಕೃತ್ಯವನ್ನೆಲ್ಲ ಮಾಡಿದ್ದೀಯಲ್ಲ, ಹಾಗಾಗಿ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಒಡೆಯಲ್ಲಿ ಒಪ್ಪಿಸಿ. ಸಂದರ್ಭದಲ್ಲಿ ಈ ಮುನಿಗಳನ್ನು ಕಂಡೆ. ಅವರಲ್ಲಿ ಕೇಳಿದಂತ ಮಾತು, ಮಾರ್ಗದಲ್ಲಿ ಬರುವಾಗ ಎಲ್ಲಿಯಾದ್ರೂ ರಾಜಕುಮಾರರನ್ನು ನೋಡಿದ್ದೀರಾ ಇಲ್ಲವೇ? ಅವರು ಆಡಿದಂತ ಮಾತು ಇಲ್ಲ ಎನ್ನುವುದಾಗಿ, ಜೋಳಿಗೆಯಲ್ಲಿ ಏನೆನ್ನುವುದಾಗಿ ಕೇಳಿದೆ. ನೋಡಿದ್ದೇನೆ. ಕರ್ಬೂಜದ ಹಣ್ಣೆನ್ನುವುದಾಗಿ ಅವರು ಆಡಿದಂತ ಮಾತು ಅನುಮಾನಾಸ್ಪದವಾಗಿ ಅದನ್ನು ನೋಡಿದಾಗ ಉಭಯರಿಗಿರುವ ಶಿರ ನನ್ನ ಮಕ್ಕಳ ಶಿರ ನೋಡುವುದಕ್ಕೆ ಆಚಾರ್ಯರಿಗೆ ಸಮಾನತೆ. ಅಷ್ಟೇ ಅಲ್ಲ, ನಿಮ್ಮನ್ನೇ ಸರಿಯಾಗಿ ಗಮನಿಸಿದ್ರೆ ಈ ರೀತಿಯ ಕಾರ್ಯವನ್ನು ಯಾರಾದರೂ ಮಾಡುವುದಕ್ಕೆ ಹೋಗಿ ಹೋಗಿ ನಿಮಗಿದು ಭೂಷಣವೇ. ಈ ರೀತಿ ಮಾಡಿದ್ರಲ್ಲ, ನನ್ನ ಮನಸ್ಸನ್ನು ನೋಯಿಸಿದ್ರಿ. ಅಲ್ಲ, ಇದಕ್ಕಿಂತ ದೊಡ್ಡ
ನಿಮ್ಮನ್ನು ಸುಮ್ಮನೆ ಬಿಡ್ತೇನೆ ಹಾಗೆ ಕಾರ್ಯವನ್ನು ಮಾಡಿದ್ರಿ. ಎಂತೆಂತಹ ಪುಣ್ಯಾತ್ಮರು ನಿಮ್ಮ ಧರ್ಮಂತಹ ಜಾತಿಯಲ್ಲಿ ಹುಟ್ಟಿ ಏನೆಲ್ಲ ಘನ ಕಾರ್ಯಗಳನ್ನು ಮಾಡಿದ್ದಾರೆ ಗೊತ್ತೇ? ಜನ್ಮನೇ ಜಾಯತೆ ಜಂತು, ಕರ್ಮಣೇ ಜಾಯತೆ ದ್ವಿಜ, ವೇದಧ್ಯಯನೋ ವಿಪ್ರಹ, ಬ್ರಹ್ಮವಿದ್ ಬ್ರಾಹ್ಮಣ ಸ್ಮೃತ, ಬ್ರಹ್ಮಜ್ಞಾನೇನ ಬ್ರಾಹ್ಮಣ. ಈ ಶ್ಲೋಕಾಂತಕ್ಕೆ ಮಣ್ಣು ಹಾಕಿದ್ರಿ ನೀವು. ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಯಾವ ಬ್ರಾಹ್ಮಣನೇ ಆಗಲಿ ಈ ರೀತಿಯ ಅಪಕಾರ್ಯವನ್ನು ಮಾಡ್ತಾನೆ ಅಂತಾದ್ರೆ ಹಿಂದೆ ಮುಂದೆ ನೋಡಬೇಡಿ, ಕರ್ಕೊಂಡು ಹೋಗಿ ಎಲ್ಲಿ ಈ ಕಾರ್ಯವನ್ನು ಅರ್ಥ ಮಾಡಿದ್ದಾನೋ ಹಾಗೆ ಕೊಂಡು ಹೋಗಿ ಆತನ ಕಾಲನ್ನು ಶಿರವನ್ನು ತಕ್ಕ ಶಾಸ್ತ್ರಿಯನ್ನು ಮಾಡಿ. ನಾನು ಎಲ್ಲಿದ್ದೇನೆಂತ ನನಗೆ ಗೊತ್ತಿಲ್ಲ. ಯಾಕೆ ಹೀಗೆಲ್ಲ ಅಂತ ಗೊತ್ತಾಗಲಿ. ಹೋದಪ್ಪ ನೀವು ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಹುಡುಕಾಡುವುದಕ್ಕೆ ಆಳುಗಳನ್ನು ನಟ್ಟಿದೆ. ಅಲ್ಲಿ ಹೋದ್ರೆ ಪ್ರಕರಣವೇ ಬೇಡ. ನಿಮ್ಮ ಶಿರವನ್ನು ಕತ್ತರಿಸಿ ಅವರ ಬ್ರಾಹ್ಮಣನ ಜೋಳಿಗೆಯಲ್ಲಿ ಹಾಕಿ ತರ್ತಾ ಇರುವ ದೃಶ್ಯವನ್ನು ಕಂಡು ಆತನನ್ನು ಹೇಳಿಕೊಂಡು ಇಲ್ಲಿಗೆ ಬಂದ. ಶಿಕ್ಷಿಸುವುದಕ್ಕಾಗಿ ಕಳುಹಿಸಿಕೊಟ್ಟಿದ್ದೇನೆ. ಅಪರಾಧ ನಿಮ್ಮ ರಾಜನ ಆಜ್ಞೆಯಂತೆ ಕಾನನಕ್ಕೆ ಕರೆತಂದು ನನ್ನ ಶಿರವನ್ನು ಕಡಿಯಬೇಕು, ಚೆಂಡಾಡಬೇಕೆನ್ನೋ ಕಾರಣಕ್ಕಾಗಿ ಇಲ್ಲಿವರೆಗಾಗಿ ಕರೆತಂದಿದ್ದೀರಿ. ಆದ್ರೆ ನಿಮಗೆ ಉತ್ಪನ್ನ ಕೊಟ್ಟಂತವನ ಮಾತು ಪಾಲಿಸಬೇಕಾದದ್ದು ನಿಮ್ಮ ಧರ್ಮ. ನಿಜ, ಅದನ್ನು ನಾನು ಆಕ್ಷೇಪಿಸುವುದಿಲ್ಲ. ನಿಮ್ಮಲ್ಲೇ ಒಂದು ಮಾತು ಕೇಳ್ತೇನೆ. ಯಾವುದೇ ಒಂದು ಪ್ರಾಣಿಯನ್ನು ಬಲಿ ಕೊಡಬೇಕೆನ್ನುವುದಾಗಿ ಹರಸಿಟ್ಟಾಗ ಆ ಪ್ರಾಣಿಯನ್ನು ಹಾಗೆ ಬಲಿ ಕೊಡುವುದಿಲ್ವಲ್ಲ. ಆ ಪ್ರಾಣಿಯ ಹೊಟ್ಟೆಯನ್ನು ಸರಿಯಾಗಿ ತುಂಬಿಸಿ ತದನಂತರದಲ್ಲಿ ಬಲಿ ಕೊಡಲ್ಪಡ್ತದೆ. ನಿಜ, ನಾನೊಬ್ಬ ವ್ಯಕ್ತಿ, ನನಗೂ ಅನ್ನೋದು ಒಂದು ಮನಸ್ಸಿರ್ತದಲ್ಲ. ಆ ಮನಸ್ಸಿನಲ್ಲಿ ಅದೆಷ್ಟೋ ಆಶೆ ಇದ್ರು ಈ ಸಂದರ್ಭದಲ್ಲಿ ಈಡೇರಿಸಿಕೊಳ್ಳೋದಕ್ಕಾಗುವುದಿಲ್ಲ. ಆದ್ರೆ ನಿಮ್ಮಲ್ಲೇ ಬೇಡ್ಕೊಳ್ತಾ ಇದ್ದೇನೆ, ಒಂದು ಎರಡುಗಳಿಗೆ ಕಾಲಾವಕಾಶವನ್ನು ಕೇಳ್ತಾ ಇದ್ದೇನೆ. ಯಾಕೆ ಬಲ್ಲಿರ? ಯಾಕೆ? ಆ ದೇವರನ್ನು ಧ್ಯಾನ ಮಾಡಬೇಕೆನ್ನುವಂತ ಮನಸ್ಸು ನನಗಾಗಿದೆ. ಅದಕ್ಕಾಗಿ ಒಂದು ಎರಡುಗಳಿಗೆ ಕಾಲಾವಕಾಶ ಕೊಡ್ತೀರಿ. ಸಾಯುವ ಮುನ್ನ ಕೊನೆಯ ಆಸೆ ನಿನಗೆ ಆದೀತು. ನಿರಂತರ ಬರಿತ ಮಹಿಮಾ ನಿರಂತರ
ಧೈರ್ಯದಲ್ಲಿ ನುಡಿದಿರನು ಬೇಡಿರನು ಓ ತರುಣಿ ಜಾತನೇ, ಸುಲಭ ಕೋಪನೆ, ಸತ್ಯವಾದಂತ ಮಾತು. ನೀನು ತರಣಿ ಜಾತನು ಹೌದು, ನಿನಗೆ ಕೋಪವೂ ಬರ್ತದೆ, ಆದ್ರೆ ದೀರ್ಘ ದ್ವೇಷಿ ನೀನಲ್ಲವಯ್ಯ. ಆದ್ರೆ ಏನು ಮಾಡುದು ಹೇಳು? ಈ ಬೃಹಸ್ಪತಿಗೆ ಯಾಕೆ ಈ ರೀತಿ ಆಯ್ತು ಎನ್ನುವುದೇ ನನಗೆ ಅರ್ಥವಾಗಲಿಲ್ಲ. ದೇವಲೋಕದ ಸಭೆಯನ್ನು ಉತ್ತರಿಸಿ ಗಂಗೆಯಲ್ಲಿ ಸ್ನಾನ ಮಾಡಬೇಕೆನ್ನುವ ಮನ ನನಗೆ ಯಾಕೆ ಬಂತು? ಇದೆಲ್ಲವೂ ನೀನು ನನ್ನ ರಾಶಿಯಲ್ಲಿ ಬಂದದ್ದಕ್ಕೆನ್ನುವುದಾಗಿ ನನಗೆ ಯಾಕೆ ಅರ್ಥವಾಗಲಿಲ್ಲ. ಇಲ್ಲದಿದ್ರೆ ದೇವಲೋಕದಲ್ಲೇ ದೇವಗಂಗೆ ಹರಿಯುತ್ತಿರುವುದನ್ನು ಬಿಟ್ಟು ಭೂಲೋಕಕ್ಕೆ ಬರಬೇಕಾಯ್ತೆ. ಬೃಹಸ್ಪತಿಗೆ ಈ ರೀತಿಯಾದಂತ ಅಹಂಕಾರ ಬಂದಿತ್ತು ಎನ್ನುವುದು ನಿನಗರ್ಥವಾಯಿತೆ ದೇವ. ನಾನು ಬರುವ ಸಂದರ್ಭದಲ್ಲಿ ನನಗೆ ಎದುರಾಗಿ ಗುರುಗಳೇ ನಿಮ್ಮ ರಾಶಿಯನ್ನು ಸೇರಬೇಕೆನ್ನುವುದಾಗಿ ಬೇಡಿಕೊಂಡೆಯ. ನೀ ಹೇಳಿದ ಅವಧಿ ಅಲ್ಲದೆ ನಾ ಹೇಳುವ ಅವಧಿ 1 ಜಾವ ತಾಗಿ ಹೋಗುವಂತ ಹೇಳಿದೆ. ಗುರುವರಿಯ ಅವಧಿ ಮುಖ್ಯವಲ್ಲ, ಯಾರ ರಾಶಿಯಲ್ಲಿ ಎಷ್ಟೊತ್ತು ನಾನಿರ್ತೇನೆ ಎನ್ನುವುದೇ ಮುಖ್ಯ. ನಿಮ್ಮ ತಲೆಯನ್ನು ಉಳಿಸಿಕೊಳ್ಳಿ ಎನ್ನುವುದಾಗಿ ಹೇಳಿದೆ. ಆವಾಗಲೂ ನಾನು ಅರ್ಥವಿಸಿಕೊಳ್ಳಲಿಲ್ಲ. ಈನ ಯಾಕೆ ನಾನು ಎನ್ನುವುದಾಗಿ ನಾನು ಮೆರೆದೆ ಎನ್ನುವುದೇ ನನಗೆ ಗೊತ್ತಾಗ್ಲಿಲ್ಲ. ಭೂಲೋಕದರಿಗಾಗಿ ಬಂದೆ, ಇಲ್ಲದಿದ್ರೆ ನಿನ್ನ ಮಹಿಮೆಯನ್ನು ಸಾರುವುದಕ್ಕೆ ಒಂದು ಹಗಲು 1 ರಾತ್ರಿ ಸಾಕಾಗ್ತದೇನು? ನಿನ್ನ ಮಹಿಮೆಯನ್ನು ಹೇಳುವಷ್ಟರಲ್ಲೂ ಮತ್ತು ಹೇಳಬೇಕೆನ್ನುತ್ತದೆ. ಅಂತ ಮಹಿಮೆ ಉಳುವಂತ ಈ ಪುರುಷನಿಗೆ ನಾನೇ ಈ ರೀತಿಯಾಗಿ ಮಾಡಿದ್ದೀರ. ಭೂಲೋಕದಲ್ಲಿ ಕೃಷಿಕ ಕಾಳನಾಗಿ ಬಂದೆ, ನನ್ನ ಎದುರಿಗೆ ಕರ್ಬೂಜದ ಹಣ್ಣನ್ನು ತಂದಿಟ್ಟೆ. ಏನು ಆ ಕರ್ಬೂಜದ ಹಣ್ಣು ಬದಲಾಗಿ ಮಹಾರಾಜರ ಮಕ್ಕಳ ತಲೆಯಾಯಿತು. ಇದು ನಿನ್ನ ಮಾಯೆ ಅಲ್ಲದೆ ಮತ್ತೇನು? ನೀನು ಮಾಯಗಾರನೂ ಹೌದು. ಈಗ ನಾನು ಅರ್ಥವಿಸಿಕೊಂಡೆ. ತಲೆಯನ್ನು ಕಾದುಕೊಳ್ಳಿ ಎನ್ನುವುದಾಗಿ ಹೇಳಿದ್ದು ಯಾಕೆ ಎನ್ನುವುದು ಈಗ ನನಗೆ ಅರ್ಥ ಆಯಿತು. ಮುಂದೆ ಭೂಲೋಕದಲ್ಲಿ ತಲೆ ಹೋಗುವ ಪರಿಸ್ಥಿತಿ ಬರ್ತದೆ ಎನ್ನುವುದು. ಅಯ್ಯ, ಶರಣ ರಕ್ಷಕನಂತೆ ನಾನೇನು ಅಲ್ಲವಯ್ಯ, ನೀನೇ ಎಲ್ಲ ಎನ್ನುವುದಾಗಿ ನಿನ್ನ ಪಾದವನ್ನು ಯಾರು ಹಿಡಿದು ಬೇಡಿಕೊಳ್ತಾರೋ ಅವರನ್ನು ರಕ್ಷಣೆ ಮಾಡಿ ಪರೆಯುವ ದಾತಾರ ನೀನಂತೆ. ನಿನ್ನ ಮಹಿಮೆ ಏನೆನ್ನುವುದು ಅರಿತವರೇ ನಾವೀ ರೀತಿಯಾಗಿ ಮೂರ್ಖರಂತೆ ಓದ್ತಿರ್ತೀವಿ. ತಪ್ಪಾಯಿತು. ಬೃಹಸ್ಪತಿ ಆಚಾರ್ಯ ಎನ್ನುವಂತ ಮೆರೆದಾಡ್ತಿದ್ದೆ ನಾನು. ಈ ಬೃಹಸ್ಪತಿ ಆಚಾರ್ಯ ಗರ್ವವನ್ನು ಬಿಟ್ಟೆ ನಿನ್ನ ಭಕ್ತನಾಗಿ ನನ್ನ 2 ಕರಗಳನ್ನು ಜೋಡಿಸಿ ನಿನ್ನ ಪಾದವನ್ನು ಹಿಡಿದು ಬೇಡಿಕೊಳ್ತೇನಯ್ಯ. ನಾನೇನು ಅಲ್ಲ, ನನ್ನದೇನು ಇಲ್ಲ, ಎಲ್ಲವೂ ನಿನ್ನದ್ದು ಈ ಜೀವನ. ಈ ಬೃಹಸ್ಪತಿ ಆಚಾರ್ಯನ್ನು ತಲೆಯನ್ನು ನೀನು ಕಾಯುತ್ತೀಯೋ ಅಲ್ಲ ತಲೆ ಉರುಳಿಸ್ತೀಯೋ ನಿನಗೆ ಆಚಾರ್ಯರೇ, ವಂದಿಸಿಕೊಂಡಿದ್ದೇನೆ. ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡಬೇಕು ಅನ್ನುವ ಮಾತಿಲ್ಲಿ ಸತ್ಯವಾಗಿ ಹೋಯಿತು. ನಾನು ಕಂಡಂತಹ ಸತ್ಯ ಅದುವೇ ಪರಮ ಸತ್ಯವೆಂಬ ಹಾಗೆ ತಿಳಿದು ನಿಮ್ಮನ್ನು ದಂಡಿಸುವುದಕ್ಕೆ ಬೇಕಾಗಿ ಇವರನ್ನು ಕಳುಹಿಸಿಕೊಟ್ಟದ್ದು. ಆದರೆ ನಾನು ಯಾವುದನ್ನು ಕಳೆದುಕೊಂಡಿದ್ದೇನೆ ಅದೇ ಇರುವರು ಪುತ್ರರು ನನ್ನ ಕಣ್ಣ ಮುಂದೆ ನಿಂತಿದ್ದಾರೆ. ಹಾಗಿದ್ರೆ ಯಾಕೆ ಹೀಗೆಲ್ಲ ನಡೀತಾ ಉಂಟು? ನಾನು ಕಾಣದ ಶಕ್ತಿಯೊಂದು ನಮ್ಮನ್ನು ಆಡಿಸ್ತಾ ಇದೆಯೋ? ನಿಮ್ಮಂತಹ ಯೋಗ್ಯತಾವಂತರು ಮಹಾನುಭಾವರು
ಇಲ್ಲಿಗೆ ಬರುವುದು, ಅದು ನನ್ನ ಜೊತೆ ಈ ರೀತಿಯ ವ್ಯವಹಾರ ಒಂದು ಅರ್ಥವಾಗುವುದಿಲ್ಲ ಗುರುಗಳೇ, ನೀವೇ ಹೇಳಿ. ಜನಪ ಜನಪ ಚಿಂತಿಸಬೇಡ. ಯಾಕೆ ನಾನು ನನ್ನಿಂದ ತಪ್ಪಾಯ್ತು ಎನ್ನುವುದಾಗಿ ಮರುಗುತ್ತಾ ಇದ್ಯಾ? ತಪ್ಪಾಗಿ ಹೋಗ್ಲಿಲ್ಲ, ತಪ್ಪು ನಿನ್ನಿಂದಾಗಲಿಲ್ಲ. ನಾನಾರು ಎನ್ನುವುದು ನಿನಗೆ ವಿಚಾರ ಗೊತ್ತಾಗಿದೆ. ನಾನು ಮೇಲೆ ಲೋಕದಲ್ಲಿರುವವನು, ಹೌದಲ್ಲ, ಬೃಹಸ್ಪತಿ ಆಚಾರ್ಯ. ಸತ್ಯ. ಈ ಭೂಲೋಕಕ್ಕೆ ಬರುವುದಕ್ಕೆ ಕಾರಣ ಮತ್ತೇನಲ್ಲ. ಏನು ಕಾರಣ? ನನ್ನ ರಾಶಿಯನ್ನೇ ಶನೇಶ್ವರ ಪ್ರವೇಶ ಮಾಡಿದ ಕಾರಣಕ್ಕಾಗಿ ಮೇಲೆದ್ದ ಬೃಹಸ್ಪತಿ ಭೂಲೋಕದಲ್ಲಿ ಅಲದಾಡುವ ಪರಿಸ್ಥಿತಿ ಬಂತು. ಈಗೂ ಆಗ್ತದಲ್ಲ. ಈ ಎಲ್ಲವೂ ನಿನ್ನಿಂದ ಈ ರೀತಿ ಕಾರ್ಯವನ್ನು ಅವಮಾನಿಸಿದ ವಿನಃ ನಿನ್ನಿಂದ ಆದದ್ದಲ್ಲ. ಹಾಗಿದ್ರೆ ನಿಮ್ಮ ಗ್ರಹಗತಿಯಲ್ಲಿ ಶನಿ ಕಾಟ ಉಂಟು ಅಂತ ಆಯ್ತು. ಹೌದು. ಆದ್ರೆ ನಾನು ಇದರಲ್ಲಿ ಪಾತ್ರಧಾರಿ ಆಗುವುದಕ್ಕೆ ಕಾರಣ ಏನಿದೆ? ಕಾರಣ ಉಂಟು. ಇಲ್ಲಿ ನಾನು ತಪ್ಪು ಮಾಡಿದ್ದೇನೆನ್ನುವುದಾಗಿ ನಿನ್ನಲ್ಲಿ ಮನಸ್ಸಿನಲ್ಲಿ ಚಿಂತೆ ಉಂಟು. ತಪ್ಪು ನೀನು ಮಾಡಿದ್ದಲ್ಲ. ಇಲ್ಲಿ ನಾವೆಲ್ಲ ಏನು ಹೇಳು, ನಾವೆಲ್ಲ ಬರೇ ಪಾತ್ರಧಾರಿಗಳಷ್ಟೇ. ಸೂತ್ರಧಾರಿ ಅವ ಇದ್ದಾನೆ. ನಿಮ್ಮನ್ನು ಕಾಡಿದ್ದು, ನನಗೆ ಅವ ಸೋಕಿದ್ದು ಅಲ್ವೇ? ಈ ಪ್ರಸಂಗದಲ್ಲಿ ನಿನ್ನದೊಂದು ಪಾತ್ರ ಹೀಗೆ ಬರಬೇಕಿತ್ತು. ಸತ್ಯವೇ. ಅದಕ್ಕಾಗಿ ನಿನ್ನಿಂದಲೇ ಈ ಕಾರ್ಯವನ್ನು ಅವ ಮಾಡಿಸಿದ್ದಾನೆ. ನಾನು ಸತ್ಯ ಹೇಳಬೇಕಾದ್ರೆ ನೀವು ಎಲ್ಲ ಸಿಗುತ್ತೀರಿ ಅಂತ ನನ್ನ ಜೀವನದಲ್ಲಿ ನಾನು ಭಾವಿಸಿಯೇ ಇರಲಿಲ್ಲ. ನಾನು ಈ ಭೂಲೋಕದಲ್ಲಿ ನಿನ್ನ ಎದುರುಗಡೆ ಸಿಗ್ತಾರಂತ ನಾನು ಪುಣ್ಯಾತ್ಮ ಒದಗಿಸಿ ಕೊಟ್ಟನಲ್ಲ ಅವಕಾಶ, ಧನ್ಯೋಸ್ಮಿ ಅಂತ ಹೇಳುದು. ಆದ್ರೆ ನನ್ನಿಂದ ತಪ್ಪಾಯ್ತು ಎನ್ನುವುದಾಗಿ ಮರುಗುವುದು ಬೇಡ. ಈಗ ತಾನೇ ನನ್ನ ರಾಶಿಯಿಂದ ನಿರ್ಗಮನ ಇದ್ದಾನೆ. ತಲೆ ಹೋಗಬೇಕಾದದನ್ನ ತಲೆಯನ್ನು ಕಾದು ಕೊಟ್ಟಿದ್ದಾನೆ. ಇದೆಲ್ಲ ಅವನ ಕಪಟನತನ. ಹಾಗಿರುವಾಗ ಚಿಂತೆ ಮಾಡಬೇಡ, ನಿಮ್ಮ ಪುರವನ್ನು ಸೇರಿಕೊಳ್ಳಿ. ಅದರ ಜೊತೆಯಲ್ಲಿ ಮಹಾನುಭಾವರೇ, ಶನಿ ಇಷ್ಟೆಲ್ಲ ಮಾಡಿಬಿಟ್ಟಲ್ಲ, ಇನ್ನವ ಕಾಡದೆ ಇರುವ ಹಾಗೆ ಏನಾದ್ರೂ ನಾನು ಏನು ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟು. ತಾತ್ಪರ್ಯ ಅರ್ಥ ಆಯ್ತು. ದೇವಲೋಕದಲ್ಲಿರುವಂತಹ ಗುರು ಬೃಹಸ್ಪತಿ ಆಚಾರ್ಯರಿಗೆ ಕಾಡಿದ ಮೇಲೆ ಹೀಗಲ್ಲ ಸ್ಥಿತಿಯನ್ನು ಇಲ್ಲಿ ತನಕ ಭರಿಸಿ ಓರ್ವ ಕೃಷಿಕನಿಂದ ಏನನ್ನೆಲ್ಲ ಕೊಟ್ಟು ನೀವು ತೆಕ್ಕೊಂಡು, ಹಾಗಿದ್ರೆ ನಮ್ಮನ್ನು ಏನು ಮಾಡಿ ಅನ್ನುವಂತ ಒಂದು ಭೂಲೋಕದಲ್ಲಿ ಜನಿಸಿದಂತ ಮಾನವರ ಪರಿಸ್ಥಿತಿ ಏನು ಅಲ್ವೇ? ವಿಚಾರ ಸತ್ಯ. ಯಾರು ಅವನ ಪೀಡನೆಗೆ ಭಯಪಡಲೇಬೇಕು. ಅವ ಬಾ ಎಂದು ಕರೆದಾಗ ಬರುವುದಿಲ್ಲ, ಇಲ್ಲ ಬೇಡ ಅಂತ ಕೊಂಡು ಕರೆದಾಗ ಅವ ಬಾರದೇ ಇರುವವನೇ ಅಲ್ಲ. ನಮಗೆ ಅವ ಅನುಕೂಲ ಆಗಿ ಪರಿಣಮಿಸಿದ್ರೆ ಅನುಕೂಲವಾಗಿ ಪರಿಣಮಿಸ್ತಾನೆ. ಹಾಗೆ ನಾನು ಎನ್ನುವುದಾಗಿ ಆಗಬಾರ್ದು. ಈಗ ನಾನು ಹೇಳಿದ್ನಲ್ಲ, ನಾನು ಒಂದದಕ್ಕೆ ನನ್ನ ಪರಿಸ್ಥಿತಿ ಹೀಗಾಗಿ. ನಮ್ಮಲ್ಲಿ ನಾನು ನನ್ನದನ್ನು ವಿಷಯವಿಲ್ಲ. ನಾನು ಅದಕ್ಕೂ ತಯಾರಿರ್ಬೇಕು. ಹಾಗೆ ನಾನು ಎನ್ನುವುದಾಗಿ ಯಾರು ಮೆರೆದಾಡ್ತಾರೋ, ನಾನು ಅನ್ನುವುದನ್ನು ಬಡಿಯುವುದಕ್ಕೆ ಅವ ಬರ್ತಾನೆ. ಸತ್ಯ. ನಾನು ಅನ್ನುವುದನ್ನು ಬಿಟ್ಟು ನಾನೇನು ಅಲ್ಲ, ಎಲ್ಲವೂ ನಿನ್ನದೆನ್ನುವುದಾಗಿ ಅವನ ಪಾದವನ್ನು ಹಿಡಿದು ಯಾರು ಬೇಡಿಕೊಳ್ತಾರೋ ಅವರ ರಾಶಿಯಲ್ಲಿ ಅವ ಸೇರಿದ್ರು ಕೂಡ ಕಾಡುವುದು ಶಾಂತ ಸ್ವರೂಪನಾಗಿ ಕಾಡ್ತಾನೆ. ಹಾಗಿರುವಾಗ ದಿನನಿತ್ಯವೂ ಅವನ ನಾಮಸ್ಮರಣೆ ಮಾಡು. ಮಕ್ಕಳೇ ಕೇಳಿದ್ರಲ್ಲ, ನಿತ್ಯ ನೂತನವಾಗಿ ಶನಿ ಜಪ. ಶನೀಶ್ವರಾಯ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಚಂದ್ರ
ವಿಕ್ರಮಾದಿತ್ಯ ಎನ್ನುವುದಾಗಿ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ದಿನನಿತ್ಯದ ಪದ್ಧತಿಯಂತೆ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ನಿತ್ಯಾದಿ ಕರ್ಮಗಳನ್ನು ಪೂರೈಸಿ ಇಷ್ಟದೇವನ ಅರ್ಚನೆಯನ್ನು ಮುಗಿಸಿ ಸಭಾಸ್ಥಾನವನ್ನು ಸೇರಿದೆ. ಎಲ್ಲರೂ ಗೌರವವನ್ನು ಸೂಚಿಸ್ತಾ ಇದ್ದಾರೆ ಎನ್ನುವಲ್ಲಿಗೆ ಮನಸ್ಸಿಗೆ ಮುದವಾಯಿತು. ರಾಜಕೀಯವಾಗಿ ಎಣಿಸುವುದಾದ್ರೆ ಎಲ್ಲಿ ನಿಂತು ಲೋಪದೋಷ ಎನ್ನುವುದಿಲ್ಲ. ಆದ ನನ್ನ ಜೀವನದ ಕುರಿತಾಗಿ ಆಲೋಚನೆ ಮಾಡುವುದಾದ್ರೆ ಸಂತೋಷ ಉಂಟು. ಯಾಕೆ ಎಲ್ಲರೂ ಸುಮಕ್ಕಳು ಏರುವುದು ಸಾಮಾನ್ಯವಾದ ಸಿಂಹಾಸನ, ನಾನು ಏರುವುದು ಮಯೂರಾಸನ. ಇದಕ್ಕೊಂದು ಹಿನ್ನೆಲೆಯ ಕಥೆ ಉಂಟು. ಉಜ್ಜಯಿನಿಯ ಗಡಿ ಪ್ರದೇಶದಲ್ಲಿ ಓರ್ವ ಹುಡುಗ ಮಣ್ಣಿನ ದಿಬ್ಬದ ಮೇಲೆ ಕುಳಿತು ಸಮರ್ಥವಾಗಿ ನ್ಯಾಯವನ್ನು ಒದಗಿಸಿಕೊಡುತ್ತಾ ಇದ್ದ. ವಿಚಾರ ನನ್ನಲ್ಲಿಗೆ ಬಂತು. ಅಲ್ಲಿವರೆಗೆ ಹೋಗಿ ಆ ಹುಡುಗನನ್ನು ಆ ದಿಬ್ಬದಿಂದ ಕೆಳಗಿಳಿಸಿ ನ್ಯಾಯವನ್ನು ಕೇಳಿದಾಗ ಆ ಹುಡುಗ ಸಾಮಾನ್ಯನಂತೆ ಉತ್ತರಿಸಿದ. ಆವಾಗ ನಾನು ಅರ್ಥ ಮಾಡಿಕೊಂಡೆ, ಹುಡುಗನ ಬುದ್ಧಿವಂತಿಕೆಯಲ್ಲ, ಕುಳಿತ ಸ್ಥಳದ ಮಹಿಮೆ ಎನ್ನುವುದು. ಆ ಸ್ಥಳವನ್ನು ಅಗಸಿ ನೋಡಿದಾಗ ಅಲ್ಲಿ ಗೋಚರಿಸಿದ್ದೆ ಮಯೂರಾಸನ. ಆ ಮಯೂರಾಸನವನ್ನು ಉಜ್ಜಯಿನಿಗೆ ತಂದು ಪ್ರತಿಷ್ಠಾಪಿಸಿ ಅದರ ಮೇಲೆ ಕುಳಿತು ಉಜ್ಜಯಿನಿಯ ಪ್ರಜೆಗಳಿಗೆ ನ್ಯಾಯವನ್ನು ಒದಗಿಸಿಕೊಡ್ತಾ ಇದ್ದೇನೆ. ಸಭಾಸ್ಥಾನವನ್ನು ಸೇರಿದ್ದೇನೆ. ವಿಶೇಷ ಇದ್ರಲ್ಲಿ ಸಭೆಯನ್ನು ಸೇರಿದ ಕ್ಷಣ ತಮ್ಮ ಆಗಮನವಾಯಿತು. ತಮ್ಮನ್ನು ಕರೆತಂದು ತಮಗೆ ಮಾಡಬೇಕಾದಂತ ಸತ್ಕಾರ ಮಾಡಿದ ಹಾಗಾಯಿತು. ಆದರೆ ಇಲ್ಲಿಯ ತನಕ ಉಜ್ಜಯಿನಿಯಲ್ಲಿ ನಿಮ್ಮನ್ನು ನಾನು ನೋಡಿದವನಲ್ಲ. ಈ ಉಜ್ಜಯಿನಿಗೆ ನೀವು ಹೊಸಬರು ಎನ್ನುವುದಾಗಿ ನಾನು ಅರ್ಥ ಮಾಡಿಕೊಂಡೆ. ನಿಜ, ಇಲ್ಲಿವರೆಗೆ ಬಂದಿದ್ದೀರಲ್ಲ, ತಮ್ಮ ಸೇವೆ ನನ್ನಿಂದ ಏನಾಗ್ಬೇಕು ಹೇಳಿ? ಕೇಳಬೇಕು. ಸಂದರ್ಭಕ್ಕೆ ನಿನ್ನ ಬಳಿಗೆ ಈ ರೀತಿಯಾಗಿ ಬರಬೇಕಿದ್ರು ಕಾರಣವೇ ಏನದು? ಉಜ್ಜಯಿನಿಯ ಗಡಿ ಪ್ರದೇಶದಲ್ಲಿರುವವನು ನಾನು. ಹೌದು.
ಯಾಗ ಯಜನಾದಿಗಳನ್ನು ಮಾಡುತ್ತಾ ಇರುವಂತಹ ಸಂದರ್ಭಕ್ಕೆ 99 ಯಾಗಕ್ಕೆ ಬಳಿಯನ್ನು ಕೊಟ್ಟಿದ್ದೇನೆ. ಈ ಸಂದರ್ಭಕ್ಕೆ ಒಬ್ಬನಿಂದ ನಮಗೆ ತೊಂದರೆಯಾಗುತ್ತಾ ಇದೆ. ಯಾಗದ ಪೂರ್ಣಾಹುತಿಯನ್ನು ಮಾಡುವುದಕ್ಕಾಗಿ ಅಸಾಧ್ಯವಾಗಿ ಹೋಗಿದೆ. ಈ ಯಾಗದ ಪೂರ್ಣಾಹುತಿ ಆಗಬೇಕಿದ್ರೆ ಅದರ ರಕ್ಷಣೆಯ ಹೊಣೆಯನ್ನು ನೀನೇ ವಹಿಸಿಕೊಳ್ಳಬೇಕು. ಯಾಗ ಮಾಡುವುದು ತಾವು ಯಾವಾಗ? ನಾನ ಅಮಾವಾಸ್ಯೆಯ ದಿವಸ ಮಂಗಳವಾರದಂದು. ಹೌದಾ? ಅದಕ್ಕಾಗಿ ಚಿಂತೆ. ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ನಿಮ್ಮಂತ ಪುಣ್ಯಾತ್ಮರಿಗೆ ಕಷ್ಟ ಬಂದು ಒದಗಿದಾಗ ಅದನ್ನು ಪರಿಹರಿಸಬೇಕಾದದ್ದು ನಮ್ಮಂತವರ ಧರ್ಮವಾಗಿದೆ. ಚಿಂತೆ ಮಾಡಬೇಡಿ. ನೀವು ಹೇಳಿದ ಸಮಯಕ್ಕೆ ಸರಿಯಾಗಿ ನಾನು ಬಂದು ಮುಟ್ತೇನೆ. ಇನ್ನು ನೀವು ಚಿಂತೆ ಮಾಡಬೇಡಿ, ಭಯ ಪಡಬೇಡಿ. ಯಾಗ ಕಾರ್ಯವನ್ನು ಪ್ರಾರಂಭ ಮಾಡಿ. ಪ್ರಾರಂಭ ಮಾಡುವುದಕ್ಕೆ ಮೊದಲು ಈ ಸ್ಥಳಕ್ಕೆ ಯಾರು ಬರ್ತಾರೋ ಆ ಸ್ಥಳಕ್ಕೆ ಯಾಗದ ಬಳಿ ಪ್ರದೇಶ ಇದೇ ಆಗಿದೆ. ಮೊದಲಾಗಿ ನಮಸ್ಕಾರ ಮಾಡುವೆ. ಹೌದು, ಅದು ಆದಿತ್ತು. ಆದರೆ ನಿಮ್ಮ ಈ ಯಾಗ ಕಾರ್ಯಕ್ಕೆ ತೊಂದರೆ ಕೊಡುವವರು ಯಾರು ಹೇಳಿ? ಬೇತಾಳ
ಎಲ್ಲಿದೆ? ಆದ್ದರಿಂದಾಗಿ ನಮಗೆ ಈ ರೀತಿಯಾದಂತಹ ಕಷ್ಟ ಒದಗಿ ಬಂದಿದೆ. ನೋಡಲು ರೀತಿಯ ಕಪ್ಪಲಲ್ಲಿರುವಂತಹ ಈ ಪ್ರದೇಶದಲ್ಲಿ ಆದ್ದರಿಂದಾಗಿ ನನಗೆ ಸುಂದರ ಹಿರಿಯ ತನ್ನಂತದಲ್ಲಿರುವ ಮಂಡು ವಸ್ತುಗಳ ಮರದಲ್ಲಿ ಅಸ್ಪಷ್ಟವಾದಂತಹ ಆಕೃತಿಯನ್ನು ಗೋಚರಿಸ್ತಾ ಇದೆ. ಅವನೇ ಬೇತಾಳ. ನಿಜ. ಆ ಬೇತಾಳವನ್ನು ಹಿಡ್ಕೊಂಡು ಬರಬೇಕು. ಇಷ್ಟಂತಾರೆ ಆದಷ್ಟು ಬೇಗ ಕಾರ್ಯ ಮಾಡಿಬಿಡಿ. Oh,
ಮುಗಿಸ್ತೇನೆ. ಧೈರ್ಯಪತಿ ಏನು ಮುಳ್ಳು ಮುಕ್ಕನ ಮರವನ್ನು ಏರಿಕೊಂಡ ಸಂದರ್ಭದಲ್ಲಿ ನೀನು ಬಂದೆ. ಬಂದವರು ತಡ ಮಾಡಲಿಲ್ಲ. ಮರವನ್ನ ಸವರುತ್ತ ನನ್ನನ್ನು ಎಳೆದುಕೊಂಡು ಹೋಗ್ತಾ ಇದ್ದೀಯ. ಸರಿ. ಏನು ನಿನ್ನ ಜನವ ಕೇಳ್ತಾನೆ. ಜನ ಆಗ್ಬೇಕು. ಜನ ಆಗ್ಬೇಕಾ? ಏನು ನನ್ನನ್ನು ಎಳೆದುಕೊಂಡು ಹೋಗ್ತೀಯ? ಹೌದು. ಬರಲೇಬೇಕು. ಬರಲೇಬೇಕು. ಬರಲೇಬೇಕು ಎನ್ನುವಾಗಿದ್ರೆ ನನ್ನದೊಂದು ಉದ್ದೇಶ ಉಂಟು. ಬೇರೆ ಏನು ಅಲ್ಲ. ನಾನು ಕೇಳಿದಂತ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ ಅಂತ ಆದ್ರೆ ನೀನು ಎಳೆದುಕೊಂಡು ಹೋಗ್ಬಹುದು. ಕೊಡದೇ ಇದ್ದರೆ ನಿನ್ನ ಶಿರ ಎಂಬುದು ಸಾಸಿರ ಹೋರಾಗ್ತದೆ. ಎಕ್ಕಸ್ತಿತ್ತು ಬೇತಾಳ ನೀನು. ನೀನು ಕೇಳುವಂತ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕ. ಬರ್ಲಿ ನೋಡೋಣ ಪ್ರಶ್ನೆ. ಧರಣಿಪತಿ, ಪ್ರಶ್ನೆ ಅಷ್ಟೇ ಅಲ್ಲ, ಈ ಪ್ರಶ್ನೆಯಲ್ಲಿ ಒಂದು ಕಥೆ ಉಂಟು. ಹೌದು. ಕಥೆಯಲ್ಲಿ ಪ್ರಶ್ನೆ ಉಂಟು. ಕಥೆಯ ಕೊನೆಯಲ್ಲಿ ಪ್ರಶ್ನೆ ಕೇಳ್ತೀಯ. ಹೌದು. ಕೇಳು ನೋಡು. ಆ ಸರಿಯಾದ ಉತ್ತರ ಕೊಟ್ರೆ ನನ್ನನ್ನು ಎಳೆದುಕೊಂಡು ಹೋಗು. ಆ ಪ್ರಶ್ನೆ ಏನು ಗೊತ್ತುಂಟಾ? ಏನು? ಕ್ರಮ ಸಂಖ್ಯೆ 1. ಸರಿ. ಒಂದು ಊರಿನಲ್ಲಿ ಒಬ್ಬ ಹಾಲು ವ್ಯಾಪಾರಿ ಇರ್ತಾನೆ. ಅವನ ದಿನನಿತ್ಯದ ಕಾಯಕ ಹಾಲು ವ್ಯಾಪಾರ ಮಾಡುದು. ಸರಿ. ಅಂದ್ರೆ ಒಂದು ದಿನ ಹಾಲು ವ್ಯಾಪಾರ ಮಾಡುತ್ತಾ ಹೋಗುತ್ತಿರುವ ಸಂದರ್ಭದಲ್ಲಿ ಗಗನ ಮಾರ್ಗದಲ್ಲಿ ಗರುಡ ಒಂದು ಅದರ ಆಹಾರವಾದ ಹಾವನ್ನು ಕಚ್ಚಿಕೊಂಡು ಹೋಗ್ತಾ ಇತ್ತು. ಸರಿ. ಈ ಹಾವೇನು ಮಾಡಿತು? ಸಾಯುವ ಸ್ಥಿತಿಯಲ್ಲಿ ವಿಷವನ್ನು ಕಕ್ಕಿತು. ಆ ಕಕ್ಕಿದ ವಿಷ ಎಲ್ಲಿಗೆ ಬಿತ್ತು ಗೊತ್ತುಂಟ? ಎಲ್ಲಿಗೆ? ಹಾಲು ಪಾತ್ರೆ ಒಳಗಡೆ ಬಿತ್ತು. ಈ ಹಾಲು ವ್ಯಾಪಾರಿ ಏನು ಮಾಡಿದ? ಅವನಿಗೆ ಗೊತ್ತಿಲ್ಲದೆ ಹಾಲು ಎಲ್ಲರಿಗೂ ಮಾರಾಟ ಮಾಡಿದ. ಸರಿ. ಆ ಹಾಲು ತೆಗೆದುಕೊಂಡವರು ಎಲ್ಲ ಕುಡಿದ್ರು. ಕುಡಿದವರೆಲ್ಲ ಸತ್ತು ಹೋದರು. ಸತ್ತು ಹೋದರ ಪಾಪದ ಲೇಪನೆ ಎನ್ನುವುದು ತಟ್ಟುವುದು ಯಾರಿಗೆ? ಹಾಲು ವ್ಯಾಪಾರಿಯೋ ಗರುಡವ? ಹಾವು ಗರುಡವ ರವಿ ಸರ್ಪ. ಹಾಗಾಗಿ ಗರುಡನದ್ದು ತಪ್ಪಿಲ್ಲ. ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಸರ್ಪ ಒಂದು ವಿಷ ಕಕ್ಕಿದೆ. ಹಾಗಾಗಿ ಸರ್ಪನದ್ದು ತಪ್ಪಿಲ್ಲ. ತಾನು ವ್ಯಾಪಾರ ಮಾಡಬೇಕೆಂದಿರುವ ವಸ್ತುವಿಗೆ ಸರಿಯಾದ ಭದ್ರತೆಯನ್ನು ಮಾಡದೆ ವ್ಯಾಪಾರ ಮಾಡಿದ ಕಾರಣಕ್ಕಾಗಿ ಹಾಲು ವ್ಯಾಪಾರಿ ಓಡುವುದೆಲ್ಲಿಗೆ ನೀನು? ಯಾರು ಓಡುವುದ? ಓಡುವುದಕ್ಕೆ ಕಾರಣ ಉಂಟು. ನಾನು ಕೇಳಿದಂತ ಒಂದೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟವ ನೀನಲ್ವಾ? ನನ್ನ ಸಂತೋಷ ಆಯ್ತು. ಸಂತೋಷ ಆದ ತಕ್ಷಣ ಓಡಿದೆ. ಓಡಿದ್ರೆ ನೀ ಬಿಡ್ತೀಯ? ಬಿಡುವುದಿಲ್ಲ. ಮತ್ತೆ ಎಳೆದುಕೊಂಡು ಬಂದಿದ್ದೀಯ. ಆಗ ನನ್ನ ಪ್ರಶ್ನೆ ಒಂದೇ ಪ್ರಶ್ನೆ ಮುಗಿದಿಲ್ಲ, ಇನ್ನೂ ಉಂಟು. ಕೆಲವರಲ್ಲಿ ಇದು ಎರಡನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನು ಗೊತ್ತುಂಟ? ಒಂದು ಗುರುಮಠ ಇರ್ತದೆ. ಆ ಗುರುಮಠದಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಕೆಲವರು ಅಂತ ಹೇಳಿದ್ರೆ 4 ಜನ ವಿದ್ಯಾರ್ಥಿಗಳು. ಆ 4 ಜನ ವಿದ್ಯಾರ್ಥಿಗಳಲ್ಲಿ 3 ಜನ ಗಂಡು ಮಕ್ಕಳು, 1 ಹೆಣ್ಣು. ಈ 3 ಜನ ಗಂಡು ಮಕ್ಕಳು ಏನು ಮಾಡ್ತಾರೆ ಗೊತ್ತುಂಟ? ಒಂದೇ ಹೆಣ್ಣನ್ನು ನೋಡಿ ಪ್ರೀತಿಯನ್ನು ಮಾಡ್ತಾರೆ. ಹೌದು. ಒಂದು ಹೆಣ್ಣನ್ನು 3 ಜನ ಪ್ರೀತಿ ಮಾಡುದು. ಇದು ಪ್ರೀತಿ ಪ್ರೇಮದ ಕಥೆ. ಪ್ರೀತಿಯನ್ನು ಮಾಡಿದವರು ಆಕೆ ಮನೆಯಲ್ಲಿ ಹೋಗಿ ಹೇಳಲೇ ಆಕೆ ಒಪ್ತಾಳ? ಒಪ್ಪುವುದಿಲ್ಲ. ಯಾಕೆ? ಪ್ರೀತಿಯನ್ನು ಮಾಡಿದವರು ಎಷ್ಟು ಜನ? 3 ಮಂದಿ. ಒಬ್ಬ ಇಲ್ಲ ಇದು ಒಪ್ತಿದ್ದಾರೆ. ಆದ್ರೆ 3 ಮಂದಿ ಅಲ್ಲ ಒಪ್ಪುವುದಿಲ್ಲ ಎನ್ನುವ ಉದ್ದೇಶಕ್ಕಾಗಿ ಅವರೇನು ಮಾಡ್ತಾರೆ? ನೇರವಾಗಿ ಹೋಗಿದ್ದೇನೆ ಗೊತ್ತುಂಟ? ಆಕೆ ತಂದೆ ಬಳಿಗೆ ಹೋಗಿ ಹೋಗಿ ಕೇಳಿದ್ದೇವೆ, ನಿಮ್ಮ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಿ ಎನ್ನುವ ಹಾಗೆ. ಅಲ್ಲಿ ತಂದೆಗೆ ಸ್ವಲ್ಪ ತಲೆ ವಿಷಯ. ಹೇಗೆ ಹೇಳಿ? ಇರುವುದು ಒಬ್ಳು ಮಗಳು, ಕೇಳುವುದು 3 ಮಂದಿ. ಹರಿದಂತ್ರಿಕೆ ಆಗ್ತದಾ? ಆಗುವುದಿಲ್ಲ ಎನ್ನುವ ಉದ್ದೇಶಕ್ಕಾಗಿ ಅಪ್ಪನು ಸ್ವಲ್ಪ ಆಲೋಚನೆ ಮಾಡಿ ಆ 3ರಲ್ಲಿ ಹೇಳಿದ್ದೇವೆ ಗೊತ್ತುಂಟ? 1 ವರ್ಷದ ನಂತರ ಬನ್ನಿ ಎನ್ನುವ ಹಾಗೆ ಹೇಳಿದ. ಹೌದು. ಉಪಾಯವನ್ನು ಮಾಡಿದ್ದೇವೆ ಸತ್ಯ. ಈ 3 ಜನ ಏನು ಮಾಡ್ತಾರೆ? 1 ವರ್ಷದ ನಂತರ ಅದು ಮದುವೆ ಆಗ್ತದೆ ಅಲ್ವಾ? ಆ ಸಂತೋಷದಿಂದ ಅವರು ಮನೆಗೆ ಹೋದ್ರು. ಹೋಗಿದ್ದಾಗ ಸತ್ಯ 1 ವರ್ಷ ಕಳೆಯಿತು. ಕಳೆದು ಮತ್ತೆ ಹೋಗಿ ಗೊತ್ತುಂಟ? ಆಕೆ ಮನೆಗೆ ಹೋಗಿ ನೋಡುವಾಗ ಆ ಹುಡುಗಿ ಇಲ್ವಾ? ಆ ಹುಡುಗಿ ಸತ್ಯ. ಯಾವುದು? ಕತೆ ಮುಗಿಯಿತ. ಎಂತ ಸತ್ತಲ್ಲಿಗೆ ಕತೆ ಮುಗಿಯಿತು ಎಂದು ಭಾವಿಸ್ಕೊಂಡೆ? ಕೆಲವು ಕತೆ ಉಂಟು ಸತ್ತಲ್ಲಿಗೆ ಕತೆ ಮುಗಿಯಿತು ಎನ್ನುವ ಹಾಗೆ. ನನ್ನನ್ನು ಹಾಗಲ್ಲ, ಸತ್ತಲ್ಲಿಂದ ಪ್ರಾರಂಭ. ನನ್ನ ಕತೆ ವಿಶೇಷ ಅಲ್ವಾ? ಈ ವಿಶೇಷ ಮುಂದಿನ ಕಥೆಯನ್ನು ಕೇಳಿ. ಈ 3 ಜನ ನೋಡಿದವರೇನು ಮಾಡ್ತಾರೆ? ಆ ಹುಡುಗಿಯನ್ನು ಬದುಕಿಸಬಹುದು.
ಪಿಂಡದಾನಕ್ಕೋಸ್ಕರವಾಗಿ ಒಬ್ಬ ವ್ರತ ಸಂಜೀವಿತಕ್ಕೆ ಹೋಗ್ತಾರೆ, ಇನ್ನೊಬ್ಬ ಪಿಂಡ ಪ್ರದಾನ ಕಾರ್ಯ ಮಾಡುವುದಕ್ಕೆ ತಯಾರಿಯನ್ನು ಮಾಡ್ತಾ ಇರ್ತಾರೆ. ಮತ್ತೊಬ್ಬ ಅಲ್ಲೇ ಕುಳಿತುಕೊಂಡು ಓನಲ್ಲೇ ನೀನಲ್ಲೇ ಎನ್ನುವ ಹಾಗೆ ಕಣ್ಣೀರನ್ನೇ ಇಡ್ತಾ ಇರ್ತಾರೆ. ಆಮೇಲೆ ಒಂದು ಸಮಸ್ಯೆ ಗೊತ್ತುಂಟಾ? ಈ 3 ಜನರಲ್ಲಿ ಆ ಹೆಣ್ಣನ್ನು ಮದುವೆಯಾಗುವಂತ ಯೋಗ್ಯತೆ ಯಾರಿಗೆ ಇತ್ತು? 3 ಜನ ಗಂಡು ಮಕ್ಕಳು, ಓರ್ವ ಹೆಣ್ಣು, 3 ಜನ ಒಬ್ಬಾಕೆಯನ್ನು ಪ್ರೀತಿ ಮಾಡ್ತಾರೆ. ಸತ್ತ ಬಳಿಕ 3 ಜನ 3 ಕಾರ್ಯ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಒಬ್ಬಾತ ಪಿಂಡ ಪ್ರದಾನ ಮಾಡುವುದಕ್ಕೆ ಹೋಗ್ತಾರೆ. ಲೋಕದಲ್ಲಿ ಪಿಂಡ ಪ್ರದಾನ ಮಾಡುವ ಅಧಿಕಾರ ಇರುವುದು ಯಾರಿಗೆ? ಮಕ್ಕಳಿಗೆ ಮಾತ್ರ. ಸರಿ, ಆಕೆಗೆ ಆತ ಮಗನಿಗೆ ಸಮಾನನಾಗ್ತಾನೆ. ಮತ್ತೊಬ್ಬ ಸಂಜೀವಿನಿಯನ್ನು ತಂದು ಜನ್ಮ ನೀಡಿದಾಗುತ್ತದೆ. ನಾನು ಜನ್ಮ ನೀಡುವ ಅಧಿಕಾರ ಇರುವುದು ತಂದೆಗೆ ಮಾತ್ರ. ಹಾಗಾಗಿ ಆಕೆಗೆ ಆತ ತಂದೆಗೆ ಸಮಾನವಾಗ್ತಾರೆ. ಏನು ಕಾರ್ಯ ಮಾಡದೆ ಅಲ್ಲೇ ಕುಳಿತು ರೋದನೆ ಮಾಡ್ತಾರಲ್ಲ, ಬದುಕಿದ್ದೆ ಹೌದಾ ಅಂತಾದ್ರೆ ಅವನಿಗೆ ಸಲ್ಲಬೇಕು. ಎಲ್ಲಿಗೋಡುದು? ಯಾರು ಇನ್ನು ಓಡುವುದಿಲ್ಲ. ಯಾಕೆ ಗೊತ್ತುಂಟಾ? ನಾನು ಇಷ್ಟು ಬಾರಿ ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದೇನೆ, ನಿನಗೆ ಗೊತ್ತುಂಟಾ? ಹೇಳು. ಗೊತ್ತಾಗ್ಲಿಲ್ಲ ಯಾಕೆ? ನಾನು ಇಷ್ಟು ಬಾರಿ 24 ಪ್ರಶ್ನೆಯನ್ನು ಕೇಳಿದ್ದೇನೆ, ನಿನಗೆ ಗೊತ್ತಾಗ್ಲಿಲ್ಲ ಯಾಕೆ ಎನ್ನುವುದಾಗಿ ಹೇಳುವುದಾ? ನಾನು ಕೇಳಿದಂತಹ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಪಟಪಟನೆ ಉತ್ತರ ಕೊಟ್ಟವ ನೀನು. ಅದಕ್ಕಾಗಿ ನಿನಗೂ ಗೊತ್ತಾಗ್ಲಿಲ್ಲ, ಇಲ್ಲಿದ್ದವರಿಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ಆದ್ರೆ ನನ್ನದು 24 ಪ್ರಶ್ನೆಗೆ ಮುಗಿದಿಲ್ಲ. ಮತ್ತೆ ಕೊನೆಯದಾಗಿ ಒಂದು ಪ್ರಶ್ನೆ. ಯಾವುದು? 25ರ ಪ್ರಶ್ನೆ. 25ರ ಪ್ರಶ್ನೆ ಏನು ಗೊತ್ತುಂಟಾ? ಒಂದು ಊರಿನಲ್ಲಿ ತಾಯಿ ಕಳೆದುಕೊಂಡ ಮಗ, ಹೆಂಡತಿ ಸತ್ತ ಗಂಡ, ಈರುವರು ಅಪ್ಪ ಮಗ ಆಗಿರ್ತಾರೆ. ಮಗನಿಗೆ ಪ್ರಾಯ ಬಂದಿದೆ, ತಂದೆಗೆ ಇನ್ನೊಂದು ಮದುವೆ ಆಗುವ ಆಸೆ. ಆಸೆಯಿಂದಾಗಿ ಹೆಣ್ಣನ್ನು ಹುಡುಕ್ತಾ ಹೋಗ್ತಾರೆ. ಹೋಗುತ್ತಿರುವ ಸಂದರ್ಭದಲ್ಲಿ ಮರಳುಗಾಡು ಪ್ರದೇಶಕ್ಕೆ ಹೋಗ್ತಾರೆ. ಅಲ್ಲಿ ನೀರೇ ಸಿಗುವುದಿಲ್ಲ, ಹೆಣ್ಣು ಸಿಗ್ತದ? ಹೆಣ್ಣು ಸಿಗುವುದಿಲ್ಲ, ನೀರು ಇಲ್ಲ ಬಿಡು. ಆದ್ರೆ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡುವಾಗ 2 ಪಾದ ಚಿಹ್ನೆಗಳನ್ನು ನೋಡ್ತಾರೆ. ಸರಿ, 2 ಪಾದ ಚಿಹ್ನೆ ಹೇಗೆ? ಒಂದು ದೊಡ್ಡ ಪಾದ ಚಿಹ್ನೆ, ಇನ್ನೊಂದು ಸಣ್ಣ ಪಾದ ಚಿಹ್ನೆ. ಆ ಪಾದ ಚಿಹ್ನೆಯನ್ನು ನೋಡಿ ಅಪ್ಪ ಮಗನೊಳಗೆ ತೀರ್ಮಾನ ಹೇಗೆ ಗೊತ್ತುಂಟಾ? ಹೇಗೆ? ದೊಡ್ಡ ಪಾದ ಚಿಹ್ನೆಯನ್ನು ನಾನು ಮದುವೆ ಆಗ್ತೇನೆ ಎನ್ನುವ ಹಾಗೆ ಅಪ್ಪ ಹೇಳಿದ. ಅಲ್ಲಿಗೆ ಮಗ ಹೇಳಿದ ಸಣ್ಣ ಪಾದ ಚಿಹ್ನೆಯನ್ನು ನಾನು ಮದುವೆ ಆಗ್ತೇನೆ ಅಪ್ಪ ಎನ್ನುವ ಹಾಗೆ. ಅವನೊಳಗೆ ತೀರ್ಮಾನ ಆಯಿತು, ಮದುವೆಯೂ ಆಯಿತು. ಮದುವೆ ಆದ್ಮೇಲೆ ಸ್ವಲ್ಪ ಸಮಸ್ಯೆ ಶುರುವಾಯ್ತು. ಈಗ ಅದು ಅವರಿಗಂತಲ್ವಾ? ಮದುವೆ ಆದ್ಮೇಲೆ ಎಲ್ಲರಿಗೂ ಸಮಸ್ಯೆ ಬರ್ತದೆ. ಎಲ್ಲರಿಗೂ ಸಮಸ್ಯೆ ಆಗುವುದೇ. ಆದ್ರೆ ಮದುವೆ ಆದ್ಮೇಲೆ ಸಮಸ್ಯೆ ಏನು ಕೇಳು? ಏನು ಸಮಸ್ಯೆ ಏನು ಗೊತ್ತುಂಟಾ? ಮದುವೆ ಆಗಿದ್ದೇನು ಸತ್ಯ, ಮದುವೆ ಆಗಿ ನೋಡುವಾಗ ದೊಡ್ಡ ಪಾದ ಚಿಹ್ನೆ ಇಲ್ವಾ? ದೊಡ್ಡ ಪಾದ ಚಿಹ್ನೆ ಮಗಳು, ಮಗಳನ್ನು ತಂದೆ ಮದುವೆ ಆದ. ಸಣ್ಣ ಪಾದ ಚಿಹ್ನೆ ತಾಯಿ, ತಾಯಿಯನ್ನ ಮಗ ಮದುವೆ ಆದ. ಮದುವೆ ಆಗಿದ್ದು ಸತ್ಯ, ದಾಂಪತ್ಯ ಜೀವನವನ್ನು ನಡೆಸ್ತಾರೆ. ಆದ್ರೆ ಮಕ್ಕಳು ಹುಟ್ಟುತ್ತದೆ. ಮಕ್ಕಳು ಹುಟ್ಟಿದ ಮೇಲೆ ಸಮಸ್ಯೆ ಏನು ಗೊತ್ತುಂಟಾ? ಅವರು ಆ ಮಕ್ಕಳಿಗೆ ಸಂಬಂಧದಲ್ಲಿ ಏನಾಗಬೇಕೆನ್ನುವ ಹಾಗೆ ಅಪ್ಪ ಮಗ ಏಕಕಾಲದಲ್ಲಿ ಮದುವೆ ಆಗಬೇಕೆನ್ನುವ ತೀರ್ಮಾನ ಮಾಡಿ ಪಾದದ ಚಿಹ್ನೆಯ ಗುರುತನ್ನೇ ಹಿಡಿದು ಅವರನ್ನೇ ಮದುವೆ ಆಗ್ತಾರೆ. ಆದ್ರೆ ಮದುವೆ ಇವರು ಅಪ್ಪ ಮಗ ಮದುವೆ ಆದ ಆ ಹೆಣ್ಣು ಮಕ್ಕಳು ತಾಯಿ ಮಗಳಾಗಿರ್ತಾರೆ. ಸರಿ, ತಾಯಿಯನ್ನು ಮಗ ಮದುವೆ ಆದ, ಮಗಳನ್ನು ತಂದೆ ಮದುವೆ ಆದ. ಹುಟ್ಟುವ ಮಕ್ಕಳಿಗೆ ಸಂಬಂಧ ಏನು? ಆಚಾರ ಇಲ್ಲದಂತ ವಿಚಾರವನ್ನು ಪ್ರಚಾರ ಮಾಡುವುದೇ ವಿಚಾರ. ನೀನು ಕೇಳಿದ ಪ್ರಶ್ನೆಗೆ ನೀವು ಅನುನಯದಿ Come on,
ಹೊಗಳಿಕೆ. ಈ ಹೊಗಳುವುದಕ್ಕೂ ಕಾರಣ ಉಂಟು. ಕಾರಣ ಬೇರೆ ಏನು ಅಲ್ಲ, ಘನ ಮಹಿಮ ನೀನೆಂದು ಸರಿಯಾಗಿ ಈಗ ಅರ್ಥ ಮಾಡಿಕೊಂಡೆ. ಕಾರಣ ನಾನು ಕೇಳಿದಂತ 25 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟವ ನೀನಲ್ವಾ, ಅದಕ್ಕಾಗಿ ನಿನಗೆ ಹೊಗಳಿಕೆಯನ್ನು ಹೇಳಿದ್ದೇನೆ. ಆದ್ರೆ ಇನ್ನಲ್ಲೇ ಒಂದು ಮಾತನ್ನು ಕೇಳ್ತಾ ಇದ್ದೇನೆ. ಇಲ್ಲಿವರೆಗಾಗಿ ನನ್ನನ್ನು ಹೇಳಿಕೊಂಡು ಹೋಗುವುದಕ್ಕೆ ನೀನು ಬಂದಿದ್ದೀಯ, ನೀನಾಗೆ ಬಂದೆಯೋ ಯಾರ ಪ್ರೇರಣೆಯಿಂದ ಬಂದೆಯೋ? ಪುಣ್ಯಾತ್ಮರು ಅಂತ ಕಾಪಾಲಿಕರು. ಯಾರು ಪ್ರೇರಣೆಯಿಂದ ಬಂದೆ. ಯಾರಿಂದ ಬಂದಿದ್ದು? ಕಾಪಾಲಿಕರು. ಕಾಪಾಲಿಕ ಮುನಿಯ ಕಾಪಾಲಿಕ ಮುನಿ ಕಾಪಾಲಿಕ ಮುನಿ ಅವ ಕಾಪಾಲಿಕ ಮುನಿ ಅಲ್ಲ, ಅವ ದೊಡ್ಡ ಕಪಟಿಗ. ನನಗೆ ಸಮಸ್ಯೆ ಆಗುವುದು ಬೇರೆ ಏನಲ್ಲ. ಏನು? ಅವರು ಹೇಳುವುದು ನೀನು ಸರಿ ಇಲ್ಲ ಅಂತ, ನೀನ್ ಹೇಳ್ತೀಯ ಅವ ಸರಿ ಇಲ್ಲ ಅಂತ. ಇಲ್ಲ ಸರಿ ಇಲ್ದಿದ್ದವ್ರು ಯಾರು? ಅಲ್ಲ, ನಾನು ಸರಿ ಇಲ್ಲ ಅಂತ ಹೇಳಿದ್ದ, ಆಧಾರ ಸಮೇತ ಹೇಳ್ಬೇಕು ನೀನು. ಹೌದಾ? ಏನು ಅವ ಸರಿ ಇಲ್ಲ ಎನ್ನುವ ಉದ್ದೇಶ ಏನು? ಏನು? ಅವ ಯಾರು? ಮುನಿ ಎನ್ನುವಾಗೆ ಬಯಸಿಕೊಂಡೆ. ಮತ್ತೆ ಮುನಿ ಅಲ್ಲ, ಅವ ದೊಡ್ಡ ಕಪಟಿಗೆ ಎನ್ನುವುದಕ್ಕೆ ಕಾರಣ ಉಂಟು. ಅವ ಯಾರು? ಮುನಿ ಅಲ್ಲ, ಒಂದು ನಾಡಿನ ಮಹಾರಾಜನಿದ್ದಾನೆ. ಯಾಕೀಗಾದ? ಹೀಗಾಗುವುದಕ್ಕೆ ಕಾರಣ ಉಂಟು. ಎಲ್ಲವನ್ನು ಕಳೆದುಕೊಂಡು ಕಾಡಿನ ಮಾರ್ಗದಲ್ಲಿ ಹೋಗುತ್ತಿರುವ ಸಂದರ್ಭ ಒಂದು ಶಿಲಾಶಾಸನವನ್ನು ಕಾಣ್ತಾನೆ. ಆ ಶಿಲಾಶಾಸನದಲ್ಲಿ ಬರೆದಿರುವುದು ಹೀಗೆ: ಕಾಳಿಕ ಮಾತೆಗೆ ಒಂದು ಯೋಗಿಯ ಬಲಿ ಇಲ್ಲಂತಾದ್ರೆ 100 ಜನ ಅರಸರ ಬಲಿ ಕೊಟ್ಟಂತಾದ್ರೆ ಕಾಳಿಕ ಮಾತೆಯೊಲುತ್ತಾಳೆ ಎನ್ನುವ ಹಾಗೆ ಉಂಟು. ಅದನ್ನು ನೋಡಿದವನು ಏನು ಮಾಡ್ತಾನೆ? ಯೋಗಿಗಳ ತಂಟೆಗೆ ಹೋಗ್ಲೇ, ತ್ರಿಕಾಲ ಜ್ಞಾನಿಗಳು ಇವ ಯಾಕೆ ಬಂದಿತ್ತಂತ ಗೊತ್ತಾಗ್ತದೆ. ಅದಕ್ಕಾಗಿ ಅವರ ತಂಟೆಗೆ ಹೋಗ್ಲಿಲ್ಲ. ಆದ್ರೆ ಸುಮ್ಮನುಳಿಲಿಲ್ಲ. 99 ಅರಸರ ಬಳಿಗೆ ಹೋದವನು ಆ 99 ಅರಸರ ಬಲಿಯನ್ನು ಕೊಟ್ಟಿದ್ದಾನೆ. ಹೌದಾ? ಆಮೇಲೆ ನೇರವಾಗಿ ನಿನ್ನ ಆಸ್ಥಾನಕ್ಕೆ ಬಂದವನೇನು ಹೇಳಿದ? 99 ಬಾರಿ ಆಲೋಚನೆ ಮಾಡಿದೆ, ನನ್ನ ತಲೆಗೆ ಹೊಳೆದಿದ್ದು ನಿನ್ನ ತಲೆ ಎನ್ನುವ ಹಾಗೆ ಅಲ್ವಾ? ಸರಿ, ಅವ ಹೇಳಿದ್ದು ಹಾಗೆ. ಆ ಎಣಿಸಿಕೊಂಡಿದ್ದೆ ಹೇಗೆ ಗೊತ್ತುಂಟ? 99 ಬಲಿಯನ್ನು ಕೊಟ್ಟಿದ್ದೇನೆ, ಕೊನೆಯದಾಗಿ ನಿನ್ನ ತಲೆ ಎನ್ನುವುದಾಗಿ. ಅದಕ್ಕೆ ನಾನು ಏನು ಮಾಡ್ಬೇಕೀಗ? ನೀನು ಮಾಡುದು ಬೇರೆ ಏನು ಅಲ್ಲ, ನೇರವಾಗಿ ಅವನ ಬಳಿಗೆ ಹೋಗು. ಹೋದವನು ಸುಮ್ಮನೆ ಉಳಿಬೇಡ, ಅವನನ್ನು ಕೊಂದಂತಾದ್ರೆ ಕಾಳಿಕ ಮಾತೆ ಒಲಿಯುತ್ತಾಳೆ, ನಿನ್ನ ಇಷ್ಟಾರ್ಥವನ್ನು ಕರುಣಿಸುತ್ತಾಳೆ. ನೀನು ಯಾರು? ನಾನು ಬೇರೆ ಯಾರು ಅಲ್ಲ, ಹರಗಣ ಬೇತಾಳ. ಭೂಮಿಯ ಧರ್ಮ ರಕ್ಷಣೆಗಾಗಿ ಬಂದೆ, ಈ ಮರವನ್ನೇ ಏರಿದೆ, ನಿನ್ನನ್ನು ನೋಡಿದೆ, ನಿನ್ನನ್ನು ಉಳಿಸಿಕೊಳ್ಳೆ ಎನ್ನುವ ಉದ್ದೇಶಕ್ಕಾಗಿ ಇಲ್ಲಿವರೆಗಾಗಿ ಬಂದು ಎಲ್ಲಾ ವಿಷಯವನ್ನು ಹೇಳಿದ್ದೇನೆ. ಮಾತ್ರ ಆ ಕಾಪಾಲಿಕ ಮುನಿಯನ್ನು ಬಿಡಬೇಡ ಅಲ್ವಾ? ಆ ಕಾಪಾಲಿಕನನ್ನು ಒಂದು ಅಲ್ಲಿವರೆಗೆ ಹೋದೆ. ನೀವು ಹೇಳಿದ ರೀತಿಯಲ್ಲಿ ಹಿಡಿದುಕೊಂಡು ಎಳೆದುಕೊಂಡು ಬಂದೆ. ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದಾಗ, ಆ ಸಂದರ್ಭಕ್ಕೆ ಕತ್ತಿಯ ನಿಂತಿದಾಗ, ಇನ್ನು ಮುಂದೆ ಈ ಸ್ಥಳದಲ್ಲಿ ನಾನಿರುವುದಿಲ್ಲ, ಕಾಪಾಲಿಕನಿಗೆ ನಮ್ಮಿಂದ ತೊಂದರೆ ಆಗುವುದಿಲ್ಲ ಎನ್ನುವುದಾಗಿ ಹೇಳಿ ಅಲ್ಲಿಂದ ಹೊರಟು ಹೋಯಿತು. ಇನ್ನು ಅದರ ಚಿಂತೆ ಬಿಡಿ, ನಾನಿದ್ದೇನೆ. ಯಾಗ ಪ್ರಾರಂಭ ಮಾಡಿ. ಯಾಗ ಪ್ರಾರಂಭ ಮಾಡಬೇಕಿದ್ರೆ ನೀನು ಬೇತಾಳನನ್ನು ಮುಟ್ಟಿದ ಕಾರಣಕ್ಕಾಗಿ ಮೈ ಮೇಲಿನವಾಗಿದೆ. ಅದಕ್ಕಾಗಿ ನೀನು ಸ್ನಾನ ಮಾಡಿ ಪೂರ್ತನಾಗಿದ್ದೀಯ. ಹೌದಾ? ಸ್ನಾನಕ್ಕೂ ಈ ಕೈಗೆಲ್ಲ ಬೇಕಾ? ಕತ್ತಿಗೆಲ್ಲ ಸ್ನಾನ ಬೇಡ. ಬೇಡ. ಹಾಗಾದ್ರೆ ಕತ್ತಿಯಲ್ಲಿ ಸ್ನಾನ ಮುಗಿಯಿತು. ಇನ್ನಾದ್ರೂ ಯಾಗ ಕಾರ್ಯ ಮಾಡಿ. ಯಾಗ ಪ್ರಾರಂಭ ಮಾಡಬೇಕಿದ್ರೆ ಪ್ರದಕ್ಷಿಣೆ ಬಾರ. ಪ್ರದಕ್ಷಿಣೆಯ? ಹೌದು. ಅಪ್ರದಕ್ಷಿಣೆ ಆಯ್ತಲ್ಲ. ಹೌದಾ? ಒಮ್ಮೆ ತಪ್ಪಾಗಿದೆ, ಇನ್ನೊಮ್ಮೆ ತಪ್ಪಾಗುವುದು ಬೇಡ. ಪ್ರದಕ್ಷಿಣಾ ನಮಸ್ಕಾರ. ಇನ್ನೇನಾಗ್ಬೇಕು? ಸಾಷ್ಟಾಂಗ ಪ್ರಣಾಮ ಮಾಡಬೇಕು. ನಮಗೆ ತಿಳಿದಿಲ್ಲ ಅಂತಲ್ಲ, ಹೌದಾ? ಇದು ಸ್ಮಶಾನ. ಇಲ್ಲಿಯ ಕ್ರಮ ಪದ್ಧತಿ ಹೇಗೋ ನಮಗೆ ತಿಳಿದಿಲ್ಲ. ಹೌದಾ? ಒಮ್ಮೆ ನೀವು ಮಾಡಿ ತೋರಿಸಿದ್ರೆ. ನಿನಗೀಗ ನಾನು ಮಾಡಿ ತೋರಿಸಬೇಕಾ? ಆಮೇಲೆ ನಾನು ಹಾಗೆ ಮಾಡ್ತೇನೆ. ಹೌದಾ? ಸರಿ, ಹಾಗಾದ್ರೆ ಸ್ವಲ್ಪ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳಿದ್ದೀರಿ. ದೇಹದ ಅಷ್ಟ ಅಂಗಗಳು ಭೂಮಿ ಸ್ಪರ್ಶ ಆಗಬೇಕು. ಹೌದು. ನೀವು ಒಂದು ಕೈಯಲ್ಲಿ ಕತ್ತಿ, ಒಂದು ಕೈಯಲ್ಲಿ ದಂಡ ಹಿಡಿದ್ರೆ ಆಗ್ತದದು? ಅದು ದಂಡ ಆಗ್ತದೆ, ಬರೀ ದಂಡ ಆಗ್ತದೆ. ಹೌದೌದು. ನನ್ನ ಕತ್ತಿ ನನಗೆ ಕೊಡಿ.
ಇನ್ನು ಸಾಷ್ಟಾಂಗ ನಮಸ್ಕಾರ. ಹೌದಾ? ಮಗು ವಿಕ್ರಮ, ದುಷ್ಟನಾಗಿರುವಂತಹ ಕಾಪಾಲಿಕನನ್ನು ಕೊಂದು ಲೋಕಕ್ಷೇಮವನ್ನು ಉಂಟು ಮಾಡಿದ್ದೀಯ ಮಗನೇ. ನಿನ್ನ ಭಕ್ತಿಗೆ ಮೆಚ್ಚಿ ಮೈದೋರಿದ್ದೇನೆ. ಏನು ಬೇಕು ವರ ಕೇಳು ಮಗು, ಕೇಳು. ಜಗನ್ಮಾತೆ ಮಗನೇ, ಒಲಿದು ಬಂದೇ ತಾಯಿ. ಏನು ಹೊರಬೇಕು ಅಂತ ಕೇಳಿದೆಯಲ್ಲಮ್ಮ. ಈ ವಿಕ್ರಮನ ಜೀವನದಲ್ಲಿ ಕೇಳದೆ ಎಲ್ಲವನ್ನು ಅನುಗ್ರಹಿಸಿದಳು ನೀನಿದ್ದೀಯಮ್ಮ. ಎಲ್ಲವೂ ನನ್ನ ಪಾಲಿಗುಂಟು. ನಿನ್ನೆ ದಿವ್ಯ ಸ್ವರೂಪವನ್ನು ನೋಡಿದ ಮೇಲೆ ಯಾವ ವರದ ಬಯಕೆಯೂ ನನಗಿಲ್ಲಮ್ಮ. ಮಗನೇ, ಮೆಚ್ಚಿದೆ ಮೆಚ್ಚಿದೆ.
ಗುಣಗಳನ್ನು ಕಂಡು ಮೆಚ್ಚಿ ಮೈದೋರಿ ನಿಂತವಳು ನಾನು. ಅಷ್ಟೇ ಅಲ್ಲ, ಈ ಉಜ್ಜಯಿನಿಯ ಪೀಠವನ್ನು 1,000 ವರ್ಷ ಆಳಬೇಕು ಮಗನೇ. ಇದೋ ಈ ಚಂದ್ರಾಯುಧವನ್ನು ನಿನ್ನ ಹಸ್ತಗೊಪ್ಪಿಸುತ್ತಾ ಇದ್ದೇನೆ. ಅರಿಗಳಿಂದ ಯಾವುದೇ ಆಕ್ರಮಣವಾದಲ್ಲಿ ನಿನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೆ ಬೇಕಾಗಿ. ಅಷ್ಟೇ ಅಲ್ಲದೆ ಇನ್ನು ಮುಂದೆ ಲೋಕಮುಖದಲ್ಲಿ ನೀನು ರಾಜ ವಿಕ್ರಮಾದಿತ್ಯನಾಗು, ರಾಜ ವಿಕ್ರಮಾದಿತ್ಯನಾಗು. ಮಹಾದೇವಿಯಿಂದ ವರವನ್ನು ಪಡೆದು ಬಂದೆ. ಹೋಗಿರಬಹುದಾದಂತ ನಾನು ಧೂರ್ತನ ವಧೆಯಾದ ಕ್ಷಣ ಕಂಗೊಳಿಸಬಹುದಾದಂತ ಮಹಾಶಕ್ತಿಯ ಎದುರಿನಲ್ಲಿ ನಿಂತು ಪ್ರಾರ್ಥನೆಯನ್ನು ಮಾಡಿದೆ. ಯಾವುದೇ ಅಪೇಕ್ಷೆ ಇಲ್ಲದಿದ್ದರೂ ಸಹ ದೇವಿಯ ವರವನ್ನು ಕೊಟ್ಟಿದ್ದಾಳೆ. ಮಗು ವಿಕ್ರಮ 1000 ವರ್ಷ ಸಿಂಹಾಸನ ಮೇಲೆ ಕುಳಿತು ರಾಜ್ಯ ಪರಿಪಾಲನೆ ಮಾಡಿದ್ರ ಜೊತೆಗೆ ದೈವೀದತ್ತವಾದಂತಹ ಚಂದ್ರಾಯುಧವನ್ನು ಸಹ ನನ್ನ ಪಾಲಿಗೆ ಅನುಗ್ರಹವನ್ನು ಮಾಡಿದ್ದಾಳೆ. ಅದನ್ನು ಪಡೆದಂತ ನಾನು ನೇರವಾದಂತ ನಮ್ಮ ಉಜ್ಜಯಿನಿ ಬರುತ್ತಾ ಇದ್ದ ಹಾಗೆ ಪುರವೆಲ್ಲ ವಿಜೃಂಭಣೆಯಿಂದ ಕಂಗೊಳಿಸುತ್ತಾ ಇತ್ತು. ವರ ಪಡೆದಂತ ವಿಷಯವನ್ನು ಬಟ್ಟಿಗೆ ಹೇಳಿದಾಗ ಒಂದು ಹಂಚಿಕೆಯನ್ನು ಹೇಳಿದ. 1000 ವರ್ಷ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡಬಹುದಾದಂತ ನೀವು 500 ವರ್ಷ ತಿರುಗಾಟ, 500 ವರ್ಷಗಳ ಪರ್ಯಂತರವಾಗಿ ಸಿಂಹಾಸನದ ಮೇಲೆ ಕುಳಿತರೆ 2000 ವರ್ಷ ಆಯುಷ್ಯ ಆಗ್ತದೆ ಎಂಬುದಾಗಿ. ಆಯುಷ್ಯ ಪ್ರಧಾನ ಅಲ್ಲ, ಆಯಾ ಪ್ರಮಾಣದಲ್ಲಿ ನಾಡಿನ ಪರಿಪಾಲನೆ ಮಾಡುವಂಥದ್ದು ವಿಕ್ರಮನ ಹೊಣೆಗಾರಿಕೆ ಆಗಿರ್ತದೆ. ಆ ಕೆಲಸದಲ್ಲಿ ಕೈ ಹಾಕಿದ್ದೇನೆ. ಅಂದಿನಿಂದಲೇ ಮಹಾಕಾಳೇಶ್ವರನ ಗುಡಿಯ ಮಹಾಸನ್ನಿಧಿಯ ಸಮೀಪದಲ್ಲಿ ದೇವಿಯ ಆಲಯವನ್ನು ನಿರ್ಮಾಣ ಮಾಡಿ ಬರಬಹುದಾದಂತ 9 ದಿವಸ ಆ ನವರಾತ್ರಿಗಳನ್ನು ವಿಜೃಂಭಣೆಯಿಂದ ಆಚರಿಸುತ್ತಾ ಇರುವಂತವರು ನಾವು. ದೇಶ ವಿದೇಶಗಳಿಂದ ಬಂದಂತ ವಿದ್ವಾಂಸರಿಗೆ ನಾನಾ ಪಾರಿತೋಷಕವನ್ನು ಕೊಟ್ಟು ಅವರ ವಿದ್ವತ್ ಪರೀಕ್ಷೆಯನ್ನು ಮಾಡಿ ಉತ್ತಮ ರೀತಿಯಲ್ಲಿ ಸತ್ಕರಿಸುವಂತವರು ಹೌದು. ಈ ವರ್ಷದ ಹೊಸ ಕಾರ್ಯಕ್ರಮ ಏನು? ನವಗ್ರಹಗಳ ಕುರಿತಾದಂತ ಚರ್ಚೆ. ಹಾಗಂತ ಆ ಬಗ್ಗೆ ಅನೇಕ ಮಂದಿ ವಿದ್ವಾಂಸರು ಬಂದು ಪಾರಿತೋಷಕವನ್ನು ಪಡೆದು ಹೋಗಿದ್ದಾರೆ. ಕೊನೆಯದಾಗಿರುವಂತ ಶನಿಗ್ರಹ ಅಲ್ವೇ 7ನೇ ಗ್ರಹ, ಅದಕ್ಕೋಸ್ಕರವಾಗಿ ವಿದ್ವಾಂಸರು ಬಂದಿದ್ದಾರೆ. ಯಾರು ನೀವು? ವಿದ್ವತ್ ಮೈ ಬೆತ್ತ ಹಾಗೆ ತಾವು ಬಂದಿದ್ದೀರಿ. ಅತ್ಯ ಮರವನ್ನು ಕೆತ್ತಿ ಅದಕ್ಕೆ ಮುತ್ತುಗಳನ್ನು ಜೋಡಿಸಿದ ಉತ್ತಮವಾದಂತಹ ಆಸನ ಕೊಟ್ಟಿದ್ದೇವೆ. ಹಸುವತ್ ರಸಗಳಿಗೆ ಬೇಕಾದಂತ ಫಲಪಾನಿಗಳ ವ್ಯವಸ್ಥೆಯು ಸಹ ನಮ್ಮಲ್ಲಿಂದ ಸ್ವೀಕರಿಸಬೇಕು. ಸ್ವಾಮಿ, ಏನು ಇವತ್ತಿನ ಕಾರ್ಯಕ್ರಮದ ವಿವರ ಎನ್ನುವಂಥದ್ದು ನಮಗೆ ಸಂಪೂರ್ಣವಾಗಿ ಗೊತ್ತಿದೆ. ಹೌದು, 7ನೇ ಗ್ರಹವಾದಂತಹ ಶನಿಗ್ರಹದ ಕುರಿತಾದಂತ ಚರ್ಚೆಯಲ್ಲವೇ ತಮ್ಮ ವಿದ್ವತ್ ಪ್ರದರ್ಶನ ಮಾಡಬಹುದು. ನೀನು ಕೇಳುವಂತ ಮಾತೇನು?
ನವಗ್ರಹಗಳಲ್ಲಿ ಶ್ರೇಷ್ಠನಾದವ 7ನೇ ಗ್ರಹ ಶನಿ ಗ್ರಹದ ಬಗ್ಗೆ ಕೇಳಬೇಕೆನ್ನುವಾಗ ಇಲ್ಲಿವರೆಗೆ ಕರೆಸಿಕೊಂಡಿಯಲ್ಲ. ಶನಿ ಗ್ರಹದ ಬಗ್ಗೆ ನಾನು ಹೇಳ್ತೇನೆ, ಆಲಿಸಬೇಕು. ರುದ್ರ ರೂಪವನ್ನು ಹೌದು, ಭದ್ರಕಾಯನೂ ಹೌದು, ಅನುಗ್ರಹ ನಿಗ್ರಹ ಶಕ್ತಿ ಸಂಪನ್ನದಂತ ಆತನ ಬಗ್ಗೆ ನಿನ್ನಲ್ಲಿ ಹೇಳುವುದಕ್ಕಾಗಿ ಇಲ್ಲಿವರೆಗಾಗಿ ನಾನು ಬಂದವ. ಸ್ವಾಮಿ, ಏನು ಒಬ್ಬ ವ್ಯಕ್ತಿ ಆಯಾ ಆಕಾರಗಳನ್ನು ಹೊಗಳುವಿಕೆಯನ್ನು ಕಂಡು ಒಪ್ಪುವನಲ್ಲ ವಿಕ್ರಮ ಅಂತ ಗೊತ್ತು. ಹೌದು, ಯಾರಿಗೆ ಏನ್ ಮಾಡಿದ್ದಾರೆ ಅವನಿಗೆ ಏನಾಗಿದೆ ನೀನು ಕೇಳುವಂತ ಮಾತೇನು? ಆತ ಮಾಡಿದಂತ ಕಾರ್ಯವೇನು? ಸಾಧನೆಗಳೇನು ಏನೇನೋ ಕೇಳ್ತಾ ಇದ್ದೀಯ. ನೀಲವರ್ಣನು, ನಿರ್ಮಲಾಂಗನು ಆತ ಯಾಕೆ ಹುಟ್ಟಿದಂತ ಸಂದರ್ಭದಲ್ಲಿ ತನ್ನ ದೃಷ್ಟಿ ಮಾತ್ರದಿಲ್ಲ, ತಂದೆಗೆ ಕುಷ್ಠರೋಗ ಪ್ರಾಪ್ತಿಯಾಯಿತು. ಅಷ್ಟೇ ಅಲ್ಲ, ನನ್ನ ಕುಟುಂಬದ ಬಗ್ಗೆ ಮೊದಲು ಒಂದು ಕಣ್ಣು ಹಾಕಿದ್ನ. ಹೌದಪ್ಪ, ಕುಷ್ಠರೋಗ ಪ್ರಾರಂಭ ಆಯ್ತಾ? ಸರಿ, ಆಮೇಲೆ ಕಡೆಯ ದಿಕ್ಕಿನ ವಾಸಿಯಾದಂತ ಈಶನಿಗೆ ಭೂಲೋಕದಲ್ಲಿ ಬಿದಿರೋಟೆಯಲ್ಲಿ ಇರುವೆಯಾಗಿ ಅಡುಗಿಕೊಂಡಿದ್ದಾನೆ. ಓಹೋ, ಮಹಾಶಿವನು ಇರುವೆ ಅಡಗಿದ. ಹೌದಪ್ಪ, ಆಮೇಲೆ ಅಷ್ಟೇ ಅಲ್ಲ, ದೇವಗುರುವಾದಂತ ಬೃಹಸ್ಪತಿ ಆಚಾರ್ಯರು ಭೂಲೋಕದಲ್ಲಿ ತಲೆ ಕೆಳಗೊಳ್ಳುವಂತ ಅವಸ್ಥೆ ಅವನ ಪಾಲಿಗಾಗಿದೆ. ಈ ರೀತಿಯಾಗಿ ಕಾರ್ಯವನ್ನೆಲ್ಲ ಆತ ಮಾಡಿದ್ದಾನೆ. ಹಾಗಾಗಿ ಆತನ ಬಗ್ಗೆ ನಿನ್ನೆ ಹೇಳಲಿಕ್ಕೂ ಕಾರಣ ಉಂಟು. ಹೌದಾ? ಹೌದು. ಓ, ಆ ರೀತಿಯ ಕ್ರೂರತನ. ಸ್ವಾಮಿ, ಏನು ವಿಕ್ರಮಾದಿತ್ಯ ಪ್ರಪಂಚದಲ್ಲಿ ನ್ಯಾಯವನ್ನು ಸಹ ಅದೇ ರೀತಿಯಲ್ಲಿ ತುಲನೆ ಮಾಡುವಂತವರು. ಹೌದು, ಆ ಸತ್ವ ನನಗಿದೆ. ನಿಮ್ಮಲ್ಲೊಂದು ಮಾತು ಕೇಳ್ತೇನೆ. ಏನು? ಭಯಪಡಿಸುವಂತವರೆಲ್ಲ ಲೋಕದಲ್ಲಿ ಒಳ್ಳೆಯವರು ಅನ್ನೋದು ತೀರ್ಮಾನ ಅಲ್ಲ. ತಂದೆಯ ಮಾತನ್ನು ಧಿಕ್ಕರಿಸಿದ ಮಾತದಲ್ಲಿ ಆ ಮಗನಿಗೆ ಕೊಡಬಹುದಾದಂತ ಬಿರುದು ಅಂತದ್ದು ಆತ ತಾಯಿಯ ವರ್ಗಕ್ಕೆ ಸೇರಿದವನು ಅಂತ. ಹೌದು, ಅದರಲ್ಲೂ ಅಪ್ಪನಿಗೆ ಕುಷ್ಠರೋಗ ಬರುವ ಹಾಗೆ ಪ್ರಾರಂಭ ಮಾಡ್ತಾನೆ ಅಂತ. ಎಂತ ಒಳ್ಳೆಯ ಮಗನು ನನಗೆ ಗೊತ್ತಿಲ್ಲ. ಲೋಕರಕ್ಷಕ ಮಾತ್ರವಲ್ಲ, ಲಯಕಾರಿಯಾಗಿ ಬರ್ಬೋದಂತ ಶಿವ ಯಾರು ನಿಂದೆ ಮಾಡುವ ಹಾಗಿಲ್ಲ. ಶಿವನಂದೇ ನರಕ ಹೇತುವಾದದ್ದು. ಅವನು ಒಂದು ಕ್ಷಣ ಹೋಗಿ ಬಿದಿರು ಹೊಟ್ಟೆಯಲ್ಲಿ ಮೂಡಿಕೊಂಡು ಮಾಡಿದ್ನ. ದೇವಗುರು ಆಗಿರುವಂತ ಬೃಹಸ್ಪತಿ ಆಚಾರ್ಯ ತಲೆಕೊಳ್ಳುವಂತ ಪರಿಸ್ಥಿತಿ ತಲೆಕಾಗುವಂಥದ್ದು. ಹಾಗಂತ ಗುರುದ್ರೋಹಿ ಆದಂತವ್ರು ಅವರನ್ನು ಒಬ್ಬ ಅಡ್ಡ ಅಂತ ಹೇಳಿದ್ದೀರಾ? ಹಾಗಾದ್ರೆ ಒಳ್ಳೆಯದು. ಈ ರೀತಿಯಾಗಿ ಹೇಳಲಿಕ್ಕೂ ಕಾರಣ ಉಂಟಯ್ಯ. ಹಾಗಂತ ಅವನ ಬಗ್ಗೆ ಕೆಟ್ಟ ವಿಷಯಗಳೇ ನಮಗೆ ಕಾಣ್ತಾ ಇದೆ. ಒಳ್ಳೇದು ಅಂತ ಹೇಳ್ತಿದ್ರಿ, ಅದ್ರಲ್ಲಿ ಚರ್ಚೆ ಮಾಡಿ ಹೇಳ್ತಾ ಇದ್ರಿ. ಕಾರಣ ಈ ರೀತಿಯಾಗಿ ಇಲ್ಲಿವರೆಗಾಗಿ ಬಂದು ಆತನ ವಿಚಾರ ಹೇಳಲಿಕ್ಕೂ ಕಾರಣ ಉಂಟು. ಏನು? ನಾನು ಬರುವ ಸಂದರ್ಭದಲ್ಲಿ ಜಾತಕವನ್ನು ಪರೀಕ್ಷಿಸೇ ಬಂದವ ನಾನು. ಓ, ನನ್ನ ಜಾತಕ? ಹೌದು. ಈ ವರ್ಷ ಹೇಗಿದೆ ಎನ್ನುವ ಹಾಗೆ 7ನೇ ಗ್ರಹದತ್ತ ಶನಿ ಪರಮಾತ್ಮನು ನಿನ್ನ ಗ್ರಹಕ್ಕೆ ದ್ವಾದಶ ಪ್ರಾರಂಭವಾಗಿದೆ. ನಿನಗೆ ದ್ವಾದಶದಲ್ಲಿ ಪ್ರಾರಂಭ ಮಾಡ್ತಾ. ಹೌದು. ಯಾಕೆ ಆ ರೀತಿ ಬಂದಿದೆ ಹೋದಂತಾದ್ರೆ ಅವನ ಕಷ್ಟವನ್ನು ತಾಳ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಆತನ ನಾಮಸ್ಮರಣೆಯನ್ನು ಮಾಡುತ್ತಾ ಆತನ ಪೂಜೆ ಮಾಡಿದ ಹೌದಂತಾದ್ರೆ ಕೊಡುವಂತ ಕಷ್ಟದಲ್ಲಿ ಕಡಿಮೆ ಕಷ್ಟವನ್ನು ನಿನ್ನ ಪಾಲಿಗೆ ನೀಡ್ತಾರೆ. ಓ, ಹಾಗಂತ ತೊಂದರೆ ಕೊಡೋದಕ್ಕೆ ಬರ್ತಾರೆ. ತೊಂದರೆ ಕೊಡಬಾರ್ದು ಅಂತಾದ್ರೆ ಕೊಡದಿದ್ದ ಹಾಗೆ ಬೇರೆ ಏನನ್ನು ಕೊಡಬೇಕು. ಆತನನ್ನು ಪೂಜಿಸಬೇಕು. ಯಾವ ರೀತಿಯಲ್ಲಿ? ಭಕ್ತಿಯಿಂದ ಆಲಿಸಬೇಕು. ಏನು ಬಲಯ್ಯ, ಎಳ್ಳಿನ ರಾಶಿಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ಕುದುರೆ ಲಾಳದ ಲೋಹದಿಂದ ಆತನ ಪ್ರತಿಮೆಯನ್ನು ನಿರ್ಮಿಸಿ ಅದರಲ್ಲಿ ಹೂತಿಟ್ಟು ಎಳ್ಳೆಣ್ಣೆಯಿಂದ ಆತನಿಗೆ ಅಭಿಷೇಕವನ್ನು ಮಾಡಬೇಕು. ಅಷ್ಟೇ ಅಲ್ಲ, ಎಳ್ಳೆಣ್ಣೆ ದೀಪ ಹಚ್ಚಿ ಆತನನ್ನು ಪೂಜಿಸಬೇಕು. ಆ ರೀತಿಯಾಗಿ ಮಾಡಿದ್ದಂತಾದ್ರೆ ಕೂಡುವ ಕಷ್ಟದಲ್ಲಿ ಕಡಿಮೆ. ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಒಂದು ನಾಯಿ ಅಟ್ಟಿಸ್ಕೊಂಡು ಬರ್ತದೆ.
ರೀತಿಯ ಜನರ ಅಪಾಯ ಅಂತ ತಿಳಿದು ಬೇರೆ ಮಾರ್ಗವನ್ನು ಅನುಸರಿಸುತ್ತಾರೆ. ಹೌದು. ನಾಯಿ ಹೆದರಿ ಅಂತ ಆದಿತ್ತ ಹೇಸಿ ಅನ್ನುವಂತ ಅರ್ಥ ಆಗ್ತದೆ. ಹಾಗಂತ ಈಗಾಗಲೇ ಲೋಕಮುಖಕ್ಕೆ ಕಷ್ಟ ಕೊಟ್ಟವರನ್ನು ಒಬ್ಬ ಭಯೋತ್ಪಾದಕ ಪೀಡಕಾರಕ ಅಂತ ಹೇಳ್ತಾರೆ ಬಿಟ್ರೆ ಶ್ರೇಷ್ಠ ಅಂತ ಖಂಡಿತವಾಗಿ ಆಲೋಚನೆಯನ್ನು ಮಾಡುವುದಿಲ್ಲ. ಹೌದಾ? ನೀವು ಹೇಳಿದಂತ ಎಲ್ಲಾ ಮಾತಿನ ತಾತ್ಪರ್ಯವನ್ನು ಆಲೋಚನೆ ಮಾಡುವಾಗ ಒಂದು ಕಾಲದಲ್ಲಿ ರಾಜ ದಶರಥನ ಆಡಬಹುದಾದಂತ ಅಯೋಧ್ಯೆ ಕಷ್ಟ ಬಂತಂತೆ. 14,000 ವರ್ಷಗಳವರೆಗೆ ಮಳೆ ಬರಲಿಲ್ಲ. ತಿಳಿದಂತ ದಶರಥ ರೋಹಿಣಿ ಸಗಡದವರಿಗೆ ರಥವನ್ನು ಹಾರಿಸಿ ಧನುಸ್ಸನ್ನು ಎತ್ತಿದ್ನಂತೆ. ಆವಾಗ ಆಗುವುದಿಲ್ಲ ಅಂತ ಶರಣಾಗಿದ್ದಾರೆ. ಈ ಶನಿ ಅಂದ್ರೆ ಏನು ಗೊತ್ತಾ ನಿಮಗೆ? ಬಗ್ಗಿದವರನ್ನು ಬಗ್ಗಿಸುತ್ತಾನೆ, ಚಟ್ಟದು ನಿಂತು ಅಂತಾದ್ರೆ ಏನೂ ಇಲ್ಲ. ಹಾಗಾಗಿ ಮಂದಗ್ರಹ ಅವರ ಕುರಿತಾಗಿ ಹೊಗಳಿಕೆಗಿಂತ ತೆಗಳಿಕೆ ಹೆಚ್ಚಾಗುತ್ತಾ ಇದೆ. ಒಂದು ಮಾತು, ನೀವೊಂದು ಮಾತು ಹೇಳಿದ್ರಿ, ಅವನ ಭಯಪಡಿಸಿ ಅವನು ಪೂಜಿಸಿದ್ರೆ ಮಾತ್ರ ಪ್ರಸನ್ನನಾಗ್ತಾನೆ ಅಂತ. ಲೋಕದ ಧರ್ಮ ಹಾಗಲ್ಲ. ಯಾವ ವ್ಯಕ್ತಿ ಸತ್ವ ಧರ್ಮದಿಂದ ನಡೀತಾನೋ ಅವನ ವಿರೋಧಿಯಾಗಿರ್ಲಿ ಅನುಗ್ರಹಿಸುವಂತ ದಾಷ್ಟ್ಯತೆ ಬೇಕು. ಹಾಗಂತ ಸತ್ಯ ಧರ್ಮವನ್ನು ತಪ್ಪಿದಂತಾದ್ರೆ ಮಿತ್ರನಾದ್ರೂ ಸಹ ಶಿಕ್ಷೆಯನ್ನು ಕೊಡಬಹುದಂತ ಧೈರ್ಯ ಬೇಕು. ಈಗ ಅಚ್ಚ ಕ್ಷತ್ರಿಯನಾಗಿರಬಹುದಾದಂತ ನಾನು ಯಾವ ಕಾಲದಲ್ಲಿ ಇದನ್ನೆಲ್ಲ ಒಪ್ಪುವುದಿಲ್ಲ. ಅವನನ್ನು ಪೂಜಿಸುವ ಮಾತನಾಡ್ತಾ ಇದ್ಯಾ? ನಿನ್ನ ಗ್ರಾಹಕ್ಕೆ ಆತ ಬಂದಿದ್ದಾನೆ, ಆತನನ್ನು ಪೂಜಿಸಿ ಎನ್ನುವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ, ನಾನು ಹೇಳ್ತಾ ಇದ್ದೇನೆ. ಆದ್ರೆ ನೀನು ಅದನ್ನು ಒಪ್ಪುವುದಕ್ಕೆ ಸಿದ್ಧನಾಗ್ತಾ ಇಲ್ಲ. ನೀನ್ ಹೇಳ್ತಾ ಇದ್ಯಾ ಆ ರೀತಿ ಎಲ್ಲ ಮಾಡ್ತಾನೆ ಎನ್ನುವ ಹಾಗೆ. ಭಯ ಪಡುವ ನಾನಲ್ಲ, ಪೂಜಿಸುವ ನಾನಲ್ಲ, ಆತನು ಜರಿಸ್ತಾ ಇದ್ಯಾ. ಅಷ್ಟೇ ಅಲ್ಲ, ನಿಂದಿಸಿ ಮಾತನಾಡ್ತಾ ಇದ್ಯಾ. ಒಳ್ಳೆ ಮಾತನ್ನು ಹೇಳ್ತಾ ಇದ್ದೇನೆ, ಆತನನ್ನು ಪೂಜಿಸಿದ ಹೌದಂತಾದ್ರೆ ಕೊಡುವಂತ ಕಷ್ಟದಲ್ಲಿ ಕಡಿಮೆ ಕಷ್ಟವನ್ನು ಕೊಡ್ತಾನೆ. ಈ ರೀತಿಯಾಗಿ ಉದ್ದಟತನ ಮಾಡಿದ್ದವುದಂತಾದ್ರೆ ಕಷ್ಟ ಹೆಚ್ಚಾಗಿ ಅಜ್ಞಾನದಿಂದ ಪರಹಾರುವ ಯಾವುದೋ ಬೆದರಿಕೆಯ ಮಾತಿಗೆ ಕಿವಿ ಕೊಟ್ಟು ಕಾರ್ಯವನ್ನು ನಿಲ್ಲಿಸುವಂತ ವಿಕ್ರಮ ನಾನಲ್ಲ. ಹಾಗಂತ ಶಲ್ಯ ಕುರಿತಾದಂತ ವಿವರ ಇನ್ನೂ ನನ್ನ ಪಾಲಿಗಿದೆ. ಕೋಣವನ್ನು ನೀರಲ್ಲ ಮಲಿಕೊಂಡಾಗ ತಲೆಯಲ್ಲಿರಬಹುದಾದಂತ ನೊಣಗಳೆಲ್ಲ ತಿರುಗುತ್ತಾ ಇರುತ್ತವೆ ಮೇಲೆ. ಅದೇ ಕೋಣ ತಲೆ ಎತ್ತಿದ್ದು ಹೊರಗಾಗಿ ಕುಳಿತುಕೊಳ್ತಾನೆ. ಆ ಜಾತಿಯವನಾಗುವಂತ ಶನಿ ನಿಜವಾದ ಅರ್ಹತೆಯನ್ನು ಕಂಡು ವಿನಃ ಪೂಜೆ ಮಾಡ್ತಾನೆ ವಿನಃ ಹೇಳಿಕೆಯಿಂದಲ್ಲ. ಬಂದಿದ್ದೀರಿ, ಕಂಠಶಾಸನ ಮಾಡಿದ್ದೀರಿ, ಅದಕ್ಕೆ ಬೇಕಾದಂತ ಪಾರಿತೋಷಕವನ್ನು ತೆಗೆದುಕೊಂಡು ಹೋಗಿ. ಈ ರೀತಿಯಾಗಿ ಹೇಳಿದ್ರು ಕೇಳುವ ಮನಸ್ಸು ನಿನಗಿಲ್ಲ. ಏನಾಗ್ತದೋ ಆತನಿಗೆ ಗೊತ್ತಿತ್ತು. ತುಂಬಿದ ಸಭಾ ಮಧ್ಯದಲ್ಲಿ ಬ್ರಾಹ್ಮಣಾತ್ಮರ ಮಾತನ್ನು ಧಿಕ್ಕರಿಸಿದೆಯೋ ನಿನ್ನದೇ ಆ ಮಾತನ್ನು ಕೇಳಿ ಅಂಬರ ಮಾರ್ಗದಲ್ಲಿ ಸಂಚರಿಸುವಂತಹ ನಿನ್ನ ಸಭಾಸ್ಥಾನವನ್ನು ಪ್ರವೇಶ ಮಾಡಿದ್ದೇನೆ. ಏನಂದ ನೀಚ ಗ್ರಹವ, ಚುಲ್ಲಕ ಗ್ರಹವ, ನನ್ನದಾದಂತಹ ಮಹಿಮೆಯನ್ನು, ನಾನ್ಯಾರು, ನನ್ನ ಪ್ರಭಾವ ಏನೆನ್ನುವುದನ್ನು ಮೂರು ಲೋಕದಲ್ಲಿ ವ್ಯಕ್ತಪಡಿಸಿದವರಿದ್ದೇನೆ. ಮೂರು ಮೂರ್ತಿಗಳ ಬಲ್ಲವರಾಗಿದ್ದಾರೆ. ತಿಳಿಯದಿದ್ದವರಿಗೆ ತಿಳಿಯಪಡಿಸಬೇಕಾದಂತಹ ಸ್ಥಾನದಲ್ಲಿದ್ದಂತಹ ನೀನು ಮದೋನ್ಮುಖನಾದೆಯ, ಗರ್ವಿಷ್ಠನಾದೆಯ,
ಭಗವಂತ, ಸಭಾ ಮಧ್ಯದಲ್ಲಿ ನಿನ್ನ ನಿಂದನೆ ನನ್ನ ಬಾಯಿಂದ ನಡೆದಿದ್ದು ವೇಷದಿಂದಲ್ಲ. ವಿದ್ವಜ್ಜನ ವಿದ್ವತ್ ಪರೀಕ್ಷೆ ಆಗುವಾಗ ಅವರ ಆ ವಿದ್ವತ್ವವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ನನ್ನ ಬಾಯಿಂದ ನಿಂದ ವಾಕ್ಯಗಳು ಬಂದು ಬಿಟ್ರೆ ವೇಷದಿಂದಲ್ಲ ಪರಮಾತ್ಮ. ಅದಕ್ಕೂ ನನ್ನಿಂದ ತಪ್ಪಾಗಿದೆ ಅಂತಾದ್ರೆ ಈ ಕಾಲದಲ್ಲಿ ಕ್ಷಮಿಸು. ತಪ್ಪು ಮಾಡಿಕೊಂಡು ನಾನು ಮಾಡಿದ ತಪ್ಪಾಯ್ತು, ಕ್ಷಮಿಸುವಂತ ಈಗ ನೀನು ಹೇಳಿದ್ರೆ ನಿನ್ನನ್ನು ಕ್ಷಮಿಸ್ತೇನೆ ಎನ್ನುವ ಹಾಗೆ ಭಾವಿಸಿದೆಯಾ ವಿಕ್ರಮ? ಏನು ವಾದ ಮಾಡಿದೀಯಾ? ವಾದ ಹೇಗಿರ್ಬೇಕು ಗೊತ್ತುಂಟ? ವಾದೆ ಜಾಯತೆ ತತ್ವ ವಾದ ಆಗ್ಬೇಕಿತ್ತು. ತತ್ವ ಪ್ರಾಣ ಮಾಡಿದವನು ಇದ್ದೀಯಾ? ನಿನಗೆ ಯಾಕಿಷ್ಟು ಅಹಂಕಾರ ಎನ್ನುವುದು ಗೊತ್ತಾಯಿತು. ಬೇತಾಳನ ಸಹಾಯ ಉಂಟು, ದೇವಿಯ ದರ್ಶನವಾಗಿದೆ ಎನ್ನುವ ಮಾತಾಡುವೆ. ನನ್ನ ದೃಷ್ಟಿ ಇದ್ದ ಮೇಲೆ ನಿನ್ನ ಯಾವ ಶಕ್ತಿ ಕೆಲಸ ಮಾಡುವುದಿಲ್ಲ. ಇಂದಿನಿಂದಲೇ ನಿನ್ನ ಪಾಲಿನ ದ್ವಾದಶ ಕಾಲ ನಿನ್ನ ರಾಶಿ ಚಕ್ರವನ್ನು ಯಾವ ನಾಲಿಗೆಯಿಂದ ನನ್ನ ಸ್ತುತಿಗೈಯುವುದಿಲ್ಲ ಅಂತ ಹೇಳಿದೆಯೋ, ನಿನ್ನ ನಾಲಿಗೆಯಿಂದಲೇ ದಿನ ಅನವರತವು ನನ್ನ ಸ್ತುತಿಗೆ ಭಾಗ ಮಾಡ್ತೇನೆ. ಏನು ತಲೆ ಬಾಗುವುದಿಲ್ವಾ? ನಿನ್ನ ತಲೆಯನ್ನು ನನ್ನ ಪಾದಕ್ಕೆ ಹೋಗಿಸಿಕೊಳ್ಳಲಿಲ್ಲ. ಛಾಯಾನಂದನ ಶನಿ ನಾನಲ್ಲ, ಬಿಡ್ಲಿಕ್ಕಿಲ್ಲ. ನನ್ನ ಕ್ರೂರ ದೃಷ್ಟಿ ನಿನ್ನ ತಿಳಿದುಕೊಳ್ಳೋದಕ್ಕೆ ತುಸು ಕಾಲವೇ ಬೇಕಾಯಿತು. ಆಚಾರದಿಂದಲೇ ಆದರ್ಶವನ್ನು ಬೋಧಿಸಬಹುದಾದಂಥ ವಿಕ್ರಮನ ಜೀವನದಲ್ಲಿ ವಿನಾಕಾರಣ ಯಾರನ್ನು ನಿಂದಿಸಿದ್ದಿಲ್ಲ. ಹಾಗಂತ ಹೆಚ್ಚಿನದಾಗಿ ಶನಿನಿಂದ ವಾಚಕವೇ ನನ್ನ ಬಾಯಿಂದ ಪ್ರಕಟವಾಯಿತು ಅಂತಾದ್ರೆ ಏನರ್ಥ? ಯಾಕಾಗಿ ಹೀಗಾಯಿತು? ಅಷ್ಟಕ್ಕೆ ಪ್ರತ್ಯಕ್ಷರಾದಂಥ ಶನಿದೇವ, ಅರಸ ನಿನ್ನನ್ನು ಬಿಡುವುದಿಲ್ಲ, ನಿನ್ನನ್ನು ಕಾಡ್ತೇನೆ, ರಾಜ್ಯ ಭ್ರಷ್ಟರನ್ನಾಗಿ ಮಾಡ್ತೇನೆ, ಏನು ಇಲ್ಲದಂತೆ ಹಾಗೆ ಮಾಡ್ತೇನೆ, ತಿರುಕನ್ನಾಗಿ ಮಾಡ್ತೇನೆ. ಶಪಥವನ್ನು ಮಾಡಿ ಹೊರಟು ಹೋದ. ಈತ ಮಾಡಿದ ಶಪಥವಂತಾದ್ರೆ ಅದನ್ನು ಈಡೇರಿಸ್ತೇ ಅಂತಲೇ ಆಗುತ್ತದೆ. ಹಾಗಂತ ವಿಕ್ರಮ ಯಾವ ಭಯ? ರಾಜ್ಯ ಹೋಗ್ತದೆ ಎನ್ನುವಂಥ ಭಯವ? ಹಾಗಂತ ಬಿಕಾರಿ ಆಗ್ತಾನೆ ಎನ್ನುವಂಥ ಭಯವ? ಯಾವ ಭಯವೂ ನನ್ನ ಪಾಲಿಗಿಲ್ಲ. ಅದು ಈ ಕಾಲದಲ್ಲಿ ಸ್ವೀಕಾರ ಮಾಡುವಂಥದ್ದಿಷ್ಟೇ. ಬಂದದ್ದೆಲ್ಲ ಬರಲಿ, ಗೋವಿಂದನ ಸೌಹೃದಯ ಕಲಾಭಿಮಾನಿಗಳೇ, ಆಟ ಬರದಿಂದ ಸಾಗುತ್ತಾ ಇರುವಾಗ ತಮ್ಮ ರಸಭಂಗ ಮಾಡಿದಕ್ಕೋಸ್ಕರವಾಗಿ ವಿಷಾದವನ್ನು ವ್ಯಕ್ತಪಡಿಸುತ್ತೇನೆ. ಅನೇಕ ಮಂದಿ ಈಗಾಗಲೇ ಸೇರಿದ್ರು. ಕಾರ್ಯದ ಪರಿಣಾಮದಿಂದ ಕೆಲವು ಮಾತ್ರ ಹೊರಟು ಹೋಗಿದ್ದಾರೆ. ಕೆಲವರೆಲ್ಲ ನಿಷ್ಠೆಯಿಂದ ಕೇಳ್ತಾ ಇದ್ದೀರಿ. ಇದು ನಮಗೆ ಸಂತೋಷವನ್ನು ತರಬಹುದಾದಂಥ ವಿಷಯ. ಇಂದು ನಾವು ಮತ್ತು ನೀವು ಈ ಸ್ಥಳದಲ್ಲಿ ಸೇರೋದಕ್ಕೆ ಕಾರಣ ಇಂದಿನ ಆಟವನ್ನು ಆಡಿಸಿಕೊಟ್ಟಂಥ ಸೇವಾಕರ್ತರು
ಪ್ರಫುಲ್ಲ ಶೆಟ್ಟಿ ಮತ್ತು ಮಕ್ಕಳು ಮನೆಯವರು ಹುಯ್ಯಲ್ ಜಡ್ಡು ಚಾರ ಆಡಿಸಿಕೊಟ್ಟಿರುತ್ತಾರೆ. ಯಾವ ಸಂಕಲ್ಪದಿಂದ 2 ಮೇಳಗಳ ಆಟವನ್ನು ಆಡಿಸುತ್ತೇನೆ ಎಂಬುದಾಗಿ ಸಂಕಲ್ಪವನ್ನು ಮಾಡಿಕೊಂಡು ಸೇವೆಯನ್ನು ಕೊಟ್ಟಿದ್ದೀರೋ, ನೀವು ಕೊಟ್ಟಿರಬಹುದಾದಂಥ ಸೇವೆ ಎನ್ನುವಂಥದ್ದು ಪರಮಾತ್ಮನಾದಂಥ ಶನೇಶ್ವರ, ಮಹಾದೇವಿಯಾಗಿರುವಂಥ ದುರ್ಗಾ ಪರಮೇಶ್ವರಿ ಇವರ ಸನ್ನಿಧಾನಕ್ಕೆ ಸಂದಿದೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ತಮ್ಮ ಎಲ್ಲ ಇಷ್ಟಾರ್ಥಗಳು ಸಹ ಆ ದೇವರು ಈಡೇರಿಸಲಿ ಎಂಬುದಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಮತ್ತು ಸೀರೆಯನ್ನು ಸಹ ಕೊಟ್ಟಿರುತ್ತಾರೆ, ಅದು ಸಹ ಭಗವಂತನ ಸನ್ನಿಧಾನಕ್ಕೆ ಸಂದಿದೆ ಅಂತ ಹೇಳ್ತಾ ಇದ್ದೇವೆ. ಯಕ್ಷಗಾನದಂಥ ಕಲೆ ಧೀಮಂತವಾದಂಥ ಕಲೆ, ನಮ್ಮದೇ ಧರ್ಮವನ್ನು, ನಮ್ಮದೇ ಸಂಸ್ಕೃತಿಯನ್ನು ನಮ್ಮದೇ ನೆಲದಲ್ಲಿ ಆಡಿ ತೋರಿಸುವಂಥದ್ದು ವಿಶ್ವದ ಯಾವುದೇ ಮೂಲೆಯಲ್ಲಿ ಹುಡುಕಿದ್ರೂ ಸಹ ಇಂಥದ್ದೊಂದು ಕಲೆ ಸಿಗಲಿಕ್ಕಿಲ್ಲ. ದಾರಿ ತಪ್ಪಿಸಬಹುದಾದಂಥ ಅನ್ಯ ಕಲೆಯಲ್ಲಿ ಇಂಥ ಕಲೆಯು ಸಹ ಹಿಮ್ಮುಖವಾಗಬಹುದಾದಂಥ ವಿಷಯ ಪ್ರಾಜ್ಞರಾದಂಥ ತಮಗೆ ವೇದ್ಯವೇ ಇದೆ. ಹಾಗೆ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಉಳಿಬೇಕು ಅಂತಿದ್ರೆ ಕಲಾವಿದನ ಪರಿಶ್ರಮ ಮಾಡಬಾರದು. ಆಶ್ರಿತಾಭಿಮಾನಿಗಳಾದಂಥ ತಾವಿದರಲ್ಲಿ ಕೈ ಜೋಡಿಸಿದ್ರೆ ಮಾತ್ರ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಉಳಿಯೋದಕ್ಕೆ ಸಾಧ್ಯ. ಇಂಥ ಕಾರ್ಯದಲ್ಲಿ ಪಾಲ್ಗೊಂಡು ಪುಣ್ಯಭಾಗಿಗಳಾಗಿ ತಾವು ಅಂತ ಹೇಳ್ಕೊಡ್ತಾ ಇದ್ದೇವೆ. ಮತ್ತು ನಿಮ್ಮ ಕಲಾ ಬಾಂಧವ್ಯ ಎನ್ನುವಂಥದ್ದಲ್ಲಿ ಕೊನೆಗೊಳ್ಳಬಾರದು. ಮುಂದೆ ಬೆಳೆದುಕೊಂಡು ಬರಬೇಕು ಅಂತಾದರೆ ಪುಟ್ಟ ಸಂಸ್ಥೆಯನ್ನು ಕಟ್ಟಿಕೊಂಡು ಬಂದಂಥ ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ರ ಮುಖಾಂತರ ಅನೇಕ ಜನರ ಜೀವನಕ್ಕೂ ತಾವು ಕಾರಣರಾಗುತ್ತೀರಿ. ಅಂಥ ಪೂರ್ಣ ಕೈಗೊಂಡ್ರೆ ಮಾತ್ರ ಇಂಥದ್ದೊಂದು ಕಲೆಯನ್ನು ಉಳಿಸಿದ ಹಾಗಾಗ್ತದೆ. ಆಟವನ್ನು ಆಡಿಸುವಂಥದ್ದು ಹೇಗೆ ಭಗವಂತನ ಸೇವೆಯೋ, ಸಭ್ಯ ರೀತಿಯಿಂದ ಕುಳಿತು ನೋಡುವುದು ಅದಕ್ಕೆ ಸಹಕರಿಸುವಂಥದ್ದು ಸಹ ಆ ಪರಮಾತ್ಮನಿಗೆ ಕೊಡುವಂಥ ಮತ್ತೊಂದು ಸೇವೆಯಾಗುತ್ತದೆ. ಸಿದ್ಧರಾಗಿ ಬದ್ಧರಾಗಿ ಇಷ್ಟೊತ್ತಿನವರೆಗೆ ನೋಡ್ತಾ ಕುಳಿತಂಥ ತಮಗೆಲ್ಲವರಿಗೂ ನಮ್ಮ ಮಂಡಳಿ ಅಧಿದೇವತೆಯಾದಂಥ ಶನೇಶ್ವರ ಸ್ವಾಮಿ, ಮಹಾಗಣಪತಿ, ದುರ್ಗಾ ಪರಮೇಶ್ವರಿ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಸಕಲ ಸಂಕಷ್ಟ ನಿವಾರಣಾ ದ್ವಾರವನ್ನು ಕರುಣಿಸಲಿ ಎಂಬುದಾಗಿ ಕೇಳಿಕೊಡುವುದರೊಂದಿಗೆ ಮುಂದೆ ಕಥೆ ನುಡಿದ ಕಪ್ಪಣೆಯನ್ನು ಕೇಳ್ತಾ ಜೈ ಯಕ್ಷಗಾನಂ ಗೆಲ್ಲಿ. वो हिंदी प्रॉब्लम नहीं है ना? नम्दू भाषा ಇಲ್ಲ ನಮ್ದು ಭಾಷೆ ಇಲ್ಲ, ನಿಮ್ದು ಭಾಷೆ ಇಲ್ಲ. ಒಟ್ಟಿ ಪ್ರಸಂಗದಲ್ಲಿ ಇಬ್ಬರಿಗೂ ಭಾಷೆ ಇಲ್ಲ. ನಮ್ದು ಸ್ವಲ್ಪ ಬರ್ತದೆ, ಆದ್ರೆ ಮಿಶ್ರ ಆಗುತ್ತೆ. ನಾನು ವ್ಯಾಪಾರಕ್ಕೆ ಬಂದು ನಾವು ಇಲ್ಲಿಯವರೆಲ್ಲ ಹೊರ ದೇಶದಿಂದ ವ್ಯಾಪಾರಕ್ಕೆ ಬಂತು. ಆದ್ರೆ ವ್ಯಾಪಾರ ಇಲ್ಲಿ ಮಾಡ್ಬೇಕಂತಲ್ಲ, ಮೊದಲೇ ನಮಗೆ ಸಮಯವೂ ಇಲ್ಲ.
ಎಲ್ಲ ಆಯ್ತು ಈಗಲೇ. ಈಗ ತುಂಬಾ ತಡ ಆಯ್ತು. ಬೆಳಿಗ್ಗೆ ಬಂದು ಒಂದು ಭೇಟಿ ಮಾಡೋ ಜಾಗ ಉಂಟು, ಆ ಜಾಗ ಹುಡುಕಿಕೊಂಡು ಬಂತು. ಹಾಗಾಗಿ ನಾವು ಅಲ್ಲಿಗೆ ಹೋಗುತ್ತದೆ, ಅಲ್ಲೇ ಇಲ್ಲಿದ್ದು ಜನ ಎಲ್ಲಿ ಹೋಯ್ತು? ತುಂಬಾ ಜನ ಇತ್ತು. ನಮಸ್ಕಾರ ಮಾಡ್ತಾ ಇದ್ಯಾ? ಓ ನಮಸ್ಕಾರ. ಒಳ್ಳೆದಾರಿ. ಉಡುಗೆ ತೊಡುಗೆ, ಭಾಷೆ, ರೀತಿ ನೀತಿ ನಮ್ಮವನಲ್ಲ ಅಂತ ಗೊತ್ತಾಯ್ತು. ನಾವು ಇಲ್ಲಿಯವನಲ್ಲ. ಇಲ್ಲಿಯವನಲ್ಲ, ಎಲ್ಲಿಯವ ಅಂತ ಹೇಳ್ತೀಯ? ಅಂತ ಹೇಳೋದಕ್ಕೆ ನಾವು ತುಂಬಾ ಪರದೇಶಿ. ಹಾಗಿದ್ದೀಯ? ನಿಜವಾಗಿ ಹಾಗಿದ್ದವನು ಯಾರು ಹೇಳ್ಕೊಳ್ಳೋದಿಲ್ಲ ಹಾಗೆ ಅಂತ. ನೀ ಹೇಳ್ಕೊಳ್ತೀಯ ಅಂತ ಏನೋ ವಿಶೇಷ ಉಂಟಂತ. ಅಂದ್ರೆ ನಾವ್ ಎಲ್ಲಿಂದ ಬಂತು ಅಂತ ಕೇಳಿ. ಸ್ಥಳಕ್ಕೆ ಹೊಂದಾಣಿಕೆ ಆಯ್ತು, ಬೇಸರ ಇಲ್ಲ. ಹಾಗಂತ ಬದ್ಧವ ಎನ್ನುವುದ್ರ ಬಗ್ಗೆ ಅನುಮಾನ ಇಲ್ಲ. ನಮ್ದು ಅವ್ರದ್ದು ಬೇಡ ಇವ್ರದ್ದು ಬೇಕಿತ್ತು, ಆದ್ರೆ ಅವರು ತಕೊಂಡು ಆಯ್ತು. ಹಾಗಂತ ಇವರು ಹಾಕ್ಲಿಲ್ಲ. ಇವ್ರದ್ದು ಅಪರೂಪಕ್ಕೆ ನಮಗೂ ಸಿಗುದಲ್ಲ. ಹೌದು, ಆಗ್ಲಿ. ಸಮಯದ ಮತ್ತು ಹೆಚ್ಚಾಗ್ತದೆ. ಹೌದಾ? ಏನು, ಎಲ್ಲಿ ಅವನು? ಇಲ್ಲಿ ರಾಜಾವು ನಾನು ಸಕ್ರಮಾದಿತ್ಯ. ಅದ್ಯಾರ ಗೊತ್ತಿಲ್ಲ. ರಜಾ ಸಕ್ರಮಾದಿತ್ಯ ಅದು ಗೊತ್ತಿಲ್ಲ. ಹಾಗಂತ ಹೆಸರಿನ ರಾಜನನ್ನು ಕೇಳಲಿಲ್ಲ. ಮತ್ತು ಭಾರಿ ಪ್ರಚಾರ ಇತ್ತು, ನೀವು ಶೆಟ್ಟಿಗಾರರು. ಹಾಗಿದ್ದಂದ್ರೆ ಜಾಸ್ತಿ ನಮ್ಮಲ್ಲಂತೂ ಇಲ್ಲ. ಒಳ್ಳೆ ಬಲ್ಬುಳ್ಳ ಭಟರು. ಹೌದಾ? ಅವರಿಗೆ ಅದು ಇಲ್ದ ನಡೆಯುವುದಿಲ್ಲ. ಹಾಗಂತ ನಮಗೆ ಹೇಳುವುದಕ್ಕೆ ಅನುಕೂಲ ಇಲ್ಲ. ಅದನ್ನ ವಿಕ್ರಮಾದಿತ್ಯ ನಾನು. ನಮ್ದು ಸಕ್ರಮ ಆಯ್ತು. ನಿಮಗಿಂತ ನಾವು ಅಡ್ಡಿಲ್ಲ, ನಮ್ದು ಕೆಲವು ಅಕ್ರಮ ಉಂಟು. ಹೌದಾ? ಅದಕ್ಕಿಂತ ನಿಮ್ದೇ ಸರಿ. ಅದು ಒಂದ್ಸಾರಿ ಹಾಗೆಲ್ಲ ಬಂದು ಮಾಡ್ಕೊಂಡಿದ್ರಿ, ಪುಣ್ಯಾತ್ಮರೆಲ್ಲ ಬಿಡಿಸ್ಕೊಂಡ್ರು, ಮತ್ ಮಾತ್ರ ಹೊರಡ್ಬೇರಿ. ಯಾಕಂದ್ರೆ ಅಸ್ತಿತ್ವವೇ ಹೋದಿತ್ತು. ಆದಿತ್ತು ವಿಕ್ರಮಾದಿತ್ಯ ನಾನು. ನಿಮ್ದು ಬಗ್ಗೆ ನಾವು ಬಹಳ ಕೇಳಿತ್ತು. ಏನಂತ? ನಿಮಗೆ ಇಲ್ಲಿ ಸಮ ಇಲ್ಲ. ನಿಮಗೆ ವಿದೇಶದಿಂದ ಬಂದ್ಕೊಂಡು ನೀನು ಪರದೇಶ ಅಂತ ಬಿಡ್ತಾ ಇದ್ದೇನೆ. ಕತ್ತರಿಸಿ ಹಾಕ್ತಿದ್ದೆ. ನನ್ನ ನೆಲದಲ್ಲಿ ನಿಂತ್ಕೊಂಡು ನನ್ನ ನೀರನ್ನು ಕುಡಿದು ನನಗೆ ಸಮ ಇಲ್ಲವೇ ಅನ್ನಿಕ್ಕಿದ್ರೆ ಏನು? ಒಳ್ಳೆ ನೀವು ಗಡಿಬಿಡಿ ಮಾಡ್ಲಿಕ್ಕಿಲ್ಲ, ನಿಮ್ದು ಕೆತ್ತಿ ತೆಗಿಲಿಕ್ಕಿಲ್ಲ. ನಾವು ಮಾತಾಡ್ಬೇಕಾದ್ರೆ ನೀವು ಕೆತ್ತಿ ತೆಗಿಲಿಕ್ಕಿಲ್ಲ. ಕೆತ್ತಿ ತೆಗಿಲಿಕ್ಕಿಲ್ಲ, ಅದಕ್ಕಾಗಿ ಬೇರೆಯವ್ರು ನಿಂತ್ಕೊಂಡಿದ್ದೇವೆ. ನಾವು ಕೆತ್ತುವ ಅಭ್ಯಾಸ ಇಲ್ಲ. ಬೇರೆ ಜಾತಿಯಲ್ಲಿ ಹುಟ್ಟಿದ ಕೆಲವರೆಲ್ಲ ಆ ಕೆಲಸ ಮಾಡ್ತಾರೆ. ಅಲ್ಲ, ನೀವು ಹಾಕ್ಲಿಕ್ಕಿಲ್ಲ, ತೆಗಿಲಿಕ್ಕಿಲ್ಲ. ಅಂದ್ರೆ ನಿಮಗೆ ನೀವೇ ಸರಿ ಉಂಟು. ಓ, ಆ ರೀತಿಯಲ್ಲಿ ಹಾಗೆ ತಡೆ ಇಲ್ಲ ಅಂತ. ನಿಮಗೆ ಸಮಗಾರ ಇಲ್ಲ, ಜೋಡಿಲ್ಲ, ಸಮಾನಾದಂತ ಜೋಡಿಲ್ಲ. ಇವ್ರು ಜೋಡಿಲ್ಲ ಅಂತ ಹೋಗಿ ಹಾಗಂತ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಸರಿ, ಜೋಡಿ ಆದವರಿಲ್ಲ. ಹಾಗಾಗಿ ನಾವು ನಿಮ್ ಬಗ್ಗೆ ಕೇಳಿ ನಿಮ್ಮನ್ನೇ ಮಾತಾಡಬೇಕು ಅಂತ ಬಂತು. ಅಲ್ಲಿಂದ ಇಲ್ಲಿವರೆಗಾಗಿ ಬಂತು. ಎಲ್ಲಿಂದ ಬಂದದ್ದು? ನಾವು ಈ ಊರಿನವರಲ್ಲ. ಗೊತ್ತಾಯ್ತು. ನಮಗೂ ಈ ದೇಶವೂ ಅಲ್ಲ ಅಲ್ವಾ? ನಾವು ಅರಬ್ ನಿಂದ ಬಂತು.
ಅರಬ್ ದೇಶದಿಂದ ಇಲ್ಲಿಂದ ಬಂದಿದ್ದೇವೆ ಅಂತ ಹೇಳಿದ್ರು ನೋಡಿದಾಗ ನಮಗೂ ಒಪ್ಕೊಳ್ಳೋದು ಕಷ್ಟ ಆಗ್ತಿದೆ. ಇಲ್ಲ, ನಮ್ದು ಎಲ್ಲ ಹಿಂದೆ ಮುಂದೆ. ನಿಮ್ದೇನು ಮುಂದೆ ಉಂಟು, ನಮ್ದೆಲ್ಲ ಹಿಂದೆ ಉಂಟು. ಹಿಂದೆ ಉಂಟು. ನಿಮ್ದು ಏನು ಮೇಲೆ ಉಂಟು, ನಮ್ದೆಲ್ಲ ಕೆಳಗೆ ಉಂಟು. ಹೌದು. ಹಾಗಂತ ಇದ್ದವ್ರು ತಿಳ್ಕೊಂಡಿದ್ದಾರೆ, ಬರುವವ್ರು ಹಾಗೆ ಅನ್ಸೋದಿಲ್ಲ. ಹಾಗಂತ ಹೇಳಿದ್ದನ್ನು ಕೇಳುವವ್ರು ಹಾಗೆ ಅನ್ಸೋದಿಲ್ಲ. ಬಿಡುವವ್ರ ಕತೆ ಹಾಳಾಗಲಿ. ಅರಬಿಯಿಂದ ಇಲ್ಲಿವರೆಗಾಗಿ ಬಂದಿದ್ದ ಹೆಸರೆಂತ? ನಮ್ದು ಬರ್ಕತ್ತುಲ್ಲಾ ಖಾನ್. ಹೌದಾ? ಮತ್ ನಾನು ಹೆಸರು ಬದಲಾವಣೆ ಮಾಡ್ಕೊಳ್ತೀನಿ ಇಲ್ಲಿ ಬರುವಾಗ. ಹೌದು, ಇಲ್ಲಿ ಅಂತ ದಾಳಿಂಬೆ ಮಿಲ್ಕ್ ಶೇಕ್. ದಾಳಿಂಬೆ ಮಿಲ್ಕ್ ಶೇಕ್. ಹೌದಾ? ಈಗ ಹಾಗೆ ಹೇಳ್ತಿದ್ದ ಕೆಲವು ಮಕ್ಕಳೆಲ್ಲ ಎದ್ದು ಕುಳಿತುಕೊಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಕುತೂಹಲ ಇದೆ ಅಂತ. ಮೊದಲೇ ಹೆಸರನ್ನು ಹೇಳಿದ್ರೆ ಯಾಕಂತ ಅದನ್ನು ಅನುಭವಿಸಿದವ್ರು ಹಲವು ಮಂದಿ ಇದ್ರು. ಅದ್ ನಿನ್ನನ್ನು ಒಪ್ಕೊಳ್ತಾ ಇರ್ಲಿಲ್ಲ. ಬಹಳ ಸಂತೋಷ ಆಯ್ತು. ಅದನ್ನೇ ಇಟ್ಕ, ದಾಳಿಂಬೆ ಅದನ್ನೇ ಇಟ್ಕೊ ಒಳ್ಳೇದು. ಬರುವುದಕ್ಕೆ ಕಾರಣ ನಮ್ದು ವ್ಯಾಪಾರ ಉಂಟು. ಎಂತ ವ್ಯಾಪಾರ? ನಾವು ಮೊದಲಿಗೆ ನಮ್ದು ನಿಮ್ಮ ಹಳೆ ಸಾಮಾನಿನ ವ್ಯಾಪಾರ ಮಾಡ್ತಾ ಇತ್ತು. ವ್ಯಾಪಾರಕ್ಕೆ ಬರುವುದಿಲ್ಲ ನಮ್ಮದು. ಈಗ ನಮಗೆ ಅಂತ ಕುರಿತು ಹೇಳ್ಬೋದು, ಜನತೆ ಕುರಿತು ಆಡಿದಂತ ಮಾತು ಎಲ್ಲದು ಬರುವುದಿಲ್ವಾ? ಅಲ್ಲ, ಮನೆಯಲ್ಲಿ ಬೇಡದ್ದು ಉಂಟು, ಬೇಡದೆ ಹೋದ ಸಾಮಾನು, ಹಳೆ ಸಾಮಗ್ರಿ ಎಲ್ಲ ಉಂಟು. ಅದನ್ನೆಲ್ಲ ಸರಿ ಮಾಡಿ ಅದ್ರ ವ್ಯಾಪಾರ ಮಾಡ್ತು. ಅದರಲ್ಲಿ ನಷ್ಟ ಆಯ್ತು. ನಷ್ಟ ಆಯ್ತು. ಆಮೇಲೆ ನಾವು ಮೀನು ವ್ಯಾಪಾರ ಮಾಡ್ತು. ಅದ್ರಲ್ಲಿ ಲಾಭ ಆಗಿರ್ಬೇಕಲ್ವಾ? ಅದು ಲಾಭ ಆಯ್ತು, ಆದ್ರೆ ನಮಗೆ ಕೈಗೆ ಅಂಟ್ಲಿಲ್ಲ. ನಿನ್ನ ಕೈಗೆ ಅಂಟ್ಲಿಲ್ಲ. ದೂರದಲ್ಲಿ ನಾವು ಕೇಳಿದ್ದೇವೆ ಈಗ ಸ್ವಾರದ ಮಾಂಸವನ್ನು ಮಾರಾಟ ಮಾಡ್ತಿದ್ರು ಅಂತ. ಅದರಲ್ಲಿ ಮತ್ತೆ ಏನ್ ನಮ್ದು ಅಲ್ಲ, ಕುಟುಂಬದವರು ಬೇರೆ ಇತ್ತು. ಹೌದಾ? ಅದು ಕುಟುಂಬ ಒಪ್ಕೊಂಡಿಲ್ಲ ಅದನ್ನ. ಸರಿ, ಹಾಗಂತ ನೀವು ಮಾಡುವಂತದ್ದೇನು? ನಮ್ದು ಗೋಡಾ ವ್ಯಾಪಾರ. ಗೋಡಾ ವ್ಯಾಪಾರ ನೋಡು, ಎಷ್ಟೆಷ್ಟು ದೊಡ್ಡ ಮನೆಯನ್ನು ಕಟ್ಟಿದ್ದಾರೆ, ಎಷ್ಟೆಷ್ಟು ಎತ್ತರದವರೆಗಿದೆ. ಒಂದೊಂದೇ ಸಿಗ್ತದೆ. ಕಲ್ಲು ಸಿಗ್ತದೆ, ಮಣ್ಣು ಸಿಗ್ತದೆ, ಕಲ್ಲಿನ ಪುಡಿ ಸಿಗ್ತದೆ, ಅದಕ್ಕೆ ಬೇಕಾಗತ್ತ ಅಂಟು ಸಿಗ್ತದೆ. ನಮ್ಮಲ್ಲಿ ಗೋಡೆಯನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುವವರು ಯಾರಿಲ್ಲ. ಗೋಡೆದು ವ್ಯಾಪಾರ ಅಲ್ಲ. ನಿಮ್ದು ಕಲ್ಲಿನದ್ದು ಮಣ್ಣಿನದ್ದು ಗೋಡೆ ಅಲ್ಲ. ಎಂತ ಗೋಡೆ? ನಮ್ದು ಗೋಡೆ ಇದು ನಿಮ್ದು ಗಾಡಿಗೆ ಕಟ್ಟು ಓಡಿಸ್ತದೆ. ಓ, ಗೋಡೆ ಕುದುರೆ ವ್ಯಾಪಾರ. ಓ, ತೆಗೆದುಕೊಂಡು ಬಂದದ್ದು ಇದೆಯಾ? ಸರಿ. ನಿಮ್ದು ಕುದುರೆ, ನಮ್ದು ಗೋಡ. ನಮ್ದು ಗೋಡ, ನಿಮ್ದು ಕುದುರೆ. ಹಾಗೆ ಅದು ನಾವು ಹೇಳೋದು ಕುದುರೆ, ನೀವು ಹೇಳೋದು ಗೋಡ. ಹಾಗಂತ ಎರಡು ಭಾಷೆಯಲ್ಲಿ ಹೇಳ್ತೇವೆ ನಾವು. ನಿನ್ನ ತಲೆಗೆ ತಣ್ಣೀರು ಹಿಡಿಬೇಕು. ಅರಬಿಯಿಂದ ತೆಗೆದು ಹಾಕದಿದ್ದು ಒಂದು ಕುದುರೆ ಹಿಡ್ಕೊಂಡು ಇಲ್ಲಿ ಬರ್ತೀವಿ ವ್ಯಾಪಾರಕ್ಕೆ ಅಂತ ಎತ್ತದು ನಿಮ್ಗೆ. ಒಂದು ಕುದುರೆ ಹಿಡ್ಕೊಂಡು ಒಂದು ಅಲ್ಲ, ನಾವು ಬರುವಾಗಲೇ 100 ಹಾಕೊಂಡೇ ಬಂತು. 100? ಈಗ ನಮ್ಮಲ್ಲಿಲ್ಲ, ನಿರ್ಬಂಧಿಸಿದ್ದೇವೆ. 100 ಎಂದಾಕ್ಷಣ ಮುಖ ತಿರ್ಸ್ಕೊಂಡು ಹೋಗೋರು ಹೆಚ್ಚು. ಯಾಕಂದ್ರೆ ಈಗೆಲ್ಲ ಸಾಕಾಗುದಿಲ್ಲ. ನಿನಗೆ ಸಾಕಾಯ್ತು? 100 ಅದಲ್ಲ, 100 ಗೋಡ ಹಾಕಿಕೊಂಡು ಬಂತು. ಓ, 100 ಕುದುರೆಯನ್ನು ತಂದದ್ದು. ಅದೆಲ್ಲ ಹೋಯ್ತು. 99 ಎಲ್ಲ ಮಾರಾಟ ಆಯ್ತು. ಎಲ್ಲ ಮಾರಾಟ ಆಯ್ತು. ಎಲ್ಲ ಮಾರಾಟ ಆಯ್ತು. ಈ ತೆಗೆದು ಹಾಕದ್ದು ಇದ್ದೊಂದು ಹಿಡ್ಕೊಂಡು ಕರ್ಕೊಂಡು ಬಂದೆ ಇಲ್ಲಿಗೆ. ಯಾಕೆ ಬರ್ದಿದ್ದು? ಅದಲ್ಲ, ಕೆಲವರಿಗೆ ವ್ಯಾಪಾರದ್ದು ಗೊತ್ತೇ ಇಲ್ಲ. ಅದ್ರಲ್ಲೂ ನಮ್ದು ವ್ಯಾಪಾರದ್ದು ಮತ್ತೊಬ್ಬರಿಗೆ ಆಗುವುದೇ ಇಲ್ಲ. ಹೌದಾ? ಯಾಕಾಗಿ? ಯಾಕಂದ್ರೆ ಈ ಕುದುರೆಯಲ್ಲಿ 2 ಉಂಟು. ಹೌದು, ಯಾವುದು? ಒಂದು ಜಾತಿ ಕುದುರೆ, ಮತ್ತೊಂದು ಕುದುರೆ ಜಾತಿ. ಜಾತಿ ಕುದುರೆ, ಕುದುರೆ ಜಾತಿ, ಹೀಗೊಂದು ಶಬ್ದವನ್ನು ನಾನು ಕೇಳಲೇ ಇಲ್ಲ. ವಿವರ ಕೊಟ್ಟು ಹೇಳ್ತೀಯ? ಕುದುರೆ ಜಾತಿ ಅಂದ್ರೆ ಅದು ಕತ್ತೆಗೆ ಹುಟ್ಟಿರ್ತದೆ, ಅಪ್ಪ ಬೇರೆ ಇರ್ತದೆ, ಅಮ್ಮ ಕುದುರೆ ಇರ್ತದೆ. ಹೌದಾ? ನಾವು ಇದಕ್ಕೆಲ್ಲ ವರ್ಣಸಂಕರ ಅಂತ ಮನುಷ್ಯರಿಗೆ ಹೇಳ್ತೇವೆ. ಪ್ರಾಣಿಗಳಲ್ಲಿ ಹವ್ಯಾಸಗಳು ಉಂಟಾ? ವರ್ಣಸಂಕರ ಅಂತಲ್ಲ, ಒಳ್ಳೆ ಜಾತಿ ಕುದುರೆ ಆಗ್ತದ? ಕುದುರೆಗೆ ಹುಟ್ಟಿದ್ದು ಅದು ಜಾತಿ ಕುದುರೆ ಉಂಟು. ಓ, ಕುದುರೆಯಿಂದ ಕುದುರೆ ಹುಟ್ಟಿದ ಕುದುರೆ ಜಾತಿ ಕುದುರೆ. ಜಾತಿ ಕುದುರೆ. ಇದು ನಮ್ದು ಜಾತಿ ಕುದುರೆ ಒಂದೇ ಇತ್ತು. ಕುದುರೆಗೆ ಹುಟ್ಟಿದ್ದು. ಮತ್ತೆ 99 ಎಲ್ಲ ಕತ್ತೆಗೆ. ಕತ್ತೆ ಹುಟ್ಟಿದ್ದು. ಅದ್ ಯಾರಿಗೆ ಕೊಟ್ಟೆ, ಯಾರು ಹಣ ಬರ್ತಾರೆ ಮೇಲೆ ಹೋಯ್ತಾ ಹೋಗಿ ಹೋಗ್ಲಿ ಬಿಡು. ಅದು ನೋಡ್ಲಿಕ್ಕೆ ದಪ್ಪ ಇರ್ತದೆ, ಹಾಗಾಗಿ ಅದನ್ನೇ ಎಲ್ಲ ತಗೊಂಡ್ರು. ಹಾಗಂತ ಅದ್ರ ವಿಶೇಷ ಏನು, ಇದ್ರ ವಿಶೇಷ? ಇದಕ್ಕೆ ವಿಶೇಷ ಉಂಟು. ಏನು? ಈ ಕುದುರೆ ನೋಡಿ ಲಕ್ಷ್ಮಣ ಉಂಟು. ಲಕ್ಷ್ಮಣ ನಮ್ಗೆ ಯಾರು ಕಾಣಲಿಲ್ಲ. ಹಾಗಂತ ನಮ್ಮಲ್ಲಿ ಸದ್ಯಕ್ಕೆ ಅಧಿಕಾರಶಾಹಿಗಳ ಆ ಹೆಸರಿನವರಿಲ್ಲ. ಸುಂದರ ಉಂಟು. ಓ, ಲಕ್ಷಣ ಉಂಟು ಕುದುರೆ. ಏನು? ಪಾಂಚವರ್ಣ. ಓ, ಪಂಚವರ್ಣ. ಕುದುರೆಗಿರ್ಬೇಕಾದಂತ ಲಕ್ಷಣ ನಿಜವಾದ ಕುದುರೆಗೆ. ಆಮೇಲೆ ಅಷ್ಟೇ ಸುರುಳಿ. ಈಶ್ವರನಿ 8 ಸುಳಿಗಳು. 8 ಸುರುಳಿ. ಆಮೇಲೆ ನೋಡಿ ಕಣ್ಣು ಉಂಟು. ಅದು ಕಣ್ಣು ನೋಡಿ ಲೈವ್ ಉಂಟು. ಹೌದಾ? ನಾವು ಮುಂದೆ ನೋಡ್ತಾ ಇದ್ದವ್ರು ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಅದ್ರಲ್ಲಿ ಬರ್ತದೆ ಅಂತ. ಹಾಗಂತ ಇದ್ದಲ್ಲ, ಇದ್ರ ಕಣ್ಣಲ್ಲ ನೀ ಹೇಳಿದ್ದು. ಕಣ್ಣಿ ಉಂಟು. ಆ ರೀತಿಯಲ್ಲಿ ದೃಷ್ಟಿ ಉಂಟು, ದೃಷ್ಟಿ. ಒಂದು ನೀವು ಹೇಳ್ತೀವಿ ಎಕ್ಸ್ಟ್ರಾ ಇದು ಉಂಟು ಅಂತ ಹೇಳಿ ಮೇಲೆ. ಮೇಲೆ ಮೇಲ್ ದೃಷ್ಟಿ, ನಕ್ಷತ್ರ. ಆ ನಾ ಎಕ್ಸ್ಟ್ರಾ ದೃಷ್ಟಿ ಉಂಟು. ಆ ನಾ ಎಕ್ಸ್ಟ್ರಾ ದೃಷ್ಟಿ
ನಾಯಿಗೆ ಹಗಲು ರಾತ್ರಿ ಕಾಣ್ತದೆ. ಓ ಆ ನಕ್ಷತ್ರ ದೃಷ್ಟಿ ಇದ್ರಲ್ಲಿ ಉಂಟು, ಆಗುವಂತುಂಟು. ಅದ್ರ ಮೇಲೆ ಬಾಲ ಉಂಟು, ಕಾಣುದಿಲ್ಲ. ಯಾಕೆಂದ್ರೆ ಬಟ್ಟ ಮುಚ್ಚಿದ್ಯ ಕಾಣುದಿಲ್ಲ. ಅಲ್ಲ ಅದು ಬಹುಶಃ ಯಾರಿಗೂ ಕಾಣಬಾರ್ದು. ಕಾಣಬಾರ್ದು ಅಲ್ಲ, ಅದು ಸಿಂಗಲ್ ಮಾಡಿ ಉಂಟು, ಸಿಂಗಲ್ ಮಾಡಿ ಉಂಟು. ಚಂದ ಕಾಣ್ಲಿಕ್ಕೆ ನಾವು ಸಿಂಗಲ್ ಮಾಡಿ ಉಂಟು. ಹೌದಾ? ಇರುದು ಹಾಗಾದ್ರೆ ಎರಡ ಬಂಗಾರ ಹಾಕಿ ಸಿಂಗಲ್ ಮಾಡಿ. ಓ ಬಂಗಾರ ಹಾಕಿ ಸಿಂಗಾರ ಹಾಕಿ ತೊಂದ್ರೆ ಆದಿತ್ತು. ಒಳ್ಳೆ ಕೆಲಸ. ಅದಕ್ಕೆ ಒಳ್ಳೆ ಲಕ್ಷಣ ಉಂಟು. ಮತ್ತೆ ಕಾಲು ನೋಡಿ, ಕಾಲು ಎತ್ಕೊಂಡು ಎಂತ ಮುಳ್ಳಿಗೆಲ್ಲ ಹೋಗ್ತಿದೆ ಅಂತ ನೋವಾಗಿ ಎಂತದ್ದು ಕಾಲು ಎತ್ಕೊಂಡು. ಇದು ವಾಂಟದ ಕುದುರೆ, ವಾಂಟದ ಕುದುರೆ, ವಾಂಟದ ಕುದುರೆ. ಓ ಓಟದ ಕುದುರೆ, ಓಟದ ಕುದುರೆ. ಆಗ ಕಾಲು ಎತ್ಕೊಂಡು ನಿಂತಿದೆ. ಅದು ಯಾವಾಗಲೂ ಯಾವಾಗ ಓಡ್ಲಿಕ್ಕೆ ಆಗ್ತದೆ ಕಾಯುದು, ಕಾಯ್ತಿರೋದು. ಹಾಗಂತ ಒಂದು ಕೆಲಸ ಯಾರಿಗೆ ತಪ್ಪಿಸಿದ್ರು ಅದಕ್ಕೆ ತಪ್ಪಿಸಬಾರ್ದು. ಅಲ್ಲ ಈಗ ಇದು ಎಷ್ಟೊತ್ತಿಗೆ ಮುಗೀತದೆ, ಎಷ್ಟೊತ್ತಿಗೆ ಓಡುದು ಅಂತಲೇ ಕಾಯುದು. ಅದೇ ಅದೇ ಹಾಗೆ ಮೊದಲು ಕೊಡಬಾರ್ದು, ತಡ ಕೊಡುವುದೇ ಒಳ್ಳೇದು. ತಡೆ ಕೊಡುದಿಲ್ಲ. ಆ ರೀತಿಯಲ್ಲಿ ಕುದುರೆ. ಮತ್ತೆ ನಮ್ದು ಕುದುರೆಯಲ್ಲಿ ವಿಶೇಷ ಉಂಟು. ಏನು? ನೀವು ಕುದುರೆ ಚಾಟಿ ಇಟ್ಕೊಂಡು ನೆಲಕ್ಕೆ ಬಡಿದ್ರೆ ಮೇಲಕ್ಕೆ ಕಾಡ್ತದೆ. ನೆಲಕ್ಕೆ ಬಡಿದ್ರೆ ಮೇಲೆ ಕಾರ್ತದೆ. ಅಂದ್ರೆ ಕುದುರೆಗೆ ಹೊಡಿಬೇಕು ಅಂತಿಲ್ಲ, ನೆಲಕ್ಕೆ ಹೊಡೆದ್ರು ಹಾರ್ತದೆ. ನೆಲಕ್ಕೆ ಹೊಡೆದ್ರು ಹಾರ್ತದೆ. ಆಮೇಲೆ ಇನ್ನು ಎರಡನೇ ಸಲ ಹೊಡೆದ್ರೆ ಕೆಳಗೆ ಇಳಿತದೆ. ಹೌದಾ? ಕೆಳಗಿಳಿತದೆ. ಆಮೇಲೆ ಕುದುರೆಗೆ ಹೊಡೆದ್ರೆ ಕುದುರೆ ಮುಂದೆ ಹೋಗ್ತದೆ, ಗಾಳಿ ಹಿಂದಿನಿಂದ ಹೋಗ್ತದೆ. ಕುದುರೆಗೆ ಯಾಕೆ ನೀನು ಮಾಡುವ ಕೆಲಸ ಅದೇ ಅಲ್ವಾ? ಎಂತ ಗಾಳಿಯನ್ನು ಹಿಂದ್ಬಿಟ್ಟು ಮುಂದೆ ಹೋಗುದು ಅಪಾರ್ಥ ಅಲ್ಲ. ಓಡುವಾಗ ಗಾಳಿ ಹಿಂದಾಗ್ತದೆ, ವ್ಯಕ್ತಿ ಮುಂದಾಗ್ತದೆ. ಅದಕ್ಕೆ ನಾನು ಕುದುರೆ ಹಿಂದೆ ಹೋಗುದಿಲ್ಲ. ಜೋರ್ ಗಾಳಿ ಬಂದ್ರೆ ನಾನು ಮನೆಗೆ ಹೋಗ್ತದೆ. ಹೌದಾ? ಯಾಕಂದ್ರೆ ಬಹುಶಃ ತಿರುಗಾಟ ಮಾಡಕ್ಕೆ ಆಗುದಿಲ್ಲ, ಎದ್ದು ಬರ್ತಾರಂತ. ಅದಲ್ಲ, ನಿನ್ನ ಮಾತಿನಲ್ಲೇ ತಾರತಮ್ಯ ಬೇರೆ ಆಗಿ ಕಾಣ್ತದೆ. ಮೇಲೆ ಹೋಗ್ತದೆ ಅಂತ ಕೆಳಗೆ ತೋರಿಸ್ತೇವೆ, ಕೆಳಗೆ ಹೋಗ್ತದೆ ಅಂತ ಮೇಲೆ ತೋರಿಸ್ತೀಯ. ಉಪ್ಪರಿ ಬೇರೆ ನೀಚೆ ಬೇರೆ, ಆ ರೀತಿಯಲ್ಲಿ. ಉಪ್ಪರ್ ಮೇರೆ ನೀಚೆ, ಆ ರೀತಿಯಲ್ಲಿ. ಅಯ್ಯ ಇದು ಹಣ ಬೆಲೆ ಎಷ್ಟು? ಇದಕ್ಕೆ 1 ಲಕ್ಷ. 1 ಲಕ್ಷ. 1 ಲಕ್ಷ. 1 ಲಕ್ಷ. ನಿಮ್ದು 1 ಲಕ್ಷ, ನಮ್ದು 1 ಲಕ್ಷ. 50 ಕುದುರೆ ಸಿಗ್ತದೆ ನಮಗೆ ಈ ಬಾರಿ. ಆದ್ರೆ ಇಂಥದ್ದು ಸಿಗುದಿಲ್ಲ. ಇಂಥದ್ದು ಸಿಕ್ಕೋದಿಲ್ಲ. ನೀನು ಹೇಳಿದ ಹಾಗೆ ಚಪ್ಪರಿಸಿದ ಮಾತ್ರದಲ್ಲಿ ನಭೋಮಂಡಲದಲ್ಲಿ ಹೋಗ್ತದೆ. ಹಾಗಂತ ಮತ್ತೊಂದು ಚಪ್ಪರಿಸಿದ ಭೂಮಿ ಒಳಗೆ ಹೋಗ್ತದೆ, ಗಾಳಿಯಲ್ಲಿ ಸಂಚಾರ ಮಾಡ್ತದೆ. ಮಾನಸಿಕ ವೇಗ ಉಂಟು ಇದಕ್ಕೆ, ಮಾನಸಿಕ ವೇಗ. ಸುಮ್ಮನೆ ನಿಂತದ್ ನೋಡಿ ನಮ್ಗೆ ಆಲೋಚನೆ ಇಷ್ಟು ಜನ ಮಾಡ್ತಾರೆ. ಮನೋವೇಗ, ಮನೋವೇಗ ಉಂಟು. ಹಾಗಿದೆ ಅಂತಾದ್ರೆ 1 ಲಕ್ಷ ಅಲ್ವಾ ಕೇಳಿ, 2 ಲಕ್ಷ ಕೊಡ್ತೇನೆ. ನಮ್ದು ಕೊಡಿ. ಆದ್ರೆ ಒಂದು ಪರೀಕ್ಷೆ ಆಗಬೇಕು. ನೀವು ಯಾವ್ದು ಪರೀಕ್ಷೆ, ರಕ್ತ ಪರೀಕ್ಷೆ ಮಾಡ್ತೀರಿ ಇಲ್ಲ ಕುದುರೆ ಪರೀಕ್ಷೆ ಮಾಡ್ತೀರಿ? ಕುದುರೆ ಪರೀಕ್ಷೆ ಮಾಡ್ತೀರಿ. ಏರಿ ಆ ಲಕ್ಷಣ ಇಲ್ಲ ಅಂತಾದ್ರೆ ಇನ್ನು ತಲೆ 2 ಆಗ್ತದೆ, ಎಲ್ಲ ತಲೆ 2 ಆಗ್ತದೆ. ವಿಕ್ರಮಾದಿತ್ಯ, ನನ್ನ ಕೈಯೊಳಗೆ ಸಿಕ್ಕಿದೆ. ಇಷ್ಟು ಮಾತಾಡಿದ್ಯಾರು ಅಂತ ಗೊತ್ತಾಯ್ತಾ? ಬಾಬಾ, ನೀವು ತಿಳ್ಕೊಂಡದ್ದೇ ಹಾಗೆ. ನಮ್ದು ವೇಷವೇ ಬೇರೆ, ನಮ್ದು ಒಳಗೊಂದು ಹೊರಗೊಂದು ಬೇರೆ ಬೇರೆ ಇತ್ತು. ಇವತ್ತೇ ನಾನು ಒಂದು ವೇಷದಲ್ಲಿ ಸುಧಾರಿಸಿದ್ದು, ಹಿಂದಿದೆ ಬೇರೆ ಬೇರೆ ವೇಷ ಮಾಡ್ತೇನೆ. ಹೌದಾ? ಅಷ್ಟಕ್ಕೂ ನನಗೆ ಬೇಕಿತ್ತು ವಿಕ್ರಮಾದಿತ್ಯ. ಈಗ ಆದಿತ್ಯ ಕುಮಾರನ ಮಹಾತ್ಮೆ ನೋಡು. ನೀನು ನೋಡಬೇಕು ಶನೀಶ್ವರ ಮಹಾತ್ಮೆ. ನೀನು ಶನಿಯ ಮಹಿಮೆಯನ್ನು ತಿಳ್ಕೊಳ್ಬೇಕು. ನಿನ್ನ ಅಹಂಕಾರಕ್ಕೆ ಇವತ್ತೊಂದು ಔಷಧಿ ಮಾಡಿದ್ದ. ಏನು ಮಾಡಿ
ಏನಾಗಿ ಹೋಯ್ತು ಏನಾಗಿ ಹೋಯ್ತು? ಕುದುರೆ ನೇರೆ ಬೆನ್ನನ್ನು ಚಪ್ಪರಿಸುತ್ತಾ ಇದ್ದಂತೆ ಆಕಾಶ ಮಂಡಲಕ್ಕೆ ಹೋದಂತ ಕುದುರೆ ಮನೋವೇಗದಿಂದ ಸಂಚಾರವನ್ನು ಮಾಡುವುದರೊಂದಿಗೆ ಮತ್ತೊಂದು ನಾನು ಚಪ್ಪರಿಸುತ್ತದೆ ಕುದುರೆ ಕಾಣಲಿಲ್ಲ. ಆಕಾಶದಿಂದ ಭೂಮಿಗೆ ಬಿದ್ದೆ. ಕಾಯ ಎನ್ನುವಂಥದ್ದು ಜರ್ಜರಿತವಾಗಿ ಹೋಯಿತು. ಯಾಕೆ ಹೀಗಾಯಿತು? ಎಲ್ಲಿ ಬಿದ್ದೆ? ಘೋರವಾದಂಥ ಅರಣ್ಯದಲ್ಲಿ ಬಿದ್ದೆ. ಯಾರು ಹೇಳುವವರು ಕೇಳುವವರಿಲ್ಲ, ಮಾತಾಡಿಸಬಹುದಾದಂಥ ಮುದ್ದಿನ ಪ್ರಜೆಗಳಿಲ್ಲ. ಯಾಕೆ ಹೀಗಾಯಿತು? ಕಾರಣ ಗೊತ್ತಾಯಿತು. ಅಂದು ಆ ಮಹಾಮಹಿಮನನ್ನು ನಿಂದಿಸಿದ ಪ್ರತಿಫಲವಾಗಿ ಇಂದಿದ್ದ ಹಿಂಸೆಯನ್ನು ಕಾಣ್ತಾ ಇದ್ದೇನೆ. ಏನ್ ಮಾಡ್ಲಿ ಇಲ್ಲ ವ್ಯವಸ್ಥೆಯನ್ನು ಕಳೆದುಕೊಂಡು ಕೈಯಲ್ಲಿ ಸಾಧಿದ್ದಂತ ವಿಕ್ರಮನಾಗಿ ಅಥವಾ ಬಂದದ್ದನ್ನು ಎದುರಿಸುತ್ತೇನೆ ಎನ್ನುವಂತ ಛಲಭರಿತನಾದಂಥ ವಿಕ್ರಮನಾಗಿ ಕಾಡಿನ ಅಲೆದಾಡಲೆ ಯಾವುದಕ್ಕೂ ಸಹ ಮುಂದೋಗ್ತೇನೆ. ಕಾಡಿನ ಮಾರ್ಗ ನಮ್ಮ ಉದ್ಯೋಗ ಅಂತದ್ದು ಇಲ್ಲಿಗೆ ಬರುವಂತ ಕಾಡಿಗೆ ಬರುವಂತ ಅವರ ಮೈಯಲ್ಲಿರುವಂತಹ ಒಡವೆ ಕಲರು ತೋರಿಸುವವರು ನಾವು ನಮ್ಮ ಉದ್ಯೋಗ ಈಗಲೂ ಹೊರಡು ನಿಂತಿದ್ದೇವೆ. ಯಾರಿಗಾರು ಎಲ್ಲಿಗೆ ಹೋಗುವುದು
ಕಳತನ ಮಾಡಿದ್ದೇವೆ ಇವತ್ತು ಆಗಲ್ಲ. ಪಕ್ಕದ ಅಲ್ಲಿಗೆ ಹೋದರೆ ಏನಾದ್ರು ನಮ್ಮ ಹೊಟ್ಟೆಗೂ ಆಗ್ತದೆ, ಅಲ್ಲಿಗೆ ಏನಾದ್ರು ಸಿಗಬಹುದು. ಹಾಗಾಗಿ ಹೋಗೋಣ. ಹತ್ತಿರದಲ್ಲೊಂದು ಜಾತ್ರೆ ನಡೀತಾ ಉಂಟು. ಆ ಜಾತ್ರೆಗೆ ಬರುವವರೆಲ್ಲ ಚಿನ್ನಾಭರಣವನ್ನು ಹಾಕಿಕೊಂಡು ಬರ್ತಾರೆ. ಅಲ್ಲಿಗೆ ಕಳತನಕ್ಕೆ ಹೋಗಿದ್ದೇವುದಂತ ನಮ್ಮ ಬಗ್ಗೆ ಕಳತನ ಆಗ್ತದೆ. ಒಳ್ಳೆ ವಿಚಾರ, ಒಳ್ಳೆ ವಿಚಾರ. ಆ ಕಡೆ ಮನೆಯಲ್ಲಿ ಕಳ್ತನ ಮಾಡ್ರಿ ಹೇಗೆ? ಒಳ್ಳೇದು, ಒಳ್ಳೇದು. ಇವರೆಲ್ಲರೂ ಹೇಳಿದ ಹಾಗೆ ಒಂದೊಂದು ಸ್ಥಳಕ್ಕೆ ಹೇಳಿದರು, ಆಗುವುದಿಲ್ಲ ಎನ್ನುವುದಾಗಿ ನೀನು ಹೇಳಿದೆ. ಆದ್ರೆ ನಾನು ಆಡುವ ಮಾತನ್ನು ನೀನು ಆಲಿಸಬೇಕು. ಅವ ಹೇಳಿದ ಹಾಗೆ ಜಾತ್ರೆಗೆ ಹೋಗುವುದು ಬೇಡ, ದೇವಸ್ಥಾನಕ್ಕೆ ಹೋಗುವುದು ಬೇಡ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಳಮಾರ್ಗ ಒಂದುಂಟು. ಒಳಮಾರ್ಗ, ಒಳಮಾರ್ಗದಲ್ಲೇ ತಿರುಗಾಟ. ಅದೇ ತಿರುಗಾಟ ಒಳ್ಳೆಯದು. ಒಳಮಾರ್ಗದ ಬದಿಯಲ್ಲಿ ಕುಳಿತಿದ್ದೆ ಹೋದಂತಾದ್ರೆ ನಮ್ಮ ಕಾರ್ಯ ಸಾಧನೆ ಆಗ್ತದೆ. ಉಪಾಯ ಹೇಗಿದೆ?
Thank you.
ಎಲ್ಲವರ ದಾರಿ ಹೋಗ್ತದೆ. ಈ ಮಾರ್ಗದಲ್ಲಿ ಬರುತ್ತಾ ಇದೆಯಲ್ಲ, ಧರಿಸಿರುವಂತ ಮುತ್ತಿನ ಕಿರೀಟ, ಚಿನ್ನಾಭರಣ ಕೊಟ್ಟು ನಡ 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 ನಡ. ಸ್ವಾಮಿ! ಅಷ್ಟೇ ಸಾಕ ಯಾವತ್ತ ದಾರಿ ತೋರಿಸ್ಬೇಕು. ನಾನು ಯಾರು ಅಂತ ನಮಗೆ ಗೊತ್ತಿಲ್ಲ. ಯಾರು ಈಗ ನೀವು ಇದ್ದೀರಿ ಅಂತ ಗೊತ್ತಾಗಿದೆ. ನಿಮ್ಮ ಬಿಡದಿಗೆಲ್ಲ ಬೆಂಕಿ ಹಾಕಿ ಸುತ್ತ ಹಾಕುತ್ತಾ ಇದ್ದೀರಿ. ಎಲ್ಲರೂ ಇದ್ದೀರ ನಮ್ಮ ಆಳ್ವಿಕೆಯಲ್ಲಿ. ಹಾಗಂತ ಕಳತನ ಮಾಡ್ತಾ ಇದ್ದೀರಾ. ಆಭರಣ ಅಲ್ಲ, ನಿಮ್ಗೆ ಅದು ಗತಿ ತೀರಿಸ್ತೇನೆ. ಬಹುಶಃ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಹೌದಾ? ನಾವು ಬಲ
ಆತ್ಮೀಯ ಕಲಾಭಿಮಾನಿಗಳೇ, ಕಲೆಯನ್ನು ವೀಕ್ಷಿಸಿ ಕಲಾವಿದನನ್ನು ಪ್ರೋತ್ಸಾಹಿಸಿ ಕಲೆಯ ಉಳಿವಿಗೆ ಸದಾ ನಮ್ಮ ಜೊತೆ ಕೈ ಸೇರಿಸಿರುವ ನಮ್ಮೆಲ್ಲ ಪ್ರೀತಿಯ ಕಲಾಭಿಮಾನಿ ದೇವರುಗಳಿಗೆ ವಿಶೇಷವಾಗಿ ಬಾಚಕೆರೆ ಮೇಳದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ವ್ಯವಸ್ಥಾಪಕರಿಗೂ ಬಾಚಕೆರೆ ಮೇಳದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಜೊತೆ ಕೈ ಜೋಡಿಸಿ ಯಕ್ಷಗಾನದ ಒಟ್ಟಂತಕ್ಕೆ ಕಾರಣೀಕರ್ತರಾಗಿರುವ ಶ್ರೀ ಶನೀಶ್ವರ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ, ಶ್ರೀ ಕ್ಷೇತ್ರ ಚೋಣಮನೆ ಆಚರಿ ಇದರ ಎಲ್ಲ ಸದಸ್ಯರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಪ್ರತ್ಯಕ್ಷ ಯಾ ಪರೋಕ್ಷವಾಗಿ ಸರ್ವ ರೀತಿಯಲ್ಲೂ ಸಹಕರಿಸಿರುವ ಕಲಾಭಿಮಾನಿ ದೇವರುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಆತ್ಮೀಯರೇ, ಕ್ಷೇತ್ರದ ವತಿಯಿಂದ ಸೇವಾಕರ್ತರನ್ನ ಗೌರವಿಸುವಂತಹ ಕಾರ್ಯಕ್ರಮ. ಆದ್ದರಿಂದ ಪ್ರಫುಲ್ಲ ಶೆಟ್ಟಿ ಹುಯ್ಯಾಲ್ ಜಡ್ಡು ಹೆಬ್ರಿ ಮತ್ತು ಅವರ ಮಗ ಶ್ರೀ ವಸಂತ್ ಶೆಟ್ರು ಹುಯ್ಯಾಲ್ ಜಡ್ಡು ಹೆಬ್ರಿ ಇವರು ವೇದಿಕೆಗೆ ಬರಬೇಕು. ಇವರನ್ನ ಗೌರವಿಸುವುದಕ್ಕಾಗಿ ಮೇಳದ ಸಂಚಾಲಕರಾಗಿರುವ ಎಸ್ ಎ ವರ್ಕಾಡಿ ಮತ್ತು ಮೇಳದ ಪ್ರಧಾನ ವೇಷಧಾರಿ ಶ್ರೀಯುತ ಸತೀಶ್ ಬಾಯಾರು ಇವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಕ್ಷೇತ್ರದ ವತಿಯಿಂದ ಮತ್ತು ಬಾಚಕೆರೆ ಮೇಳದ ವತಿಯಿಂದ ಒಂದು ಗೌರವಾರ್ಪಣೆ. ಪ್ರಫುಲ್ಲ ಶೆಟ್ಟಿ ಹುಯ್ಯಾಲ್ ಜಿಡ್ಡು ಮತ್ತು ವಸಂತ್ ಶೆಟ್ಟಿ ಹುಯ್ಯಾಲ್ ಜಿಡ್ಡು ಇವರಿಗೆ ಗೌರವಾರ್ಪಣೆ. ದಯವಿಟ್ಟು ಸಮಯ ನಮ್ಮಲ್ಲಿ ಕಡಿಮೆ ಇರುವುದರಿಂದ ಆದಷ್ಟು ಶೀಘ್ರವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ನಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ನೇರ ಪ್ರಸಾರ ಕಾರ್ಯಕ್ರಮ ಆಗಿರುವುದರಿಂದ ಸಮಯ ಕಡಿಮೆ ಇರುತ್ತದೆ ಮತ್ತು ಬಹಳಷ್ಟು ಮಂದಿ ಇದನ್ನು ವೀಕ್ಷಿಸ್ತಾ ಇರ್ತಾರೆ. ಅದರಿಂದ ಚಿಕ್ಕದಾಗಿ ಚೊಕ್ಕವಾಗಿ ಆದಷ್ಟು ಶೀಘ್ರದಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾದ್ದು ನಮ್ಮ ಕರ್ತವ್ಯ. ಮೇಳದ ಸಂಚಾಲಕರು ಶ್ರೀಯುತ ಎಸ್ ಎ ವರ್ಕಾಡಿ ಮತ್ತು ಮೇಳದ ವೇಷಧಾರಿ ಸತೀಶ್ ಬಾಯಾರು ವೇದಿಕೆಗೆ ಬರಬೇಕು. ಇಂದಿನ ಸೇವಾಕರ್ತರನ್ನ ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಕ್ಷೇತ್ರದ ವತಿಯಿಂದ ಮತ್ತು ಬಾಚಕೆರೆ ಮೇಳದ ವತಿಯಿಂದ ಒಂದು ಕಿರು ಗೌರವಾರ್ಪಣೆ. ಆದ್ಮೇಲೆ ನಿಮಗೆಲ್ಲರಿಗೂ ನಾವು ನಂಬಿರುವ ಬಾಚಕೆರೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೆ ಸ್ಥಳ ಸಾನ್ನಿಧ್ಯದಲ್ಲಿರುವ ಎಲ್ಲ ದೇವರುಗಳು ಜೀವನದಲ್ಲಿ ಆರೋಗ್ಯ ಭಾಗ್ಯ, ಆಯುಷು, ಸಕಲ ಸಂಪತ್ತು ಎಲ್ಲ ಕರುಣಿಸಿ ಇನ್ನಷ್ಟು ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವರೆ ಆಸಕ್ತಿ ಮತ್ತು ಆಸಕ್ತಿಯನ್ನು ಅನುಗ್ರಹಿಸಿ ಕಾಪಾಡಲೆಂದು ಪ್ರಾರ್ಥಿಸುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗನೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸನ್ಮಾನ ಪಡ್ಕೊಂಡವರಿಗೂ ಸನ್ಮಾನ ಮಾಡಿದವರಿಗೆ ಇರುವವರೆಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಕಥಾಭಾಗವನ್ನ ಮುಂದುವರಿಸರೆ ದೇವರಂತ ಕಲಾಭಿಮಾನಿಗಳಲ್ಲೂ ಭಾಗವತರಲ್ಲೂ ಅಪ್ಪಣೆಯನ್ನು ಕೇಳುತ್ತಿದ್ದೇವೆ. ಜೈ ಹಿಂದ್, ಜೈ ಕಲಾಮಾತೆ, ಯಕ್ಷಗಾನಂ ವಿಶ್ವಗಾನಂ. Sarah
ಯಾಕೆ ನನಗೆ ಈ ಅವಸ್ಥೆ ಆಗ್ತಾ ಇದೆ? ನಾನು ಆಲೋಚನೆ ಮಾಡ್ತಾ ಇದ್ದು, ಅಲ್ಲ ಒಂದೇ ಬಾರಿಗೆ ಲೆಕ್ಕವಿಲ್ಲದಷ್ಟು ಜನ ನನ್ನಲ್ಲಿ ಯುದ್ಧಕ್ಕಾಗಿ ಬಂದರೂ ಕೂಡ ಅವರನ್ನೆಲ್ಲ ಸದೆ ಬಡಿಯುವ ಶಕ್ತಿಯುಳ್ಳಂತಹ ನನಗೆ ಶಕ್ತಿ ಯಾಕೆ ಬುದ್ಧಿ ಹೋಯಿತು? ಆ ಚೋರರು ನನ್ನೆದುರಿಗೆ ಬಂದು ಹೊಡೆದು ನನ್ನ ಆಭರಣ ಕಿರೀಟ ಎಲ್ಲವನ್ನೂ ಕೊಂಡು ಹೋದರು. ಏನೋ ಪುಣ್ಯಕ್ಕೆ ಮಾನ ಮುಚ್ಚುವುದಕ್ಕೆ ಇಷ್ಟು ಬಿಟ್ಟು ಹೋಗಿದ್ದಾರೆ. ನಡೀಲಿಕ್ಕಾಗೋದಿಲ್ಲ. ಏನು ಮಾಡೋದು? ಒಂದೆಡೆಯಿಂದ ಬಾಯಾರಿಕೆ ಬೇರೆ. ಹೀಗೆ ನೀರನ್ನು ಅರಸುತ್ತಾ ಮುಂದೆ ಬಂದವಾಗ ಒಂದೆಡೆಯಲ್ಲಿ ನೀರು ಕಂಡಿದೆ. ಆ ನೀರನ್ನು ಕುಡಿಯೋಣ ಎಂಬ ಹಾಗೆ ಬಗಸೆಯಿಂದ ಹೀಗೆ ಎತ್ತಿ ಕುಡಿಯುವಾಗ ಎಲ್ಲಿಂದಲೋ ಬಂದಂತ ಸುಟ್ಟ ಗಾಳಿ ನನ್ನನ್ನು ಕೊಚ್ಚಿಕೊಂಡು ಹೋಯಿತು. ಎಲ್ಲಿಗೆ ನನಗೇ ಗೊತ್ತಿಲ್ಲ. ಹಾಗೆ ನೋಡುವಾಗ ಯಾವುದೋ ಒಂದು ಮರದ ಗೆಲ್ಲು ನನ್ನ ಕೈಗೆ ಸಿಕ್ಕಿತು. ಅದರ ಆಧಾರದಿಂದಲೇ ನಾನು ಇಲ್ಲಿಗೆ ಬಂದೆ, ಅಂದರೆ ಹೊಳೆಯ ಬುಡಕ್ಕೆ ಬಂದೆ. ನೀರು ಕುಡಿಬೇಕು ಅಂತಿಲ್ಲ, ನೀರಲ್ಲಿ ಕೊಚ್ಚಿಕೊಂಡು ಹೋದವ ಬೇಕಾದಷ್ಟು ಕುಡಿದಿರ್ತಾನೆ. ಈಗ ನನಗೆ ಅನುಭವಕ್ಕೆ ಬಂತದ್ದು. ಈಗ ಬಾಯಾರಿಕೆ ಏನು ಹೋಯಿತು, ನಡೀಲಿಕ್ಕೆ ಆಗೋದಿಲ್ಲ. ಹಸಿವೆ ಬೇರಾಗ್ತಾ ಇದೆ. ಕುಳಿತುಕೊಳ್ಳುವುದು ಮಲಗಿಕೊಳ್ಳುವುದು ಎಲ್ಲಿ ಎಂಬ ಹಾಗೆ ಅರ್ಥವಾಗುತ್ತಾ ಇಲ್ಲ. ಹಾಗೆ ಆ ಕಡೆ ಈ ಕಡೆ ನೋಡುವಾಗ ಅಲ್ಲೊಂದು ದೊಡ್ಡ ಮರ ಕಾಣುತ್ತಾ ಇದೆ. ಮರದ ಬುಡ ಒಂದು ಕಟ್ಟೆ ಇದೆ. ಆ ಕಟ್ಟೆಯಲ್ಲಿ ಸ್ವಲ್ಪ ವಿಶ್ರಮಿಸೋಣ. ಶೆಟ್ರೆ ಅಂತ ಗೌರವ ಕೊಡ್ಲಿಕ್ಕೆ ಆಗುದಿಲ್ವಾ? ಏನು ಮಂದಿ ಶೆಟ್ರು ಅವ್ರು ಮೂಗಿನಿಂದ ಮುದ್ರ ಬಿದ್ದವನ ಶಕ್ತಿ ಅನ್ನೋರ ಮನೆಯಲ್ಲಿ ಒಕ್ಕಿಲು ಕುಟ್ಟಿಯಾಗೇ ಹೋಗಿ. ನಮಸ್ಕಾರ ಭಾಗವತ್ರೆ. ಇಲ್ಲಿ ಎಡೆ ಮೇಲೆ ಬಂದಿ ಕಾಲ ಎಂತ ನಮಸ್ಕಾರ. ಬುಟ್ಟಿ ಕೊಡುದಾ? ಶೆಟ್ರಿಗೆ ಎಷ್ಟು ಬೇಕಷ್ಟೇ ಕೊಟ್ಟರೆ ಸಾಕು. ಆಯ್ತು. ಇದ್ದವಲ್ಲ ಜೈಲಿನಲ್ಲಿದ್ದದ್ದು ಪ್ರಕರಣ ಏನಕ್ಕೇನೋ ಆಗಿ ತಾಮ್ರಲಿಂದ ಬಂದು ಸೇರ್ಕೊಂಡದ್ದು ಬಂದಾಯ್ತು. ಇನ್ನು ಅಂಗಡಿ ಬಾಗಿಲು ತೆಗಿಬೇಕು. ಅದೇನು ಮಾಡಿದ್ದಾರೆ ಅವನವ್ರು ಸುಬ್ಬ ನೋಡಿ ಎಲ್ಲಿವರೆಗೆ ಕೇಳಿ ಎರಡಕ್ಕೂ ಒಂದೇ. ಈಗ ಸುಲಲಿತ ನಿಲ್ತದದು. ಪರಮಾತ್ಮ ನೀನೇ ಕಾಪಾಡು. ಎಂತ ಆಶ್ಚರ್ಯ ನೋಡಿ. ಅಂಗಡಿಗೆ ಬಂದು ಬಾಗಿಲು ತೆಗೆದದ್ದು ಜನ ಸಂದೋಣಿ ನೋಡಿ ಎಷ್ಟುಂಟು. ಇದಕ್ಕೆ ಕಾರಣ ಬೇರೆ ಅಲ್ಲ, ಓಲೊಬ್ಬ ಮಲ್ಕೊಂಡಿದ್ನಲ್ಲ ಅವನೇ ಕಾರಣ. ಹೋಗಿ ವಿಚಾರಿಸ್ಪಾರ್ಥ.
ಅಲ್ಲ ಕ್ಷಮಿಸಿ ಮಲಗಿಕೊಂಡು ಎಂತೆಲ್ಲ ಮೆತ್ತಲು ಬಿಡಲಿಲ್ಲ ಯಾರ ಯಾರಯ್ಯ 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 ಅಂತ 3 ಸಲ ಕೇಳಿದಿರಿ. ಆ 3 ಸಲ ಕೇಳಿದ್ದಕ್ಕೂ ಅರ್ಥ ಒಂದೇಯ ಅಲ್ಲ ಪ್ರತ್ಯೇಕ ಪ್ರತ್ಯೇಕ ಇದೆಯಾ? ನಿಮಗೆ ಅದು ಗಡಿಬಿಡಿ ಇಷ್ಟು ಹೇಳ್ತೇನೆ. ಕಾರಣಾಂತರದಿಂದ ಇಲ್ಲಿಗೆ ಬರಬೇಕಾಯಿತು. ಹಸಿವು ಬಾಯಾರಿಕೆಯನ್ನು ತಡೆಯಲಾರದೆ ದೂರದಲ್ಲಿ ಕಂಡಂತಹ ಈ ಮರದ ಕಟ್ಟೆಯಲ್ಲಿ ಮಲಗಿ ಸ್ವಲ್ಪ ವಿಶ್ರಮಿಸೋಣ ಎಂಬ ಹಾಗೆ ಬಂದೆ. ಮಲಗಿದೆ ಇದ್ರೆ ಬಂತು. ಬಾಯಾರಿಕೆಯೇನೋ ಹೊಳೆ ದಡದಲ್ಲಿ ಹೋಗ್ತಾ ಇರುವಾಗ ಕುಡಿದೆ, ಅದು ಹೋಯಿತು. ಹಸಿವು ಜೋರಾಗುತ್ತಾ ಇತ್ತು. ಏನು ಮಾಡೋದು? ಇದೆಲ್ಲೆಯೂ ಹತ್ತಿರದಲ್ಲಿ ಮನೆಗಳೇ ಕಾಣುತ್ತಾ ಇಲ್ಲ. ಓ ಭಾಗ್ಯವಂತನೇ, ನನಗೊಂದು ಉಪಕಾರ ಮಾಡ್ತೀಯ. ಒಂದು ಹೊತ್ತಿನ ಊಟ ಅಲ್ವಾ, ತಲೆ ಬಿಸಿ ಮಾಡುವುದೇ. ಯಾಕೆ ಕೇಳಿದ್ರೆ ಈ ತಾಮ್ರಲಿಂಗಪುರದಲ್ಲಿರುವಂತ ಶ್ರೇಷ್ಠಿಯನ್ನು ಕಾಣದೆ ಹೋದವರು ಯಾರು ಇಲ್ಲ. ಆದ್ರೂ ನನ್ನ ಪರಿಚಯ ಇಲ್ಲ ಅಂತ ಪರಿಚಯ ತಿಳ್ಕೊಂಡು ಆಶ್ರಯ ಬೇಡಿ ಬಂದಲ್ಲ, ಅವನಿಗೊಂದು ಅನ್ನ ಹಾಕದ್ದು ಹೌದು ನಾನು. ಆದ್ರೆ ಆ ಪುಣ್ಯಾತ್ಮ ತಿಂದದ್ದು ಸ್ವಲ್ಪ ಅಲ್ಲ. ಎಷ್ಟು ದಿವಸ ಆಯ್ತೋ ಊಟ ಬಿಟ್ಟು.
ಆದ್ರೂ ಒಂದು ನನ್ನ ಆಲೋಚನೆ, ಅನ್ನ ಹಾಕುದೌದು ಆಶ್ರಯ ಕೊಟ್ಟೆ, ಏನ್ ನಾ ಸುಮ್ಮನೆ ಅನ್ನ ಹಾಕ್ನ? ಯಾವ ಕಾರಣಕ್ಕೂ ಧರ್ಮಕ್ಕೆ ಯಾರಿಗೂ ಅನ್ನ ಹಾಕುವನಲ್ಲ, ಹಾಕಿದ ಬೇರೆ ಎಂತದ್ದು ಅಲ್ಲ, ಅವನಿಂದ ನನಗೆ ಲಾಭ ಉಂಟು, ಬೇರೆ ಏನೂ ಅಲ್ಲ. ನನಗೊಬ್ಳು ಮಗಳಿದ್ದಾಳೆ ಸ್ವಾಮಿ. ಇಲ್ಲ, ಬೇರೆಯವ್ರ ಮಗಳನ್ನ ತಕೊಂಬಂದ್ ನಾನು ಮಗಳು ಅಂತೆ. ಅದಲ್ಲ ಮರ, ನನ್ನ ಸ್ವಂತ ಮಗಳು ಒಬ್ಳಿದ್ದಾಳೆ. ತೆಗೆದು ಜ್ವರ ಜಾಸ್ತಿ ಆಗ್ತಿರಲ್ಲ ಈಗ ಮಗಳು ಅಂದಾಕ್ಷಣ ಅವಳಿಗೊಂದು ಮದುವೆ ಮಾಡುವಂತ. ಹೌದೌದು, ನನ್ನ ಮಗಳಿಗೆ ಮದುವೆ ಮಾಡುದು, ಮತ್ತೆ ನಿಮ್ಮ ಮಗಳಿಗೆ ಮದುವೆ ಮಾಡುದು. ಹೌದಾ? ಈ ವರ್ಷವೇ ಮದುವೆ ಮಾಡುತ್ತೆ. ಎಂತದನ್ನ ಏನ್ ಆಟದ ಗೊಂಬೆಯ? ನಿಮಗೆ ಇನ್ನೆಂತ ತಕ ಹೊತ್ತ ಮದುವೆ ಮತ್ತೆ ಹೇಳುದಿಲ್ಲ, ಬಾಯಿ ತರಿಸ್ಬೇಡಿ. ನಿಮ್ಗಲ್ಲ, ಮದುವೆ ಮಾಡಿ ಕೊಡ್ಬೇಕಾದ್ದು ಬೇರೆ ಯಾರಿಗೂ ಅಲ್ಲ. ಕರ್ಕೊಂಡು ಬಂದಲ್ಲ ಆ ವಿಭಾಕರನಿಗೆ ಮದುವೆ ಮಾಡಿಸುವುದಂತ ತೀರ್ಮಾನಿಸಿದ್ದೇನೆ. ಆದ್ರೆ ಮಗಳಿಗೊಂದು ವಿಷಯ ಹೇಳ್ಬೇಕಲ್ವಾ, ಅವಳನ್ನು ಕರೆದು ನೋಡುವ. ಓ ಹಲೋ, ಬಾ ಬಾ. ನಾನು ಹೇಳ್ಲಿಕ್ಕೆ ಸಹಾಯ ಮಾಡಿ. ಈಚೆ ಬದಿ ಬಾ. ಏನ್ ಸಾಹಿತ್ಯ ಮರ, ಈಚೆ ಬದಿ ಬಾರ, ಹೊಂದಿಕೊಳ್ಬೇಡ. ಆ ಗುಪ್ಪೆಗೆ ಹಾರ್ತಾ ಇನ್ನು ಕಡಿಮೆ ಆಗಿಲ್ಲ. ಒಂದು ಮೂರು ಇರಲಿ, ಮೂರು ಸಾಕಾಗುದಿಲ್ಲ, ನಾಲ್ಕೈದು ಬೇಕಾಗ್ತದಂತ. ಈ ಬೆಳಗಿನ ಜಾವಕ್ಕೆ ಬಂದ್ಕಂಡ ಈ ಚಳಿಯಲ್ಲಿ ಎಳ್ನೀರು ನಿಮಗೆ ಮೂರು ಇರ್ಲಿ ಅಪ್ಪ. ಬಂದದ್ದು ಒಬ್ರಿಗೂ ಕೊಡ್ಬೇಡಿ, ಬಂದದ್ದು ಒಬ್ರಿಗೂ ಕೊಡ್ಬೇಡಿ, ದೂರದಲ್ಲಿ ಕೂತ್ಕೊಂಡು ಒಬ್ರಿಗೆ ಕುಡೀರಿ. ಈಗ ನಿಮಗೆ ಮೂರು ಇರ್ಲಿ, ಅದಲ್ಲ ಅವಳೆಂತ ಕೋಳಿ ಮರಿಯ? ಶಕ್ತಿ ಬಂದಲ್ಲ ಭಾಗವತ್ ಇವತ್ತು ಮಾಡಬೇಡಿ ಅಪ್ಪ, ನನಗಿರುವುದು ನೀವು ಒಬ್ಬರೇ ಅಪ್ಪ ಅಲ್ವಾ? ಹುಡುಗರಿಗೆಲ್ಲ ನಾಲ್ಕು ಜನ ಇದ್ರು ನೋಡ. ಹಾಗಲ್ಲ ಅಪ್ಪ, ಎಲ್ಲಿಯಾದ್ರೂ ಕೀಲು ಜಾರಿ ಹೋದ್ರೆ ಕೀಲು ಈ ವರ್ಷಕ್ಕೆ ಜಾರುದಿಲ್ಲ, ಬರುವ ವರ್ಷ ಇದೇ ಪ್ರಸಂಗ ಜಾರಬಹುದು. ಬಂದವ್ರು ನೀವು ಕೀಲೊಂದು ಜಾರಿ ಹೋದ್ರೆ ಈ ವರ್ಷ ಜಾರ್ಲಿಕ್ಕೆ ಬಿಡುವುದು ಇಲ್ಲ. ಈಗ ಬಂದೇ ಇಲ್ಲ, ಬಿಡಿಸಿದೆ. ಯಾವುದು ಏನಪ್ಪ? ಏನು ಸೀರೆ ಇರುವುದೇ ಉಡುವುದಕ್ಕೆ ಮತ್ತೆ ಬಿಡಿಸುವುದಕ್ಕೆ? ಹೊಟ್ಟೆ ಸೀರೆ ಬೇಡ, ಮತ್ತೆ ಅಟ್ಟ ಮೇಲೆ ಇದು ಹೊಟ್ಟೆ ಸೀರೆ ಉಡು. ಅದು ನೀವು ಅಮ್ಮ ಸೇರಿ ಉಡಿ, ನನಗೆ ಬೇಡ. ಉಡುವುದು ನನಗೆ ಬೇಡ. ಅದಲ್ಲ, ನಾನು ಕರೆಯುವುದಕ್ಕೂ ನೀನು ಬರುವುದಕ್ಕೂ ಸರಿ ಹೊಂದು ಕಾರಣ ಏನು ಅದು ಹೇಳ್ಬೇಕು. ಅಪ್ಪ ತಂದೆ
ಕರೆಯುವುದಕ್ಕೂ ನೀನು ಬರುವುದಕ್ಕೂ ಸರಿಯಾಯ್ತು. ನಾನು ಕರೆದದ್ದು ಪ್ರಧಾನ ಅಲ್ಲ, ನೀನು ಓಡ್ ಬಂದದ್ದೇ ಮುಖ್ಯ. ಅಪ್ಪ ಆದ್ರಿಂದ ಏನು ಕಾರಣ? ಬಹಳ ದಿವಸಗಳಲ್ಲಿ ಯೋಚನೆ ಮಾಡ್ತಾ ಇದ್ದವಳು ನಾನು. ಅಪ್ಪನಲ್ಲಿ ಮಾತನಾಡಬೇಕು, ಮನದಾಸೆಯನ್ನೆಲ್ಲ ಹೇಳಿಕೊಳ್ಳಬೇಕು. ಇಂದು ಅವಕಾಶ ಎನ್ನುವುದು ಒದಗಿ ಬಂತಲ್ಲ, ಹಾಗಾಗಿ ಓಡೋಡಿ ಬಂದೆ. ಏನು ಮಾತು? ಅಪ್ಪ, ನನಗಾಗಿ ನಿರ್ಮಿಸಿಕೊಟ್ಟಿರುವಂತ ಉಪವನ ಅದು ನಿನಗೆ ಬೇಕು ಅಂತ ಮಾಡೋದು. ಆ ಉಪವನಕ್ಕೆ ಇಂದು ಸುತ್ತಾಡುವುದಕ್ಕಾಗಿ ಹೋದವಳು ನಿನ್ನೆ ದಿವಸ. ಹೌದು. ಹೇಗುಂಟು? ಈಗ ಮುಂದರಿದು ಹೋಗುವಾಗ ಮಳೆ ಬರುವ ಹೋಗ್ಲಿಲ್ಲಲ್ಲ? ಇಲ್ಲಪ್ಪ, ಮಳೆ ಬರುವ ಮುಂಚೆ ಹೋಗಿದ್ದೆ. ಅಪ್ಪ, ಒಂದು ಮಲ್ಲಿಗೆ ಬಳ್ಳಿ ಕಣ್ಣಿಗೆ ಬಿತ್ತದಲ್ವಾ? ಮಲ್ಲಿಗೆ ಬಳ್ಳಿಯ? ಹೌದು. ಎಲ್ಲುಂಟೆ ಅದು? ಅಪ್ಪ, ಬೇಲಿಯ ಬದಿಯಲ್ಲಿ. ಹಾ, ಬೇಲಿ ಮೂಲೆಯಲ್ಲಿ. ಹೌದು. ಅಪ್ಪ, ಆ ಮಲ್ಲಿಗೆ ಬಳ್ಳಿ ಒಂದು 10-16 ವರ್ಷದ ಹಿಂದೆ ಅಮ್ಮ ನೀವು ಸೇರಿ ನೆಟ್ಟದಂತೆ. ನಾನು ಮತ್ತೆ ನನ್ನ ಹೆಂಡತಿ ಅದು ಚಂದ್ರಕ್ಕೆ ಹೋದದ್ದು ದೇಶಕ್ಕೆ. ನನ್ನ ಆತ್ಮೀಯ ಕೊಟ್ಟು ಕಳಿಸದ್ದು. ನೆಟ್ಟದ್ದು ನಾನು, ನೀರು ಗೊಬ್ಬರ ಹಾಕದ್ದವಳು, ಬಿಡು ಪ್ರಶ್ನೆ ಬೇರೆ. ಈಗ ಮಲ್ಲಿಗೆ ಬಳ್ಳಿ ಹೇಗಾಗಿದೆ ಗೊತ್ತಾ? ಹಾಗುಂಟು. ಬೆಳೆದು ಇಷ್ಟೆತ್ತರ ಬೆಳೆದಿದೆ. ಎತ್ತರ ಆಯ್ತಾ? ಹೌದಪ್ಪ. ಬಿಡು. ಮಲ್ಲಿಗೆ ಬಳ್ಳಿ ಬೆಳೆದದ್ದು ಮಾತ್ರವಲ್ಲ, ಆ ಮಲ್ಲಿಗೆ ಬಳ್ಳಿಯಲ್ಲಿ 2 ಮೊಗ್ಗು. 2 ಮೊಗ್ಗ? ಹೌದು. ಬಿಡು. ಇನ್ನು ಆಗ್ಬಹುದು. ಇನ್ನು ಬಿಟ್ಟೀತು. ಬಿಟ್ಟರು ಬಿಡ್ಬಹುದು. ಅದು ಬಿಡುವ ಮೊದಲೇ ಅದಕ್ಕೊಂದು ವ್ಯವಸ್ಥೆ ಆಗಬೇಕು. ಏನಾಯ್ತೆ? ಅಪ್ಪ, ಆ ಮಲ್ಲಿಗೆ ಬಳ್ಳಿ ಈಗ ಹೇಗಾಗಿದೆ ಗೊತ್ತಾ? ಹೇಗಾಯ್ತು? ಮಳೆ ಬಂತ ಇಲ್ವಾ? ಆ ಮಳೆಯಲ್ಲಿ ಮಲ್ಲಿಗೆ ಬಳ್ಳಿ ಮುದುಳಿ ಹೋಗಿದೆ. ಮುದುಕೊಂಡು ನೆಲಕ್ಕೆ ಬಿತ್ತರೆ ಏನಾಗ್ತದೆ? ಸಾರ್ವಜನಿಕರು ಓಡಾಡುವಂತ ಮಾರ್ಗದಲ್ಲಿ ಮಲ್ಲಿಗೆ ಬಳ್ಳಿ ಹರಿದ್ರೆ ನೋಡಿದವರು ಏನ್ ಹೇಳುವುದಿಲ್ಲ ಹೇಳಿ? ನಮ್ಮ ಬೇಲಿ ಪಕ್ಕದಲ್ಲೇ ಸಾರ್ವಜನಿಕ ದಾರಿ. ಹೌದು. ಎಲ್ಲಿಯಾದ್ರೂ ಆ ಬಳ್ಳಿ ದಾರಿ ಮೇಲೆ ಬಿತ್ತು ಅಂತಾದ್ರೆ ನೋಡಿದವರು ಏನ್ ಹೇಳ್ತಾರೆ? ಉಂಡು ಪೋಕರು ಕೈಕಲ್ಲಿ ಸಿಕ್ಕುದಿಲ್ವಾ? ಅಷ್ಟೇ ಅಲ್ಲ, ಸೆಟ್ರ ಮನೆ ಮಲ್ಲಿಗೆ ಬಳ್ಳಿ ಯಾರದ್ದೋ ಕಾಲಡಿ. ಇವರಂತೂ ಇವರ ಬಾಯಿ ಉಂಟಲ್ಲ. ಊರಿಗೆಲ್ಲ ಹೇಳಬೇಡಿ ಅಂದ್ರೆ ಇದ್ದು 4 ಊರಿಗೆ ಬರ್ತಾರೆ. ಹೌದು. ಅದಕ್ಕೊಂದು ವ್ಯವಸ್ಥೆ ಆಗಬೇಕು. ಹೀಗೆ ಮುಂದುವರಿದು ಬರುವಾಗ ತಿಳಿ ನೀರಿನ ಕೊಳದಲ್ಲಿ ಒಂದು ಹೆಣ್ಣು ಹಂಸ ಆಡ್ಲಿಕ್ಕೆ ಬಿಟ್ಟದ್ದು. ಅಪ್ಪ, ಮೊದಲು ಹಾಗಲ್ಲ, ಅದು ಲವಲವಿಕೆಯಿಂದ ಓಡಾಡಿಕೊಂಡಿತ್ತು. ಈಗ ಏನಾಯ್ತು ಅದಕ್ಕೆ? ಈಗ ಮೂಲೆಯಲ್ಲಿ ಕುಳಿತುಕೊಳ್ಳುವುದು. ಹಾಗೆ ವೈದ್ಯರು ತೋರಿಸ್ಬೇಕಿತ್ತು. ವೈದ್ಯರು ಆಡಿದ ಮಾತೇನು ಗೊತ್ತಾ? ಇದು ಹೆಣ್ಣು ಹಂಸ, ಇದರ ಜೊತೆಯಲ್ಲಿ ಒಂದು ರಾಜಗಂಡು ಹಂಸ ಬೇಕು. ರಾಜಗುಂಡು ಹಂಸ? ಹೌದು. ಅಪ್ಪ, ಕೇಳ್ತಿದ್ದೆ, ಬೇಡ ಮುಂದೆ ಹೋಗುವ. ಅಪ್ಪ, ಸುಂದರ. ಇನ್ನು ಸುಂದರ. ಅಪ್ಪ ಸುಂದರನೇ. ಈಗ ಇನ್ನೊಂದು 20 ವರ್ಷ ಹಿಂದೆ ನೋಡ್ಬೇಕಿತ್ತು, ಆಗಿದ್ದು ಚಂದ. ಈಗಿಲ್ಲ. ಈಗ ಹೇಗೆ ಗೊತ್ತಾ? ಸಾರ್ವಜನಿಕ ಬಾವಿಯಲ್ಲಿ ಒಂದು ಕೊಡ ಇಡ್ತಾರೆ ನೋಡು, ಎಲ್ಲವರು ನೀರು ಸೇರ್ಲಿ ಅಂತ. ಅದು ಆಗುಂಟು. ಅಪ್ಪ, ಸುಂದರ ಅಂತ ಹೇಳಿದ್ ನಿಮಗಲ್ಲ, ಮತ್ತೆ ನಮ್ಮ ಮನೆಯಲ್ಲಿ ಇರೋದು ನಾವು ಎಷ್ಟು ಮಂದಿ? ನಾವು ಇದ್ದದ್ದು 3 ಮಂದಿ. ಈಗ ಹಾಗಲ್ಲ, ಒಬ್ಬ ವ್ಯಕ್ತಿಯನ್ನು ಕರೆತಂದದ್ದು ಮಾತ್ರವಲ್ಲ, ಅವನಿಗೆ ರಾಜೋಪಚಾರ. ಆ ಸುಂದರ ಪುರುಷ ಯಾರು, ಯಾಕಾಗಿ ಕರೆತಂದದ್ದು? ಗೊತ್ತಾಯ್ತು ಬಿಡು ನಿನ್ನ ಅಂತರಂಗ ಏನು ಅಂತ. ಯಾವ ಕಾರಣಕ್ಕೂ ಅಲ್ಲಿಗೆ ಬಾಯ ಹಾಕಿದ್ದು. ಬಾಯ ಹಾಕುದೆ ಮತ್ತೆ ಅಲ್ಲಿಗೆ. ಮತ್ತೆ ಅಲ್ಲಿ ಹೋದ್ರೆ ಬಂದವರಲ್ಲಿ ಜಗ್ಗಿ ಇಷ್ಟು ಉದ್ದ ಮಾಡಿಟ್ರೆ ನಾವೇನು ಸಾಯು ಇರ್ಬೇಕು ನೋಡು. ಹಾಕ್ಬೇಡಿ. ಕೊಪ್ಪರಿಗೆ ಒಬ್ಬರಿಗೆ ಅವ್ರ ತಲೆ ಹಾಕುವ. ಈಗ ಆ ಹುಡುಗ ಬೇರೆ ಯಾರು ಅಲ್ಲ, ಅನಾಥ, ವಿವಾಹಕರಿಂದಾಗಿ ಹೇಳ್ಕೊಂಡು ಬಂದ ಜಾನೆ. ಅವನಿಗೆ ಆಶ್ರಯ ಕೊಟ್ಟಿದ್ದೆ, ನಿನ್ನ ಅವನಿಗೆ ಕೊಟ್ಟು ಮದುವೆ ಮಾಡುದು. ನಾನೇನು ಮದುವೆಗೆ ಒಪ್ಪಿದ್ದೇನೆ, ಈ ಮದುವೆಗೆ ಅವ ಒಪ್ಪಿದ್ದಾನ? ಅವ ಒಪ್ಪಲಿಲ್ಲ. ಈ ಮದುವೆ ಈ ವರ್ಷ ಆಗುವ ಕಾಣುವುದಿಲ್ಲ, ಬರುವ ವರ್ಷ ಮಾಡುವ. ಏನು ಮದುವೆ ಮಾಡುದು ನನಗೆ? ಹಾಗಲ್ಲ, ಈ ವರ್ಷವೇ ಆಗ್ತದೆ. ಹೇಗೆ ಗೊತ್ತಾ? ನೀನೊಂದು ಸಣ್ಣ ಪ್ರಯತ್ನ ಮಾಡ್ಬೇಕು. ಅಪ್ಪ ಅಲ್ಲಿಂದ ಇಲ್ಲಿ ಕರೆ ತಂದಿದ್ದಾನೆ ಅಂತಾದ್ರೆ ನಿನ್ನದ್ದಾಗಿರುವಂತ ಚಾಕಚಕ್ಯತೆಯಿಂದ ಹೋಗಿ ಅವನನ್ನು ಮೋಡಿ ಮಾಡಿ ಮದುವೆ ಮಾಡಿಕೊಂಡು ಬರ್ಬೇಕು. ಮದುವೆಗೆ ಅವನನ್ನು ಒಪ್ಪಿಸುವ ಹಾಗೆ ಮಾಡ್ಬೇಕು. ಅಪ್ಪ,
ಅಷ್ಟೇ ಅಲ್ವಾ, ನೀವು ಹೇಳಿದ ಮೇಲೆ ನಾನು ಎಷ್ಟೇ ಆದ್ರೂ ನಿಮ್ಮ ಮಗ ಅಲ್ವಾ? ಹೇಳ್ಕೊಡ್ಬೇಕಾದಿಲ್ಲ, ರಕ್ತದಿಂದ ಬಂದದ್ದು. ಹೌದು. ಮತ್ತೆ ನಾನು ಹೇಳುದಿಲ್ಲ, ಬೇಗ ಅಪ್ಪ ಹೋಗುವುದೌದು. ಈ ಮುತ್ತಿನ ಹಾರ ಒಂದು ಕೊಟ್ಟಿದ್ರು ಒಳ್ಳೇದು. ಇದೊಂದು ನಾನು ಮಗಳಿಗೆ ಒಂದು ಮುತ್ತು ಕೊಡುತ್ತೆ. ಮುತ್ತಿನ ಹಾರ ಇದೆ ಅಂತ ಛತ್ರಿ ಮರವೇ ಆಗಿ ಹೋಗುವುದು. ಛತ್ರಿ ಮರವೇ ಆಗುದಲ್ಲ. ಈಗ ಇದನ್ನ ಹಾಕೊಂಡು ಹಾ ಮತ್ತೆ ಅಪ್ಪ ಅಂಗಡಿಗೆ ಹೋಗ್ಬೇಡಿ. ಇಲ್ಲ ಇಲ್ಲ ಅಂಗಡಿ ಹೋಗುದಿಲ್ಲ, ಜಾಗ್ರತೆ ಮಲಗುವಾಗ. ಆಯ್ತಪ್ಪ ಮಲಗಬೇಕಾದ್ರೆ ಆಯ್ತಪ್ಪ. ಆಯ್ತಾ ಜಾಗ್ರತೆ. ನಮ್ಮ ಅಪ್ಪನಿಗೆ ಏನಾಗಿದೆ ಅಂತ ಕೇಳಿ, ಒಂದು ಹೆಣ್ಣಿಗೆ ಗಂಡನ್ನು ಒಲಿಸಿಕೊಳ್ಳುವುದು ಹೇಗೆ ಎನ್ನುವುದಾಗಿ ಹೇಳಿಕೊಡ್ಬೇಕಾ? ನಾನು ಹೋಗುವ ಪರಿ ಹೇಗೆ? ಅವನ ಸೌಂದರ್ಯ ಕಾಣುವುದಕ್ಕೆ ಸಾಧ್ಯ. ಅದು ಬರುವವರಿಗೆ ಮಾತ್ರ. ಇದೆಲ್ಲ ಹಾಗಲ್ಲ, ಇದೆಲ್ಲ ಮಾದನ ಉಪದ್ರ.
ಅವನ ಬಾಣದ ಹತಿಯನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನನ್ನ ಮನದಾಸಿ ಇವರಲ್ಲಿ ಹೇಳಬೇಕು. ಅದು ಏನಾಗ್ತದೆ? ಅಲ್ಲಿ ಎಬ್ಬಿಸ ಹೌದು, ಎಬ್ಬಿಸಿದ್ರ ಪ್ರಕರಣ ಬೇಗ ಮುಗಿದು ಹೋಗ್ತದಲ್ಲ. ಹೌದು, ಎಬ್ಬಿಸುವುದಲ್ಲ, ಇವರು ಏಳುವಲ್ಲಿವರೆಗೆ ನಾನು ಇಲ್ಲೇ ಮಲಗುವುದು ಸರಿ. ಮಲಗುವಾಗ ಹಾಗೆ ಮಲಗುವುದಾ? ಸರಿಯಲ್ಲ. ಅಪ್ಪ ಆಡಿದ ಮಾತು ಈಗ ನೆನಪಿಗೆ ಬಂತು. ಆಡಿದ ಮಾತೇನು ಗೊತ್ತಾ? ಮುತ್ತಿನ ಹಾರವನ್ನು ಯಾವ ಕಾರಣಕ್ಕೂ ಹಾಕಿ ಮಲಗಬೇಡ, ಮುತ್ತು ಮಗ್ಗಲಿಗೆ ಸಿಕ್ಕಿದು ಅಂತ ಆದ್ರೂ ಒಡೆದು ಹೋಗ್ತದೆ. ಹಾಗಾಗಿ ನನ್ನ ಮುತ್ತಿನ ಹಾರ ಇಡುವುದಿಲ್ಲಿ, ಯಾವಾಗಲೂ ಕಿತ್ತಾರ್ಧ ಹಂಸದ ಕೊಕ್ಕಿನಲ್ಲಿ ಇಡುವುದಲ್ವಾ, ಅಲ್ಲೇ ಇಟ್ಟು ಸ್ವಲ್ಪ ಹೊತ್ತು ಮಲಗಿಕೊಳ್ತೇನೆ ನೋಡು. ಏನೋ ಒಂದು ಆಗುತ್ತದೆ ಎಂಬುದು ಮಾತ್ರ ಗೊತ್ತು. ಆಯ್ತಾ, ಎಚ್ಚರವಾಯ್ತಾ? ಅಷ್ಟೇ. ಕಿತ್ತಾರ ಹಂಸ ಒಂದು ಕಣ್ಣಿಗೆ ಕಾಣುತ್ತಾ ಇದೆ. ಆ ಹಂಸ ರೆಕ್ಕೆ ಬಡಿದು ಅಲ್ಲಿಂದ ಬಂತು. ಹಾಗೆ ಬಂದದ್ದು ಮಾತ್ರವಲ್ಲ, ಅದು ಇಲ್ಲಿ ಮಂಚದ ಕೈಗೆ ಸಿಲುಕಿಸಿದಂತಹ ಮುತ್ತಿನ ಹಾರವನ್ನು ನೋಡಲಿಕ್ಕೆ ಆರಂಭವಾಯಿತು. ಅನ್ನುವಾಗೆ ನಾನು ಎದ್ದು ನೋಡ್ತೇನೆ, ಪುನಃ ಇದರಿಂದ ಹಾರಿ ಹೋದ್ರೆ ಆ ಚಿತ್ತಾರದಲ್ಲಿಯೇ ಅಡಗಿಕೊಂಡು. ಹಾಗಾದರೆ ಹೀಗೂ ಒಂದು ಉಂಟ, ಅದೂ ನಿರ್ಜೀವ, ಇದೂ ನಿರ್ಜೀವ. ನಿರ್ಜೀವದ ಒಂದು ಸೊತ್ತನ್ನು ಮತ್ತೊಂದು ನಿರ್ಜೀವ ತಿನ್ನುತ್ತದೆ ಅಥವಾ ನುಂಗುತ್ತದೆ ಅಂತಾದರೆ ಇದು ವಿಪರೀತವಲ್ಲದೆ ಮತ್ತಿದ್ದೇ. ಇದನ್ನೆಲ್ಲ ಪ್ರತ್ಯೇಕವಾಗಿ ಹೇಳಬೇಕಂತಿಲ್ಲ. ನನ್ನ ಜೀವನವೇ ಇತ್ತೀಚೆಗೆ ವಿಪರೀತವಾಗಿದೆ. ಹೋಗಲಿ, ಏನು ಬೇಕಾದ್ರಾಗಲಿ, ಏನು ಬೇಕಾದ್ರಾಗಲಿ.
ನೇರವಾಗಿ ಪರಿಚಯ ಮಾಡಿಕೊಳ್ಳೋಣ ಎಂಬ ಉದ್ದೇಶದಿಂದ ನಿನ್ನನ್ನು ಕರೆದರೆ ಹೊರತು ಮತ್ತೇನೂ ದುರಭ್ಯಾಸ ಅಲ್ಲ. ಅದಲ್ಲ, ನನ್ನನ್ನು ನೋಡ್ತಾ ಇದ್ದ ಹಾಗೆ ನಿನ್ನನ್ನು ಕಂಡಾಗ ನನಗೂ ಆಶ್ಚರ್ಯವಾಗುತ್ತಾ ಇದೆ. ಹುಡುಗಿಯರಿಗೆ ಈ ಬೆಡಗು ಭಿನ್ನಾಣ ಇದೆಲ್ಲ ಬೇಕು. ಎಲ್ಲಿ ಯಾವಾಗ ಹೇಗೆ ಎಂಬುದು ಸ್ವಲ್ಪ ಆಲೋಚನೆ ಮಾಡಬೇಕು. ಈಗ ನೀನು ಯಾರು ನನಗೆ ಗೊತ್ತಿಲ್ಲ, ಆದ್ದರಿಂದಲಾಗಿ ನಿನ್ನ ಪರಿಚಯ ಮಾಡಿಕೊಳ್ಬೇಕಾದ್ದು ನನ್ನ ಸದುದ್ದೇಶ. ಆದ್ದರಿಂದ ಓ ನಳಿನಾಕ್ಷಿ, ಯಾರು ನೀನು, ಎಲ್ಲಿಯವಳು, ಇಲ್ಲಿಗೆ ಯಾಕೆ ಬಂದೆ, ನಿನ್ನ ಸಂತೋಷ ಅಂತ ಹೇಳಿದೆಯಲ್ಲ, ಈ ಸಂತೋಷಕ್ಕೆ ಕಾರಣಗಳೇ? ನಾನು ಯಾರೆನ್ನುವುದಾಗಿ ನಿಮಗೆ ಗೊತ್ತಾಗದೇ ಇರಬಹುದು, ಆದ್ರೆ ನೀವು ಯಾರೆನ್ನುವುದಾಗಿ ಗೊತ್ತಾಯ್ತು ನನಗೆ. ನಾನು ಇಲ್ಲಿಗೆ ಬರುವ ಉದ್ದೇಶ ಉಂಟು. ನೀವು ಕೇಳಿದ್ರಲ್ಲ, ನಿಮ್ಮನ್ನು ಇಲ್ಲಿಗೆ ಕರೆತಂದವರು ಯಾರು? ಹೌದು, ನಂದಿ ಶೆಟ್ರು. ನಂದಿ ಶ್ರೇಷ್ಠಿ. ಹೌದು, ಅವರಿಗೊಬ್ಬಳ ಮಗಳಿದ್ದಾಳೆ. ವಿಚಾರ ಗೊತ್ತುಂಟಾ? ವಿಚಾರ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಅವರ ಮುದ್ದಿನ ಮಗಳು ನಾನು. ಹೆಸರು ಆಲೋಲಿತ ಎನ್ನುವುದಾಗಿ. ಏಕನ್ಸೆ ಎಂತ ನೀನು ಹೇಳಿದ್ದು ಅವರ ಮುದ್ದಿನ ಮಗಳು ನಾನು ಅಂತ. ಹಾಗಾದ್ರೆ ಮುದ್ದಿಲ್ಲದೆ ಇದ್ದಂತಹ ಯಾಕೆ ಇರುವುದು ಒಬ್ಬೇ ಮಗಳಲ್ವಾ? ಎಲ್ಲವರ ಮುದ್ದತಿ ಎನ್ನುವುದು ನನ್ನಲ್ಲೇ ತೋರ್ಪಡಿಸಿದ ನನ್ನ ತಂದೆ. ಹಾಗೆ ಇಲ್ಲಿಗೆ ಬಂದೇ ಯಾಕೆ? ಮದುವೆ ಮದುವೆ ಮದುವೆ. ಯಾವಾಗ, ಯಾರಿಗೆ, ಹೇಗೆ, ಎಲ್ಲಿ? ಮದುವೆ ನನಗೆ. ಹೌದಾ? ಯಾವಾಗ? ಮದುವೆನೂ ಹೌದು. ಯಾವಾಗ ಎನ್ನುವುದಕ್ಕೆ ವರನೇ ಇನ್ನು ನಿಶ್ಚಯಾಗಿದೆ. ಹಾಗೆ ಹುಟ್ಟಿದವರಿಗೆ ಬಿಡದ ಮೇಲೆ ಮದುವೆ ಒಂದಲ್ಲ ಒಂದು ದಿವಸ ಆಗಲೇಬೇಕು, ಆಗುತ್ತದೆ. ವಿಶೇಷ ಪ್ರಾಯದ ಕಾಲದಲ್ಲಿ ಆಗಬೇಕು. ಆಗ್ಲಪ್ಪ, ಅಯ್ಯೋ ಸಂತೋಷ ನಮಗೆ. ಅದಕ್ಕಾಗಿ ವರನಿಗೆ ವಿಚಾರ ಗೊತ್ತಿಲ್ವಲ್ಲ, ಅದಕ್ಕಾಗಿ ತಿಳಿಸುವರೆ ಇಲ್ಲಿಗೆ ಬಂದೆ. ಇಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ? ಹಾಗಾದ್ರೆ ವರನಿಗೆ ಅಂತಃಪುರದಲ್ಲಿ ನೀವೇ ಇದ್ದರು. ಇನ್ನಂತಪುರ ಇದು? ಓಹೋ, ಹಾಗಾದ್ರೆ ಇಲ್ಲಿ ವರ ಇಲ್ಲಿ ಬೇರೆ ಯಾರು ಇಲ್ಲ, ನಾನು ಒಬ್ಬನೇ ಇರೋದು. ಒಗ್ಗಟ್ಟಾಗಿದೆ ಈ ಪ್ರಶ್ನೆಗಳು. ಆಗಲೇ ಹೋಯ್ತಾ? ಹೌದು. ನನ್ನ ಮನಸ್ಸನ್ನು ಕದ್ದಂತ ಚೋರ ನೀವು. ಹಾಗಾಗಿ ನೀವೇ ನನ್ನನ್ನು ಮದುವೆ Thank you.
ಪದದಲ್ಲಿ ಈ ರೀತಿ ಹೇಳಿದರೆ ಅಪರಾಧ ಅಂತ ಆಗೋದಿಲ್ಲ. ಪ್ರತಿಯೊಬ್ಬಳಿಗೂ ಕೂಡ ಹಾಗೆ, ನಿನಗೆ ಅಂತೂ ಅಲ್ಲ. ಪ್ರಾಯ ಬಂದಾವಾಗ ಹೆಣ್ಣು ಮಕ್ಕಳಿಗೆ ಮದುವೆ ಎಂಬ ಶಬ್ದವನ್ನು ಕೇಳಿದವಾಗ ತನ್ನಿಂದಾನೇ ಸಂತೋಷ ಮುಕ್ಕೇರುವುದು ಸ್ವಾಭಾವಿಕ. ಹೌದು. ಹಾಗೆ ಅಂತ ನೀನು ಬೇರೆ ಯಾರನ್ನೋ ತೋರಿಸ್ತಿ ಎಂಬ ಹಾಗೆ ಭಾವಿಸಿದ್ದೆ ನಾನು. ನೀನು ನನ್ನನ್ನೇ ತೋರಿಸಿ ಅಲ್ಲ. ಸರಿ ಇರಬಹುದು, ಯಾರಿಗೆ ಯಾರು ಚಂದ ಕಾಣ್ತಾರೆ, ಯಾರಿಗೆ ಯಾರು ಕುರುಪಿಗಳ ಹಾಗೆ ಕಾಣ್ತಾರೆ, ಇದನ್ನೆಲ್ಲ ಪ್ರತ್ಯೇಕವಾಗಿ ಹೇಳಲಾಗುವುದಿಲ್ಲ. ಈಗ ನೀನು ಹೇಳುವುದು ಸರಿಯಪ್ಪ, ನನ್ನನ್ನೇ ಮದುವೆ ಆಗ್ಬೇಕೆಂಬ ಹಂಬಲಾದನಿಗಿದೆ ಎಂಬ ಹಾಗೆ. ಈಗ ಒಂದು ಕೈಯನ್ನು ಹೀಗೆ ನಾವು ಬೀಸಿದ್ರೆ ಚಪ್ಪಾಳೆ ಆಗ್ತದ? ಚಪ್ಪಾಳೆ ಆಗ್ಬೇಕಾದ್ರೆ ಎರಡು ಕೈಯನ್ನು ಸೇರ್ಬೇಕು. ಹಾಗಾದ್ರೆ ಮದುವೆಯಾಗುವ ಗಂಡು ಹೆಣ್ಣು ಇಬ್ಬರ ಮನೋಸ್ಥಿತಿ ಒಂದೇ ರೀತಿ ಇದ್ದರೆ ಮಾತ್ರ ಸಾಧ್ಯ. ಹಾಗೆ ಒಬ್ಬಳದ್ದು ಹಾಗೆ ಮತ್ತೊಬ್ಬರದ್ದು ಹೀಗೆ ಅಂದ್ರೆ ಅದು ಸರಿಯಾಗೋದಿಲ್ಲ. ಯಾಕೆ? ನೀನು ಮದುವೆ ಆಗಬೇಕೆಂಬ ಬಯಕೆಯಲ್ಲಿ ಇದ್ದೀಯ. ನನಗೆ ಮದುವೆ ಆಗುವುದಕ್ಕೆ ಮದುವೆ ಆಗುವುದಕ್ಕೆ ಅಂದ್ರೆ ಏನು ಅಲ್ಲ, ನಾನು ಚಂದ ಇಲ್ವಾ? ನನ್ನ ಸರಿಯಾಗಿ ನೋಡಿ. ನಿಜವಾಗಿ ಅಪ್ಸರೆಯ ಹಾಗೆಯೇ ಇದ್ದೀನಿ ನೀನು, ಅದನ್ನು ನಾನು ಒಪ್ಪಿಕೊಳ್ತೇನೆ. ಆದ್ರೆ ಮೊದಲೇ ಗ್ರಾಚಾರ ಹಿಡಿದವ ನಾನು. ಈ ಗ್ರಾಚಾರ ಹಿಡಿದವರು ಹಗ್ಗವನ್ನು ಹಿಡಿಲಿಕ್ಕೆ ಹೋದ್ರು ಹಾವಾಗಿ ಕಚ್ಚಲಿಕ್ಕೆ ಬರ್ತಾರೆ. ಆ ರೀತಿ ಅದೇ ಹೆದರಿಕೆ ಆಗಿದೆ. ಅಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡುವುದು ಬೇಡ, ಪರಿಹಾರ ಆಗಬೇಕಾ? ಒಮ್ಮೆ ನನ್ನನ್ನು ಮದುವೆ ಆಗಿ ಪರಿಹಾರ ಆದ ಹಾಗೆ ಇಲ್ಲ. ಅಲ್ಲ, ಸರಿ ಸರಿ ಸರಿ, ನಿನ್ನನ್ನು ಮದುವೆ ಆಗಲಿಕ್ಕೆ ಆಗೋದಿಲ್ಲ. ನಿನ್ನನ್ನು ಅಂತ ಅಲ್ಲ, ಈ ಜನ್ಮದಲ್ಲಿ ನಾನು ಮತ್ತೊಬ್ಬಾಕೆ ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡಲಾರೆ. ಅವಳ ಅಂಗ ಸಂಗತ ಜನ್ಮವಂತಹ ಸುಖವನ್ನು ಅನುಭವಿಸಬೇಕು ಎಂಬ ಹಾಗೆ ಕನಸಿನಲ್ಲಿಯೂ ಭ್ರಮಿಸಲಾರೆ. ಹೌದು. ಈಗ ನನಗೆ ಗೊತ್ತಾಯ್ತು ಯಾಕೆ ನೀವು ನನ್ನನ್ನು ಮದುವೆ ಮನಸ್ಥಿತಿ ಏನಿರುವುದನ್ನು ಅರ್ಥ ಮಾಡಿಕೊಂಡೆ ನಾನು. ಎಲ್ಲಿಯಾದ್ರೂ ಈ ವಿಚಾರ ನನ್ನ ಅಪ್ಪನಿಗೆ ಗೊತ್ತಾಯಿತು ಅಂತ ಆದ್ರೆ ನನ್ನ ಕೊರಳು ಹೋಗ್ತದೆ. ಅದರ ಬಗ್ಗೆ ಯೋಚನೆ ಮಾಡುವುದೇ ಬೇಡ. ಈಗಾಗಲೇ ನನ್ನ ಅಪ್ಪ ಆಡಿದ ಮಾತೇನು ಗೊತ್ತಾ? ಎಲ್ಲ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡುವುದಿಲ್ಲ. ಅದು ನನ್ನಪ್ಪ ಹಾಗಲ್ಲ. ನನ್ನನ್ನು ಮೆಚ್ಚಿ ಆಡಿದ ಮಾತೇನು ಗೊತ್ತಾ? ನಿನ್ನ ಮನಸ್ಸಿಗೆ ಯಾರು ಹಿಡಿಸುತ್ತಾನೋ ಅಂತವನನ್ನು ನೀನು ಮದುವೆಯಾಗಬಹುದು ಎನ್ನುವುದಾಗಿ ಅನುಮತಿಯನ್ನು ಸೂಚಿಸಿದ್ದಾರೆ. ಹಾಗಾಗಿ ನೀವು ನನ್ನನ್ನು ಮದುವೆ ಆಗಲೇಬೇಕು. ಮದುವೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆಗುವುದೇ ಇಲ್ವಾ? ಆಗುವುದಿಲ್ಲ. ಇಲ್ಲ, ಮನಸ್ಸು ಮಾಡುವುದಿಲ್ಲ. ಮಾಡಿದ್ರು ಕೂಡಿದ್ರು ಅದು ಒಂದು ಸಲಕ್ಕೆ ಅದು ಆಗೋದಿಲ್ಲ. ಜೀವನ ಪರ್ಯಂತ ಆಗ್ಬೇಕು. ಅಲ್ಲ, ನಾನು ಒಮ್ಮೆ ನೋಡಿದ್ರೆ ಸಾಕು, ಯಾರನ್ನೇ ಆಗಲಿ. ಮತ್ತೊಮ್ಮತ್ತು ನೋಡುವ ಚಟವೂ ಇಲ್ಲ, ಹಠವೂ ಇಲ್ಲ ನಮಗೆ. ಆಗೋದೇ ಇಲ್ವಾ? ಇಲ್ಲ. ನಾನು ಹೇಗಿದ್ದೇನೆ? ಇನ್ನು ಯೌವನವನ್ನು ಕಾಣದಂತೆ ನಿನ್ನೆ ಹಾಕಿದ್ದೇನೆ ಅಂತ ನಾನು ನಿಮ್ಮನ್ನು ಮದುವೆ ಆಗ್ತೀನಂತ ಹೇಳಿದ್ರೆ ಅದು ನಿಮ್ಮ ಯೋಗ. ಆದ್ರೂ ಈ ರೀತಿ ಮಾತನಾಡಿದೆ ಯಾಕೆ? ನಮ್ಮ ಮನೆಯಲ್ಲಿದ್ದಂತೆ ನಿಮ್ಮ ಮನಸ್ಥಿತಿ ಹೇಗೆ? ಕೆಲವರಿಗೆಲ್ಲ ಹಿಂದಿನ ಆಸೆ ಎನ್ನುವುದು ಮನಸ್ಸಿನಲ್ಲೇ ಇರುತ್ತದೆ, ಅದನ್ನು ಪ್ರಕಟಿಸುವುದಿಲ್ಲ. ಹಾಗೆ ನೀವಿರಬಹುದು ಎನ್ನುವುದಾಗಿ ಯೋಚನೆ ಮಾಡಿದೆ. ನಿಮ್ಮ ಮನಸ್ಥಿತಿಯನ್ನು ಒಪ್ಪಿಕೊಂಡೆ. ಆದ್ರೆ ಮದುವೆ ಆಗುವುದಿಲ್ಲ ಅಂದ್ಮೇಲೆ ಇಲ್ಲಿರುವುದು ಸರಿಯಲ್ಲ. ನಾನು ಮುತ್ತಿನ ಹಾರವನ್ನು ಹಾಕಿಕೊಂಡೇ ಬರಬೇಕೆನ್ನುವುದಾಗಿ ಆ ಹಾರವನ್ನು ಹಾಕಿಕೊಂಡೇ ಹೋಗ್ತೇನೆ. ಈಗ ಗೊತ್ತಾಯ್ತು. ಬಳಿಗಳಿಗೆ ಮರ್ಕೊಂಡು ನಮಸ್ಕಾರ. ನಮಸ್ಕಾರ. ಮುತ್ಕೊಡಿ.
ಮದುವೆ ಆಗೋದಿಲ್ಲ ಅಂದ್ರೆ ಪರಸ್ತ್ರೀಯರನ್ನು ಕಾಣುವ ಭಾವನೆ ಬೇರೆ, ನಿನಗೆ ಮುತ್ತು ಕೊಡ್ಲಿಕ್ಕೆ ಒಮ್ಮೆ ಹೇಳಿದ ಅರ್ಥ ಆಗ್ತದೆ. ನೀನು ಮುತ್ತು ನಾನು ಕೇಳಿದ್ ಯಾವುದು? ಮುತ್ತು ಕೊಡಿ ಅಂತ ಕೇಳಿ ಚುಂಬನ ಮತ್ತೆ ಹಸಿ ಗೋಡಿ ಕೊಡಿ ಮುಳ್ಳಿನ ಮರ ಕೊಡಿ. ಅಲ್ಲ, ಅದು ಈಗ ಅಗತ್ಯ ಇಲ್ಲ ನನಗೆ. ಯಾಕೆ? ನಾನು ಕೇಳಿದ್ ಯಾವುದು? ಬರುವಾಗ ಮುತ್ತಿನಾರವನ್ನು ಹಾಕಿಕೊಂಡು ಬಂದವಳು, ಮಲಗುವಾಗ ಚಿತ್ತಾರದ ಹಂಸದ ಕೊಕ್ಕಿನಲ್ಲಿಟ್ಟವಳು, ಆ ಹಾಲು ಕಾಣುವುದಿಲ್ಲ, ಅದು ಕೊಡಿಯದು. ನಿನ್ನಲ್ಲಿ ಹೇಳಲಿಕ್ಕೆ ನಾನು ಮರ್ತು. ಹೌದಾ? ನಾನು ನಿದ್ರಿಸಿದ್ದೆ. ಈ ಸಮಯದಲ್ಲಿ ಬಂದಂತಹ ನೀನು ಪ್ರಾಯಶಃ ನೀನು ಹೇಳಿದ ಹಾಗೆ ಮಾಡಿದ್ದೀಯೋ ಏನು ಅಂತೂ ನೀನು ಮಲಗಿದ್ದು. ಇಬ್ಬರಿಗೂ ಎಚ್ಚರ ಆಗಲಿಲ್ಲ. ಪಕ್ಕನೆ ನನಗೆ ಎಚ್ಚರವಾಯಿತು. ನಾನು ಎಚ್ಚರವಾಗಿ ನೋಡ್ತೇನೆ, ಚಿತ್ತಾರ ಹಂಸವು ಆ ಚಿತ್ತಾರದಿಂದ ಎದ್ದು ರೆಕ್ಕೆಯನ್ನು ಹೊಡವಿ ನೇರವಾಗಿ ನೀನು ಮುತ್ತಿನ ಹಾರ ಇಟ್ಟಂತಹ ಜಾಗಕ್ಕೆ ಬಂದು ಅದನ್ನು ನುಂಗಿ 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 ಕೊನೆಗೆ ಆ ಚಿತ್ತಾರದಲ್ಲಿಯೇ ಹುದುಗಿ ಹಾರ ಇಲ್ಲ. ಮನೆ ಹಾಳು ಅವನೇ, ಅನ್ನ ಹತ್ತಿರ ಮನೆ ಕಣ್ಣು ಹಾಕುವವನೇ. ಎಳೆದ ಹಾಗೆ ಮೆತ್ತನೆ ಮಾತನಾಡಿ ಇಲ್ಲಿಂದ ಜಾರಿಕೊಂಡು ರಾಜ್ಯ ಒಂದು ವಿಚಾರ ಗೊತ್ತಿಲ್ಲ. ಸೈತ ತಲ್ಲಿ ಅಂತ ಹೇಳಿದ್ರೆ ಕಾಡಿ ಸಿಕ್ಕಿದ ಬರಲಿ. ನಮ್ಮ ಅಪ್ಪನಿಗೆ ವಿಚಾರ ಗೊತ್ತಾಯ್ತು ಅಂತ ಪರಿಣಾಮ ನೆಟ್ಟೋಗುದಿಲ್ಲ. ಆಗುವುದಿಲ್ಲ, ಆಗಬೇಕು ಹೊರತು ಮತ್ತಿನ್ನೇನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹಾರ ಅದು ನುಂಗಿದೆ, ಚಿತ್ತಾರದಲ್ಲಿ ಹುದುಗಿದೆ, ಮತ್ತೆ ಆ ಹಾರವನ್ನು ನಾನು ಹೇಗೆ ಕೊಡ್ಲಿ, ಎಲ್ಲಿಂದ ಕೊಡ್ಲಿ? ಈ ನಿನ್ನ ಕಾಲಕ್ಕೆ ಕುಪ್ಪಕ್ಕನ ನನ್ನಲ್ಲಿ ಹೇಳಿ ನಾವು ನಡೆಯುವುದಿಲ್ಲ, ಹಾರು ಕೊಡುವುದಿಲ್ಲ. ಇಲ್ಲ, ನನ್ನಲ್ಲಿ ಬೆಣ್ಣೆ ತರಬೇಕಾ? ಮುಗಿಸಬೇಕು ಅಪ್ಪಯ್ಯ. ಹೋಗ್ಲಿ ಅಂತಲೇ ಗೊಳಿಸಿದ್ದಲ್ಲ. ಅಪ್ಪ ಮಾನ ಹೋಯ್ತು, ಮರ್ಯಾದೆ ಹೋಯ್ತು, ನಮ್ಮ ಮನೆಯ ಮುಳುಗಿ ಹೋಯ್ತಪ್ಪ. ಏನಾಯ್ತ? ಅವ ಮದುವೆ ಆಗುದಿಲ್ವಂತೆ. ಮದುವೆ ಆಗುದಿಲ್ಲ ಅಂತ ಬೇಡ, ಪ್ರಯತ್ನ ಮಾಡುತ್ತೇನೆ ನಾನು. ಎಂತದ್ದು? ನಾನು ಕೇಳ್ತೇನೆ. ಆಯ್ತಾ? ಮತ್ತೆ ಕೇಳುವುದು ಅಪ್ಪ, ನೀವು ಕೇಳುವುದಲ್ಲ. ನನಗೀಗ ಮದುವೆ ಆಸೆ ಇಲ್ಲ. ಆಸೆ ಬಿಟ್ಟೆ? ಹಾಗಲ್ಲ, ಮುತ್ತಿನ ಹಾರವನ್ನು ಹಾಕಿಕೊಂಡು ಬಂದದ್ದಲ್ವಾ. ಎಲ್ಲಿದೆ? ಆ ಚಿತ್ತಾರದ ಹಂಸದ ಕೊಕ್ಕಿನಲ್ಲಿ ಇಟ್ಟವಳು ಎದ್ದು ಕಾಣ್ತೇನೆ, ಹಾರ ಇಲ್ಲ. ಅವನಲ್ಲಿ ಕೇಳಿದಾಗ ಚಿತ್ತಾರದ ಹಂಸ ನುಂಗಿತೆ ಎನ್ನುವುದಾಗಿ ಸುಳ್ಳು ಹೇಳ್ತಾ ಇದ್ದಾನೆ. ದೊಡ್ಡ ಕಳ್ಳವ. ಜೋರಾಗಿ 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 ಅಪ್ಪಯ್ಯ, ನೀವು ಪಾಪಿ ಮಗ ಅಂತ ಒಪ್ಕೊಂಡು ಆಯ್ತಲ್ಲ. ಯಾರು ಇವರೆಲ್ಲ ನಾನು ಸೇಂಚುರಿ ಮಾಡುವುದಲ್ಲ. ನಾನೀಗ ಮಾತ್ರ ಇಲ್ಲ. ನೀವು ಮೂರ್ತಿ ಚಿಕ್ಕದಾದ್ರೂ ಸೇಂಚುರಿ ದೊಡ್ಡದು. ನನ್ನ ಮಗಳು ಮುತ್ತು, ಮುತ್ತಿನ ಹಾರ. ಹಾರ ನಾನು ಅವಳನ್ನೇ ಹೇಳಿದ್ದೇನೆ ಸೇಟ್ರಿ. ಆ ಮುತ್ತಿನ ಹಾರವನ್ನು ಚಿತ್ತಾರ ಹಂಸ ನುಂಗಿದೆ ಎಂಬ ಹಾಗೆ. ತಮಾಷೆ ಮಾಡಿದ್ರೆ ಸುಳ್ಳು ತಮಾಷೆಗೆ ನಾನು ಸುಳ್ಳು ಹೇಳಿದ್ದಲ್ಲ. ನಾನು ಪ್ರಾಣ ಹೋದ್ರೂ ಸುಳ್ಳು ಹೇಳಲಿಕ್ಕಿಲ್ಲ. ಖಂಡಿತ ಸತ್ಯ ಮಾತ್ರ. ನಿಮ್ಮ ಆಣೆ ಹೌದು, ನನ್ನ ಆಣೆ ಹೌದು, ನಮ್ಮ ದೇವರ ಆಣೆ ಹೌದು.
ಆ ಹಾರವನ್ನು ಚಿತ್ತಾರ ಹಿಂಗಿದೆ. ಮೂರಾನೆ ಹಾಕಿದೆ. ಹೌದು. ಯಾರಿಗೆ ಮೂರಾನೆ ಸಿಗ್ತದೆ ಗೊತ್ತಿಲ್ಲ. ಹಾ. ಮತ್ತೆ ಮುತ್ತು ಕೊಟ್ಟರೆ ಒಳ್ಳೆದು. ಇದು ಕೋಲಿನ ಕೊಡಲಾಗುತ್ತೆ. ನೀವು ಏನು ಮಾಡಿದ್ರು ನಾವು ಕೊಡುವುದು ಎಲ್ಲಿದ್ದ ಹೇಳಿ. ಇಲ್ಲ ಅಪ್ಪ ಹೊಡಿಲಿಕ್ಕೆ ನಂಗೆ ಮನ್ಸು ಹೊಡಿ ಅಂತ ಕರ್ಕೊಂಡ್ಬಂದಲ್ಲ. ಆದ್ರೂ ಒಂದು ಬೆಣ್ಣೆ ಕೊಡಬೇಕು ಅಂತಾದ್ರೆ ಗೊತ್ತಾಯ್ತು. ಕೊಡಿಲೆ ನಮ್ಮ ಮನೇಲಿ ಕಳ್ತನ ಆಯ್ತು ಮಾರ್ರ. ಹೌದಾ? ಯಾರು? ಬೇರೆ ಯಾರಿಂದಲ್ಲ. ಓ ಇಲ್ಲಿದ್ದ ನೋಡಿ ಶಿವಮಲ್ಲ ಯುವಕರ ಅವನೊಂದು ಕಳ್ತನ ಆದ್ದು ಮಾರ್ರ. ಹೌದಾ? ಅವನೊಂದು ಸರ್ಪಡಿ ಹಾಕಿ ಮಾರ್ರ. ಎಲ್ಲಿಗೆ? ಸೆರೆಮನೆಗೆ. ಸೆರೆಮನೆಗೆ? ಹೌದೌದು. ಅಲ್ಲಿ ಹಾಕಬೇಕಾ? ಹೌದೌದು. ನನ್ನ ಮಗಳು ಮುತ್ತು ಕದ್ದ ಮಾರ್ರ. ಏನು? ನನ್ನ ಮಗಳು ಮುತ್ತು ಕದ್ದ. ಮುತ್ತು ಕೊಡೋದ್ರೆ ಎಂತ ಹೇಳ್ತಾ ಗೊತ್ತಾ? ಏನ್ ಹೇಳಿದ? ಚಿತ್ತಾರದ ಹಂಸನು ಉಂಟು ಅಂತ. ಹೌದಾ? ಹೊಸಿ ಸುಳ್ಳು ಹೇಳ್ತಾ ಮಾರ್ರ ಶಿವರಾಜಲ್ಲ. ನಿನಗೆ ನ್ಯಾಯ ಬೇಕಲ್ಲ? ನನಗೆ ನ್ಯಾಯ ಕೊಡ್ಸಿ ಮಾರ್ರ. ನಿನಗೆ ನ್ಯಾಯವನ್ನು ಕೊಡ್ತೇನೆ. ಅವನಿಗೆ ವಿಚಾರಣೆ ಮಾಡಿ ವಿಚಾರಣೆ ಮಾಡಿ ನ್ಯಾಯ ಕೊಡ್ಸಿ. ಏ ಕಳ ಮತ್ತೆ ಕೊಡಾದ ನೀನು ಅಪರಾಧ ಸ್ಥಾನದಲ್ಲಿ ಇದ್ದವನು. ವಿಚಾರಣೆ ಮಾಡುವುದು ನನ್ನ ಕರ್ತವ್ಯ. ಅದಕ್ಕಾಗಿ ನಿನ್ನಲ್ಲಿ ಒಂದು ಮಾತನ್ನು ಕೇಳ್ತಾ ಇದ್ದೇನೆ. ಯಾರು ನೀನು? ಎಲ್ಲಿಂದ ಬಂದವನು? ಯಾಕೆ ಮುತ್ತನ್ನು ಕದ್ದಿದ್ದೀಯ? ನೀನು ತಪ್ಪು ಮಾಡಿದ್ದನ್ನು ಒಪ್ಪಿಕೊಳ್ಳಿಕೊ. ಒಪ್ಪಿಕೊಂಡಂತಾರೆ ಶಿಕ್ಷೆ ಕಡಿಮೆ ಆಗಬಹುದು. ನೀನು ಯಾರಂತ ಹೇಳ್ತೀಯ?
ಯಾಕೆ ನೀವು ನಿಮ್ಮ ಅಡಿದು ಹೋದಂತಹ ಹಿರಿಯರ ಬಗ್ಗೆ ಬಹಳ ಗೌರವ ಇರುವವರು ಅಂತ. ಹಾಗೆ ಅವರೆಲ್ಲ ಹೇಗೆ ಇಲ್ಲಿ ಆಳ್ವಿಕೆ ಮಾಡ್ತಾ ಇದ್ರ ಅದೇ ರೀತಿ ನೀವು ಗುಣಾಕರನಾಗಿ ಪ್ರೀತಿ ವಾತ್ಸಲ್ಯ ತುಂಬಿದವನಾಗಿ ಇಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದೀರಿ ಎಂಬುದನ್ನು ನಾನು ತಿಳಿದಿದ್ದೇನೆ. ಸರಿ, ಈಗ ನೀವು ಹೇಳಿದ ಹಾಗೆ ನನ್ನ ಪರಿಚಯ, ನಾನೊಬ್ಬ ಕ್ಷತ್ರಿಯ, ನಾನು ವಿಕ್ರಮಾದಿತ್ಯ. ಆದ್ರೆ ವಿಕ್ರಮಾದಿತ್ಯನ ಅಲ್ಲ ವಿಕ್ರಮಾದಿತ್ಯ ಸಮಕಾಲೀನ ನಾನು. ಹಾಗೆ ಹೌದು. ಆದ್ರೆ ಈ ರೀತಿಯಾಗಿ ಚೋರತನದ ಆರೋಪ ನಿನ್ನ ಮೇಲಿದೆ. ಹೌದು, ಚೋರತನ ಮಾಡಿದ್ಯಾಕೆ? ನಾನು ಹೆಸರು ಒಂದು ವಿಭಾಕರ ಎಂಬ ಆದ್ರೆ ಚೋರತನ ನಾನು ಮಾಡಿದ್ದಿಲ್ಲ. ಈ ರೀತಿಯಾಗಿ ಸಾಮಧಾನದಿಂದ ನಿನ್ನಲ್ಲಿ ಕೇಳಿದೆ. ಚೋರತನ ಮಾಡಿದವರು ಎನ್ನುವಾಗಿ ಆರೋಪ ಉಂಟು. ಚೋರತನ ನೀನು ಮಾಡಿದ್ದು ಹೌದಂತಾರೆ, ಒಪ್ಪಿಕೋ ಎನ್ನುವಾಗ ಹೇಳಿದ್ರೆ ಒಪ್ಪಿಕೊಂಡಂತಾರೆ, ಶಿಕ್ಷೆ ಕಡಿಮೆ ಆಗ್ತದೆ ಎನ್ನುವ ಹಾಗೆ. ಆದ್ರೆ ನಿನ್ನಲ್ಲೇ ಕೇಳ್ತಾ ಇದ್ದೇನೆ, ನಿನಗೆ ನಂದಿಶ್ರೇಷ್ಠಿಯವರು ಆಶ್ರಯ ಕೊಟ್ಟವರು ಅನ್ನದಾತರಾಗಿದ್ದಾರೆ. ಅವರ ಮನೆಯಲ್ಲಿರುವ ಎಷ್ಟು ಜನ? 4 ಮಂದಿ. ಅವರ ಮಗಳು ನಂದಿಶ್ರೇಷ್ಠಿಗಳು, ಅವರ ಹೆಂಡತಿ, ಆ 4 ಜನರಲ್ಲಿ ಮತ್ತೊಬ್ಬ ನೀನು. ಅವಳ ಮಗಳು ಸರವನ್ನು ಕಲಿಲಿಕ್ಕೆ ಆಗ್ತದಾ? ಆಗುವುದಿಲ್ಲ. ಅಪ್ಪ ನಂದಿಶ್ರೇಷ್ಠಿ ಆಗ್ತದಾ? ಆಗುವುದಿಲ್ಲ. ಅಮ್ಮನಿಗಂತೂ ಆ ಮನಸ್ಸೇ ಬರುವುದಿಲ್ಲ. ಅಂತಾದ್ರೆ ಚೋರ ನೀನೇ. ನಾನು ಉಳಿದವ ಅಂದ್ರೆ 4ನೇಯವ, ಕದ್ದವ ನಾನೇ ಎಂಬ ಹಾಗೆ ನಿಮಗೆ ಅನುಮಾನ. ನಾನು ಸ್ಪಷ್ಟವಾಗಿ ನಿಮ್ಮಲ್ಲಿ ಹೇಳಿಬಿಡ್ತೇನೆ. ಯಾಕಂದ್ರೆ ನಾನು ಮಲಗಿದವ ಎಚ್ಚೆತ್ತಾವಾಗ ಅಲ್ಲೇ ಚಿತ್ತಾರ ಹಂಸ ಒಂದಿತ್ತು. ಅಲ್ಲೇ ಆ ಹುಡುಗಿ ಮಲಗಿದ ಮಂಚದ ಕೈಗೆ ಒಂದು ಮುತ್ತಿನ ಮಾಲೆಯನ್ನು ತೂಗಿಬಿಟ್ಟಿದ್ದು. ಹಾಗೆ ನಾನು ನೋಡ್ತಾ ಇದ್ದ ಹಾಗೆ ಚಿತ್ತಾರ ಹಂಸವು ಬಂದು ಆ ಮುತ್ತಿನ ಹಾರವನ್ನು ನುಂಗಿ ಪುನಃ ಹೋಗಿ ಅಲ್ಲೇ ಸೇರಿಕೊಂಡಿದೆ. ಇದು ಹೇಳಿದ್ರು ನಾನು ಚೋರನಲ್ಲ. ಆ ಮುತ್ತನ್ನು ಚಿತ್ತಾರ ಹಂಸ ನುಂಗಿದ್ದೇನು ಹಾಗೆ ಅರ್ಥ ಇದ್ದೀಯ? ನೀನು ಹೇಳಿದ್ದು ಹೇಗಾಯ್ತು ಗೊತ್ತುಂಟ? ಈಗ ನೀ ಹೇಳಿದ್ದೇನೆ ಆದ್ರೆ ನೀನು ತಪ್ಪು ಮಾಡ್ಲಿಲ್ಲ ಎನ್ನುವ ಹಾಗೆ ಸಾಮಂತದಿಂದ ಹೇಳ್ತಾ ಇದ್ದೀಯ. ನಿನ್ನನ್ನು ಹೀಗೆ ಬಿಡ್ತೇನಾ? ಹೀಗೆ ಬಿಡ್ತೇನಾ? ನಿನಗೆ ತಕ್ಕ ಪಾಠ ಆಗಬೇಕು. ಒಳ್ಳೆಯದಾಗಲಿ ಅಂತ ಹೇಳಿ ಈ ರೀತಿ ಕರೆಯುವುದಕ್ಕೆ ಬಲವಾದ ಉದ್ದೇಶ ಉಂಟು. ಯಾವ ರೀತಿಯ ಕಾರಣ? ಆ ಕಡೆಯಲ್ಲಿ ನೋಡಿ, ಇವ ಚೋರ. ಇವನನ್ನು ಮಾಡಬೇಕಾದೇನು ಗೊತ್ತುಂಟ? ನೇರವಾಗಿ ಕಾಡಿಗೆ ಕರೆದುಕೊಂಡು ಹೋಗಿ ಅವನ ಕರಚರಗಳನ್ನು ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ಆದ್ರೆ ನನ್ನದೊಂದು ಆಟ ಉಂಟು. ಇವನಿಗೆ ಅನ್ನ ನೀರು ಹಾಕಬಾರದು.
ಭಾಗ್ಯವಂತರು. ಹೊಟ್ಟೆಯನ್ನು ಕುಲದಿಂದವರೆಗೆ ಎನ್ನುವಂತಹ ಮಾತಿದೆಯೇ, ಆದರೆ ಹೆಣ್ಣಾದವಳಿಗೆ ಆಸೆ ಆಗುವುದು ತವರು ಮನೆಯ ಕಡೆ. ಮೀನಿಗೆ ನೀರಿನ ಆಸರೆ, ಹೆಣ್ಣಿಗೆ ತವರಿನ ಆಸರೆ. ಹಾಗೆಂದು ಕಷ್ಟದಲ್ಲಿ ಸುಖದಲ್ಲಿ ತವರನ್ನು ನಿಂತು ಈ ಹೊತ್ತಿನಲ್ಲಿ ಮಾವನಲ್ಲಿ ಅಪ್ಪನೆಯನ್ನು ಪಡೆದುಕೊಂಡು ತವರು ಮನೆಗೆ ಹೋಗಿ ಬರುತ್ತೇನೆ ಎಂಬುದಾಗಿ ಹೊರಟವಳು ಅಲ್ಲಿಂದ ಹಿಂದಕ್ಕೆ ಬರುವಂತ ಹೊತ್ತಿನಲ್ಲಿ ಸ್ವರವನ್ನು ಕೇಳಿ ಬರುತ್ತಾ ಉಂಟು. ಇದನ್ನು ಕೇಳುವಾಗ ಪರಿಚಯದ ಸ್ವರ ಅಷ್ಟೇ ಅಲ್ಲ, ಯಾಕೋ ಏನು ಕರುಳೆ ಹಿಂದಿನಂತ ಅನುಭವ. ನರಕದ ಯಾತನೆಯಲ್ಲಿ ಹೊರಗುವಂತವರು ಯಾರು ಎನ್ನುವುದನ್ನು ಆ ಸ್ವರವನ್ನೇ ಅರಸುತ್ತಾ ಮುಂದುವರಿಯುತ್ತೇನೆ. ಪರಿಚಯ ಸಿಗದಾಗೆ ಮುಖವನ್ನು ತಿರುಗಿಸಿದ್ದಾರಲ್ಲ, ಇವರೇನು ಸಾಮಾನ್ಯರೇ? ಪ್ರಭುಗಳಲ್ಲವೇ? ಈ ಹೊತ್ತಿನಲ್ಲಿ ಈ ಸ್ಥಿತಿಯಲ್ಲಿ ಇವರನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ನನ್ನ ಕಣ್ಣುಗಳೇ ನಂಬದಂತಹ ದೃಶ್ಯ ನಾನು ಕಾಣುತ್ತಾ ಇದ್ದೇನೆ. ಹರ ಚರಣಗಳನ್ನು ಕಳೆದುಕೊಂಡವರಿದ್ದಾರೆ, ಇವರಲ್ಲೇ ಮಾತನಾಡಿಸುತ್ತೇನಂತೆ. ಸಾಧ್ಯವೇ ಇಲ್ಲ ಪ್ರಭು. ಅರಸನಾದವನು ನೀವಿದ್ದಂತಹ ದಾನವನ್ನಿದ್ದಂತಹ ನಿಮ್ಮ ಕೈ ಇಂದು ಕೈಗಳನ್ನೇ ಕಳೆದುಕೊಂಡು ಪ್ರಜೆಗಳನ್ನು ರಕ್ಷಿಸಬೇಕಾದಂತಹ ನಿಮ್ಮ ಕಾಲುಗಳು ಕಾಣುತ್ತಾ ಇಲ್ಲ ಪ್ರಭು. ಅರಸನಾದವನಿಗೆ ಈ ದುಸ್ಥಿತಿ ನಾನು ಯಾರೆಂದು ಯೋಚಿಸುತ್ತಾ ಇದ್ದೀರೆ. ಉಜ್ಜಯಿನಿಯಲ್ಲಿ ನಿಮ್ಮ ಪ್ರಜೆ ನಾನು, ಸುಶೀಲೆ ಎಂಬುದಾಗಿ ನನ್ನ ನಾಮಧೇಯ. ಈ ಊರಿನಲ್ಲಿ ನಿಮ್ಮನ್ನು ಕಾಣುತ್ತಾ ಇದ್ದೇನೆ. ಈ ರೀತಿಯ ದುಸ್ಥಿತಿ ಬರುವುದಕ್ಕೆ ಕಾರಣವೇನು ಪ್ರಭು? Oh,
ನನಗೆ ಆದಂತ ಈ ಭಾವನೆಯಿಂದಲಾಗಿ ನಾನು ಉಂಗುಕೊಂಡಿಲ್ಲ ಅಮ್ಮ. ನನಗೆ ಕಣ್ಣೀರೂ ಬರಲಿಲ್ಲ. ಸರಿ, ತನ್ನ ಒಡೆಯನಿಗೆ ಆದ ಈ ದುಸ್ಥಿತಿಯನ್ನು ಕಂಡು ನೀನು ಕಣ್ಣೀರು ಸುರಿಸುವಾಗ ತನ್ನಿಂದಾನೇ ನಿನ್ನ ಮುಖವನ್ನು ನೋಡಲಿಕ್ಕೆ ಆಗುವುದಿಲ್ಲ ನನಗೆ. ಸತ್ಯ. ನನ್ನ ಕಣ್ಣಿಂದಲೂ 4 ಬಿಂದು ಜಲ ಕೆಳಗೆ ಬಿದ್ದು ಹೋಯಿತು. ನಿಮಗೆ ಏನಾಗಿದೆ ಇದನ್ನು ನೀನು ಕೇಳಿದವಾಗ ನಿನಗೆ ಏನು ಉತ್ತರ ಕೊಡಬೇಕು ನನಗೆ ಗೊತ್ತಿಲ್ಲ. ಇದಕ್ಕೆಲ್ಲ ಒಂದೇ ಉತ್ತರವಾಗಿ ಹೇಳುತ್ತಿದ್ರೆ ಇದೆಲ್ಲ ಗೃಹಗತಿ ಮಗ, ಗೃಹಗತಿ. ಕಾಲಚಕ್ರ ತಿರುಗುತ್ತಾ ಇರ್ತದೆ. ಸುಖ ದುಃಖ, ಲಾಭ ನಷ್ಟ, ಹೆಣ್ಣು ಎಲ್ಲ ಪ್ರಪಂಚ ದ್ವಂದ್ವಮಯ. ಹಾಗೆ ಏನೋ ಆಗಿ ಹೋಯಿತು. ಇದನ್ನೆಲ್ಲ ನೀನು ಎಣಿಸಿ ತಲೆ ಕೆಡಿಸಿಕೊಡಬೇಡ. ಹೊತ್ತು ಮುಳುಗುತ್ತಾ ಬಂತು. ನಿನ್ನ ಗಂಡನ ಮನೆಗೆ ಹೋಗಬೇಕಾದವಳು ನೀನು. ಅಮ್ಮ, ನನ್ನನ್ನು ಕಂಡು ಮರುಗಬೇಡ. ನೀನು ನಮ್ಮ ಪಾಲಿಗೆ ದೇವರು ನೀವು. ನಿಮ್ಮನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗುವುದಕ್ಕೆ ನನ್ನ ಮನಸ್ಸು ಕೇಳುವುದಕ್ಕುಂಟೇ ಹೇಳಿ. ಉತ್ಪನ್ನವನ್ನು ತಿಂದ ಋಣವನ್ನು ತೀರಿಸುವುದಕ್ಕಾದರೂ ನಿಮ್ಮನ್ನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ. ನಾನು 2 ಹೊತ್ತಿನ ಊಟದಲ್ಲಿ 1 ಹೊತ್ತ ಊಟವನ್ನು ನಿಮ್ಮ ಪಾಲಿಗೆ ಒದಗಿಸಿಕೊಡುತ್ತೇನೆ. ನನ್ನ ಜೊತೆಯಲ್ಲಿ ಬಂದಿದ್ದೇವ. ನಾನು ನಿನ್ನ ಜೊತೆಯಲ್ಲೇ ಬರಬೇಕು ಮಗಳೇ. ನಿನ್ನ ಮಾತನ್ನು ಅಲ್ಲಗಡೆಯುವಂತಿಲ್ಲ. ಹಾಗಾದ್ರೆ ಹೋಗೋಣ. ನಾನು ಬಂದಂತಹ ದಂಡಿಗೆ ಇದೆ, ದಂಡಿಗೆ ಹೊತ್ತುಕೊಂಡು ನಿಮ್ಮನ್ನು ಸಾಗುತ್ತೇನೆ ಅಂತಿದ್ದೀವ. ಒಳ್ಳೆದು 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 ಒಳ್ಳೆದು. ದಂಡಿಗೆ ಮೇಲಿರಿಸಿ ಇಷ್ಟು ತಡವಾಗಬೇಕೆ? ನೀವೇ ಕಳುಹಿಸಿಕೊಟ್ಟಿದ್ದಲ್ಲ, ಬರುವಾಗ ಯಾಕೋ ತಡವಾಗಿ ಹೋಯಿತು. ನಮ್ಮವರಲ್ಲಿ ಮಾತನಾಡಿ ಬರುವಂತ ಹೊತ್ತಿನಲ್ಲಿ ಯಾರು ವಿಶೇಷ ವ್ಯಕ್ತಿ? ಯಾರದು ನೋಡಿದೀಯಾ? ಪಾಪಿ ಅದಮ್ಮ ಮೂರ್ಖ, ಅವನನ್ನು ಇಲ್ಲಿವರೆಗೆ ಕರೆಕ್ಟನಿದೆಯಲ್ಲ. ಹೋಗು, ಎಲ್ಲಿಂದ ಕರ್ಕೊಂಬಂದಿಗೆ ಅಲ್ಲಿಗೆ ಬಿಟ್ಟು ಹೋಗಲಿ. ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟಿದೆ ಮಾವ. ಯಾಕೆಂದರೆ ಇವರೇನು ಸಾಮಾನ್ಯರೇ ಹೇಳಿ. ಒಂದು ಊರಿನ ಅರಸ ವಿಕ್ರಮಾದಿತ್ಯ ಪ್ರಭುಗಳ ಬಗ್ಗೆ ಸಕಲರಿಗೂ ತಿಳಿದಂತಹ ವಿಚಾರ. ಅನ್ಯಾಯವನ್ನು ಯಾರು ವಿಕ್ರಮಾದಿತ್ಯ? ವಿಕ್ರಮಾದಿತ್ಯ ನಾನು ನೋಡ್ಲಿಲ್ವಾ? ನಾನು ನೋಡ್ಲಿಲ್ವ? ವಿಕ್ರಮಾದಿತ್ಯ ಆಗಿ ಸಾಧ್ಯವೇ ಇಲ್ಲ. ಇವನ ನಂದಿ ಶ್ರೇಷ್ಠಿಗಳ ಮನೆಯಲ್ಲಿ ಕರ್ತನ ಮಾಡಿದವ. ಅವನು ಇಲ್ಲಿವರೆಗೆ
ತಂದಿದೆಯಲ್ಲ ಕೋಪ ಬೇಡ. ಇವನನ್ನು ಇಲ್ಲಕ್ಕೆ ಕಳುಹಿಸುವುದಕ್ಕೆ ನನ್ನ ಮನಸ್ಸು ಇವತ್ತಿನ ನೀನು ಒಪ್ಪದೆ ಇದ್ರೆ ನನ್ನ ಪ್ರಾಣವನ್ನು ನಾನೇ ಕಳೆದುಕೊಳ್ತೇನೆ. ಚಂದ್ರಸೇನ ಪ್ರಭುಗಳು ಅನ್ನ ನೀವು ಕೊಡಬೇಡಿ ಎಂಬುದಾಗಿ ಹೇಳಿದ್ದಾರೆ. ಅವರಲ್ಲೇ ಒಂದು ಮಾತು ಕೇಳಿ ಒಪ್ಪಿಗೆ ಕೊಟ್ಟಿದ್ದಾರೆ. ಅವರನ್ನ ಬಾಯಿಗೆ ಬಂದ ರೀತಿಯಲ್ಲಿ ನಾನು ಬೈದಿದ್ದೇನೆ. ಅವರನ್ನು ಒಂದು ಕ್ಷಮೆ ಕೇಳಬೇಕಲ್ವಾ? ಕ್ಷಮೆ ಕೇಳುದು ಸ್ವಾಮಿ, ಏನು ನಿಮಗೆ ಬಾಯಿ ಬಂದ ರೀತಿಯಲ್ಲಿ ನಾನು ಬೈದವನು ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೇನೆ. ಇಲ್ಲಿ ಒಳ್ಳೆ ರೀತಿಯಲ್ಲಿ ಉಂಡು ಉಟ್ಟು ಒಳ್ಳೆ ರೀತಿಯಲ್ಲಿ ಇರಿ. ಒಳ್ಳೇದು. ಆದ್ರೆ ಒಂದು ಏನು ನನಗೆ ಉದ್ಯೋಗ ಯಾರಾದ್ರೂ ಬೇಕು. ಉದ್ಯೋಗ ಇಲ್ಲ ಎಂದಾದ್ರೆ ನನಗೆ ಆ ಮನೆಯಲ್ಲಿ ಊಟ ಮಾಡಿದ್ರೆ ಅದು ಮೈಗೆ ಹಿಡಿಸಲಿಕ್ಕಿಲ್ವಪ್ಪ. ಕೈ ಕಾಲಿರುವವರಿಗೆ ಉದ್ಯೋಗ ಸಿಗುವುದಿಲ್ಲ. ಅವರ ನಿಷ್ಠೆ ಎಷ್ಟು ಅಂತ ಹೇಳಿ ಗೊತ್ತಾಯ್ತಲ್ಲ. ಹೌದು, ಕೈ ಕಾಲು ಇರುವವರಿಗೆ ಇಲ್ಲಿ ಉದ್ಯೋಗ ಇಲ್ಲ. ಇಬ್ಬರಿಗೆ ಕೈ ಕಾಲು ಎರಡೂ ಇಲ್ಲ. ಎರಡು ಹೇಗೆ ಉದ್ಯೋಗ ಮಾಡ್ತಾರೆ? ಕೈ ಕಾಲುಗಳನ್ನು ಕಳೆದುಕೊಂಡಂತಹ ವ್ಯಕ್ತಿಗೆ ನಿನ್ನ ಮನೆಯಲ್ಲಿ ಉದ್ಯೋಗ ಇದೆ ಎಂಬ ಹಾಗೆ ನಾನು ನಿನಗೆ ತಿಳಿಯಪಡಿಸುತ್ತೇನೆ. ನೀನು ಗಾಣದವ. ಹೌದು, ಗಾಣಕ್ಕೆ ಎತ್ತುಗಳನ್ನು ಕಟ್ಟಬೇಕು. ಅದಕ್ಕೆ ಒಂದು ಬದಿಗೆ ಭಾರಕ್ಕಾಗಿ ಕಲ್ಲನ್ನು ಇಡಬೇಕು. ಮಧ್ಯದಲ್ಲಿ ಕಲ್ಲನ್ನು ಇಡಬೇಕು. ಮತ್ತೆ ಆ ಎತ್ತುಗಳನ್ನು ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಬೇಕಾಗಿ ಬಾಯಿಂದ ಅದನ್ನು ಹಾಗೆ ಹೀಗೆ ಹೇಳಬೇಕು ಅಲ್ವೇ? ಅದಕ್ಕಾಗಿ ಕೈ ಕಾಲು ಬೇಡಲ್ಲ ಅದಕ್ಕೆ. ಹಾಗೆ ಆ ಕೆಲಸ ನಾನು ಮಾಡ್ತೇನೆ. ಹೌದು, ಈಗ ಬನ್ನಿ. ಪ್ರಪಂಚದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೆಲ್ಲ ಯೋಗ ಇದ್ದವರಿಗೆ ಭಾಗ್ಯ ಇರುವುದಿಲ್ಲವಂತೆ, ಭಾಗ್ಯ ಇದ್ದವರಿಗೆ ಯೋಗವಿರುವುದಿಲ್ಲವಂತೆ. ಆ ನಿಟ್ಟಿನಲ್ಲಿ ಆಲೋಚನೆಯನ್ನ ಮಾಡುವುದಾದ್ರೆ ನಾನೊಬ್ಬಳು ಭಾಗ್ಯವಂತಳೇ ಸರಿ. ಯಾಕೆ? ಕಾಮಲಿಂದ ಅಪರಾಧಿಕಾರಿ ಚಂದ್ರಸೇನರ ಮಗಳು ನಾನು ಪದ್ಮಾವತಿ ಎನ್ನುವ ಹಾಗೆ ಸಲ್ಲಿಸಿದ್ದಾರೆ. ಉಡುವುದಕ್ಕಾಗಲಿ ಉಣ್ಣುವುದಕ್ಕಾಗಲಿ ಕೊರತೆಯನ್ನು ಕಂಡವಳು ನಾನಲ್ಲ. ಸಕಾಲಕ್ಕೆ ಸರಿಯಾಗಿ ಗುರುಮಠಕ್ಕೆ ಹೋದೆ, ಬೇಕಾದಂತ ವಿಧಿಗಳನ್ನೆಲ್ಲ ಕಲಿತು ಅರಮನೆಗೆ ಬಂದಂತಹ ನನ್ನಲ್ಲಿ ತಂದೆಯವರು ಮದುವೆ ಕುರಿತಾಗಿ ಕೇಳಿದಾಗ ನಾನೊಂದು ಶಪಥವನ್ನು ಕೈದಿದ್ದೇನೆ. ಹೇಗೆ?
ತಂದೆಯವರ ಮದುವೆ ಕುರಿತಾಗಿ ಕೇಳಿದಾಗ ನಾನು ಇಂಥ ಶಪಥ ಬೇರೆ ಉಂಟು. ಆದ್ರೆ ಏನ್ ಮಾಡುದು ಹೇಳಿ, ನನ್ನ ಮನಸ್ಸಿನ ಆಸೆಯನ್ನ ನಾನೇ ಹೇಳಿಕೊಂಡ್ರೆ ಆಗ್ತದಾ? ಇಲ್ಲವೇ ಇಲ್ಲ. ಒಬ್ಬೊಬ್ರು ಮಾತಾಡೋರಿಗೆ ಏನ್ ಹೇಳ್ತಾರೆ ಅಲ್ವಾ? ಹಾಗಾಗಿ ಮನದ ಇಂಗಿತವನ್ನ ಹೇಳಿಕೊಳ್ಳುವುದಕ್ಕಾಗಿ ಓ ಮಿತ್ರೇ, ಶುಭವಾಗಲಿ ಎದ್ದೇಳು. ನಮ್ಮ ಅವಸರದ ಕರೆ ಮತ್ತೇನು ಅಲ್ಲ, ನನ್ನ ಮನಸ್ಸಿನ ಹದನವನ್ನು ನಿನ್ನಲ್ಲಿ ಹೇಳಬೇಕೆನ್ನುವ ಹಾಗೆ ತಿಳಿದವಳು ಕರೆಸಿದವಳಿದ್ದೇನೆ. ಮದುವೆ ಕುರಿತಾಗಿ ತಂದೆಯವರು ನನ್ನಲ್ಲಿ ಕೇಳಿದಾಗ ನಾನು ಗೈದಂತ ಶಪಥ ಹೇಗೆ ಬಲ್ಲೆಯ? ಹೇಗೆ? ಅಂದು ಕಾಳಿಕಾ ಮಾತೆ ಕನಸಿನಲ್ಲಿ ಬಂದಾಡಿದಂತಹ ಮಾತು ಸದ್ಭಕ್ತಳ ಅಂತ ನನ್ನ ಪಾಲಿಗೆ ನಿನ್ನನ್ನ ಕರ ಹಿಡಿಯುವಂತಹ ವ್ಯಕ್ತಿ ದೀಪಕ ರಾಗವನ್ನೇ ಹಾಡುವವನಾಗಿರ್ತಾನೆ ಎನ್ನುವ ಹಾಗೆ ಅವರನ್ನ ಗುರುತಿಸುವುದು ಹೇಗೆ ಎನ್ನುವ ಹಾಗೆ ಮಾತೆಯಲ್ಲಿ ಕೇಳಿದಾಗ ಅವಳೇ ಹೇಳಿದ್ದಾಳೆ, ನಿನ್ನ ಅಂತಃಪುರದಲ್ಲಿ ನಾನೊಂದು ಆಲಯವನ್ನು ನಿರ್ಮಿಸಿ ಅದರಲ್ಲಿ 108 ದೀಪಗಳನ್ನು ಸಿದ್ಧಪಡಿಸಿ ಇಡು. ಯಾವ ಸಂದರ್ಭದಲ್ಲಿ ದೀಪಗಳೆಲ್ಲವರೂ ಇದಕ್ಕೆ ಪ್ರಾರಂಭಿಸುತ್ತದೋ ಅಂದು ದೀಪಕ ಸುರಾಗವನ್ನು ಹಾಡುವಂತ ವ್ಯಕ್ತಿ ಬಂದೇ ಬರ್ತಾನೆ ಎನ್ನುವ ಹಾಗೆ ನಂಬಿಕೆಯನ್ನು ಇಟ್ಟುಕೋ ಎನ್ನುವ ಹಾಗೆ. ಹಾಗಾಗಿ 108 ದೀಪವನ್ನು ಸಿದ್ಧಪಡಿಸಿ ಇಟ್ಟವಳು ನಾನಿದ್ದೇನೆ. ತಂದೆಯಲ್ಲಿ ಶಪಥ ಗೈದ ಬಗೆಯೂ ಹಾಗೆ ದೀಪಕ ರಾಗವನ್ನು ಹಾಡಿದಂತ ವ್ಯಕ್ತಿಯನ್ನೇ ಮದುವೆ ಆಗ್ತೀನಿ. ಆದ್ರೆ ಏನು ಮಾಡೋಣ ಹೇಳು, ದೀಪಗಳು ಸಿದ್ಧಪಡಿಸಿಟ್ಟದ್ದೇ ಬಂತು. ಅಮ್ಮ, ನಿಮಗೂ ಇಲ್ಲ ಮದುವೆ, ನನಗ್ ಗೊತ್ತಾಯ್ತು ನಿನ್ನದ್ದೇ ಆಲೋಚನೆ. ಇವಳಿಗೆ ಯಾವಾಗ ಮದುವೆ ಆಗ್ತದೆ, ಇವಳ ಜೊತೆಗೆ ನನಗೂ ಒಂದು ಮದುವೆ ಆದಷ್ಟು ಬೇಗ ಆಗಲಿ. ಕೆಲವರಿಗೆಲ್ಲ ಹಾಗೆ ಅಮ್ಮ, ಹೂವೊಂದು ಸ್ವರ್ಗ ಏರುವಾಗ ನಾರಿಗೂ ಆಸೆ ಇರುವುದಿಲ್ವಾ? ಖಂಡಿತವಾಗಿ ನಿನ್ನ ಆಸೆಯನ್ನು ನಾನು ಭಂಗಪಡಿಸುವುದಿಲ್ಲ. ಯಾಕೆ? ನನಗೂ ಮದುವೆ ಆಗದಿದ್ರು ನಿನಗೆ ಬೇಗ ಒಂದು ಮದುವೆ ಮಾಡಿಸ್ತೀನಿ. ಹಾಗಲ್ಲವೇ ಹೇಳಿದ್ದಷ್ಟೇ. ನನಗೆ ಮದುವೆ ಆಗದಿದ್ರು ನಿನಗೊಂದು ಹುಡುಗನನ್ನು ಹುಡುಕುವ ಅದ್ರ ಬಗ್ಗೆ ಆಲೋಚನೆ ಅಲ್ಲ. ಯಾಕೆ? ಹುಟ್ಟಿಸಿದಂತಹ ವಿಧಾತ ಯಾರಿಗೆ ಯಾರು ಎನ್ನುವ ಹಾಗೆ ಹಣೆ ಬರದಲ್ಲಿ ಮೊದಲೇ ಬರೆದಿರಿಸ್ತಾನಂತೆ. ಸ್ವಲ್ಪ ಹೊತ್ತು ವಿಶ್ರಮಿಸೋಣ. ವಿಶ್ರಮಿಸೋಣ ಎನ್ನುವುದಾಗಿ ನಿದ್ದೆಗೆ ಜಾರಿದ್ದೇನು? ಹೌದು. ನಿಮಗೆ ಏನಾಯ್ತು? ಅಲ್ಲ, ನನಗೆ ನಿದ್ರೆ ಬರ್ಲಿಲ್ಲ. ನಿಮಗೆ ಬರುವುದೇ ಇಲ್ಲ. ಈಗ ಅಲ್ಲಿ ತಲೆ ಕೊಟ್ಟದೇ ತಡ. ನಿದ್ದೆ ನಿನಗೆ ಮಿತ್ರೇ, ನೋಡು ನೋಡು ಅರಮನೆಯನ್ನ. ಅಯ್ಯೋ, ದೀಪಗಳೆಲ್ಲ ಉರಿತಾ ಇದೆ. ಏನಿರ್ಬಹುದು? ದೀಪಾವಳಿ ಇರಬಹುದಾ? ನಿನಗದೇ ಆಲೋಚನೆ. ಯಾವಾಗ ದೀಪಾವಳಿ ಬರ್ತದೆ ಎಷ್ಟೆಷ್ಟು ಹೋಳಿಗೆ ತಿನ್ನುವುದು? ಅಮ್ಮ, ಅಡುಗೆ ಭಟ್ರು ಹೇಳಿದ್ರು ಹೋಳಿಗೆ ಖಾಲಿ ಆಯ್ತು ಎನ್ನುವುದಾಗಿ. ಮುಗಿದೋಯ್ತು ಅಂತ. ಮಿತ್ರೆ, ನೀನು ತಿಂದ್ರೂ ನನಗೆ ಬೇಸರ ಇಲ್ಲ. ಇಷ್ಟಿಷ್ಟು ಕಟ್ಕೊಂಡು ಹೋಗ್ತೀಯಲ್ಲ ಅದೇ ಬೇಸರ. ಅಮ್ಮ, ಸುಳ್ಳಲ್ಲಿ ಹೇಳ್ಬೇಡಿ, ಕಟ್ಕೊಂಡು ಹೋಗುವ ಅರ್ಧವೇ ಬೇರೆ. ಹೌದಾ? ಹೌದು ಮಿತ್ರೆ, ಸುಮ್ಮನೆ ಹೇಳಿದ್ದಷ್ಟೇ. ಮಿತ್ರೆ, ದೀಪಗಳು ಇರುವುದಕ್ಕೆ ಕಾರಣ ಮತ್ತೇನೂ ಅಲ್ಲ, ಯಾವ್ದು ರಾಗ ಕೇಳಿ ಬರ್ತಾ ಇದೆ. ಹೌದು, ಅದುವೇ ದೀಪಕ ರಾಗ. ನೀನು ತಡ ಮಾಡಬೇಡ, ಹೋಗು 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 ಹೋಗು. ಏನಮ್ಮ ಹೋಗಂತ ಹೇಳುವುದು? ನೀವೇ
ಮತ್ತೆ ಕರೆಯುವುದು ಎಂತ ಅಲ್ಲ ಎಲ್ಲಿ ಅದಕ್ಕೊಂದು ಕ್ರಮ ಅಂತಿಲ್ವಾ? ಅದಕ್ಕೆ ಕ್ರಮ ಇರ್ತದೆ ಬೇರೆ, ಆದ್ರೆ ನೀನು ಹೋಗುದಿಲ್ಲ ಈಗ. ಎಲ್ಲಿಗೆ? ಎಲ್ಲಿ ಹೋಗುದು? ಮತ್ತೆ ಕೇಳಬಾರ್ದಾ? ಅಲ್ಲ ಕೇಳಿದ್ರೆ ಮತ್ತೆ ಅಧಿಕ ಆಗುವುದಿಲ್ವಾ? ಮತ್ತೆ ನೀನು ಆಗಬೇಕಾ? ಅಲ್ಲ ನೀನು ಇರುವಾಗ. ಅಲ್ಲ ನಾನಿರುವಾಗ ನೀನಿಲ್ಲ ಅಂತ ಹೇಳ್ಬಾರ್ದು. ಹಾಗಲ್ಲ, ನೀವಿದ್ದಾಗ್ಲೂ ನಾನು ಅಧಿಕ ಮಾಡಿದ್ರೆ ಮತ್ತೆ ನಿಮಗ್ ಬೆಲೆ ಇರ್ತದ ಅಲ್ವಾ? ಅದ್ರ ವಿಚಾರ ಬಿಡು, ಹೋಗುದು ಎಲ್ಲಿಗೆ? ಎಲ್ಲಿಗೆ? ಈ ರಾಗ ಎಲ್ಲಿಂದ ಕೇಳಿ ಬರ್ತಾ ಇದೆ ಅನ್ನೋದನ್ನ ಅವ್ರು ಹೇಳಿದಿರ್ಬಹುದಾ? ಯಾರು ಅವರು ಬಾಯಿ ಸುಮ್ಮನೆ ಇಟ್ಕೊಂಡಿದ್ದಾರೆ. ಅವರಲ್ಲ, ಓ ಹಿಂದ್ಗಡೆನೆ ಹೋಗಿ ಬರ್ತೇನಮ್ಮ. ತಿರುಗಾಟ ಮಾಡಿ ನೋಡಿ ಗೊತ್ತಾಗ್ತದೆ, ಸಂತೋಷ ಆಗ್ತದೆ. ಈಗೆಲ್ಲ ತಿರುಗಾಟ ಆಗ್ತದೆ. ಯಾಕೆ ತಿರುಗಾಟ ಮಾಡಿದಾಗ ಅನುಭವ ಏನು ಗೊತ್ತಾಗ್ತದೆ? ಯಾರ್ಯಾರು ಹೀಗೆ ತಿರುಗಾಟ ಮಾಡಿದ ಪ್ರಾಣಿಗಳಿಗೆ ಎಷ್ಟಿರುತ್ತದೆ? ಹೌದಮ್ಮ, ಅಲ್ಲಿ ರಾಮಗಾಣಿಗರ ಮನೆಯಲ್ಲಿ ಗಾಣದ ಮೂರ್ತಿಯಲ್ಲಿ ಕುಳಿತು ಸುಂದರವಾಗಿ ಚಂದವಾಗಿ ಆ ರಾಗ ಕೇಳಬೇಕಮ್ಮ. ಎಲ್ಲ ಸಿದ್ಧವಾಗಿದೆ. ಯಾವುದು? ಹಾಗೆಲ್ಲ ನೋಡುವುದಕ್ಕೆ ಚಂದವಾಗಿ ಚಂದವಾಗಿದ್ದಾರೆ ಏನೋ ಹೌದು. ಸತ್ಯಕ್ಕೆ ಯೋಗ್ಯವಾದವರು ಎಂಬ ಕಾರಣದಿಂದಾಗಿ ಇನ್ನೊಂದೇ ಸತಿದೇವತೆಯನ್ನು ಹಾಗೆ ಇಟ್ಟುಕೊಂಡವರು ನಾನು. ಆದರೆ ಇನ್ನೇನು ಮಾಡಿ ನೋಡಿಕೊಂಡು ಮಾತು ಹೇಳಿದ್ರೆ ಅಮ್ಮ ಜನನವನ್ನೆಲ್ಲ ಕಳೆದುಕೊಂಡಂತ ವ್ಯಕ್ತಿಯನ್ನು ಮದುವೆಯಾಗಿ ಜೀವನದಲ್ಲಿ ಯಾವ ಸುಖ ಕಾಣುವುದಿಲ್ಲ. ಈ ರೀತಿಯಾಗಿ ಹೇಳುವರೆ ಕಾರಣ ಮತ್ತೇನು ಅಲ್ಲ. ಏನದು ಮಿತ್ರ? ರಾಜಕುಮಾರಿ ನೀವು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಮದುವೆಯಾಗಿ ಜೀವನದಲ್ಲಿ ಸುಖವನ್ನು ಕಾಣಬೇಕು. ಅಂತವನನ್ನು ಮದುವೆಯಾಗಿ ಕಷ್ಟಪಡುವುದನ್ನು ನೋಡಿ ಸಹಿಸಲಾರೆ. ಮಿತ್ರೆ, ನೀನು ಬೇಸರಿಸಬೇಡ. ಯಾಕೆ? ನಿನ್ನ ಮಾತಿನ ಅರ್ಥವನ್ನ ಅರ್ಥವಿಸಿಕೊಳ್ಳ ಅರ್ಥ ಯೋಚನೆ ಮಾಡಿ. ಹೌದಪ್ಪ, ನೀನು ಒಳ್ಳೆ ಅರ್ಥ ತುಂಬಾ ಹೇಳ್ತೀಯ. ಹೌದು, ಯೋಚನೆ ಮಾಡ್ಲೇಬೇಕು. ಅದು ಬೇರೆ ಪ್ರಶ್ನೆ. ಮಿತ್ರೆ, ನಾನು ಕೈದಂತ ಶಪಥವೇ ಹಾಗಲ್ವಾ? ದೀಪಕ ರಾಗವನ್ನ ಹಾಡಿದಂತ ವ್ಯಕ್ತಿಯನ್ನೇ ಮದುವೆ ಆಗ್ತೇನೆ
ಎನ್ನುವ ಹಾಗೆ ವಿನಃ ಅವರ ರೂಪ ಲಾವಣ್ಯದ ಕುರಿತಾಗಿ ಯಾವುದೇ ಮಾತನಾಡಿದವಳಲ್ಲ. ಎಲ್ಲಿಯಾದ್ರೂ ನಾನು ಮಾತಿಗೆ ತಪ್ಪಿದೆ ಅಂತಾದ್ರೆ ನಾಡಿನ ಜನರೆಲ್ಲ ಏನ್ ಹೇಳ್ತಾರೆ ಹೇಳು? ಇವಳೊಬ್ಬಳು ಯಾವ ಜಾತಿಯ ಹೆಣ್ಣಪ್ಪ? ರಾಜಕುಮಾರಿ ಮಾತಿಗೆ ತಪ್ಪಿದ್ದಾಳೆ ಎನ್ನುವ ಹಾಗೆ ಹೇಳ್ತಾರೆ. ಅದಕ್ಕಾಗಿ ನಾನು ಅವರನ್ನೇ ಮದುವೆ ಆಗಬೇಕು. ಒಳ್ಳೇದಾಗಿ ಮದುವೆ ಆಗಬೇಕಾದ್ರೆ ಕರೆದುಕೊಂಡು ಬರಬೇಕು. ಒಂದ್ 4 ಮಂದಿ ಇದ್ರೆ ಯಾರಾದ್ರೂ ಬರೀ 4 ಮಂದಿ ಯಾಕೆ ಅವರು? ಮತ್ತೆಂತಮ್ಮ, ಅಲ್ಲ ಅವರನ್ನು ಕರೆತರುವುದೇನು ಹೌದು, ಕರಚರಣವನ್ನು ಕಳೆದುಕೊಂಡು ಕೂಡ ದಷ್ಟಪುಷ್ಟವಾಗಿದ್ದಾರೆ. ಹೇಗೆ ಕರೆತರುವುದು? ತುಂಬಾ ಕಷ್ಟ ಆಗ್ತದೆ. ಯೋಚನೆ ಮಾಡಬೇಡ. ಆ ಕಡೆಯಲ್ಲಿ ನೋಡು, ದಂಡಿಗೆ ಸಾಲು ಸಾಲಾಗಿದೆ. ಅದರಲ್ಲಿ ಯಾವ್ದು ಬೇಕು ಅದನ್ನೇ ತೆಗೆದುಕೊಂಡು ಹೋಗ್ತಾರೆ. ಕರಕರಲೋದ ಕೊಂಡುಣ್ಣ ಬಲಿ ಎರಗಿ ನಿಮಗಿ ಅವಸ್ಥಿ ಫಲಮನಿರಾಜನೆ ಪರಿಯನಿಲ್ಲ ರಾಮಗಾಣಿಗರ ಮನೆಯಲ್ಲಿ ಗಾಣದ ಮೂಟೆ ಮೇಲೆ ಕುಳಿತುಕೊಂಡು ದೀಪಕರಾಗವನ್ನು ಹಾಡಿದಂತ ವ್ಯಕ್ತಿ ನೀವೇ ಎನ್ನುವ ಹಾಗೆ ಸಖಿಯರ ಮೂಲಕ ಕೇಳಿ ಇಲ್ಲಿಯವರೆಗಾಗಿ ಕರೆಸಿದವಳು ನಾನು. ರಾಮಲಿಂಗಾಪುರಾಧಿಕಾರಿ ಚಂದ್ರಸೇನರ ಮಗಳು ಪದ್ಮಾವತಿ ಎನ್ನುವ ಹಾಗೆ ಬಂದಂತಹ ನಿಮ್ಮನ್ನ ಗಮನಿಸ್ತಾ ಇದ್ದೇನೆ. ಚರಣಗಳನ್ನು ಕಳೆದುಕೊಂಡಿದ್ದೀರಲ್ಲ, ನಿಮ್ಮ ಈ ಪರಿಸ್ಥಿತಿಯ ಕಾರಣವೇನು? ಜೊತೆಯಲ್ಲಿ ದೀಪಕರಾಗವನ್ನು ಹಾಡಿದಂಥ ವ್ಯಕ್ತಿ ನೀವೇ ಸ್ವಾಮಿ. ಆದರೆ ನಿನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಎಂದಾದರೆ ಸಾಧ್ಯ ಇಲ್ಲ. ಮಾತ್ರವಲ್ಲ, ನೀನದನ್ನು ಕೇಳಬಾರದು. ದೀಪಕ ರಾಗವನ್ನು ಹಾಡಿದ ಪಾಪಿ ನಾನಹುದು. ಈ ವಿಷಯವನ್ನು ಕೇಳಬೇಡ, ಬೇರೆ ಏನನ್ನೂ ಹೇಳುವುದಿಲ್ಲ. ಮಹನೀಯರೇ, ನಿಮ್ಮ ಪೂರ್ವಾಪರವನ್ನ ಹೇಳುವುದರಿಂದ ನಿಮ್ಮ ಪಾಲಿಗೆ ವ್ಯಥೆಯಾಗ್ತದೆ ಅಂತಾದ್ರೆ ಒತ್ತಾಯಪಡಿಸುವಳು ನಾನಲ್ಲ. ಆದರೆ ಒಂದು ಸಣ್ಣ ಭಿನ್ನಪ್ಪ ಸ್ವಾಮಿ, ನನಗಾಗಿ ಮತ್ತೊಮ್ಮೆ ಮಗದೊಮ್ಮೆ ದೀಪಕರಾಗವನ್ನ ಹಾಡ್ತೀರಾ? ಶಂಕರ ನಾದ ಶರೀರ ಶಂಕರ ನಾದ ಶರೀರ Yeah.
ಹುಡುಕಿಕೊಂಡಿದ್ದೇನೆ. ನೀನು ಹುಡುಕಿಕೊಂಡೆ. ಅದಕ್ಕೆ ದೀಪಗಳು ಇರ್ತಾರೆ, ಅವರೇ ಹಾಡ್ತಾ ಇರು. ಹೌದು, ಯಾರು? ಓ, ಆ ಕಡೆಯಲ್ಲಿ ನೋಡಿ. ಇವನು ಹಾ, ಈಗೇನು ಮದುವೆ ಆಗ್ತಿದೆ. ಒಂದು ಮದುವೆ ಮಾಡಿ. ಯಾವುದು? ಎಲ್ಲರಿಗೂ ಅವರು ಒಂದೇ ಮದುವೆ, ನಿನಗಂತಲ್ಲ. ಆದ್ರೆ ಇವನ ಜೊತೆ ಯಾರು ಮದುವೆ ಮಾಡಿಸುವುದಿಲ್ಲ. ಇವನೊಂದು ಕಳ್ಳ. ಕಳ್ಳನ? ಹಾ. ಅವನನ್ನು ಮದುವೆ ಆಗುವುದಾದರೆ ಮಾಡಿಸುವುದಿಲ್ಲ. ಮಾಡಿಸುವುದಿಲ್ಲ. ಈ ಮದುವೆ ಮಾಡಿಸಲಿಲ್ಲ. ಏನು? ಬೇಡ ಮಗಳೇ. ನನಗಿರು ಇರುವುದು ಒಬ್ಬಳು ಮಗಳು ನೀನು. ನೀನು ಮದುವೆ ಮಾಡ್ತೇನೆ ಮತ್ತೆ ಯಾರಿಗೆ ಮಾಡುವುದು? ಅವ್ರ ಜೊತೆ ಮಾಡಿಸ್ತೇನೆ. ನೀನು ಮದುವೆ ಅಲ್ವಾ? ಮಾಡಿಸ್ತೇನೆ ಮದುವೆ. ಹೌದಲ್ಲ, ಮದುವೆ ಮಾಡಿಸ್ತೇನೆ. ನೀನು ತಪ್ಪು ಮಾಡಿದ ಕಳ್ಳತನದಾಗಿ ನಿನ್ನ ಕರಚಾಣಗಳನ್ನು ಕೊಟ್ಟಂತ ನಾನು. ಆದ್ರೆ ಈಗ ನನ್ನ ಮಗಳನ್ನು ಮದುವೆ ಆಗೋದಕ್ಕೆ ನೀನು ಬಂದಿದ್ದೀಯ. ಈ ರೀತಿಯಾಗಿ ನೀನು ತಪ್ಪು ಮಾಡಿದ್ದೀಯ. ತಪ್ಪು ಮಾಡಿದ್ದಾದ್ರೆ ನಿನ್ನನ್ನು ಬದುಕಿಸುವುದು ಹೆಚ್ಚು. ಅದರಲ್ಲಿ ನನ್ನ ಮಗಳು ನಿನ್ನನ್ನು ಇಷ್ಟಪಟ್ಟಿದ್ದಾಳೆ, ಮದುವೆ ಆಗಲೇಬೇಕೆನ್ನುವ ಉದ್ದೇಶದಿದ್ದಾಳೆ ಅಂತ ನೀನು ಮದುವೆ ಮಾಡಿಸ್ತೇನಾ? ಮದುವೆ ಮಾಡಿಸುವುದಿಲ್ಲ. ಹಿಡಿದ ಆದ್ರೆ ನೀನು ಮಾಡುವುದೇನು ಗೊತ್ತುಂಟ? ನಿನಗೆ ಮದುವೆಯನ್ನು ಮಾಡಿಸುವುದಿಲ್ಲ. ಮದುವೆ ಯಾಕೆ? ಕೈ ಕಾಲನ್ನು ಕಳೆದುಕೊಂಡ ನಿನಗೆ ಶಿಕ್ಷೆಯನ್ನು ಗೊತ್ತುಂಟಾ? ನನ್ನಲ್ಲೇ ಒಂದು ಮಾತು ಹೇಳ್ತಾ ಇದ್ದೇನೆ, ನೀನು ಕೊನೆಯ ಆಸೆ ಏನಾದ್ರೂ ಇದ್ರೆ ಈಗ ಕೇಳ್ಕೊಳ್ಬಹುದು. ಧರಣಿ ಜನಿ, ಇದು ನಿನ್ನ ಕುರಿತಾಗಿ ಸ್ಪಷ್ಟವಾಗಿ ನಿನ್ನಲ್ಲಿ ಮಾತಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಂದಾದರೂ ಕೂಡ ನನ್ನ ಮನಸ್ಸಿನಲ್ಲಿದ್ದಂತಹ ಈ ಆಶೆಯನ್ನು ನಿನ್ನಲ್ಲಿ ನಾನು ತೋಡಿಕೊಡ್ತೇನೆ. ನನಗೆ ಇಷ್ಟು ಕಷ್ಟ ಕೊಟ್ಟಿಯೇ ನೀನು, ಯಾಕಾಗಿ ಎಂಬುದು ಈಗ ಅರ್ಥವಾಯಿತು ನನಗೆ. ಯಾಕೋ ಸಭೆಯಲ್ಲಿ ನಾನು ನಿನ್ನಲ್ಲಿ ಏನನ್ನೋ ಹೇಳಿದೆ, ನಿನ್ನ ಕುರಿತಾಗಿ ವಿದ್ವಾಂಸರು ಕೇಳಿದ್ದಕ್ಕೆ ಪ್ರತಿಯುತ್ತರ ಕೊಟ್ಟೆ. ಆಗ ಎದ್ದು ಬಂದು ನನ್ನಲ್ಲಿ ಮಾತನಾಡಿ ನನ್ನನ್ನು ಅಲ್ಲಿಂದಲೇ ನೀನು ಹಿಡಿಯಲಿಕ್ಕೆ ಆರಂಭ ಮಾಡಿದ್ದೀಯ. ಅಲ್ಲಿಂದ ಇಲ್ಲಿವರೆಗೆ ಏನಾಯಿತು ಎಂಬುದನ್ನು ನಾನು ಸ್ಪಷ್ಟವಾಗಿ ಅನುಭವಿಸಿದ್ದೇನೆ. ಆದರೆ ಎಲ್ಲದಕ್ಕೂ ನಾನು ಹೆದರುತ್ತೇನೆ ಎಂಬ ಹಾಗೆ ಭಾವಿಸಬೇಡ. ನನ್ನ ಪ್ರಾಣ ಹೋಗುವುದಕ್ಕೆ ನಾನು ಖಂಡಿತ ಹೆದರುವುದಿಲ್ಲ. ಆದರೆ ಸಾಯುವ ಕಾಲಕ್ಕೆ ಕಳ್ಳ ಎಂಬ ಈ ಹೆಸರನ್ನು ಹೊತ್ತುಕೊಂಡು ನನಗೆ ಸಾಯಲಿಕ್ಕೆ ಮನಸ್ಸಿಲ್ಲ. ಸ್ವಾಮಿ, ಇದು ನನ್ನನ್ನು ರಕ್ಷಿಸು, ಉದ್ಧರಿಸು, ಕಾಪಾಡು. Look
ಮೊಸಳೆಯ ಬಾಯಿಗೆ ಸಿಕ್ಕಿದಂತ ಆನೆಯೋಪಾದಿಯಲ್ಲಿ ನಿನ್ನ ಸ್ಥಿತಿಯಾಯಿತು. ಒಂದು ದ್ವಾದಶ ಕಾಲದಲ್ಲಿ ನಿನ್ನ ರಾಶಿ ಚಕ್ರವನ್ನು ಸೇರುವುದರ ಜೊತೆಯಲ್ಲಿ ನಾನಾ ವಿಧವಾದಂತಹ ಕಷ್ಟ ಕಾರ್ಪಣ್ಯವನ್ನು ಕೊಟ್ಟೆ. ಯಾವುದಕ್ಕೂ ಅಂಜಲಿಲ್ಲ, ರುಕ್ಕಲಿಲ್ಲ. ಇನ್ನೇನು ತನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವಂತಹ ಸಂದರ್ಭ ಭಗವಂತ ನಿನ್ನನ್ನು ಕಾಣಬೇಕು ಎನ್ನುವಾಗೆ ಹಂಬಲಿಸಿರಿಯ ಕಂದ. ನಿನ್ನದಾದಂತಹ ಸತ್ಯ ಸದ್ಗುಣಗಳಿಗೆ ಮೆಚ್ಚಿದಂತಹ ನಾನು ಪದ್ಮಾವತಿಯ ಶಯನಾಗಾರದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಕಾಳಿಯ ಆಲಯದಲ್ಲಿ ಶಾಂತ ಮನಸ್ಕನಾಗಿ ಗೋಚರಿಸಿದ್ದೇನೆ. ನೋಡು ಏನು ಕೇಳು. ನನಗೆ ಏನು ಬೇಕು ಎಂಬ ಹಾಗೆ ನಾನು ಕೇಳಬೇಕೆ? ಏನನ್ನು ಕೇಳಬೇಕು ಸ್ವಾಮಿ? ನಿನ್ನಲ್ಲಿ ನಾನು ಪ್ರಜಾರಂಜಕರಾಗಿ ಬಾಳುವಂತಹ ಒಬ್ಬ ರಾಜ, ಅವನೇ ಎಲ್ಲದರಲ್ಲಿಯೂ ಶ್ರೇಷ್ಠ ಉತ್ತಮನದ್ವಿ. ಇದುವರೆಗೆ ಅದೇ ರೀತಿ ಬಾಳಿದವ ಬೆಳೆದವ ನಾನು. ಈಗ ಅದನ್ನೇ ಕೇಳ್ತೇನೆ. ಏನು? ನನಗೆ ಅಂದಿನಿಂದ ಮೊದಲುಗೊಂಡು ಇಂದಿನವರೆಗೆ ಕಷ್ಟ ಕಾರ್ಪಣ್ಯಗಳನ್ನೇ ಕೊಟ್ಟು ನಾನು ಅನುಭವಿಸುವ ಹಾಗೆ ಮಾಡಿದ್ದೀಯ ನೀನು. ಇನ್ನು ಮುಂದೆ ಯಾರಿಗಾದರೂ ನನ್ನ ಪ್ರಜಾಜನರಿಗೆ ಈ ತರದಂತಹ ಕಷ್ಟವನ್ನು ಕೊಡಬಾರದು ಎಂಬ ಹಾಗೆ ನನ್ನ ಕೇಳಿಕೆ ಹೊರತು ಏನನ್ನೂ ಕೇಳೋದಿಲ್ಲ. ಎಲ್ಲ ವಿಚಾರವನ್ನು ಅರಿಹುತ್ತೇನೆ ಕಂದ. ಮೊದಲು ನಿನ್ನ ದೇಹದಿಂದ ಬೇರ್ಪಟ್ಟಂತ ಅವಯವಗಳನ್ನೆಲ್ಲ ಅನುಗ್ರಹಿಸಿದ್ದೇನೆ. सकल सत्वद दायक निकषित अनंत जन परिपालक कमल सकल सौकुमार कमल नीलाचल शोभा रविपुत्र छाय मातांड ಬೇಕಾದ ವರವನ್ನು ಕೇಳು ಮಗನೇ ಅಂತ ಹೇಳಿದಾಗ ತನಗಾದ ಯಾವುದು ಬೇಡ ಭಗವಂತ. ಮುಂದಿನ ಜನಾಂಗ ವರ್ಗದವರನ್ನು ಇಷ್ಟು ದೀರ್ಘವಾಗಿ ಇಷ್ಟು ಕ್ರೂರವಾಗಿ ದಂಡಿಸಬೇಡ ಎನ್ನುವಂತ ಆಸೆಯನ್ನು ವ್ಯಕ್ತಪಡಿಸಿದೆಯ ಕಂದ. ಸರಿ ಸ್ವಾಮಿ. ಮೆಚ್ಚಿಕೊಂಡ ನಿನ್ನ ಹೃದಯ ಶ್ರೀಮಂತಿಕೆಯನ್ನು ಪರೋಪಕಾರಂ ಇದಂ ಶರೀರ ಎನ್ನುವ ಹಾಗೆ ಪರರಿಗಾಗಿ ಚಿಂತಿಸಿದೆಯ ಮಗನೇ. ಸರಿ. ಆಗಲಂತೆ ಯಾರು ಸತ್ಯ ಧರ್ಮದ ದಾರಿಯಲ್ಲಿ ನಡೆಯುತ್ತಾರೋ ಅಂತವರ ರಾಶಿಯನ್ನು ನಾನು ಪ್ರವೇಶ ಮಾಡುತ್ತಿದ್ರು ಸಹ ಇಷ್ಟು ದೀರ್ಘವಾಗಿ ಇಷ್ಟು ಕ್ರೂರವಾಗಿ ದಂಡಿಸಲಾರೆ. ಶಾಂತ ಮನಸ್ಕನಾಗಿ ಅನುಗ್ರಹಿಸ್ಲಿಕ್ಕಿದ್ದೇನೆ. ನೀನು ಯಾವುದು ಬೇಡ ಅಂದ್ರೂ ಕೊಡಬೇಕಾದ್ದು ನನ್ನ ಕರ್ತವ್ಯ ಕಂದ. ಯಾಕಂತ ಹೇಳಿದ್ರೆ ಯಾರೋ ತನ್ನ ರಾಶಿಯನ್ನು ಸೇರುವಂತಹ ಆಕಾರದಲ್ಲಿ
ಯಾವ ದೈವ ದೇವರುಗಳ ಅನುಗ್ರಹ ಇದ್ದರೂ ಸಹ ಅವನಲ್ಲಿರುವಂತಹ ಸರ್ವ ಸಂಪತ್ತನ್ನು ನಾನು ಕಳೆದುಕೊಳ್ಳುತ್ತೇನೆ. ನಾನು ಅವನನ್ನು ಬಿಟ್ಟು ಹೋಗುವಾಗ 1/2 ಕೊಟ್ಟು ಹೋಗ್ತೇನೆ ಎನ್ನುವುದಕ್ಕೆ ಸಾಕ್ಷಿ ನೀನಾಗಬೇಕು. ಒಲಿದು ಬಂದಂತಹ ಸಂದರ್ಭ ಇದ್ಯಾವುದು? ಉದಯ ರವಿಯ ಪ್ರಥಮನೇ ಸರ ಈ ಭೂರಮೆಯನ್ನು ಚುಂಬಿಸುವಂತಹ ಈ ಪ್ರಾತಃ ಕಾಲದಲ್ಲಿ ಪ್ರತ್ಯಕ್ಷನಾದಂತಹ ನಾನು ಅನುಗ್ರಹಿಸುತ್ತೇನೆ ಅನುಗ್ರಹಿಸುತ್ತೇನೆ ಅನುಗ್ರಹಿಸುತ್ತೇನೆ. ಕಳೆದುಕೊಂಡಂತಹ ರಾಜ್ಯ ಬೊಕ್ಕಸ ಭಂಡಾರವನ್ನೆಲ್ಲ ಅನುಗ್ರಹಿಸಿದ್ದೇನೆ. ರಾಜ ವಿಕ್ರಮ ಎನ್ನುವಂತಹ ಕೀರ್ತಿ ಲೋಕಮುಖದಲ್ಲಿ ಹಬ್ಬಲಿ 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 ಹಬ್ಬಲಿ. ಏನು ಮಗು? ಸಾಮಂತದವರಿಗಾದ ನಾನು ಧೀಮಂತದವರಿಯನ್ನು ಗೊತ್ತಿಲ್ಲದೆ ಈ ರೀತಿಯಾಗಿ ಅಪರಾಧ ಮಾಡಿದವರು ನಾನು. ನನ್ನ ತಪ್ಪನ್ನು ಮನ್ನಿಸುತ್ತೇವರೇ. ಇಲ್ಲಿ ನೀನು ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿ ನಾನಾಗಿದ್ದೇನೆ. ಯಾವುದಕ್ಕೂ ವ್ಯತಿಸಬೇಡ. ಸತ್ಯ ಧರ್ಮದ ದಾರಿಯಲ್ಲಿ ಬದುಕು. ಅನುಗ್ರಹ ಉಂಟು. ಸರ ಸಿಕ್ತ. ಹೌದು ಹೌದೌದೌದು. ಅದು ಮುನುಂಗಿತ್ತಲ್ಲ, ಅದೇ ಇವತ್ತೆಲ್ಲ ಹೊರಗಾಗ್ತ ಮಾರ್ರ. ಆದ್ರೂ ಒಂದು ಕೆರಡ ಆಯ್ತು. ಒಂದು ಕೆರಡ? ಹೌದೌದು. ವಿಭಾಕರ್ ಎಲ್ಲಿದ್ರು ಮಾರ್ರ? ಯಾವುದು ವಿಭಾಕರ್? ಅವ್ರ ಹತ್ರ ಒಂದು ಕ್ಷಮೆ ಕೇಳ್ತೆ ನಾನು. ಕ್ಷಮೆನ ಕೇಳ್ಬೇಕು? ಹೌದೌದೌದು. ವಿಭಾಕರ್ ಎಲ್ಲ ಆ ಕಡೆ ಅವ್ರು ವಿಕ್ರಮಾದಿತ್ಯ ಮಹಾರಾಜನವ್ರು ಏನೊತ್ತಿ ಬಂದ್ರ ಅವ್ರು? ವಿಭಾಕರನೇ ವಿಕ್ರಮಾದಿತ್ಯ, ವಿಕ್ರಮಾದಿತ್ಯನ ವಿಭಾಕರ. ಈ ರೀತಿ ಆಗ್ಲಿಕ್ಕೆ ಕಾರಣ ಏನು? ಕಾರಣ ಉಂಟು. ಶನಿದೇವನ ಪೀಡನೆಯಿಂದ ಈ ರೀತಿ ಆಗಿದ್ದಾರೆ. ಶನೀಶ್ವರನ ಪೀಡನೆಯಿಂದ ಈ ಪರಿಯಾದದ್ದು. ನಮ್ಮ ವಿಕ್ರಮಾದಿತ್ಯ ಮಹಾರಾಜರಿಗೆ ಪೀಡನೆ ಕೊಟ್ಟಂತಹ ಶನೀಶ್ವರನ ಒಮ್ಮೆ ನೋಡುವ ಆಸೆ ನನಗೆ. ಯಾವುದು? ಶನೀಶ್ವರನನ್ನು ನೋಡ್ಬೇಕನ್ನೋ ಆಸೆ. ನೋಡ್ಬೇಕೆನ್ನುವ? ಹೌದು, ಎರಡು ಮಾತಾಡ್ತೇವೆ ಇವತ್ತು. ಆಸೆ ಉಂಟಾ? ಹೌದೌದು. ನೀನ್ ನೋಡ್ಬೇಕಂತಾದ್ರೆ ಎಲ್ಲಿದ್ರು ಅವರು? ನೋಡ್ತೀಯಾ? ಎಂದೋ ನಿನ್ನನ್ನು ಹಿಡಿದಿದ್ದೇನೆ, ನಂಗೆ ಗೊತ್ತಾಗ್ಲಿಲ್ಲ. ಇಂದು ನಿನ್ನನ್ನು ಬಿಟ್ಟಿದ್ದೇನೆ, ಹಾಗಾಗಿ ಇದು ಹೆಚ್ಚಾಯ್ತು. ಹೌದು, 1/2 ಆಯ್ತು ಮಾರ್ರೆ. ನೀನು ಮಹಾಜಿಪ್ಪಣ ಹೌದಾ? ಹೌದೌದು. ಎಂಜಲಿಕಾಗಿ ಕೈಯಲ್ಲೂ ಕಾಗಿ ಓಡಿಸ್ಲಿಲ್ಲಾಗಿತ್ತು. ಹಾಗಿರುವಾಗ ಕಟ್ಟೆ ಮೇಲೆ ಮಲಗಿದಂತವನನ್ನು ಕರ್ಕೊಂಡು ಬಂದಿಯಾ? ಹೌದೌದು. ಮನೆಯಲ್ಲಿ ಇರಿಸಿದ್ಯಾ? ಮನೆಯಲ್ಲಿ ಇರಿಸ್ಕೊಂಡು ರಾಜೋಪಚಾರ ಮಾಡಿದ್ಯಾ? ಉಪಚಾರ ಮಾಡುದು. ಆ ಮನಸ್ಸು ನಿನಗೆ ಯಾರು ಕೊಟ್ಟಿದ್ದು? ಯಾರು ಕೊಟ್ಟಿದ್ದ? ನಾನೇ ನಿನ್ನನ್ನು ಆ ರೂಪದಲ್ಲಿ ಹಿಡಿದಿದ್ದು. ಹೌದಾ ಮಾರ್ರೆ? ಇಂದು ಬಿಟ್ಟಿದ್ದೇನೆ. ನೋಡಿರೆ ಏನು? ಅದ್ರ ಒಂದು ಏನದು? ನನ್ನ ಮಗಳ ಮದುವೆ ಕಂದಳಿ ಆಸೆ ಪಟ್ಟದ್ದು. ಇದೇನು ನಿನ್ನದು ಬೇಡಿಕೆಯ? ಹೌದು, ಬೇಡಿಕೆ. ಹೊಡೆಯಿರಿ. ಏನ್ ಮಾಡ್ಬೇಕು? ಅದೊಂದು ಒಪ್ಪುವಂಗ್ ಮಾಡ್ಬೇಕು, ಈಡೇರುವ ಹಾಗೆ ಅನುಗ್ರಹಿಸಬೇಕು. ಇದು ನಿನ್ನ ಕೋರಿಕೆ. ಕೋರಿಕೆ ಕೋರಿಕೆ. ಓ ದೇವರೇ, ಏನು? ನನ್ನ ಮಗಳನ್ನು ಅವರನ್ನು ಇಷ್ಟಪಟ್ಟಿದ್ದಾರೆ. ಏನಾಗಬೇಕು? ಮದುವೆ ಆಗ್ಬೇಕು. ಯೋಚನೆ ಮಾಡಬೇಡಿ. ನಿನ್ನ ಪರಿವಾರದವರು ಒಟ್ಟಾಗಿ ಬಂದು ಶ್ರೇಷ್ಠಿಯ ಮನೆಯಲ್ಲಿ ಮದುವೆ ಮಾಡಿಸಿ. ಮಹಾರಾಜರ ಮದುವೆ ಶೆಟ್ರ ಮನೆ ಅಲ್ಲ? ಶೆಟ್ರ ಮನೆ ಹೆಣ್ಣಾಗ್ತದ? ನೋಡುವ ಎಷ್ಟು ಜನ ಬರ್ಬೋದು? ಒಂದು 8-10 ಲಕ್ಷ ಜನ. ಲಕ್ಷ ಬಿಡುದಿಲ್ಲ. ಅಡಿಗೆ ಬಟ್ಟಲು ಸ್ವಲ್ಪ ಕೈ ಜಾರಿಸ್ಕೊಳ್ತೆ. ಹೌದು, ಅಡಿಗೆ ವ್ಯವಸ್ಥೆ ಮಾಡಿ ಸಾರಿಗೆ ಸರಿ ಉಪ್ಪಾಕ್ತಿರ್ಸಿ ಅಂತ. ಯಾವುದು? ಸಾರಿಗೆ ಸರಿ ಉಪ್ಪಾಕ್ತಿರ್ಸಿ ಅಂತ. ಹಾಗೆ ಮಾಡ್ತೀಯ? ಇಲ್ಲ, ವಿನೋದಕ್ಕೆ ಬಿಡ್ಲಿಕ್ಕಿಲ್ಲ ನಿನ್ನನ್ನು. ಇಲ್ಲ, ವಿನೋದ ಕೇಳುತ್ತೆ ಮಾರ್ರೆ. ಏನೇ ಆಗಲಿ ನಿನ್ನ ಮನಸ್ಥಿತಿ ಹೇಗುಂಟು ಎಂಬ ಕಾರಣಕ್ಕಾಗಿ ಕೇಳಿತು. ನಿನ್ನ ಮನೆಯಲ್ಲಿ ಮಾಡುವುದು ಬೇಡ. ವಿಕ್ರಮಾದಿತ್ಯನ ಮದುವೆ ನಿನ್ನ ಮನೆಯಲ್ಲಿ ಮಾಡು. ಸಂಪೂರ್ಣವಾದಂತಹ ಅನುಗ್ರಹ ನನ್ನದುಂಟು. ದೇವರೇ, ನಿಮ್ಮ ಮುಖಕ್ಕೊಂದು ಮಂಗಳಾರತಿ ಮಾಡುವ. ಲೋಕಕ್ಕೆ ಶುಭವಾಗಲಿ.
ಮದುವೆನೋ ಆಯಿತು. ಪರಮಾತ್ಮನ ಪೀಡನೆಯಿಂದ ಏನೇನು ಆಗ್ತದೆ ಎನ್ನುವ ಹಾಗೆ ಎಲ್ಲರೂ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ನೋಡಿದ್ದಾರೆ. ಆತ ನಿಗ್ರಹ ಅನುಗ್ರಹ ಶಕ್ತಿ ಸಂಪನ್ನನಾಗಿದ್ದಾನೆ ಎನ್ನುವುದನ್ನ ಲೋಕಮುಖಕ್ಕೆ ಸಾರಿದ ಹಾಗಾಯ್ತು. ಇದುವರೆಗೆ ನಡೆದದ್ದು ಶನೀಶ್ವರ ಮಹಾತ್ಮೆ ಎನ್ನುವಂತ ಪುಣ್ಯ ಕಥಾನಕ. ಯಾರು ಆಡಿದ್ದಾರೋ, ಯಾರು ನೋಡಿದ್ದಾರೋ, ಯಾರು ಆಡಿಸಿದ್ದಾರೋ ಅವರಿಗೆ ನಮ್ಮ ಆರಾಧ್ಯ ದೇವರಾದಂತ ಮಹಾಗಣಪತಿ ಸ್ವಾಮಿ ಶನೀಶ್ವರ ಹಾಗೂ ಮಹಾಂಕಾಳಮ್ಮನವರು ಸಕಲ ಸೌಭಾಗ್ಯ ಸಂಪತ್ತನ್ನು ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿ ಕಥೆಗೆ ಮಂಗಳ ಹಾಡೋಣ. ಓಂ ಶನೇಶ್ವರ, ಓಂ ಶನೇಶ್ವರ, ಓಂ. ಬನ್ನಿ.
ಅವ್ರ ಹತ್ರ ಹೇಳ ಹೇಳಿಕೊಂಡಿರುವಂತೆ ಪೂರ್ತಿ ಸಂಧಿದೆ